ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ದೂರುದಾರನ ದೂರಿನ ಹಿನ್ನೆಲೆಯಲ್ಲಿ ರಚನೆಯಾಗಿರುವಂತಹ SIT ತಂಡದ ತನಿಖೆ ಮತ್ತೆ ಮುಂದುವರೆದಿದೆ. ಈಗ 5ನೇ ದಿನಕ್ಕೆ SITಯ ಶೋಧ ಕಾರ್ಯಾಚರಣೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತದ್ದು ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಇವತ್ತಿನ ಕಾರ್ಯಾಚರಣೆಗೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈಗಾಗಲೇ ಬೆಳ್ತಂಗಡಿ SIT ಕಚೇರಿಯಿಂದ ಈ ಒಂದು ಸ್ಥಳದತ್ತ ತೆರಳುತ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭಿಸ್ತಾ ಇದೆ. ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಈ ಒಂದು ಉತ್ಖನನ ಕಾರ್ಯದಲ್ಲಿ ಈ ಒಂದು ಉಪಸ್ಥಿತರಿರುವಂತಹ ಅಥವಾ ಯಾರ ಸಮಕ್ಷಮದಲ್ಲಿ ಈ ಒಂದು ಕಾರ್ಯ ನಡೀಬೇಕು, ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರ ವಾಹನ ಈಗಾಗಲೇ SIT ಕಚೇರಿಗೆ ಆಗಮಿಸಿ ಅಲ್ಲಿಂದ ಈ ಒಂದು ಸ್ಥಳದತ್ತ ತೆರಳುತ್ತಾ ಇರುವಂತದ್ದು. ಅದರ ಜೊತೆಗೆ SITಯ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಹೊತ್ತಿರುವಂತಹ ವಾಹನಗಳು, ಅದೇ ರೀತಿ ಸಾಕ್ಷಿ ದೂರುದಾರ ಜೊತೆಗೆ ಭದ್ರತೆಗೆ ನಿಯೋಜನೆಗೊಂಡಿರುವಂತಹ ಪೊಲೀಸ್ ಸಿಬ್ಬಂದಿಗಳು, ಅದೇ ರೀತಿ FSL ಆಗಿರಬಹುದು ಅಥವಾ ಸೋಕೋ ಅಫಿಷಿಯಲ್ಸ್ ಎಲ್ಲರೂ ಕೂಡ ಈಗ ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳಕ್ಕೆ ತಲುಪೋದಕ್ಕಿದ್ದಾರೆ. ಇವತ್ತು ಅಂದ್ರೆ ನಿನ್ನೆಯವರೆಗೆ 6 ಸ್ಥಳಗಳಲ್ಲಿ ಉತ್ಖನನ ನಡೆದಿದೆ. ಪಾಯಿಂಟ್ ನಂಬರ್ 6 ನಲ್ಲಿ ನಿನ್ನೆ ಬೆಳಗ್ಗಿನಿಂದಲೇ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಅಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂಥದ್ದು. ಬಳಿಕ ಅವುಗಳನ್ನ ಸಂಗ್ರಹಿಸುವಂತಹ ಕಾರ್ಯ ಮಧ್ಯಾಹ್ನದ ಬಳಿಕ ನಡೆಯಿತು. ಸರಿಸುಮಾರು ರಾತ್ರಿ 7:15 8 ಗಂಟೆಯವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದಿದೆ. ಆಲ್ಮೋಸ್ಟ್ 7:15 7:45ಕ್ಕೆ ಕಾರ್ಯಾಚರಣೆಯನ್ನು ಮುಗಿಸಿ ಆ ಒಂದು ದುರ್ಗಮ ಹಾದಿಯಲ್ಲಿ ಮೊಬೈಲ್ ಟಾರ್ಚ್ ನ ಬೆಳಕಿನಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಗೆ ತೆರಳಿದಂತವರು ವಾಪಸ್ ಬಂದಿರುವಂತದ್ದು. ನೇತ್ರಾವತಿ ಸ್ನಾನಘಟ್ಟದ ಬಳಿಯಿಂದ ಅವರನ್ನ ಪೊಲೀಸ್ ವಾಹನಗಳು ಅಥವಾ ಅಧಿಕಾರಿಗಳ ವಾಹನಗಳು ಅಲ್ಲಿಂದ ಪಿಕಪ್ ಮಾಡಿ ಅವರ ನಿಗದಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗಿರುವಂತದ್ದನ್ನು ಕೂಡ ನಾವು ನಿನ್ನೆ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಈಗಿನ ಕಾರ್ಯಾಚರಣೆ ಈಗ ಆರಂಭಗೊಳ್ತಾ ಇದೆ. ಈಗ ಆಲ್ಮೋಸ್ಟ್ 11 ಗಂಟೆ ಸುಮಾರಿಗೆ ಬೆಳ್ತಂಗಡಿ SIT ಕಚೇರಿಯಿಂದ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳವನ್ನ ತಲುಪೋದಿಕ್ಕಿದ್ದಾರೆ, ಕೆಲವೇ ನಿಮಿಷಗಳಲ್ಲಿ. ಯಾಕಂತ ಹೇಳಿದ್ರೆ ನಿನ್ನೆಯ ಒಂದು ಕಾರ್ಯಾಚರಣೆಯ ಬಗ್ಗೆ ಕೂಡ ವ್ಯಾಪಕ ಕುತೂಹಲ ಇತ್ತು. ಸೊ ಹಾಗಾಗಿ ಇವತ್ತು ಕೂಡ ಸಾಧ್ಯ ಆದಷ್ಟು ಬೇಗ ಈ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡೋದಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಸಾಕ್ಷಿ ದೂರುದಾರನನ್ನ ಕರೆತಂದಿರುವಂತಹ ವಾಹನ ಕೂಡ SIT ಕಚೇರಿಗೆ ಬಂದಿದ್ದು, ಆ ಬಳಿಕ ಅಲ್ಲಿಂದ ಪೊಲೀಸರ ಜೊತೆಗೆ ಅಥವಾ SITಯ ಜೊತೆಗೆ ಈ ಒಂದು ಸಾಕ್ಷಿ ದೂರುದಾರ ಈ ಒಂದು ಸ್ಥಳಕ್ಕೆ ತೆರಳುವಂತದ್ದು. ಇನ್ನೊಂದು ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ನೇತ್ರಾವತಿ ಸೇತುವೆಯ ಸಮೀಪದ ದೃಶ್ಯಗಳು. ಅಂದ್ರೆ ಇವತ್ತು ಉತ್ಖನನ ನಡೆಯುವಂತಹ ಪ್ರದೇಶ ಏನಿದೆ, ಅಲ್ಲಿಗೆ ತೆರಳುವಂತಹ ಒಂದು ಹಾದಿ ಏನಿದೆ, ನೇತ್ರಾವತಿ ಸೇತುವೆ ಸಮೀಪದ ದೃಶ್ಯಗಳನ್ನ ಕೂಡ ನಾವು ಈಗ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಈಗಾಗಲೇ ನಿನ್ನೆ ಯಂತ್ರವನ್ನ ಕರೆಸಿಕೊಂಡಿದ್ರು ಅಗೆಯುವಂತಹ ಕೆಲಸಕ್ಕೆ. ಸೊ ಇವತ್ತು ಕೂಡ ಯಂತ್ರವನ್ನ ಕರೆಸಿಕೊಳ್ಳಲಾಗಿದೆ. ಈಗಾಗಲೇ ಅದು ಸ್ಥಳಕ್ಕೆ ತೆರಳುತ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಲಭಿಸ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಅಧಿಕಾರಿಗಳು ಕಾರ್ಮಿಕರು ಅಂದ್ರೆ ಇಡೀ ತಂಡ ಅಲ್ಲಿಗೆ ತೆರಳಿದಂತಹ ಬಳಿಕ ಆ ಒಂದು ಮೆಷಿನ್ ಅನ್ನ ಕರೆಸಿಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಈಗಾಗಲೇ ನೇತ್ರಾವತಿ ಸೇತುವೆಯ ಸಮೀಪ ಏನು ನಿನ್ನೆ ಆ ಒಂದು ವಾಹನ ಹಿಡಿದು ಹೋಗಿತ್ತು, ಅದೇ ಒಂದು ಹಾದಿಯ ಮೂಲಕ ವಾಹನ ಕೆಳಭಾಗಕ್ಕೆ ಅಂದ್ರೆ ಈ ಒಂದು ಪ್ರದೇಶಕ್ಕೆ ತೆರಳಿದೆ ಅನ್ನುವಂತಹ ಡೀಟೇಲ್ಸ್ ಕೂಡ ಈಗ ಲಭಿಸ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳನ್ನ ಹೊಂದಿರುವಂತಹ ತಂಡ ಆಗಮಿಸೋದಕ್ಕಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೇತ್ರಾವತಿ ಸೇತುವೆ ಸಮೀಪ ಅವರು ತಲುಪೋದಕ್ಕಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಮೊದಲ 3 ದಿನಗಳ ಒಂದು ಕಾರ್ಯಾಚರಣೆ ಏನು ನಡೆಯಿತು ಅಥವಾ ಮೊದಲ 2 ದಿನದ ಒಂದು ಉತ್ಖನನ ಏನು ನಡೆಯಿತು, ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲರೂ ಕೂಡ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂದು ಇಳಿದುಕೊಂಡು ಆ ಬಳಿಕ ಒಳಗಡೆ ಹೋಗಿದ್ರು, ಕಾರ್ಯಾಚರಣೆ ನಡೆಯುವಂತಹ ಸ್ಥಳಕ್ಕೆ ತೆರಳಿದ್ರು. ಆದ್ರೆ ನಿನ್ನೆ ನೇರವಾಗಿ ನೇತ್ರಾವತಿ ಸೇತುವೆ ಸಮೀಪವೇ ಇಳಿದು ಅಲ್ಲಿನ ಒಂದು ಹಾದಿಯ ಮೂಲಕ ಉತ್ಖನನ ನಡೆಯುವಂತಹ ಜಾಗಕ್ಕೆ ತೆರಳಿದ್ರು. ಸೊ ಇವತ್ತು ಪಾಯಿಂಟ್ ನಂಬರ್ 7 ಉತ್ಖನನ ಮೊದಲಿಗೆ ನಡೆಯುತ್ತೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಎಲ್ಲಿ ಇಳಿದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಎಲ್ಲರೂ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆ ಆರಂಭ ಆದಂದಿನಿಂದಲೂ ಕೂಡ ನಿರಂತರವಾಗಿ ನೇತ್ರಾವತಿ ಸ್ನಾನಘಟ್ಟ ಇರಬಹುದು, ನೇತ್ರಾವತಿ ಸೇತುವೆಯ ಸಮೀಪ ಸಾರ್ವಜನಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ದೃಶ್ಯಗಳು ಕಂಡು ಬಂದಿತ್ತು. ಜೊತೆಗೆ ಮಾಧ್ಯಮಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು
ಕಾರ್ಯಾಚರಣೆ ಏನಿದೆ ಇವುಗಳನ್ನ ಒಂದು ಪ್ರಸಾರ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ದೃಶ್ಯಗಳನ್ನ ಚಿತ್ರೀಕರಿಸುವಂತಹ ನಿಟ್ಟಿನಲ್ಲಿ ಬಂದಿರುವಂತದ್ದನ್ನ ನಾವು ಗಮನಿಸಿದ್ವಿ. ಈಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ, ಉಜಿರೆಯನ್ನ ತಲುಪಿದ್ದಾರೆ ಅಧಿಕಾರಿಗಳ ತಂಡ. ಉಜಿರೆಯಿಂದ ತೆರಳುತ್ತಾ ಇದೆ. ಮೊದಲಿಗೆ ಪೊಲೀಸರ ಭದ್ರತಾ ವಾಹನ, ಬಳಿಕ SIT ಅಧಿಕಾರಿಗಳನ್ನ ಹೊಂದಿರುವಂತಹ ವಾಹನ, ಬಳಿಕ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರ ವಾಹನ, ಹೀಗೆ ಎಲ್ಲ ವಾಹನಗಳು ಕಾರ್ಯಾಚರಣೆಗೆ ನಿಯೋಜನೆಗೊಂಡಿರುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಾಹನಗಳು ಈಗ ಉಜಿರೆಯನ್ನ ತಲುಪಿದೆ. ಉಜಿರೆಯಿಂದ ನೇರ ದೃಶ್ಯಗಳಲ್ಲಿ ಸುದ್ದಿಯ ತಂಡ ಈ ಒಂದು ವಾಹನಗಳ ಜೊತೆಗೆ ತೆರಳುತ್ತಾ ಇದೆ. ಈ ಒಂದು ತಂಡದ ಜೊತೆಗೆ ಸಾಕ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಧಿಕಾರಿಗಳ ವಾಹನದ ಮುಂಭಾಗದಲ್ಲಿ ಸುದ್ದಿಯ ತಂಡ, ಸುಬ್ಬಿಯ OB ವ್ಯಾನ್ ಇರುವಂತದ್ದು. ಎಲ್ಲಿಂದ ಕಾರ್ಯಾಚರಣೆಯ ಪ್ರತಿ ಹಂತದ ಡೀಟೇಲ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಹೋಗಿದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಅದೇ ರೀತಿ ಸುದ್ದಿ ಬೆಳ್ತಂಗಡಿ ಚಾನಲ್ ಮುಖ್ಯಸ್ಥರಾದಂತಹ ದಾಮೋದರ ದೊಂಡಲಿ ಅವರು ಕೂಡ ನಿರಂತರವಾಗಿ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ನಮಗೆ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಿರಂತರವಾಗಿ ಅಪ್ಡೇಟ್ ಮಾಡುವಂತಹ ಒಂದು ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಸೊ ಇವತ್ತಿನ ಒಂದು ಕಾರ್ಯಾಚರಣೆಯ ಬಗ್ಗೆಗೂ ಕೂಡ ಸಮಗ್ರವಾದ ಮಾಹಿತಿಯನ್ನ ಒದಗಿಸುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನಡೆಯುತ್ತೆ. ಸೊ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಧಿಕಾರಿಗಳ ವಾಹನ ಬರ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸ್ಥಳಕ್ಕೆ ತಲುಪೋದಕ್ಕಿದೆ ಅನ್ನುವಂಥದ್ದು. SIT ತಂಡದಿಂದ ಕಾರ್ಯಾಚರಣೆ ತನಿಖೆ ಮುಂದುವರೆದಿದೆ. ಬೆಳ್ತಂಗಡಿಯಿಂದ ಈಗಾಗಲೇ ಹೊರಟಿದ್ದಾರೆ, ಉಜಿರೆಯನ್ನ ದಾಟಿ ಮುಂದುವರಿತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಸ್ಥಳಕ್ಕೆ ತಲುಪೋದಕ್ಕಿದ್ದಾರೆ. ನೇತ್ರಾವತಿ ಸೇತುವೆ ಸಮೀಪ ಇಳಿದುಕೊಳ್ತಾರಾ, ಅಥವಾ ಸ್ನಾನಘಟ್ಟಕ್ಕೆ ತೆರಳುತ್ತಾರಾ, ಅಥವಾ ಬೇರೆ ಯಾವುದಾದರೂ ಪಾಯಿಂಟ್ ನಲ್ಲಿ ಉತ್ಖನನ ನಡೆಯುತ್ತಾ ಅನ್ನುವಂಥದ್ದು ಇರುವಂತಹ ಕುತೂಹಲ. ಆದ್ರೆ ಸದ್ಯಕ್ಕೆ ಲಭ್ಯ ಇರುವಂತಹ ಡೀಟೇಲ್ಸ್ ಪ್ರಕಾರ ಪಾಯಿಂಟ್ ನಂಬರ್ 7 ನಲ್ಲೇ ಆರ್ಡರ್ ವೈಸ್ ಆಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಫಸ್ಟ್ ಡೇ ಮೊದಲ ಪಾಯಿಂಟ್ ನಲ್ಲಿ ಉತ್ಖನನ ಆಗಿತ್ತು. ಎರಡನೇ ದಿನ 2, 3, 4 ಹಾಗೂ 5ನೇ ಪಾಯಿಂಟ್ ನಲ್ಲಿ ಉತ್ಖನನ ಆಗಿತ್ತು. ಮೊದಲ 2 ದಿನಗಳ ಕಾರ್ಯಾಚರಣೆ ಏನಿತ್ತು ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಬಳಿಕ ನಿನ್ನೆ ಜುಲೈ 31ರಂದು ಪಾಯಿಂಟ್ 6 ನಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಪಾಯಿಂಟ್ 6 ನಲ್ಲಿ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ, ಅಗೆದಂತಹ ಸಂದರ್ಭದಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಜೊತೆಗೆ ಒಂದಷ್ಟು ಅವಶೇಷಗಳು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ. ಬಳಿಕ ಅವುಗಳನ್ನ ಒಂದು ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಅಂದ್ರೆ ಈ ಎಲ್ಲ ದೃಶ್ಯಗಳನ್ನ ಮಾಧ್ಯಮಗಳು ಸೆರೆ ಹಿಡಿತಾ ಇದ್ವು. ಅಂದ್ರೆ ಪಕ್ಕದ ಒಂದಷ್ಟು ಭಾಗಗಳಿಗೆ ತೆರಳಿ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಒಂದು ಪ್ರಯತ್ನಗಳನ್ನ ಮಾಧ್ಯಮಗಳ ಕ್ಯಾಮರಾಗಳು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಕೆಲವೊಂದು ವಿಚಾರಗಳು ಗೌಪ್ಯವಾಗಿ ನಡೆಯಬೇಕಿದ್ದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಪರದೆಯ ವ್ಯವಸ್ಥೆಯನ್ನ ಮಾಡಿ ಒಂದಷ್ಟು ಹೊರಭಾಗಕ್ಕೆ ಯಾವುದೇ ರೀತಿಯ ಅಲ್ಲಿಯ ಒಂದು ಪ್ರಕ್ರಿಯೆಗಳು ಕಾಣದಂತೆ ವ್ಯವಸ್ಥೆಗಳನ್ನ ಮಾಡಿ ಈ ಒಂದು ಮುಂದಿನ ಹಂತದ ಪ್ರಕ್ರಿಯೆಗಳನ್ನ ನೆರವೇರಿಸಿದ್ರು. ಆಲ್ಮೋಸ್ಟ್ 7:15 ಕೂಡ ಮುಂದುವರೆದಂತಹ ಈ ಒಂದು ಕಾರ್ಯಾಚರಣೆ ಅಥವಾ ಪ್ರಕ್ರಿಯೆಗಳು ಆ ಬಳಿಕವೇ ಅಂದ್ರೆ ಸಂಪೂರ್ಣ ಕತ್ತಲು ಆವರಿಸಿತ್ತು. ಅಧಿಕಾರಿಗಳು, ಸಿಬ್ಬಂದಿಗಳು ಆ ಸ್ಥಳದಿಂದ ಹೊರಟಂತಹ ಸಂದರ್ಭದಲ್ಲಿ ಕಾರ್ಮಿಕರು ಆಲ್ಮೋಸ್ಟ್ 5 ತಮ್ಮ ಕೆಲಸವನ್ನ ಮುಗಿಸಿ ಅಲ್ಲಿಂದ ತೆರಳಿದ್ರು. ತಮ್ಮ ಪರಿಕರಗಳ ಜೊತೆಗೆ ತಾವು ತಂದಿದ್ದ ಸಲಕರಣೆಗಳ ಜೊತೆಗೆ ವಾಪಸ್ಸಾಗಿದ್ರು. ಆದ್ರೆ ಅಧಿಕಾರಿಗಳು, ಸಿಬ್ಬಂದಿಗಳು ಆ ಸ್ಥಳದಿಂದ ಬರುವಾಗ ಬಹಳಷ್ಟು ತಡ ಆಗಿತ್ತು. ಆಲ್ಮೋಸ್ಟ್ 7:45 ಕೂಡ ಆ ಸ್ಥಳದಲ್ಲಿದ್ದು, ಆ ಬಳಿಕ 7:30 ಕೂಡ ಸ್ಥಳದಲ್ಲಿದ್ದು, ಆ ಬಳಿಕ ವಾಪಸ್ಸಾಗಿದ್ರು ಅನ್ನುವಂಥದ್ದನ್ನ ನಾವು ನಿನ್ನೆ ನೇರ ಪ್ರಸಾರದಲ್ಲಿ ನೇರ ದೃಶ್ಯಗಳನ್ನ ಗಮನಿಸಿದ್ದೆವು. ಆ ಬಳಿಕ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿಗೆ ಆಗಮಿಸಿದ್ರು. ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ. ಏನಾಗ್ತಾ ಇದೆ ಇನ್ವೆಸ್ಟಿಗೇಷನ್ ನಲ್ಲಿ ಅನ್ನುವಂತಹ ಒಂದು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ನಿರ್ದೇಶನಗಳನ್ನ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸೊ ಅದೆಲ್ಲದರ ಬಗ್ಗೆ ಕೂಡ ನಾವು ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ನಾವೀಗ ದೃಶ್ಯಗಳಲ್ಲಿ ನೇತ್ರಾವತಿ ಸೇತುವೆ ಸಮೀಪದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಮಿನಿ ಎಕ್ಸ್ಕವೇಟರ್ ಅನ್ನ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಅಂದ್ರೆ ಒಂದಷ್ಟು ಸಮಯವನ್ನ ಉಳಿಸುವಂತಹ ವಿಚಾರಗಳಿರ್ಬೋದು. ಮತ್ತೆ ಈ ಒಂದು SIT
ತೆರಳುತ್ತಾ ಇರುವಂತಹ ಒಂದು ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಅಧಿಕಾರಿಗಳ ತಂಡ, ವಿಶೇಷ ತನಿಖಾ ತಂಡ, ಜೊತೆಗೆ FSL ಇರ್ಬೋದು, ಸೋಕೋ ಇರ್ಬೋದು, ಅದೇ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು, ಅದರ ಜೊತೆಗೆ ಪಂಚಾಯತ್ನವರು ಕೂಡ ಈ ಒಂದು ಪಂಚಾಯತ್ನ ಅಧಿಕಾರಿಗಳು ಕೂಡ ಈ ಒಂದು ಉತ್ಖನನ ನಡೆಯುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿರ್ತಾರೆ. ಸೊ ಹಾಗಾಗಿ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರ್ತಾ ಇರುವಂತಹ ವಾಹನ ಸಾಕ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸ್ಥಳಕ್ಕೆ ತಲುಪೋದಕ್ಕಿದೆ. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ತಂಡ ಆಗಮಿಸ್ತಾ ಇರುವಂಥದ್ದು. ಪ್ರಕ್ರಿಯೆ ಮುಗಿದ ಬಳಿಕ ಕೂಡ ಬೆಳ್ತಂಗಡಿಯವರೆಗೆ ಸಾಕ್ಷಿ ದೂರುದಾರ ಬೆಳ್ತಂಗಡಿಯವರೆಗೆ SIT ಜೊತೆಗೆ ಬರುವಂಥದ್ದು, ಪೊಲೀಸರ ಭದ್ರತೆಯ ಜೊತೆಗೆ ಬರುವಂಥದ್ದು. ಆ ಬಳಿಕ ಸಾಕ್ಷಿ ದೂರುದಾರನನ್ನ ಕರೆತಂದಂತಹ ವಾಹನ ವಕೀಲರ ಜೊತೆಗೆ ಅವರು ಸ್ಥಳದಿಂದ ತೆರಳುವಂಥದ್ದನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ SIT ಕಚೇರಿಗೆ ಸಾಕ್ಷಿ ದೂರುದಾರ ಆಗಮಿಸಿದಂತಹ ಬಳಿಕ ಈ ಎಲ್ಲ ಒಂದು ಪ್ರಕ್ರಿಯೆಗಳು ಚಾಲನೆಯನ್ನ ಪಡೆದುಕೊಳ್ಳುವಂಥದ್ದು. ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದ ಬಳಿಕ ಅಲ್ಲಿಂದ ಬೆಳ್ತಂಗಡಿ SIT ಕಚೇರಿಯಿಂದ ಈ ಒಂದು ಸ್ಥಳದತ್ತ, ಉತ್ಖನನ ನಡೆಯುವಂತಹ ಜಾಗದತ್ತ ಅವರು ಬರುವಂಥದ್ದು. ಸೊ ಇವತ್ತು ಕೂಡ ಅವರು ಬರ್ತಾ ಇದ್ದಾರೆ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಜಾಗವನ್ನು ಅವರು ತಲುಪ್ತಾ ಇದ್ದಾರೆ. ಆಲ್ಮೋಸ್ಟ್ ಬಹಳ ವೇಗದಲ್ಲಿ ವಾಹನಗಳು ಒಂದು ಬೆಳ್ತಂಗಡಿಯಿಂದ ಈ ಒಂದು ಗಮ್ಯಸ್ಥಾನವನ್ನ ತಲುಪೋದಕ್ಕೆ ಮುನ್ನುಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನಿನ್ನೆ ಒಂದಷ್ಟು ಮಳೆಯ ಸಮಸ್ಯೆಗಳು ಕೂಡ ಇತ್ತು. ಆ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ರು. ಜೊತೆಗೆ ಮಳೆಯಿಂದ ರಕ್ಷಣೆಯನ್ನ ಪಡೆಯೋದಿಕ್ಕೆ ಶೀಟನ್ನು ಅಳವಡಿಕೆ ಮಾಡಲಾಗಿತ್ತು. ಮೆಟಲ್ ಶೀಟ್ಗಳನ್ನು ಅಳವಡಿಕೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಮಿಕರನ್ನ ಅಥವಾ ಅದಕ್ಕಾಗಿ ವ್ಯವಸ್ಥೆಯನ್ನ ಮಾಡಿಕೊಂಡು ವಾಹನದ ಮೂಲಕ ಬೇಕಾದಂತಹ ಪರಿಕರಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಅಲ್ಲಿಗೆ ಅಂದರೆ ಸಾಗಾಟ ಮಾಡಿರುವಂಥದ್ದನ್ನು ಕೂಡ ನಾವು ನಿನ್ನೆ ನೇರ ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ವಾಹನಗಳು ತೆರಳುವುದಕ್ಕೆ ಅವಕಾಶಗಳೇ ಇಲ್ಲ. ಸಂಪೂರ್ಣವಾಗಿ ಗಿಡ ಮರಗಳಿಂದ, ಪೊದೆಗಳಿಂದ ಆವೃತ ಆಗಿರುವಂತಹ ಪ್ರದೇಶ. ನೇತ್ರಾವತಿ ಸೇತುವೆಯನ್ನ ತಲುಪಿದ್ದಾರೆ ಈಗಾಗಲೇ ಅಧಿಕಾರಿಗಳ ತಂಡ. ನೋಡ್ತಾ ಇದ್ದೇವೆ, ಇದು ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂಥದ್ದು. ನೇರ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ಅಲ್ಲಿ ಸೇತುವೆಯ ಸಮೀಪ ಬಹಳಷ್ಟು ಮಂದಿ ಜಮಾಯಿಸಿದ್ದಾರೆ, ಮಾಧ್ಯಮಗಳು ಕೂಡ ಜಮಾಯಿಸಿರುವಂಥದ್ದು. ಸೊ ಅಲ್ಲಿ ಈಗ ಸಾಕ್ಷಿ ದೂರುದಾರನ ಜೊತೆಗೆ ಅಧಿಕಾರಿಗಳು ವಾಹನದಿಂದ ಇಳಿಯುವಂಥದ್ದು, ಜೊತೆಗೆ ಆ ತಂಡ ಈಗ ಮುಂದಿನ ಕಾರ್ಯಾಚರಣೆಗೆ ತೆರಳುವಂಥದ್ದನ್ನು ಕೂಡ ನಾವು ಗಮನಿಸೋದಕ್ಕಿದ್ದೇವೆ. ಸೊ ಗಮನಿಸಿದ್ರೆ ಇವತ್ತು ಕೂಡ ಇದೇ ಒಂದು ಜಾಗದಿಂದ ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ತೆರಳುವಂತಹ ಸಾಧ್ಯತೆಗಳು. ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗೋದಿಲ್ಲ, ನೇತ್ರಾವತಿ ಸೇತುವೆಯ ಸಮೀಪವೇ ಇಳಿದು ಅಲ್ಲಿಂದ ಕಾರ್ಯಾಚರಣೆಯ ಜಾಗಕ್ಕೆ, ಅಂದರೆ ಆ ಸುದೆಗಂಡಿ ಎನ್ನುವಂತಹ ಪ್ರದೇಶ ಏನಿದೆ ಸೇತುವೆಯ ಪಕ್ಕ, ಅಲ್ಲಿಂದ ಇಳಿದು ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಸೊ ಈಗಾಗಲೇ ತಲುಪಿದ್ದಾರೆ. ಅಲ್ಲಿ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರುವಂಥದ್ದು, ಜಮಾಯಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೇತ್ರಾವತಿ ಸೇತುವೆ ಸಮೀಪ ನಿನ್ನೆ ಬಹಳಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾಯಿಸಿದ್ರು. ವಾಹನಗಳ ಓಡಾಟಕ್ಕೆ ಕೂಡ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಸಾರ್ವಜನಿಕರನ್ನ ಅಲ್ಲಿ ಭದ್ರತೆಗೆ ಬಂದೋಬಸ್ತನ್ನು ಏರ್ಪಡಿಸಿದಂತಹ ಪೊಲೀಸರು ಅಲ್ಲಿಂದ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳು ಆ ಸೇತುವೆಯ ಬಳಿಯಿಂದಲೇ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ, ಅಂದ್ರೆ ಅಧಿಕಾರಿಗಳು ಸಿಬ್ಬಂದಿಗಳ ಚಲನವಲನಗಳನ್ನ ಒಂದಷ್ಟು ಸೆರೆ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ಮಾಧ್ಯಮಗಳ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು. ಕೇರಳದಿಂದಲೂ ಕೂಡ ಮಾಧ್ಯಮ ಪ್ರತಿನಿಧಿಗಳು ಆಗಮಿಸಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಮಾಧ್ಯಮಗಳ ಪ್ರತಿನಿಧಿಗಳು ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಸೊ ಎಲ್ಲಾ ಮಾಧ್ಯಮಗಳು ಕೂಡ ಈ ಒಂದು ಕಾರ್ಯಾಚರಣೆಯ, ಈ ಒಂದು SIT ತನಿಖೆಯ ವಿಚಾರಗಳನ್ನ ಒಂದು ಈ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸೊ ಈಗ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ, ಸೊ ಇವತ್ತಿನ ಒಟ್ಟು ಬೆಳವಣಿಗೆಗಳು ಜೊತೆಗೆ ನಿನ್ನೆ ಏನೇನಾಯ್ತು, ಒಂದು ಕಾರ್ಯಾಚರಣೆ ಮುಗಿದ ಬಳಿಕದ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ಸುದ್ದಿ ಚಾನೆಲ್ನ ಮುಖ್ಯಸ್ಥರಾದಂತಹ ದಾಮೋದರ ದೊಂಡೋಲಿ ಅವರೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಕಾರ್ಯಾಚರಣೆಗೆ ಈಗಾಗಲೇ ಅಧಿಕಾರಿಗಳು ನೇತ್ರಾವತಿ ಸೇತುವೆ ಪ್ರದೇಶವನ್ನ ತಲುಪಿದ್ದಾರೆ ಅನ್ನುವಂಥದ್ದು. ಸೊ ಇವತ್ತು ಎಲ್ಲಿಂದ ಆರಂಭ ಆಗುತ್ತೆ? ಆಸ್ ಯೂಶುವಲ್ ಆರ್ಡರ್ ವೈಸ್ ಹೋಗ್ತಾರಾ ಅಥವಾ ಏನಾದ್ರೂ ಚೇಂಜಸ್ ಇದೆಯಾ? ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ?
ಇವತ್ತಿದ್ದು 7ನೇ ಪಾಯಿಂಟ್ ನಲ್ಲೇ ಇರುವಂತದ್ದು. 7ನೇ ಪಾಯಿಂಟ್ ನಲ್ಲೇ ಈಗಾಗಲೇ ಉತ್ಖನನ ಕಾರ್ಯ ಆರಂಭ ಆಗುವಂತದ್ದು. ಯಾಕಂತಂದ್ರೆ ಈಗ ಆಗಮಿಸಿರುವಂತಹ ಮುಸುಕುದಾರಿ ಮತ್ತು SIT ಅಧಿಕಾರಿಗಳು ಸ್ಥಳಕ್ಕೆ ತೆರಳುತ್ತಾ ಇರುವಂತದ್ದು. ಸ್ಥಳಕ್ಕೆ ತೆರಳಿ 7ನೇ ಪಾಯಿಂಟ್ ನಲ್ಲಿ ಯಾಕೆ ಅಂತಂದ್ರೆ ಈಗಾಗಲೇ 7ನೇ ಪಾಯಿಂಟ್ ನಲ್ಲಿ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ 7ನೇ ಪಾಯಿಂಟ್ ನಲ್ಲಿ ಈಗಾಗಲೇ ಚಪ್ಪರದ ರೀತಿಯಲ್ಲಿ ಶೀಟ್ ಅನ್ನ ಅಳವಡಿಸಿ ಅಲ್ಲಿ ಮಳೆಗೂ ಕೂಡ ಯಾವುದೇ ರೀತಿಯಂತಹ ತೊಂದರೆ ಆಗದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾರೆ. ಅದರ ಜೊತೆಗೆ 7ನೇ ಪಾಯಿಂಟ್ ನಲ್ಲಿ ನಿನ್ನೆಯೇ ಒಂದು ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಅವರು 7ನೇ ಪಾಯಿಂಟ್ಗೆ ಬಂದಿರುವಂತದ್ದು. ನಿನ್ನೆ ಆ ಪಾಯಿಂಟ್ ಗಳನ್ನ ಮಾಡ್ಕೊಂಡಿದ್ರು. ಯಾಕಂತಂದ್ರೆ 7ನೇ ಪಾಯಿಂಟ್ ನಲ್ಲಿ ಆಗಿರುವಂತಹ ನಿರ್ಧಾರವನ್ನ ನಿನ್ನೆ ಕೂಡ ಮಾಡ್ಕೊಂಡಿರೋದ್ರಿಂದ ಇವತ್ತು 7ನೇ ಪಾಯಿಂಟ್ ನಲ್ಲಿ ಮೊದಲ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿರುವಂತದ್ದು. ನಿನ್ನೆ 6ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆಗಿತ್ತು. ಜೊತೆಗೆ ಇವತ್ತು 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗ್ಲಿಕ್ಕಿದೆ. ಗೌತಮ್, ಈಗಾಗಲೇ ಆ ಒಂದು ಪ್ರತಿ ಒಂದು ಉತ್ಖನನ ಕಾರ್ಯ ಹೇಗಾಗತ್ತೆ, ಯಾವ ರೀತಿಯಾಗಿ ಉತ್ಖನನ ಕಾರ್ಯವನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಮತ್ತು ಸರಿಯಾದಂತ ರೀತಿಯಲ್ಲಿ ವಿಡಿಯೋ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎರಡು ಕ್ಯಾಮರಾವನ್ನ AC ಅವರು ಅಳವಡಿಸುವುದಕ್ಕೆ ಸೂಚನೆ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಓಕೆ, ಈ ಸೂಚನೆಯನ್ನು ನೀಡಿದ್ದಾರೆ. ಯಾಕೆಂತಂದ್ರೆ 7ನೇ ಉತ್ಖನನ ಕಾರ್ಯದಲ್ಲಿ ಬಹಳಷ್ಟು ಈ ಮೊನ್ನೆಯಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ರು ಕೂಡ ಇನ್ನು 2 ಕ್ಯಾಮರಾಗಳಷ್ಟು ಅಗತ್ಯ ಇದೆ ಅನ್ನುವಂತ ಕಾರಣಕ್ಕಾಗಿ 2 ಕ್ಯಾಮರಾದಲ್ಲಿ ಒಂದು ಶೂಟಿಂಗ್ ಅನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ AC ಅವರು ನೀಡಿದ್ದಾರೆ. ಓಕೆ, ಅದರ ಜೊತೆಗೆ ಈಗ ನಿನ್ನೆ ಪತ್ತೆಯಾದಂತಹ ಅವಶೇಷಗಳು ಅಥವಾ ಕುರುಹುಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹರಿದಾಡ್ತಾ ಇದೆ. ಸೊ ಸ್ಪಷ್ಟವಾದ ಮಾಹಿತಿ ಏನಾದ್ರೂ ಇದೆಯಾ? ಅಂದ್ರೆ SIT ಮೂಲಗಳಿಂದ ಏನಾದ್ರೂ ಮಾಹಿತಿ ಬಂದಿದ್ಯಾ? ಎಷ್ಟು ಸಿಕ್ಕಿದೆ, ಏನೆಲ್ಲ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಈಗ ಒಂದು ಕರೆಕ್ಟ್ ಆದ ಡೀಟೇಲ್ಸ್ ಸಿಗ್ತಾ ಇದೆಯಾ ಅನ್ನುವಂಥದ್ದು ದಾಮೋದರ್? ನಿನ್ನೆಯ ಕೆಲವು ಊಹಾಪೋಹಗಳಿಗೆ ಬಹಳಷ್ಟು ಊಹಾಪೋಹಗಳಿದೆ ಹೊರಗಡೆ. ಏನಂತಂದ್ರೆ ಹಿಂಗಂತೆ ಹಂಗಂತೆ ಅಂತ. ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಸ್ಪಷ್ಟವಾಗಿ ಹೇಳೋದಾದ್ರೆ ನಿನ್ನೆ ಕೆಲವು ವಸ್ತುಗಳು ಅಂದ್ರೆ ಕಳೆ ಬರದ ಕೆಲವು ವಸ್ತುಗಳು ಮಾತ್ರ ಸಿಕ್ಕಿರುವಂತಹದ್ದನ್ನ ನಮಗೆ ಬಂದಿರುವಂತಹ ಮಾಹಿತಿ. ಕೆಲವು ವಸ್ತುಗಳು ಸಿಕ್ಕಿರುವಂತದ್ದು. ಅದರಲ್ಲಿ ದೇಹದ ಎಲ್ಲಾ ಭಾಗಗಳ ಒಂದೊಂದು ತುಂಡು ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಆದ್ರೆ ಸಂಪೂರ್ಣವಾಗಿ ಎಲ್ಲ ಭಾಗದ ಅಥವಾ ಸಂಪೂರ್ಣ ಬಾಡಿಯ ಶರೀರ ಅಥವಾ ಸ್ಕೆಲಿಟನ್ ಸಿಕ್ಕಿದೆ ಅನ್ನುವಂಥದ್ದಿಲ್ಲ. ಬದಲಾಗಿ ಕೆಲವು ಸ್ಕೆಲಿಟನ್ಗಳು ಸಿಕ್ಕಿದೆ ಅನ್ನುವಂತಹದ್ದು ಈಗ ನಮಗೆ ಬಂದಿರುವಂತಹ ಮಾಹಿತಿ. ಅದರ ಜೊತೆಗೆ ನಿನ್ನೆಯ ಒಂದು 6ನೇ ಸ್ಥಳದಲ್ಲಿ ಸ್ಕೆಲಿಟನ್ ಸಿಕ್ಕಿರೋದ್ರಿಂದ ನಿನ್ನೆ ತಡವಾಗ್ಲಿಕ್ಕೆ ಕಾರಣ. ಯಾಕೆಂತಂದ್ರೆ ನಿನ್ನೆಯ ಸ್ಥಳ ಏನಿದೆ ಅದು ಕಂದಾಯ ಇಲಾಖೆಗೆ ಸೇರುವಂತಹ ಪರಂಬೋಕು ಜಾಗ. ಕಂದಾಯ ಇಲಾಖೆಗೆ ಸೇರುವಂತಹ ಪರಂಬೋಕು ಜಾಗ ಆಗಿರೋದ್ರಿಂದ ಅಲ್ಲಿ JCB ಯನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು ಅನ್ನುವಂಥದ್ದು. ಇವತ್ತು 7ನೇ ಸ್ಥಳವೂ ಕೂಡ ಅದೇ ರೀತಿಯಾಗಿ ಕಂದಾಯ ಇಲಾಖೆಗೆ ಸೇರಿದಂತಹ ಪರಂಬೋಕು ಜಾಗ ಅನ್ನುವಂತಹ ಸೂಚನೆಗಳು ಸಿಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಒಂದು ಸಂಪೂರ್ಣವಾಗಿ ಇವತ್ತು ಕೂಡ JCB ಯ ಬಳಕೆ ಸಾಧ್ಯತೆ ಇದೆ. ಈಗಾಗಲೇ JCB ಯನ್ನ ಕೆಳಗಿಳಿಸಿದ್ದಾರೆ. ಆ 7ನೇ ಏನು ಗುರುತಿದೆ ಆ ಗುರುತಿನತ್ತ JCB ತೆರಳುವಂತಹದ್ದನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಯಾಕೆಂತಂದ್ರೆ JCB ಯನ್ನ ಇವತ್ತು ಕೂಡ ಬಳಕೆ ಮಾಡ್ಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. JCB ಯನ್ನ ಬಳಕೆ ಮಾಡಿಕೊಂಡು ಇವತ್ತಿನ ಕಾರ್ಯಯೋಜನೆಗಳನ್ನ ಮಾಡ್ಲಿಕ್ಕೆ SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಜೊತೆಗೆ ಈಗ ಕಾರ್ಮಿಕರು ಕೂಡ ಸ್ಥಳಕ್ಕೆ ತೆರಳುತ್ತಾ ಇರುವಂತದ್ದು, ಕಾರ್ಮಿಕರು ಸ್ಥಳಕ್ಕೆ ಹೋಗ್ತಾ ಇರುವಂತದ್ದು. ಜೊತೆಗೆ ಕಾರ್ಮಿಕರು ಬೇರೆ ಬೇರೆ ಅಂದ್ರೆ ಜಾರ್ಖಂಡಿನವರು ಇರ್ಬೋದು, ರಾಜಸ್ಥಾನದವರು ಇರ್ಬೋದು, ಗುಜರಾತಿನವರು ಇರ್ಬೋದು, ಎಲ್ಲರೂ ಕೂಡ ಬೇರೆ ರಾಜ್ಯದ ಕಾರ್ಮಿಕರನ್ನ ಸೇರಿಸಿಕೊಂಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಮೊದಲ ದಿನ ಬಂದಂತಹ ಕೆಲವು ಕಾರ್ಮಿಕರು ಗೈರಾಗಿದ್ದಾರೆ. 2ನೇ ದಿನ ಬಂದಂತಹ ಕಾರ್ಮಿಕರು ಕೂಡ ಗೈರಾಗಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ರಾಜ್ಯದ ಕಾರ್ಮಿಕರನ್ನ ಬಳಸಿಕೊಂಡು ಈ ಒಂದು ಆ ಕಾರ್ಮಿಕರನ್ನ ಬಳಸಿಕೊಂಡು ಉತ್ಖನನ ಕಾರ್ಯವನ್ನ ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ
ಈಗಾಗಲೇ ಆ JCB ತೆರಳುತ್ತಾ ಇರುವಂತಹದ್ದಿರ್ಬೋದು, ಆ JCBಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದಿರ್ಬೋದು, 7ನೇ ಗುರುತಿನಲ್ಲಿ ಉತ್ಖನನ ಕಾರ್ಯಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಸೇತುವೆಯ ಕೆಳಭಾಗದಲ್ಲಿರುವಂತಹ 8ನೇ ಗುರುತನ್ನು ಕೂಡ ಇವತ್ತೇ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ. ಯಾಕಂತಂದ್ರೆ ನಿನ್ನೆ ಅಥವಾ ಮೊದಲ ದಿನ ಎರಡೂ ದಿನವೂ ಕೂಡ ಒಂದು ರೀತಿಯಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಮೊದಲ ದಿನ 1ನೇ ಗುರುತಿನಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ DIG ಅನುಚೇತ್ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಏನಾದ್ರೂ ಸಿಕ್ತಾ ಅನ್ನುವಂತ ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡಿತ್ತು. ಆದರೆ ಆವತ್ತು 4 ಅಡಿಯಷ್ಟು ಆಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಆ ಒಂದು ದೂರುದಾರ ಅಥವಾ ಮುಸುಕುದಾರಿ ಅಥವಾ ಅನಾಮಿಕ ಅಂತ ಕರೆಯಲ್ಪಡುವಂತಹ ವ್ಯಕ್ತಿ ಆತ ಇಲ್ಲ ಇಲ್ಲಿ ಇದೆ ಅನ್ನುವಂತಹ ರೀತಿಯಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರೋದ್ರಿಂದ ಆತನಿಗೆ ತೃಪ್ತಿ ಆಗುವ ತನಕ ಆಗಿಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡಂತಹ SIT ಅಧಿಕಾರಿಗಳು ಮೊದಲ ಗುರುತನ್ನ 15 ಅಡಿ ಅಗಲ ಮತ್ತು 8 ಅಡಿಯಷ್ಟು ಆಳವನ್ನ ಅಗದು ಅಲ್ಲಿ ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ಅವತ್ತು ಯಾವುದೇ ಕಳೆಬರಗಳು ಪತ್ತೆಯಾಗಿರ್ಲಿಲ್ಲ. 2, 3, 4, 5 ಈ 4 ಗುರುತುಗಳಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ದು ಬಂದಿರುವಂತಹ ಮಾಹಿತಿ. ಅದರ ಜೊತೆಗೆ ನಿನ್ನೆ ನಡೆದಂತಹ 6ನೇ ಉತ್ಖನನ ಪ್ರದೇಶದಲ್ಲಿ ಆರಂಭದಲ್ಲಿ ಕೆಲವು ಸ್ಕೆಲಿಟಲ್ ಸ್ಟ್ರಕ್ಚರ್ ಸಿಕ್ತು. ಅಂದ್ರೆ ಅಸ್ಥಿಪಂಜರದ ಕೆಲವು ತುಣುಕುಗಳು ಅಥವಾ ತುಂಡುಗಳು ಸಿಕ್ಕಿದಂತಹ ಹಿನ್ನೆಲೆಯಲ್ಲಿ ನಿನ್ನೆಯೂ ಕೂಡ ಮೊದಲ ಗುರುತನ್ನ ಯಾವ ರೀತಿಯಾಗಿ ಅಗದಿದ್ದಾರೋ ಅದೇ ರೀತಿಯಾಗಿ ವಿಸ್ತೃತವಾಗಿ ವಿಸ್ತಾರವಾಗಿ ಅಗೆಯುವಂತಹ ಒಂದು ಕೆಲಸವನ್ನ ನಿನ್ನೆಯೂ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ತಡವಾಯಿತು. ಅದರ ಜೊತೆಗೆ ನಿನ್ನೆ ಸ್ಕೆಲಿಟಲ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಮಹಜರು ಕಾರ್ಯ, ವಿಧಿವಿಜ್ಞಾನ ತಜ್ಞರು ಬಂದಿರುವಂತವರು, ಜೊತೆಗೆ ಅವರೆಲ್ಲ ಯಾವ ಕಾರ್ಯಗಳನ್ನ ಮಾಡ್ಕೊಳ್ಬೇಕು ಅಂತಹ ಕಾರ್ಯಗಳನ್ನ ಮಾಡಿಕೊಂಡ ನಂತರವೇ ಅಲ್ಲಿಂದ ಸ್ಥಳದಿಂದ ತೆರಳಿರೋದ್ರಿಂದ ನಿನ್ನೆಯ ಗುರುತನ್ನ ಸರಿ ಮಾಡುವಂತ ಸಂದರ್ಭದಲ್ಲಿ ಅಥವಾ ನಿನ್ನೆಯ ಗುರುತನ್ನ ಮುಗಿಸುವಂತ ಸಂದರ್ಭದಲ್ಲಿ ಲೇಟ್ ಆಗಿತ್ತು. ಆದ್ರೆ ನಿನ್ನೆಯ ಉತ್ಖನನ ಕಾರ್ಯ ಸರಿಯಾದ ಸಮಯಕ್ಕೆ, ಅಂದ್ರೆ ಎಂದಿನಂತೆ 6 ಗಂಟೆಯ ಸಮಯಕ್ಕೆ ಇರಬಹುದು, 7 ಗಂಟೆಯ ಸಮಯಕ್ಕೆ ಇರಬಹುದು, ಅದು ಮುಗ್ದಿದೆ. ಯಾಕೆಂತಂದ್ರೆ ನಿನ್ನೆ ಕಾರ್ಮಿಕರು ಮೇಲ್ಭಾಗಕ್ಕೆ ಬಂದಾಗ 6 ಗಂಟೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೆ ಅಂದ್ರೆ ಈಗ 7ನೇಯ ಗುರುತು ಇವತ್ತು ಅಗೀಲಿಕ್ಕಿದ್ದಾರೆ. 8ನೇ ಗುರುತು ಸೇತುವೆಯ ಕೆಳಭಾಗದಲ್ಲಿ ಮುಸುಕುದಾರಿ ಅನಾಮಿಕ ತೋರಿಸಿದ್ದಾನೆ ಅನ್ನುವಂತಹದ್ದಿದೆ. ಅಲ್ಲಿ ಈಗಾಗಲೇ ಕ್ರೈಮ್ ಲೈನ್ ಅನ್ನ ಎಳೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ 8ನೇ ಗುರುತನ್ನು ಕೂಡ ಇವತ್ತು ಅಗಿತಾರ ಅನ್ನುವಂತಹದ್ದು ಇನ್ನೂ ಕೂಡ ಡೌಟ್ಫುಲ್ ಇದೆ. ಅದರ ಜೊತೆಗೆ 7ನೇ ಗುರುತು ಇವತ್ತು ಈಗಾಗಲೇ ಅಲ್ಲಿ ಚಪ್ಪರ ಹಾಕಿದ್ದಾರೆ, ಸುತ್ತಲಿಗೆ ಮರೆ ಮಾಚುವಂತಹ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ನಿನ್ನೆ ಕಲ್ಪಿಸಿಕೊಂಡಿದ್ದಾರೆ. ನಿನ್ನೆಯೇ ಶೇಡ್ ನೆಟ್ ಹಾಕಿದ್ದಾರೆ. ಗುರುತು ಹಾಕಿ ಇವತ್ತು ಅದನ್ನ ಅಗಿಲಿಕ್ಕಿದ್ದಾರೆ SIT ಅಧಿಕಾರಿಗಳ ನೇತೃತ್ವದಲ್ಲಿ. ಇದಕ್ಕೆ ನಮ್ಮ AC ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಈ ಕಾರ್ಯ ನಡೀಲಿಕ್ಕಿದೆ. ಓಕೆ, ಅಂದ್ರೆ ಒಂದು ವಿಚಾರವನ್ನ ಇಲ್ಲಿ ನಾವು ಗಮನಿಸಬಹುದು ದಾಮೋದರ್, ಏನಂತ ಹೇಳಿದ್ರೆ ಕಾರ್ಮಿಕರು ಬದಲಾಗ್ತಾ ಇದ್ದಾರೆ. ಅಂದ್ರೆ ಮೊದಲ ದಿನ ಇದ್ದವರು 2ನೇ ದಿನ ಇಲ್ಲ, 2ನೇ ದಿನ ಇದ್ದವರು 3ನೇ ದಿನ ಇಲ್ಲ ಅನ್ನುವಂಥದ್ದು. ಅಂದ್ರೆ ಇದನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿಂದ ಅವರನ್ನ ಬದಲಾಯಿಸಿಕೊಳ್ಳಲಾಗ್ತಾ ಇದೆ ಅಥವಾ ಇದೊಂದು ಅವರ ಒಂದು ಯೋಜನೆಯ ಒಂದು ಭಾಗವಾಗಿ ಇರುವಂತದ್ದು ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆ? ಅದರ ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು ಅವರೇ ಇರುವಂತದ್ದ ಪ್ರತಿದಿನ ಅಥವಾ ಅವರಲ್ಲಿ ಏನೋ ಪಾಳಿಯ ವ್ಯವಸ್ಥೆ ಅಥವಾ ಬದಲಿಯಾಗಿ ಬರುವಂತದ್ದು, ಅವರನ್ನ ಬದಲಾಯಿಸುವಂತಹ ಪ್ರಕ್ರಿಯೆಗಳು ಈ ತರದ್ದೇನಾದ್ರೂ ಅಲ್ಲಿ ನಡೀತಾ ಇದೆಯಾ ಅನ್ನುವಂಥದ್ದು ದಾಮೋದರ್? ಇಲ್ಲ, ಖಂಡಿತವಾಗಿಲ್ಲ. ಈಗ ಸಿಬ್ಬಂದಿಗಳಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಸಿಬ್ಬಂದಿಗಳಲ್ಲಿ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಮುಂದಾಗ್ಲೂ ಇಲ್ಲ. ಅದೇ ಸಿಬ್ಬಂದಿಗಳನ್ನ ಇಟ್ಕೊಂಡಿದ್ದಾರೆ. ಅವರೇ ಇಲ್ಲಿ ಪ್ರತಿನಿತ್ಯವೂ ಕೂಡ ಬರ್ತಾ ಇರುವಂತದ್ದು. ಪ್ರತಿನಿತ್ಯವೂ ಅದೇ ಸಿಬ್ಬಂದಿಗಳ ಜೊತೆಗೆ ಇಂತಹದೊಂದು ಕಾರ್ಯಯೋಜನೆಗಳು ಆಗ್ತಾ ಇರುವಂತದ್ದು. ಆದ್ರೆ ಇನ್ನೊಂದೇನು ಅಂತಂದ್ರೆ ಈಗ ಕಾರ್ಮಿಕರಲ್ಲಿ ಕೆಲವರು ಕೈ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಅವರಿಗೆ ಒಂದು ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಕೂಡ ಹೊಸ್ತು. ಇಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಿರ್ಬೋದು, ಆದ್ರೆ ಇಂತಹ ಒಂದು ಅಧಿಕಾರಿಗಳೆದುರು ಆಗಿರುವಂತದ್ದು ಇರ್ಬೋದು ಅಥವಾ ಅಧಿಕಾರಿಗಳು ಹೇಳದಂತೆ ಆಗಿರುವಂತದ್ದು ಇರ್ಬೋದು. ಇಂಥ ಟೈಮಲ್ಲಿ ಅವರಿಗೂ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅವರು ಒಪ್ಕೊಳ್ಳೋದಂತವ್ರು ಇರ್ಬೋದು. ಅಂದ್ರೆ ಇದು ನಮಗೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲವರು ಮೊದಲ ದಿನ ಬಂದವರು ಕೈ ಕೊಟ್ಟಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕೂಡಲೇ ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ನಿರ್ಧಾರವನ್ನ ಕೈಗೊಂಡು ಅವರ ಇತರ ಕೂಲಿ ಕಾರ್ಮಿಕರು ಏನಿದ್ದಾರೆ, ಅವರಿಗೆ ಪಾರ್ಟ್ ಟೈಮ್ ಬರುವಂತಹ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವರನ್ನ ಕರ್ಕೊಂಡು ಬಂದು ಅದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಗೌತಮ್, ಓಕೆ. ಅದರ ಜೊತೆಗೆ SIT ಚೀಫ್ ಪ್ರಣವ್ ಮೊಹಂತಿ ಅವರು ಕೂಡ ನಿನ್ನೆ ಬೆಳ್ತಂಗಡಿಗೆ ಭೇಟಿಯನ್ನ ಕೊಟ್ಟಿದ್ರು ಎನ್ನುವಂತಹ ಮಾಹಿತಿ. ಜೊತೆಗೆ ಅಧಿಕಾರಿಗಳ ಜೊತೆಗೆ ಈ ಒಂದು ತಂಡದ ಸದಸ್ಯರ ಜೊತೆಗೆ ಒಂದಷ್ಟು ಚರ್ಚೆಯನ್ನ ನಡೆಸಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಇರುವಂತದ್ದು. ಸೊ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಏನಾಗ್ತಾ ಇದೆ ಅನ್ನುವಂಥದ್ದು?
ಇಲ್ಲ, ಈಗಾಗ್ಲೇ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಆತ ತೋರಿಸಿರುವಂತಹ 7ನೇ ಗುರುತಿನಲ್ಲಿಯೇ ಇವತ್ತು ಉತ್ಖನನ ಮಾಡ್ಲಿಕ್ಕಿದ್ದಾರೆ. ಈ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಮೊಹಂತಿ ಅವರು ಇರ್ಬೋದು, ಡಿ ಐ ಜನ್ಚೇತ್ ಅವರು ಕೂಡ ಪಡ್ಕೊಳ್ತಾ ಇದ್ದಾರೆ. ಅವರಿಬ್ರು ಕೂಡ ಡಿ ಐ ಜನ್ಚೇತ್ ಅವರು, ಎಲ್ಲರೂ ಕೂಡ ಇಲ್ಲಿಗೆ ಇವತ್ತು ಸಂಜೆ ಆಗಮಿಸುವಂತ ನಿರೀಕ್ಷೆಗಳಿದಾವೆ. ನಿನ್ನೆಯೂ ಕೂಡ ನಿರೀಕ್ಷೆಗಳಿತ್ತು. ಆದ್ರೆ ಡಿ ಐ ಜಿ ಅನುಚೇತ್ ಅವರು ಮತ್ತು ಮೊಹಂತಿ ಅವರು ನಿನ್ನೆ ಬೆಳ್ತಂಗಡಿಗೆ ಬಂದಿದ್ರು. ಅಲ್ಲೊಂದು ಮೀಟಿಂಗ್ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅಲ್ಲಿಯೇ ಮೀಟಿಂಗ್ ನಡೆಸಿ ಒಳ ಹೋಗಿದ್ದಾರೆ ಅನ್ನುವಂಥದ್ದು. ಓಕೆ ಥ್ಯಾಂಕ್ ಯು ದಾಮೋದರ್. ಅಂದ್ರೆ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಾಚರಣೆ ಕೂಡ ಆರಂಭಗೊಳ್ಳುತ್ತೆ ಅನ್ನುವಂಥದ್ದು. ಅಂದ್ರೆ ಇವತ್ತು ಮೆಷಿನ್ ಅನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಗುತ್ತೆ ಪಾಯಿಂಟ್ ನಂಬರ್ 7 ನಲ್ಲಿ. ಈಗ ಹೌದೌದು, ಇವತ್ತು ಕೂಡ JCB ತೆರಳಿದೆ. ಓಕೆ ಥ್ಯಾಂಕ್ ಯು ದಾಮೋದರ್. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ, ಇದು ನೇತ್ರಾವತಿ ಸೇತುವೆ ಸಮೀಪದಿಂದ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಕ್ಯಾಮೆರಾ ಪರ್ಸನ್ಗಳು ಸೆರೆ ಹಿಡಿತಾ ಇರುವಂತಹ ನೇರ ದೃಶ್ಯಾವಳಿಗಳು. ಈಗಾಗಲೇ ಬಂದಂತಹ ತಂಡ, ಅಧಿಕಾರಿಗಳು, ಸಿಬ್ಬಂದಿಗಳ ತಂಡ ಈಗ ಉತ್ಖನನ ನಡೆಯುವಂತಹ ಸ್ಥಳದತ್ತ ತೆರಳುತ್ತಾ ಇದ್ದಾರೆ. ಅದೇ ಒಂದು ಹಾದಿಯ ಮೂಲಕ ನೇತ್ರಾವತಿ ಸೇತುವೆ ಸಮೀಪದ ಸುದೆಗಂಡಿಯ ಮೂಲಕ ಕೆಳಭಾಗಕ್ಕೆ ಇಳಿದು ಅಲ್ಲಿಂದ ನದಿಯ ಪಕ್ಕದಲ್ಲಿ ನದಿಯ ತೀರದ ಮೂಲಕ ಸಾಗ್ತಾ ಇರುವಂಥದ್ದು. ಅದೇ ಒಂದು ನದಿ ತೀರದಲ್ಲಿರುವಂತಹ ಜಾಗ ಅದು. ಅಂದ್ರೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಪಾಯಿಂಟ್ ನಂಬರ್ 7, ಪಾಯಿಂಟ್ ನಂಬರ್ 6 ಕೂಡ ಅಲ್ಲೇ ಇರುವಂಥದ್ದು. ಪಾಯಿಂಟ್ ನಂಬರ್ 6 ನಲ್ಲಿ ನಿನ್ನೆ ಇಡೀ ದಿನ ಒಂದು ಅಗೆಯುವಂತಹ ಕೆಲಸಗಳಾಯಿತು. ಆ ಬಳಿಕ ಅವಶೇಷಗಳು ಸಿಕ್ಕಂತ ಸಂದರ್ಭ ಬಳಿಕ ಅವುಗಳನ್ನು ಸಂಗ್ರಹಿಸುವಂತಹ ವಿಧಿವಿಧಾನಗಳು ಏನೆಲ್ಲ ಇದೆಯೋ, ಸೈಂಟಿಫಿಕ್ ಆಗಿ ಅದನ್ನು ಸ್ಯಾಂಪಲಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಏನೆಲ್ಲ ಇದೆಯೋ ಅದೆಲ್ಲವನ್ನು ಕೂಡ ಮಾಡುವಂತಹ ಕೆಲಸಗಳಾಯಿತು. ಆ ಬಳಿಕ ಅಲ್ಲಿಂದ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸಗಳನ್ನ ಮುಗಿಸಿ ಸರಿಸುಮಾರು 7 ಗಂಟೆಯ ವೇಳೆಗೆ, 7:30ಯ ವೇಳೆಗೆ ಅಲ್ಲಿಂದ ಆಗಮಿಸಿದ್ರು. ಬಳಿಕ ತೆರಳಿದ್ರು. ಕಾರ್ಯಾಚರಣೆ ಮುಗಿದಿತ್ತು. ಪಾಯಿಂಟ್ ನಂಬರ್ 6 ನ ಒಂದು ಕಾರ್ಯಾಚರಣೆ ಏನಿದೆ ಅದು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಅಂದ್ರೆ ವಾಪಸ್ ಮಣ್ಣು ಹಾಕಿ ಅದನ್ನ ಸೀಲ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆಗಿದೆ. ಸೊ ಹಾಗಾಗಿ ಒಟ್ಟು 6 ಪಾಯಿಂಟ್ಗಳ ಉತ್ಖನನ ಕಾರ್ಯ ಈಗಾಗಲೇ ಪೂರ್ಣಗೊಂಡಿರುವಂಥದ್ದು. ಅಂದ್ರೆ ಮೊದಲ 4 ದಿನಗಳಲ್ಲಿ ಈಗ 6 ಪಾಯಿಂಟ್ಗಳ ಒಂದು ಉತ್ಖನನವನ್ನ ಮುಗಿಸಿಕೊಂಡಿದ್ದಾರೆ SIT. ಅದರ ಜೊತೆಗೆ ಇನ್ನೂ ಉಳಿದಂತಹ ಪಾಯಿಂಟ್ಗಳ ಒಂದು ಉತ್ಖನನ ನಡೆಯಬೇಕಿದೆ. ಸಾಕ್ಷಿ ದೂರುದಾರ ತೋರಿಸಿರುವಂಥದ್ದು 13 ಸ್ಥಳಗಳನ್ನ, ಮಾರ್ಕಿಂಗ್ ಆಗಿರುವಂಥದ್ದು 13 ಸ್ಥಳಗಳು. ಇನ್ನು ಇವುಗಳ ಒಂದು ಉತ್ಖನನದ ಬಳಿಕ ಮುಂದಿನ ಒಂದು ವಿಚಾರಗಳ ಬಗ್ಗೆ ಅಥವಾ ಮುಂದಿನ ಒಂದು ಹಂತದ ತನಿಖೆ ಏನು ಎತ್ತ ಅನ್ನುವಂಥದ್ದನ್ನ SIT ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಈಗ ಮೊದಲಿಗೆ ಆತ ತೋರಿಸಿರುವಂತಹ 13 ಸ್ಥಳಗಳ ಒಂದು ಉತ್ಖನನವನ್ನ ಮಾಡೋದಿಕ್ಕೆ ಮುಂದಾದಂತಹ ತಂಡ ಈ ಬಗ್ಗೆ ಜುಲೈ 29ರಿಂದ ಕಾರ್ಯಪ್ರವೃತ್ತವಾಗಿರುವಂಥದ್ದು. 29ರಂದು ಫಸ್ಟ್ ಪಾಯಿಂಟ್ ನಿಂದ ಕಾರ್ಯಾಚರಣೆ ಆರಂಭವಾಯಿತು. ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿರುವಂತಹ ತೆಂಗಿನ ಮರದ ಪಕ್ಕದಲ್ಲೇ ಇರುವಂತಹ ಜಾಗದಲ್ಲಿ ಉತ್ಖನನವನ್ನ ಆರಂಭ ಮಾಡಿದ್ರು. ಜುಲೈ 29ರಂದು ಮಧ್ಯಾಹ್ನದವರೆಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಯಿತು. ಸರಿಸುಮಾರು 12 ಮಂದಿ ಕಾರ್ಮಿಕರು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು. 3ರಿಂದ 4 ಅಡಿ ಅಗೆದ್ರು. ಯಾವುದೂ ಕೂಡ ಅವಶೇಷಗಳು ಪತ್ತೆಯಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದು ಪಾನ್ ಕಾರ್ಡ್, ಒಂದು ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಲ್ಲಿ ಪತ್ತೆಯಾಯಿತು ಅನ್ನುವಂತಹ ಮಾಹಿತಿಗಳು. ಬಳಿಕ ಮಧ್ಯಾಹ್ನದ ಬಳಿಕ, ಆ ನಡುವೆ ಮಧ್ಯಾಹ್ನ DIG ಅನುಚೇತ್ ಅವರು ಅಲ್ಲಿಗೆ ಭೇಟಿಯನ್ನ ಕೊಟ್ಟರು. ಒಂದಷ್ಟು ಸಮಾಲೋಚನೆಯನ್ನ ನಡೆಸಿದ್ರು. ಆ ಬಳಿಕ ಯಂತ್ರವನ್ನ ಕರೆಸಿಕೊಂಡು, ಎಸ್ಕವೇಟರ್ ಅನ್ನ ಕರೆಸಿಕೊಂಡು ಅಲ್ಲಿ ಅಗೆಯುವಂತಹ ಕೆಲಸಗಳಾಯಿತು. 15 ಅಡಿ ಅಗಲ, 8 ಅಡಿ ಆಳಕ್ಕೆ ಅಗೆದ್ರು. ಯಾವುದೇ ಅವಶೇಷ ಪತ್ತೆಯಾಗಿಲ್ಲ. ಹಾಗಾಗಿ ಆ ಒಂದು ಕಾರ್ಯಾಚರಣೆ ಸ್ಥಗಿತ ಆಯಿತು ಸಂಜೆ ಆಗ್ತಾ ಇದ್ದ ಹಾಗೆ. ಆ ಬಳಿಕ ಮರುದಿನದ ಕಾರ್ಯಾಚರಣೆಯನ್ನ ಜುಲೈ 30ರಂದು ಮಾಡಿರುವಂಥದ್ದು. ಪಾಯಿಂಟ್ ನಂಬರ್ 2ರಿಂದ ಕಾರ್ಯಾಚರಣೆಯನ್ನ ಆರಂಭ ಮಾಡಿದಂತಹ ಅಧಿಕಾರಿಗಳು, ಅಂದ್ರೆ ಫಸ್ಟ್ ಪಾಯಿಂಟ್ನ ಕೆಲವೇ ಮೀಟರ್ ದೂರದಲ್ಲಿದ್ದಂತಹ ಒಂದು ಪಾಯಿಂಟ್ನಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಯಾವುದೇ ಅವಶೇಷ ಪತ್ತೆಯಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್ಗೆ ಹೋದ್ರು. ಪಾಯಿಂಟ್ ನಂಬರ್ 3 ಅಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಸೊ ಆ 2 ಪಾಯಿಂಟ್ಗಳನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಸೀಲ್ ಮಾಡಿದಂತಹ ಬಳಿಕ ಆ ಒಂದು
ಮಧ್ಯಂತರ ಅಂದ್ರೆ ಊಟದ ವಿರಾಮವನ್ನು ಪಡೆದುಕೊಂಡ್ರು. ಸರಿಸುಮಾರು 1 ಗಂಟೆಯ ವಿರಾಮದ ಬಳಿಕ ಮತ್ತೆ ನೆಕ್ಸ್ಟ್ ಪಾಯಿಂಟ್ನತ್ತ ಹೋದ್ರು. ಪಾಯಿಂಟ್ ನಂಬರ್ 4ಗೆ ಹೋಗಿ ಅಲ್ಲಿ ಅಗೆಯುವಂತಹ ಕೆಲಸವನ್ನ ಪ್ರಾರಂಭ ಮಾಡಲಾಯಿತು. ಅಂದ್ರೆ ಅಂದಿನ ದಿನ ಟೋಟಲಿ ಸಂಪೂರ್ಣವಾಗಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡೇ ನಡೆದಂತಹ ಕಾರ್ಯಾಚರಣೆ. ಯಾವುದೇ ರೀತಿಯಲ್ಲೂ ಕೂಡ ಮೆಷಿನ್ಗಳನ್ನ ಬಳಕೆ ಮಾಡಿಕೊಳ್ಳಿಲ್ಲ, ಯಂತ್ರಗಳನ್ನ ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂಥದ್ದು. ಆ ಬಳಿಕ ಪಾಯಿಂಟ್ ನಂಬರ್ 4 ಮತ್ತೆ ಪಾಯಿಂಟ್ ನಂಬರ್ 5 ಎರಡು ಪಾಯಿಂಟ್ಗಳ ಉತ್ಖನನ ಕಾರ್ಯ ಆಯಿತು. ಅಲ್ಲೂ ಕೂಡ ಯಾವುದೇ ಕುರುಹುಗಳು, ಅವಶೇಷಗಳು, ಕಳೆಬರಗಳು ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಅವುಗಳನ್ನು ಕೂಡ ಮಣ್ಣು ಹಾಕಿ ಮುಚ್ಚಿ ಸೀಲ್ ಮಾಡಿದಂತಹ ಬಳಿಕ ಅಂದಿನ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಯಿತು. ಆ ದಿನದ ಕಾರ್ಯಾಚರಣೆಯಲ್ಲಿ ಅಂದ್ರೆ 2ನೇ ದಿನ ಅಗೆಯುವಂತಹ ಎಕ್ಸ್ಹ್ಯೂಮೇಷನ್ ಕಾರ್ಯಾಚರಣೆ ಏನು ನಡೆಯಿತು, ಆವತ್ತಿನ ದಿನ ಸಂಜೆಗೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅದರ ಜೊತೆಗೆ ತಂಡದ ಮತ್ತೋರ್ವ ಪ್ರಮುಖ ಅಧಿಕಾರಿ DIG ಅನುಚೇತ್ ಅವರು ಕೂಡ ಮುಖ್ಯಸ್ಥರಿಗೆ ಸಾಥನ್ನ ಕೊಟ್ಟರು. ಇಬ್ರು ಕೂಡ ಆ ಒಂದು ಕಠಿಣವಾದ ಹಾದಿಯ ಮೂಲಕ ಇಳಿದು ಸಾಗಿ ಆ ಒಂದು ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳಕ್ಕೆ ತೆರಳಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಸೊ ಆ ಬಳಿಕ ಅಂದಿನ ಕಾರ್ಯಾಚರಣೆಯನ್ನು ಕೂಡ ಮುಗಿಸಲಾಗಿತ್ತು. ಈ ನಡುವೆ ವ್ಯಾಪಕ ಚರ್ಚೆಗಳು ಕೂಡ ಆರಂಭ ಆಯಿತು. ಮೊದಲ 5 ಪಾಯಿಂಟ್ನಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ದು ಬಹಳಷ್ಟು ರೀತಿಯಲ್ಲಿ ವಿವಿಧ ಬಗೆಯಲ್ಲಿ ಚರ್ಚೆಗಳಿಗೆ ಒಂದು ಕಾರಣ ಆಯಿತು. ಆ ಬಗ್ಗೆ ಚರ್ಚೆಗಳು ಕೂಡ ನಡೆಯಿತು ಅನ್ನುವಂಥದ್ದು. ಆ ಬಳಿಕ ನಿನ್ನೆ ಅಂದ್ರೆ ಜುಲೈ 31ರಂದು ಪಾಯಿಂಟ್ ನಂಬರ್ 6ನಿಂದ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ನೇತ್ರಾವತಿ ಸೇತುವೆಯ ಸಮೀಪ ಇಳಿದುಕೊಂಡು ಅದೇ ಸುದೆಗಂಡಿಯ ಮೂಲಕ ತೆರಳಿ ಒಂದು ಪಾಯಿಂಟ್ ನಂಬರ್ 6ನಲ್ಲಿ ಉತ್ಖನನವನ್ನು ಆರಂಭ ಮಾಡಿದ್ರು. 2 ರಿಂದ 3 ಅಡಿ ಆಳಕ್ಕೆ ಅಗೆದಂತಹ ಸಂದರ್ಭದಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾಯಿತು. ಆ ಹಿನ್ನೆಲೆಯಲ್ಲಿ ಅಂದ್ರೆ ಇದು ಮೊದಲಿಗೆ ಎಲ್ಲ ಪ್ರದೇಶಗಳು ಮೀಸಲು ಅರಣ್ಯದ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು ಹೇಳಲಾಗ್ತಾ ಇತ್ತು. ಆದರೆ ಈ ಅವಶೇಷಗಳಿರುವಂತಹ ಜಾಗ ಪಾಯಿಂಟ್ ನಂಬರ್ 6 ಮತ್ತೆ 7 ಇರುವಂತಹ ಜಾಗ ಏನಿದೆ ಅದು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿಗಳಿರುವಂಥದ್ದು. ಅಂದ್ರೆ ಕಂದಾಯ ಇಲಾಖೆಗೆ ಸೇರಿದಂತಹ ಜಾಗ. ಹಾಗಾಗಿ ಅಲ್ಲಿ ಯಂತ್ರಗಳನ್ನಂದ್ರೆ ಎಸ್ಕವೇಟರ್ಗಳನ್ನ ಬಳಕೆ ಮಾಡಿಕೊಂಡು ಅಗೆಯೋದಕ್ಕೆ ಸಾಧ್ಯ ಇದೆ. ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಮಾತ್ರ ಈ ಒಂದು ಯಂತ್ರದ ಮೂಲಕ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಅವಕಾಶಗಳಿಲ್ಲದೆ ಇರುವಂಥದ್ದು. ಹಾಗಾಗಿ ಈಗ ನಿನ್ನೆಯ ಪಾಯಿಂಟ್ ಅಂದ್ರೆ ಪಾಯಿಂಟ್ ನಂಬರ್ 6 ಮತ್ತು ಪಾಯಿಂಟ್ ನಂಬರ್ 7 ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ಯಂತ್ರಗಳ ಮೂಲಕ ಒಂದು ಅಗೆಯುವಂತಹ ಪ್ರಕ್ರಿಯೆಯನ್ನ ಮಾಡಿದ್ರು. ಸೊ ಅದೇ ರೀತಿ ಬಳಿಕ ಯಂತ್ರದ ಮೂಲಕ ಅಗೆದಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ಆಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ಮೂಳೆಗಳು ಕೂಡ ಪತ್ತೆಯಾಯಿತು. ಸೊ ಆ ಬಳಿಕ ಅವುಗಳನ್ನ ಅಂದ್ರೆ ಅಗೆಯುವಂತಹ ಕೆಲಸವನ್ನ ನಿಲ್ಲಿಸಿ, ಯಂತ್ರದ ಮೂಲಕ ಅಗೆಯುವಂತಹದ್ದನ್ನ ನಿಲ್ಲಿಸಿ ಮತ್ತೆ ಕಾರ್ಮಿಕರ ಮೂಲಕ ಒಂದಷ್ಟು ಸೂಕ್ಷ್ಮವಾಗಿ ಅಗೆಸುವಂತಹ ಕೆಲಸವನ್ನ ಮಾಡಿದ್ರು. ಬಳಿಕ ಒಂದಷ್ಟು ಅವಶೇಷಗಳು ಪತ್ತೆಯಾದಂತಹ ಬಳಿಕ ಅವುಗಳನ್ನ ಸಂಗ್ರಹಿಸುವಂತಹ ಕೆಲಸ ಸಂಬಂಧಪಟ್ಟ ವಿಭಾಗಗಳು ಮಾಡಬೇಕಾಗುತ್ತೆ. ಫೊರೆನ್ಸಿಕ್ ತಜ್ಞರು ಕೂಡ, ಫೊರೆನ್ಸಿಕ್ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲೇ ಉಪಸ್ಥಿತರಿದ್ದಾರೆ. ಅವರೆಲ್ಲರ ಸಮಕ್ಷಮದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಸೊ ಹಾಗಾಗಿ ಅವರೆಲ್ಲರ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಬಳಿಕ ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯಿತು. ಆ ಬಳಿಕ ಸಂಜೆಯ ವೇಳೆಗೆ 7-7:30 ಸುಮಾರಿಗೆ ತಮ್ಮೆಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಅಲ್ಲಿ ಸಂಗ್ರಹಿಸಿದಂತಹ ಅವಶೇಷಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹ ಮಾಡಿಕೊಂಡು ಅಲ್ಲಿಂದ ಆಗಮಿಸುವಂತಹ ಕೆಲಸವನ್ನ ಮಾಡಿದ್ರು ಅಧಿಕಾರಿಗಳು, ಸಿಬ್ಬಂದಿಗಳು. ಆ ಬಳಿಕ ಒಂದು ಕಾರ್ಯಾಚರಣೆಯನ್ನ ನಿಲ್ಲಿಸಿ ತೆರಳಿರುವಂಥದ್ದು. ಸೊ ಇವತ್ತು ಬೆಳಗ್ಗೆ ಮತ್ತೆ ಕಾರ್ಯಾಚರಣೆ ಆರಂಭಗೊಂಡಿದೆ. 11 ಗಂಟೆ ಸುಮಾರಿಗೆ ಬೆಳ್ತಂಗಡಿ SIT ಕಚೇರಿಯಿಂದ ತೆರಳಿದಂತಹ ಅಧಿಕಾರಿಗಳು ನೇತ್ರಾವತಿ ಸೇತುವೆಯ ಸಮೀಪ ಇಳಿದುಕೊಂಡು ಈಗಾಗಲೇ ಸ್ಥಳದತ್ತ ತೆರಳುತ್ತಾ ಇದ್ದಾರೆ. ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಅಲ್ಲಿಂದ ಬರ್ತಾ ಇರುವಂತಹ ನೇರ ದೃಶ್ಯ. ನೇತ್ರಾವತಿ ಸೇತುವೆ ಸಮೀಪದ ದೃಶ್ಯಗಳನ್ನು ನೀವು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರೆ, ಇನ್ನೊಂದು ವಿಂಡೋದಲ್ಲಿ ನೀವು ಅಲ್ಲಿ ಉತ್ಖನನ ನಡೀತಾ ಇರುವಂತಹ ಜಾಗ, ಅಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿರುವಂತದ್ದನ್ನ ನೀವು ಗಮನಿಸಬಹುದು. ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಸಿರು ಬಣ್ಣದ ಶೇಡ್ ನೆಟ್ ಅನ್ನ ಅಲ್ಲಿ
ಹಾಕಿ ಒಂದು ಒಂದು ರೀತಿ ಮರೆಯ ಒಂದು ವ್ಯವಸ್ಥೆಯನ್ನ ಮಾಡಿರುವಂಥದ್ದು, ತೆರೆಯನ್ನ ಕಟ್ಟಿರುವಂಥದ್ದು. ಅಂದ್ರೆ ಒಳಭಾಗದಲ್ಲಿ ಏನಾಗ್ತಾ ಇದೆ, ಯಾವುದೇ ಚಲನವಲನಗಳು ಹೊರ ಜಗತ್ತಿಗೆ ತಿಳಿಯಬಾರದು ಅನ್ನುವಂಥದ್ದು. ಅಂದ್ರೆ ಒಂದಷ್ಟು ಸೂಕ್ಷ್ಮವಾಗಿ ನಡೆಸಬೇಕಾದಂತಹ ಪ್ರಕ್ರಿಯೆಗಳಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಒಳಭಾಗದ ಚಲನವಲನಗಳು ಅಂದ್ರೆ ಅವಕಾಶಗಳಿಲ್ಲ, ಅವುಗಳನ್ನ ಒಂದು ಅಲ್ಲಿಗೆ ತೆರಳುವುದಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ಅವಕಾಶಗಳಿಲ್ಲ, ನಿರ್ಬಂಧಿತ ಪ್ರದೇಶ. ಸೊ ಹಾಗಾಗಿ ಅಲ್ಲಿ ಒಂದು ಮರೆಯ ವ್ಯವಸ್ಥೆಯನ್ನ ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಈಗ ಪಾಯಿಂಟ್ ನಂಬರ್ 7 ನಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭಗೊಂಡಿದೆ. ಸೊ ಈಗಾಗಲೇ ತೆರಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ನಮಗೆ ಒಂದು ಡೀಟೇಲ್ಸ್ ಲಭಿಸೋದಿಕ್ಕಿದೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ಇರುವಂತಹ ಮಾಹಿತಿಗಳನ್ನ ಕೊಡ್ತಾ ಹೋಗುತ್ತೆ. ಹಂತದ ಡೀಟೇಲ್ಸ್ ಅನ್ನ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಸೊ ಈಗ ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶೇಡ್ ನೆಟ್ ಅನ್ನ ಹಾಕಿರುವಂಥದ್ದು ಅದರ ಆ ಭಾಗದಲ್ಲಿ, ಅಂದ್ರೆ ಶೇಡ್ ನೆಟ್ನ ಆಚೆ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಮಳೆಯಿಂದ ರಕ್ಷಣೆಗೆ ಈ ಒಂದು ಶೀಟ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ನಿನ್ನೆ ಸಂಜೆಯೇ ಶೀಟ್ಗಳನ್ನ ಅಳವಡಿಸುವಂತಹ ಕೆಲಸಗಳಾಗಿತ್ತು. ಕಾರ್ಮಿಕರು ಶೀಟ್ಗಳನ್ನ ಪೈಪ್ಗಳನ್ನ, ಕಬ್ಬಿಣದ ಪೈಪ್ಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೆವು. ಅಂದ್ರೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಪಾಯಿಂಟ್ ನಂಬರ್ 6 ನ ಪಕ್ಕದಲ್ಲೇ ಇದೆ ಈ ಒಂದು ಪಾಯಿಂಟ್ ಅನ್ನುವಂಥದ್ದು ಇರುವಂತಹ ಮಾಹಿತಿ. ಸೊ ಹಾಗಾಗಿ ಒಟ್ಟು ಪ್ರದೇಶಕ್ಕೆ ಒಂದು ಮಳೆಯಿಂದ ರಕ್ಷಣೆ ಪಡೆಯುವಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿ ಆಗಬಾರ್ದು ಮಳೆ, ಅಂದ್ರೆ ಮಳೆ ಸುರಿದಂತಹ ಸಂದರ್ಭದಲ್ಲಿ ಅಗೆಯುವಂತಹ ಹೊಂಡ ಏನಿದೆ ಅದರಲ್ಲಿ ನೀರು ತುಂಬಿಕೊಳ್ಳುವಂತಹ ಸಮಸ್ಯೆಗಳು ಕೂಡ ಇದೆ. ಜೊತೆಗೆ ಪಕ್ಕದಲ್ಲೇ ನೇತ್ರಾವತಿ ನದಿ ಕೂಡ ಹರಿತಾ ಇರೋದ್ರಿಂದ ಎಲ್ಲ ರೀತಿಯ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಶೀಟ್ನ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂಥದ್ದು. ಸೊ ಈಗ ಆ ಶೀಟನ್ನ ಅಳವಡಿಕೆ ಮಾಡಿದಂತಹ ಜಾಗದಲ್ಲಿ ಉತ್ಖನನ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಗಳು ಲಭ್ಯ ಆಗೋದಕ್ಕಿದೆ.
ಉತ್ಖನನ ನಡೆಯುವಂತಹ ಸ್ಥಳದಿಂದ ನೇರ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ದೃಶ್ಯದಲ್ಲಿ ಆ ಸ್ಥಳದತ್ತ ತೆರಳುತ್ತಾ ಇರುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು, ಕಾರ್ಮಿಕರನ್ನ ನಾವು ಗಮನಿಸಿದ್ರೆ, ಇನ್ನೊಂದು ವಿಂಡೋದಲ್ಲಿ ನೇರ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು ಉತ್ಖನನ ನಡೆಯುವಂತಹ ಸ್ಥಳದಿಂದ. ಈಗಾಗಲೇ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಆ ವ್ಯವಸ್ಥೆಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಉತ್ಖನನ ನಡೀತಾ ಇದೆ. ಜೊತೆಗೆ ಶೇಡ್ ನೆಟ್ ಅನ್ನ ಕೂಡ ಅಳವಡಿಕೆ ಮಾಡಿಕೊಂಡು ಅಲ್ಲಿನ ಯಾವುದೇ ಒಂದು ಚಲನವಲನಗಳು ಹೊರ ಕಾಣದಂತೆ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ಸೂಕ್ಷ್ಮವಾಗಿ ನಡೆಯಬೇಕಾದಂತಹ ಕೆಲಸ. ಎಲ್ಲ ಪ್ರಕ್ರಿಯೆಗಳು ರೆಕಾರ್ಡ್ ಆಗ್ತಾ ಇದೆ. ಡಿಜಿಟಲಿಯಾಗಿ ಅವುಗಳನ್ನು ಸಂಗ್ರಹಿಸುವಂತಹ ಕೆಲಸಗಳು ತಂಡದ ಮೂಲಕ ನಡೀತಾ ಇದೆ. ಈವರೆಗೆ ಒಂದು ಕ್ಯಾಮರಾದ ಮೂಲಕ ಅವುಗಳನ್ನು ರೆಕಾರ್ಡ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳು ನಡೀತಾ ಇತ್ತು. ಆದರೆ ಇವತ್ತಿನಿಂದ ಈಗ 2 ಕ್ಯಾಮರಾಗಳನ್ನು ಬಳಕೆ ಮಾಡಿಕೊಳ್ಳೋದಿಕ್ಕೆ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಅನ್ನುವಂತಹ ಒಂದು ಅಪ್ಡೇಟ್ಸ್ ಕೂಡ ಇರುವಂಥದ್ದು. ಅಂದರೆ ಸಂಪೂರ್ಣವಾದ ಚಿತ್ರಣವನ್ನ ಒಂದು ಕ್ಯಾಮರಾದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಇವುಗಳನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸಂಪೂರ್ಣ ಪಾರದರ್ಶಕವಾಗಿ ನಡೆಸುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತಹ ಸಲುವಾಗಿ 2 ಕ್ಯಾಮರಾಗಳ ಮೂಲಕ ಈಗ ಒಟ್ಟು ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಅಲ್ಲಿ ಯಂತ್ರ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿನ ನೇರ ದೃಶ್ಯಗಳನ್ನು ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಒಂದಷ್ಟು ಚಲನವಲನಗಳು ಅಲ್ಲಿ ಕಂಡು ಬರ್ತಾ ಇದೆ. ಒಂದಷ್ಟು ಅಲ್ಲಿನ ಮೂಮೆಂಟ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಇದು ಪಾಯಿಂಟ್ ನಂಬರ್ 7ನಲ್ಲಿ ನಡೀತಾ ಇರುವಂತಹ ಉತ್ಖನನ ಪ್ರಕ್ರಿಯೆ. ಸೊ ಈಗಾಗಲೇ 6 ಪಾಯಿಂಟ್ಗಳನ್ನು ಮುಗಿಸಲಾಗಿದೆ. ಈ ಪೈಕಿ ಪಾಯಿಂಟ್ ನಂಬರ್ 6ನಲ್ಲಿ ಮಾತ್ರ ಒಂದಷ್ಟು ಅವಶೇಷಗಳು, ಮೂಳೆಗಳು ಪತ್ತೆಯಾಗಿದೆ. ಇನ್ನುಳಿದಂತೆ 5 ಪಾಯಿಂಟ್ಗಳಲ್ಲಿ ಏನು ಕೂಡ ಪತ್ತೆಯಾಗಿಲ್ಲ. 2ನೇ ದಿನ 4 ಪಾಯಿಂಟ್ಗಳ ಉತ್ಖನನ ಕಾರ್ಯವನ್ನು ಮುಗಿಸಿತ್ತು SIT. ನಿನ್ನೆಯ ದಿನ ಪಾಯಿಂಟ್ ನಂಬರ್ 6ನಲ್ಲಿ ಕಾರ್ಯಾಚರಣೆಯನ್ನ ಬೆಳಗ್ಗೆ ಆರಂಭ ಮಾಡಿದ್ರು. ಮಧ್ಯಾಹ್ನದ ವೇಳೆಗಾಗಲೇ ಒಂದಷ್ಟು ಅವಶೇಷಗಳು ಪತ್ತೆಯಾದಂತಹ ಮಾಹಿತಿ ಲಭ್ಯ ಆಯಿತು. ಆ ಬಳಿಕ ಯಂತ್ರವನ್ನ ಕರೆಸಿಕೊಂಡು ಅಗೆಯುವಂತಹ ಒಂದು ಕೆಲಸಗಳು ಕೂಡ ಆಯಿತು. ಸಂಜೆಯ ವೇಳೆಗೆ ಅವರ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು, ಅಂದರೆ ಸಿಕ್ಕಂತಹ ವಸ್ತುಗಳನ್ನು ಸಂಗ್ರಹಿಸಿಕೊಂಡು, ಮಹಜರನ್ನು ಮುಗಿಸಿಕೊಂಡು ಅವುಗಳನ್ನು ಸಂಗ್ರಹಿಸುವಂತಹ ಕೆಲಸ ಪೂರ್ಣಗೊಂಡಂತಹ ಬಳಿಕ ಅಗೆದಂತಹ ಪ್ರದೇಶವನ್ನು ಮಣ್ಣು ಹಾಕಿ ಮುಚ್ಚಿ ಅಲ್ಲಿಂದ ವಾಪಸ್ಸಾಗಿರುವಂಥದ್ದು. ಮತ್ತೆ ಇವತ್ತು ಕಾರ್ಯಾಚರಣೆ ಆರಂಭಗೊಂಡಿದೆ. ಬೆಳಗ್ಗೆ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಸೊ ಅದೇ ಒಂದು ಕುತೂಹಲದಿಂದ ಕಾರ್ಯಾಚರಣೆ ಆರಂಭ ಆದ ದಿನದಿಂದಲೂ ಕೂಡ ಅಲ್ಲಿ ನಾವು ಸಾರ್ವಜನಿಕರು ಬಂದು ಸೇರಿರುವಂಥದ್ದನ್ನ ಗಮನಿಸಿದ್ದೆವು. ಅದೇ ರೀತಿ ಇವತ್ತು ಕೂಡ ಒಂದಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾಯಿಸಿದ್ದಾರೆ, ಮಾಧ್ಯಮ ಪ್ರತಿನಿಧಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಈಗ ಕಾರ್ಯಾಚರಣೆ ನಡೆಯುವಂತಹ ಪ್ರದೇಶದ ನೇರ ದೃಶ್ಯಗಳನ್ನು ಈಗ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದೀರಿ.
ಬಹಳಷ್ಟು ಚರ್ಚೆಯಾಗ್ತಾ ಇರುವಂತಹ ಬೆಳವಣಿಗೆ ಇದು. ನೂರಾರು ಹೆಣಗಳನ್ನ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಾನು ಹೂತಿಟ್ಟಿದ್ದೇನೆ ಎನ್ನುವಂಥ ಒಂದು ದೂರುದಾರ ಕೊಟ್ಟಂತಹ ಬಳಿಕ ಆಗಿರುವಂತಹ ಬೆಳವಣಿಗೆಗಳು ಬಹುಶಃ ಇಡೀ ದೇಶವೇ ಇತ್ತ ನೋಡ್ತಾ ಇದೆ. ಈ ಒಂದು ಪ್ರಕರಣದ ಒಂದು ಬೆಳವಣಿಗೆಗಳು ಏನು ಅನ್ನುವಂಥದ್ದನ್ನು ಬಹಳಷ್ಟು ಕುತೂಹಲದಿಂದ ಗಮನಿಸ್ತಾ ಇದೆ ಅನ್ನುವಂಥದ್ದು. ಜುಲೈ 28ರಿಂದ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಒಂದಷ್ಟು ಚಟುವಟಿಕೆಗಳು ನಡೀತಾ ಇರುವಂಥದ್ದು. 28ರಂದು ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗಗಳ 13 ಜಾಗಗಳನ್ನು ತೋರಿಸಿದಂತಹ ಸ್ಥಳಗಳ ಒಂದು ಮಹಜರು ಪ್ರಕ್ರಿಯೆಯನ್ನು SIT ಮುಗಿಸಿರುವಂಥದ್ದು. ಆತನನ್ನು ಕರೆದುಕೊಂಡು ಬಂದು ಆ ಎಲ್ಲ ಕಡೆಗಳಿಗೆ ತೆರಳಿ ಎಲ್ಲ ಒಂದು ಪಾಯಿಂಟ್ಗಳನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಿದರು. ಅವುಗಳಿಗೆ ನಂಬರಿಂಗ್ ಮಾಡುವಂತಹ ಕೆಲಸಗಳು ಕೂಡ ಆಯಿತು. ಪ್ರತಿಯೊಂದು ಪಾಯಿಂಟ್ಗಳನ್ನು ಕೂಡ ಪ್ರತಿಯೊಂದು ಸ್ಥಳಗಳನ್ನು ಕೂಡ ಸಂಖ್ಯೆಗಳ ಆಧಾರದಲ್ಲಿ ಗುರುತಿಸುವಂತಹ ಕೆಲಸವನ್ನು SIT ಮಾಡಿದೆ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 5, ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, ಪಾಯಿಂಟ್ ನಂಬರ್ 8, ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 10, ಪಾಯಿಂಟ್ ನಂಬರ್ 11, ಪಾಯಿಂಟ್ ನಂಬರ್ 12, ಪಾಯಿಂಟ್ ನಂಬರ್ 13 ಹೀಗೆ ಒಟ್ಟು 13 ಪಾಯಿಂಟ್ಗಳನ್ನು ಇಟ್ಟು ಅಲ್ಲಿ ಸಂಖ್ಯೆಗಳ ಫಲಕಗಳನ್ನು ಕೂಡ ಇಟ್ಟು ಅವುಗಳ ಐಡೆಂಟಿಫಿಕೇಶನ್ ಸುಲಭ ಆಗುವ ರೀತಿಯಲ್ಲಿ ಒಂದು ಗುರುತಿಸಿರುವಂಥದ್ದು SIT. ಅದೇ ರೀತಿ ಇವುಗಳ GPS ಫೋಟೋಗಳನ್ನು ಕೂಡ ತೆಗೆದು ಇಡಲಾಗಿದೆ. ಯಾಕಂತ ಹೇಳಿದರೆ ನಿಖರತೆಗೆ ಸ್ಪಷ್ಟತೆಗೆ ಬೇಕಾಗಿ GPS ಫೋಟೋಗಳನ್ನು ಅಲ್ಲಿ ತೆಗೆದು ತೆಗೆದು ಇರಿಸಿರುವಂಥದ್ದು. ಆ ಬಳಿಕ ಅವುಗಳಿಗೆ ರಿಬ್ಬನನ್ನು ಟೇಪನ್ನು ಹಾಕಿ ಅವುಗಳನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳು, ಕ್ರೈಮ್ ಲೈನನ್ನು ಹಾಕುವಂಥ ಕೆಲಸಗಳಾಗಿದೆ. ಅಂದರೆ ಇಡೀ ದಿನವನ್ನು ತೆಗೆದುಕೊಂಡಿದ್ದರೆ ಅಂದರೆ ಇಡೀ ದಿನದ ಒಂದು ಕಾಲಾವಕಾಶ ಬೇಕಾಗಿದೆ ಅಧಿಕಾರಿಗಳಿಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೆ. ಜುಲೈ 28 ಸೋಮವಾರದಂದು ನಡೆದಿರುವಂತಹ ಪ್ರಕ್ರಿಯೆ. ಬೆಳಗ್ಗಿನ ವೇಳೆಗೆ ಆಗಮಿಸಿದಂಥ ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನು ಕೂಡ ತಮ್ಮ ಜೊತೆಗೆ ಕರೆದುಕೊಂಡು ಬಂದಿದ್ದರು. ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಆತನ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ಎಲ್ಲೆಲ್ಲಿ ಏನೇನೆಲ್ಲ ವಿಚಾರಗಳು ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಆತ ಕೊಟ್ಟಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಆತ ಹೇಳಿದಂತಹ ಸ್ಥಳಗಳಿಗೆಲ್ಲ ತೆರಳಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಅವುಗಳನ್ನು ಮಾರ್ಕಿಂಗ್ ಮಾಡುವಂಥ ಕೆಲಸಗಳಾಗಿದೆ. ಈ ಲೊಕೇಶನನ್ನು ಕೂಡ ಡಿಜಿಟಲಿ ಸ್ಟೋರ್ ಮಾಡಿಕೊಂಡಿದ್ದಾರೆ. 13 ಸ್ಥಳಗಳನ್ನು ದೂರುದಾರ ಗುರುತಿಸಿದ್ದು ಇವುಗಳೆಲ್ಲವನ್ನು ಕೂಡ ದಾಖಲು ಮಾಡಿಕೊಂಡು ಜೊತೆಗೆ ಈ ಒಂದು ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಡ್ರೋನ್ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಗರುಡ ಪಡೆ, ವಿಶೇಷ ಕಾರ್ಯಪಡೆ ಅಧಿಕಾರಿಗಳಿಂದ ಭದ್ರತೆಯನ್ನು ಕೂಡ ಅಲ್ಲಿಗೆ ಒದಗಿಸಿರುವಂಥದ್ದು. KSRPಯನ್ನು ಕೂಡ ಈ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿದ್ರು. ಅದರ ಜೊತೆಗೆ ANFನ ಪಹರೆಯನ್ನು ರಾತ್ರಿ ವೇಳೆ ಈ ಗುರುತಿಸಿದಂತಹ ಸ್ಥಳಗಳಿಗೆ ಮಾಡಿರುವಂಥದ್ದು ಕೂಡ ಇರುವಂತಹ ವಿಚಾರಗಳು. ಈಗ ಇನ್ನೊಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ. ದಾಮೋದರ್ ದೊಂಡಲಿ ಅವರು ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನಿದೆ ಮಾಹಿತಿ? ಈಗ ಗೌತಮ್, ಈಗ ನಮಗೆ ಒಂದು ಮಾಹಿತಿ ಬಂದಿರೋ ಪ್ರಕಾರ ಈಗಾಗಲೇ 7ನೇ ಒಂದು ಪ್ರದೇಶದ ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಇದು ಪರಂಬೋಕು ಸ್ಥಳ ಆಗಿದ್ದು ಈ ಪರಂಬೋಕು ಸ್ಥಳದಲ್ಲಿ ಈಗ ಉತ್ಖನನ ಕಾರ್ಯ ಆರಂಭ ಆಗಿರುವಂಥದ್ದು. ಇದಕ್ಕೆ JCB ಬಳಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆರಂಭದಲ್ಲಿ ಕಾರ್ಮಿಕರು ಅಗಿತಾ ಇರುವಂತಹದ್ದು. ಯಾಕಂತಂದ್ರೆ ಒಂದಷ್ಟು ಯಾವುದೇ ಕಳೆಬರ ಸಿಕ್ಕಿದ್ರು ಕೂಡ ಯಾವುದೇ ಡ್ಯಾಮೇಜ್ ಆಗದಂತಹ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಿಕೊಂಡು ಮಾಡ್ಲಾಗ್ತಾ ಇದೆ. ಬಹುತೇಕ ಮೊನ್ನೆಯಿಂದನೂ 1ನೇ ನಂಬರ್ ನಿಂದನೂ ಇಲ್ಲಿಯ ತನಕ ಕೂಡ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಿಕೊಂಡೇ ಮಾಡ್ತಿದ್ದಾರೆ. ಯಾಕಂತಂದ್ರೆ ಅಂತಹ ಎಚ್ಚರಿಕೆ ಅತ್ಯಗತ್ಯ ಮತ್ತು ತನಿಖೆಗೆ ಬಹಳಷ್ಟು ಸಹಕರಿಸುತ್ತೆ ಅಂತಹ ಎಚ್ಚರಿಕೆಗಳು ಅಂತ. ಅದ್ರ ಜೊತೆಗೆ ಅಧಿಕಾರಿಗಳು ಕೂಡ ಅಷ್ಟೇ ಬಹಳಷ್ಟು ಒಂದು ಎಚ್ಚರಿಕೆಯಿಂದ ಪ್ರತಿ ಒಂದು ಪಾಯಿಂಟ್ ಗಳನ್ನು ಕೂಡ ಉತ್ಖನನ ಮಾಡ್ತಾ ಇದ್ದಾರೆ. ಜೊತೆಗೆ FSL ನವರು ನಮ್ಮ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಉತ್ಖನನ ಕಾರ್ಯವನ್ನ ಬಹಳ ಒಂದು ಮುತುವರ್ಜಿಯಿಂದ ಮಾಡ್ತಾ ಇರುವಂತದ್ದು. ಒಂದು ಈಗಾಗಲೇ ನಾವು ಹಿರಿಯ ವಿಧಿವಿಜ್ಞಾನ ತಜ್ಞರ ಆದಂತಹ
ಮಹಾಬಲ್ ಶೆಟ್ಟರನ್ನ ಮಾತನಾಡಿಸಿದಂತ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರನ್ನ ಮಾತನಾಡಿದ ಸಂದರ್ಭದಲ್ಲಿ ಅವರೊಂದಷ್ಟು ವಿಚಾರಗಳನ್ನ ನಮಗೆ ಹೇಳಿದ್ರು. ಓಕೆ. ಪ್ರಮುಖವಾಗಿ ಈಗ ಏನು ಉತ್ಖನನ ನಡೀತಾ ಇದೆ ಅಂತಹ ಪ್ರದೇಶಗಳಲ್ಲಿ ಯಾಕೆ ಅಲ್ಲಿ ಹೂತಿಟ್ಟಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಬಹಳಷ್ಟು ಜನರಲ್ಲಿ ಇತ್ತು. ಅಧಿಕೃತವಾಗಿ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಇದು ಅಧಿಕೃತವಾ ಅನ್ನುವಂಥದ್ದು. ಈಗ ಇವರು ಉತ್ಖನನ ಮಾಡ್ತಾ ಇರೋದು ಅಧಿಕೃತವೋ ಅನಧಿಕೃತವೋ ಅಥವಾ ಆತ ಹೇಳಿದಂತೆ ಆರೋಪವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಅವರು ಹೇಳಿದಂತ ಪ್ರಕಾರ ಅವರು ಈ ಹಿಂದೆ ಈ ಒಂದು ಪೋಸ್ಟ್ ಮಾರ್ಟಮ್ಗೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಧರ್ಮಸ್ಥಳದ ಈ ಸ್ಟೇಷನ್ ಧರ್ಮಸ್ಥಳದ ಸ್ನಾನಘಟ್ಟದ ಸಮೀಪ ಸುಮಾರು 70 ರಿಂದ 80ರಷ್ಟು ಶವಗಳನ್ನ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಅವರು. ಅಂದ್ರೆ ಕನಿಷ್ಠ ಏನು ಅಂತಂದ್ರೆ ಅವರು ಹೇಳ್ತಾ ಇರುವಂತದ್ದು, ಆ ಸ್ಥಳದಲ್ಲಿ ಹೆಣಗಳು ಸಿಕ್ಕಂತ ಸಂದರ್ಭದಲ್ಲಿ ಅವುಗಳನ್ನು ಎತ್ತಲಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಇರ್ತವೆ. ಅವು ಸಂಪೂರ್ಣವಾಗಿ ಕೊಳೆತು ನಾರ್ತಾ ಇರ್ತವೆ. ಅವುಗಳನ್ನ ಎತ್ಕೊಂಡು ಬಂದ್ರೆ ಎತ್ಕೊಂಡು ಬರ್ಲಿಕ್ಕೂ ಆಗುದಿಲ್ಲ. ಎತ್ಕೊಂಡು ಬಂದ್ರೆ ಈಗ ಏನ್ ಎತ್ಕೊಂಡು ಹೋಗ್ತಿದಾರಲ್ಲ ಅಂತದೊಂದ್ 2 ಪೀಸ್ ಎತ್ಕೊಂಡು ಹೋಗ್ಬೇಕಾದಿತ್ತು ಅನ್ನುವಂತ ಪರಿಸ್ಥಿತಿಯಲ್ಲಿ ಇರ್ತವೆ ಅಂತ. ಈ ಹಿನ್ನೆಲೆಯಲ್ಲಿ ಆವಾಗಿನ ಅಧಿಕಾರಿಗಳು ಅಥವಾ ಪೊಲೀಸರು ಸೂಚನೆಯನ್ನು ನೀಡಿದ ಮೇರೆಗೆ ಇವರು ಇಲ್ಲಿ ಪೋಸ್ಟ್ ಮಾರ್ಟಮ್ಗೆ ಈ ಸ್ಥಳಕ್ಕೆ ಬರ್ತಾ ಇದ್ರು. ಅಲ್ಲಿ ಪಂಚರ ಉಪಸ್ಥಿತಿಯಲ್ಲಿ ಅಂದ್ರೆ ಏನು ಪೊಲೀಸ್ ಸ್ಟೇಷನ್ ನ ರೀತಿ ರಿವಾಜುಗಳಿದೆಯೋ ಆ ರೀತಿ ರಿವಾಜುಗಳಂತೆ ಪಂಚರ ಉಪಸ್ಥಿತಿಯಲ್ಲಿ ಇಲ್ಲಿಗೆ ಬಂದು ಒಂದು ಪೋಸ್ಟ್ ಮಾರ್ಟಮ್ ಅನ್ನ ನೆರವೇರಿಸ್ತಾ ಇದ್ರು ಅಂತ. ಅವಾಗ ನಾನೊಂದು ಪ್ರಶ್ನೆ ಮಾಡಿದೆ ಅವರಿಗೆ, ಈಗ ಒಂದು ಬಂಗ್ಲೆಗುಡ್ಡೆ ಅಂತ ಏನ್ ಹೇಳ್ತಾ ಇದಾರೆ, ಅಲ್ಲೊಂದಷ್ಟು ಪ್ರದೇಶಗಳನ್ನ ಗುರುತಿಸಿದ್ದಾರೆ ಅಂತ ಏನ್ ಹೇಳ್ತಾ ಇದಾರೆ, ಆ ಪ್ರದೇಶದಲ್ಲಿ ಕೂಡ ತಾವು ಮಾಡಿದೀರಾ ಅನ್ನುವಂಥದ್ದು. ನಾನು ಸ್ನಾನಘಟ್ಟದ ಸುತ್ತಮುತ್ತ ಒಂದು 70 ರಿಂದ 80ರಷ್ಟು ಒಂದು ಪೋಸ್ಟ್ ಮಾರ್ಟಮ್ ಮಾಡಿರಬಹುದು ಅನ್ನುವಂಥದ್ದನ್ನ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ರು. ಮತ್ತು ಬೇರೆ ರಾಜ್ಯದ ಮಾಧ್ಯಮಗಳಲ್ಲಿಯೂ ಕೂಡ ನಿನ್ನೆಯೂ ಕೂಡ ಮಾತನಾಡಿದ್ದಾರೆ, ಇವತ್ತು ಕೂಡ ಮಾತನಾಡಿದ್ದಾರೆ. ಅವರು ಮಾತನಾಡಿದ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಒಂದಂತೂ ಅಂದ್ರೆ ಒಂದು ಸ್ಪಷ್ಟ ಅಂತಂದ್ರೆ ಇಲ್ಲಿ ಹೀಗೆ ಆಗಿದೆ ಮುಂಚೆ, ಅಂದ್ರೆ ಇಂಥದ್ದು ಆ ಒಂದು ಶವಗಳು ನೇತಾಡ್ತಾ ಇರುವಂತದ್ದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡಂತವೋ ಅಂತದ್ದೆಲ್ಲ ಆದ್ರೆ ಅಲ್ಲಿ ಅಂತಹದೊಂದು ಅವಕಾಶಗಳಿದಾವೆ. ಅಲ್ಲಿ ಅದೇ ಮಾಡ್ಬೇಕಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ರೆ ಬಿಟ್ಟು ಬಿಡ್ಬೇಕು ಅನ್ನುವಂತ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಅಲ್ಲಿಗೆ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಅವುಗಳನ್ನ ಪರೀಕ್ಷೆ ಮಾಡಿರುವಂತದ್ದು ಉದಾಹರಣೆಗಳಿದಾವೆ ಅನ್ನುವಂಥದ್ದು ಅವರು ತಮ್ಮ ಅನುಭವದ ಮೇರೆಗೆ ನಮಗೆ ಹಂಚ್ಕೊಂಡ್ರು. ನಾವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತಂದ್ರೆ, ಅವರು ರಾಜ್ಯದ ಮಾಧ್ಯಮಗಳಲ್ಲಿ ಹೇಳುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನಾನೇ ಧರ್ಮಸ್ಥಳದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಅವ್ರು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು ಅಂತಂದ್ರೆ ಹೇಗೆ ಮಾಡಿದ್ದಾರೆ ಅಂತ ಕೇಳೋಣ ಅಂತ ಹೇಳಿ ನಾವೊಂದು ಅವರಿಗೆ ಕರೆ ಮಾಡಿ ಮಾತನಾಡಿಸಿದ ಸಂದರ್ಭದಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಮಹಾಬಲ್ ಶೆಟ್ಟಿ ಅವರು ಹೇಳೋ ಪ್ರಕಾರ ಇಲ್ಲಿಯ ನೇತ್ರಾವತಿ ಸ್ನಾನಘಟ್ಟದಲ್ಲಿ 70 ರಿಂದ 80 ಅಂತಂದ್ರೆ ಅದು ಗರಿಷ್ಠ ಆಯ್ತು. ಯಾಕಂತಂದ್ರೆ ಅವರ ನಂತರದ ವೈದ್ಯಾಧಿಕಾರಿಗಳು ಬೇರೆ ಬೇರೆ ಇರ್ಬೋದು. ಆದ್ರೆ ಅವರು ತಮ್ಮ ಅನುಭವಗಳನ್ನ ಸುದ್ದಿಯ ಜೊತೆಗೆ ಹಂಚಿಕೊಂಡ್ರು. ಅದಾದ ನಂತರ ಈಗಲೂ ಕೂಡ ಇಲ್ಲಿಯ ಪರಿಸ್ಥಿತಿಯನ್ನ ನಾನು ವಿವರಿಸ್ತಾ ಹೋದ್ರೆ ಗೌತಮ್, ಈಗ ನೇತ್ರಾವತಿ ಸೇತುವೆಯ ಸಮೀಪ ಈಗಾಗಲೇ ಜನ ಸೇರ್ತಾ ಇದ್ದಾರೆ. ಜನರು ಸೇರುವಂತ ಜನರಲ್ಲಿ ಉತ್ಸಾಹ ಇದೆ, ಅದ್ರ ಜೊತೆ ಕುತೂಹಲ ಇದೆ, ಅದರ ಜೊತೆಗೆ ಡೈಲಿ ಬರೋರಿದ್ದಾರೆ. ಅಂದ್ರೆ ಈಗ ನಾನು 5 ದಿವಸದಿಂದ ಗಮನಿಸ್ತಾ ಇದ್ದೇನೆ. ಮೊದಲ ದಿವಸ ಆತನನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಮಹಜರು ಕಾರ್ಯ ನಡೀತಲ್ವಾ, ಆ ಮಹಜರು ಕಾರ್ಯ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ಜನ ಬಂದಂತದ್ದು, ಜನ ಬಂದು ಇಲ್ಲಿ ಮಾತನಾಡಿಸುವಂತದ್ದು, ಜನ ಮಾತನಾಡಿಸಿ ಅವರಿಗೆ ಅವರದ್ದೇ ಆದಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತದ್ದು, ಜನರು ಬೇರೆಯದೇ ರೀತಿಯಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತದ್ದು ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡ್ತಾ ಇರುವಂತದನ್ನ ನಾವು ಮೇಲ್ನೋಟಕ್ಕೆ ನೋಡಿದ್ದೇವೆ. ಆದ್ರೆ ಒಂದಂತೂ ಈಗ ಏನಂತಂದ್ರೆ ಜನರ ಅಭಿಪ್ರಾಯ ಬೇರೆ ಬೇರೆ ರೀತಿಯಾದ ಇರ್ತದೆ. ಅದ್ರ ಜೊತೆಗೆ ಕೆಲವರದು ಪೂರ್ವಾಗ್ರಹ ಪೀಡಿತರ ಅಭಿಪ್ರಾಯಗಳು ಕೂಡ ಇರ್ತವೆ. ಯಾಕೆ ಅಂತಂದ್ರೆ ಒಂದು ಬೇರೆ ಬೇರೆ ಸೈಡಿನ ಪ್ರತಿನಿಧಿಗಳ ರೀತಿಯಲ್ಲಿ ಮಾತನಾಡುವಂತದ್ದು ಇರ್ತದೆ, ಇಂಥದೆಲ್ಲ ಇರ್ತದೆ. ಹಾಗಂತ ಹೇಳ್ಬಿಟ್ಟು ಏನು ನೀವು ಯಾವುದೇ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಸತ್ಯಕ್ಕೆ ಜಯ ಆಗಬೇಕು ಅನ್ನುವಂಥದ್ದು. ಯಾಕಂದ್ರೆ ನಿಜ ಏನಿದೆ ಅದು ಜಯ ಆಗಬೇಕು. ಆ ರೋಚಕತೆ ಅನ್ನುವಂಥದ್ದು ಇದೆ. ಈಗ ಆ ರೋಚಕತೆಗಿಂತ ಹೆಚ್ಚು ಸತ್ಯಕ್ಕೆ ಜಯ ಆಗಬೇಕು ಅನ್ನುವಂಥದ್ದು ಈಗಿನ ಒಂದು ವಾಸ್ತವತೆ. ಆ ಸತ್ಯಕ್ಕೆ ಜಯ ಆದ್ರೆ ಸತ್ಯಕ್ಕೆ ಜಯ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಅದ್ರ ಜೊತೆಗೆ ಈಗ ಇರುವಂತದ್ದು ಇಲ್ಲಿ ಬಹಳಷ್ಟು ಜನ ಆಗಮಿಸಿದ್ದಾರೆ ಗೌತಮ್. ಯಾಕಂತಂದ್ರೆ ಎಲ್ಲರೂ ಕೂಡ ಬಂದಿದ್ದು ಮಾತ್ರ ಅಲ್ಲ, ಬಂದದ್ದು ಇಲ್ಲಿ ಬಂದು ಅವರಷ್ಟಕ್ಕೆ ಆದಂತಹ ರೀತಿಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಂತ ಒಪಿನಿಯನ್ಸ್ ಅನ್ನ ಕ್ರಿಯೇಟ್ ಮಾಡುವಂತದ್ದು, ಎನಲೈಸ್ ಅಂತ ಮಾಡ್ತಿದ್ದಾರೆ. ಅದಕ್ಕೆ ಹೆಸರಷ್ಟೇ ಎನಲೈಸ್,
ಎನಲೈಸ್ ಮಾಡುವಂತ ಒಂದು ಧಾವಂತದಲ್ಲಿ ಅದನ್ನ ಎನಲೈಸ್ ಮಾಡೋ ಬದಲು ಅವರದೇ ಬೇರೆ, ಅಂದ್ರೆ ಈಗ ನಿನ್ನೆ ಕೂಡ ಅಲ್ಲಿ 6ನೇ ಉತ್ಖನನ ಕಾರ್ಯ ನಡೀತಾ ಇತ್ತಲ್ವಾ. ಈ ವೇಳೆ ಮಾಧ್ಯಮದವರು ಅವರಿಗೆ ಸಿಕ್ಕಂತ ಮಾಹಿತಿಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಒಂದು ಚಿಕ್ಕ ಇದು ಸಿಕ್ಕಿದೆ ಅಥವಾ ಒಂದು ಇಂತ ಶವದ ಕೆಲವು ಕಳೆಬರಗಳು ಸಿಕ್ಕಿವೆ ಅನ್ನುವಂತ ಮಾಹಿತಿಗಳೇನಿತ್ತು ಅವುಗಳನ್ನ ಕೊಟ್ರು. ಅವುಗಳನ್ನ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿಯ ಜನರು ಮಾತಾಡುವಂಥದ್ದು, ಇಲ್ಲ ಹಾಗಲ್ಲ, ಅದು ಹಾಗಿಲ್ಲ, ಅದು ಅವರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತಂದ್ರೆ ಅವರಿಗೆ ಏನಾಗಿದೆ ಅಂತಂದ್ರೆ ಅದು ನಾವು ಹೇಳ್ತಾ ಇರೋದು ಸರಿಯೋ ಅಥವಾ ಅವರದ್ದೇ ಸರಿ ಅನ್ನುವಂತ ಧೋರಣೆಯಲ್ಲಿ ಅವರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದೊಂದು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಬಹುಶಃ ಇಲ್ಲಿ ಒಂದು ಈ ಎಲ್ಲ ವಿಚಾರಗಳಿಗೆ ಕಾರಣ ಈಗ SIT ಇಂದ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಮಾಹಿತಿಗಳು ಹೊರಗಡೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಅವರದ್ದೇ ಒಂದು ಹಂತದಲ್ಲಿ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಹಂತದ ಇನ್ವೆಸ್ಟಿಗೇಷನ್ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಒಂದು ಹೇಳುವಂತಹ ವಿಚಾರಗಳಿರ್ಬೋದು. ಅಂದ್ರೆ ಇಲ್ಲಿಗ ಅಫಿಷಿಯಲ್ ಆಗಿ ಯಾವುದೇ ಇನ್ಫಾರ್ಮೇಶನ್ಗಳು ಹೊರಗಡೆ ಬರ್ತಾ ಇಲ್ಲ ಅನ್ನುವಂಥದ್ದು ಇದಕ್ಕೆಲ್ಲ ಕಾರಣಗಳಾಗ್ತಾ ಇದೆಯಾ ಅಂತ ಇಲ್ಲಿ? ಹೌದೌದು, ಅಫಿಷಿಯಲ್ ಆಗಿ ಯಾವ್ದು ಇನ್ಫಾರ್ಮೇಶನ್ ಬರ್ತಾ ಇಲ್ಲ ಅನ್ನುವಂಥದ್ದು ಕಾರಣ ಇರ್ಬೋದು. ಆದ್ರೆ ಒಂದಂತೂ ಸತ್ಯ, ಅಲ್ಲಿ ಬಹಳಷ್ಟು ಕುತೂಹಲದಲ್ಲಿ ಮಾತಾಡುವಂತದ್ದು ಇರ್ಬೋದು, ಅಫಿಷಿಯಲ್ ಆಗಿ ಅವರು ಪೂರ್ತಿ ಆದ ನಂತರ ಒಂದು ಪ್ರೆಸ್ ಮೀಟ್ ಮಾಡುವಂತದ್ದು ಇರ್ಬೋದು. ಎಲ್ಲವೂ ಕೂಡ ಒಂದು ಅಂದ್ರೆ ಅವರವರದ್ದು ಒಂದು ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡುವಂತದ್ದು ಇದು ಮಾಡ್ತಾ ಇರ್ತದೆ. ಇದು ಸಹಜ. ಪ್ರತಿ ಒಂದು ಕೇಸ್ಗಳಲ್ಲಿಯೂ ಸಾರ್ವಜನಿಕರ ಅಭಿಪ್ರಾಯ ಒಂದು ಬೇರೆಯದೇ ಇರ್ತದೆ. ಅದರಲ್ಲಿಯೂ ನಿಜ ಇರಬಹುದು. ಈಗ ಸಾರ್ವಜನಿಕರ ಅಭಿಪ್ರಾಯ ತಳ್ಳಿ ಹಾಕುವಂತದ್ದಲ್ಲ, ಅದರಲ್ಲಿಯೂ ಕೂಡ ನಿಜ ಇರಬಹುದು. ಆದ್ರೆ ಒಂದು ಊಹೆಯನ್ನ ಮಾಡಿಕೊಂಡು ಮಾತಾಡುವಂತದ್ದು ಕೂಡ ಇರ್ತದೆ. ಅಂತದ್ದು ಕೂಡ ನಾವು ನಿನ್ನೆಯಿಂದಲೂ ಕೂಡ ಕಂಡು ಬರ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ಇಲ್ಲಿ ಈಗ ಆಗ್ತಿರುವಂತ ಕೆಲಸ ಕಾರ್ಯಗಳು ನೇರ ಆಗ್ತಾ ಇದೆ. ಅಂದ್ರೆ ಈಗ 7ನೇ ಒಂದು ಪಾಯಿಂಟ್ ಅಲ್ಲಿ ನಡೀತಾ ಇದೆ. 7ನೇ ಪಾಯಿಂಟ್ ಅಲ್ಲಿ ನಡೀತಾ ಇರುವಂತ ಸಂದರ್ಭದಲ್ಲಿ ಅವರು ಶೇಡ್ ನೆಟ್ ಅನ್ನ ಕಟ್ಟಿದ್ದಾರೆ. ಈಗ ನನಗೆ ಆ ಶೇಡ್ ನೆಟ್ ಕಟ್ಟಿದಲ್ಲಿ ಏನು ವಿಶೇಷತೆ ಅನ್ಸೋದಿಲ್ಲ. ಯಾಕಂತಂದ್ರೆ ಈ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿಯೂ ಕೂಡ ಒಂದು ಪ್ರಕರಣ ಇತ್ತೀಚೆಗೆ ಒಂದು ವರ್ಷದಿಂದ ಒಂದು ಪ್ರಕರಣ ನಡೆದಿತ್ತು. ಆ ಪ್ರಕರಣವನ್ನ ನಾವು ನೋಡ್ಕೊಳ್ಳೋದಾದ್ರೆ ದಲಿತ ಚಳವಳಿಗಳ ನಾಯಕ ಡಿ.ಕೈ ಎಂಬವರದು ಸಾವಾಯ್ತು. ಆ ನಂತರ ಆ ಸಾವಿನ ಬಗ್ಗೆ ಒಂದಷ್ಟು ತಗಾದೆಗಳು ಹೇಳ್ತು. ಆ ತಗಾದೆಗಳು ಹೇಳಿದಂತ ಸಂದರ್ಭದಲ್ಲಿ ಅವರು ಆ ಒಂದು ಅವರ ಮೃತದೇಹವನ್ನ ದಫನ್ ಮಾಡಿದ 4ನೇ ದಿನವೋ 5ನೇ ದಿನವೋ ಏನೋ ಮತ್ತೆ ಅದನ್ನ ಹೊರತೆಗೆಯಲಾಯ್ತು. ಹೊರತೆಗೆದು ಅದು ಅಸಹಜ ಸಾವು, ಅದು ಸಹಜ ಸಾವಲ್ಲ ಅನ್ನುವಂತ ಕೂಗು ಬಂದಿರೋದ್ರಿಂದ ಅವರ ಮನೆಯವರು ಅದರ ಬಗ್ಗೆ ಒಂದಷ್ಟು ತಗಾದೆ ತೆಗೆದಿರೋದ್ರಿಂದ ಅವತ್ತು ಅವರ ಶವನ ಮೇಲೆತ್ತುವಂತ ಕೆಲಸ ಆಯ್ತು. ಈ ಸಂದರ್ಭದಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ನಾವು ಮಾಧ್ಯಮಗಳಿಗೆ ಗೆರಾವು ಕೂಡ ಹಾಕಿದ್ದಿದೆ ಅಲ್ಲಿ. ಅಂದ್ರೆ ನೀವು ಬರಬೇಡಿ, ಹತ್ರ ಬರಬೇಡಿ ಅನ್ನುವಂಥದ್ದು. ಅದ್ರ ಜೊತೆಗೆ ಅಲ್ಲಿ ಇಮಿಡಿಯೇಟ್ ಆಗಿ ನಾವು ಅಥವಾ ಮಾಧ್ಯಮದವರಲ್ಲಿ ಹೋಗ್ತಾರೆ ಅನ್ನುವಂತ ಇಲ್ಲದೇ ಇರುವಂತ ಕಾರಣಕ್ಕಾಗಿ ಅಧಿಕಾರಿಗಳು ನೇರ ಮಾಡ್ತಾ ಇದ್ರು. ಆದ್ರೆ ಇಮಿಡಿಯೇಟ್ ಆಗಿ ಮರೆಯನ್ನ ಹಾಕಿ ಪರದೆಯನ್ನ ಬಳಸಿ ಒಳಭಾಗದಲ್ಲಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಒಳಭಾಗದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಂತಹ ಸಂದರ್ಭ ನಿಜಕ್ಕೂ ಇಲ್ಲಿ ಏನು ಅಂತದ್ದು ಅಂದ್ರೆ ಇಲ್ಲಿಯೂ ಕೂಡ ಅದೇ ರೀತಿ ಅಂತ ಒಂದು ಮರೆ ಮಾಚುವಂಥದ್ದು ಅಥವಾ ಅದನ್ನ ಪರದೆ ಹಾಕಿ ಕೆಲಸವನ್ನ ಮಾಡುವಂಥದ್ದು ಮಾಡ್ತಾ ಇದಾರೆ. ಅದ್ರಲ್ಲಿ ವಿಶೇಷತೆ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂತಂದ್ರೆ ಅದು ಕಾರ್ಯವೇ ಹಾಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಒಂದಂತೂ ಏನಂತಂದ್ರೆ ಕುತೂಹಲ ಇದೆ. ಕುತೂಹಲದ ಕೇಂದ್ರ ಬಿಂದು ಸ್ನಾನಘಟ್ಟ ಆಗಿದೆ. ಹಾಗಂತ ಹೇಳಿ ಒಂದು ಪಾರ್ಥಿವ ಶರೀರದ ತುಣುಕುಗಳು ಸಿಕ್ಕಾಗ ಅದು ಇವರದ್ದೇ ಅಂತ ಹೇಳಿ ಮಾತನಾಡುವಂತದ್ದಿರ್ಬೋದು, ಅಥವಾ ಇಂಥದ್ದೇ ಘಟನೆಗೆ ಸಾಕ್ಷಿ, ಇಂಥದ್ದೇ ಘಟನೆ ಆಗಿತ್ತು ಅನ್ನುವಂಥದ್ದನ್ನ ಹೇಳುವಂತದ್ದಿರ್ಬೋದು. ಇವೆಲ್ಲವೂ ಕೂಡ ಈಗ ಬಹಳ ಪ್ರಾಥಮಿಕ. ಅಂದ್ರೆ ಮೊಹಂತಿ ಅವರು ಮೊನ್ನೆ ಬಂದಾಗ ಹೇಳಿದ್ದು ಕೂಡ ಅದೇ ಅಂತ. ಈಗ ಏನು ನಾವು ಮಾತಾಡುವ ಪರಿಸ್ಥಿತಿಲಿಲ್ಲ, ಪ್ರಾಥಮಿಕ ಅಂತ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅನ್ನುವಂತ ಮಾತನ್ನ ಅವರು ಹೇಳಿರುವಂತದ್ದಲ್ಲಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಂತ ಹೇಳಿದ್ದಾರೆ. ಆದ್ರೆ ಈಗ ಉಳಿದಂತೆ ಏನು ಅಂತಂದ್ರೆ ಉತ್ಖನನ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಈ ಎಕ್ಸೈಟ್ಮೆಂಟ್ ಅನ್ನ ತೋರಿಸುತ್ತೆ. ಉತ್ಖನನ ಅಂತ ಹೇಳುವಂತದಾಗ ಒಂದು ರೋಚಕತೆ ಸಿಗ್ತದೆ. ಈ ಹಿನ್ನೆಲೆಯಲ್ಲಿ ಆ ರೋಚಕತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಂತ ಹೇಳಿಕೆಗಳನ್ನ ಹೇಳುವಂತದ್ದು ಇದು ಕೂಡ ಒಂದು ರೀತಿಯಲ್ಲಿ ಆಘಾತ ಅಥವಾ ಒಂದು ರೀತಿಯಲ್ಲಿ ತಪ್ಪಾಗತ್ತೆ. ಬಟ್ ಇದು ನಿಜಕ್ಕೂ ರೋಚಕವಾಗಿ ನಡೀತಾ ಇರಬಹುದು. ಆದ್ರೆ ಇದು ಪ್ರೈಮರಿ ಅಂತೂ ಸತ್ಯ.
ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಂತೂ ಸತ್ಯ ಅಲ್ವಾ? ಈಗ ಅವ್ರು ಹೇಳಿದಾಗ ಇದು ಪ್ರೈಮರಿ ಇನ್ವೆಸ್ಟಿಗೇಷನ್, ಆದ್ರಿಂದ ಪ್ರೈಮರಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದಷ್ಟು ಬೇಗ ಸಾಧ್ಯ ಇಲ್ಲ, ಯಾಕಂತಂದ್ರೆ ನಿನ್ನೆ ಒಂದೇ ಗುಂಡಿಯನ್ನ ತೋಡಿದ್ದು, ಏನಾದ್ರೂ ಸಿಕ್ಕಿದ್ರೆ ಎರಡನೇ ಗುಂಡಿಯನ್ನು ತೋಡ್ಬೋದು ಅಥವಾ 8ನೇ ಗುಂಡಿಯನ್ನು ತೋಡ್ಬೋದು ಅನ್ನುವಂಥದ್ದು. ನೋಡ್ಬೇಕು ಏನಾಗತ್ತೆ ಅಂತ. ಗೌತಮ್, ಈಗ ನಿರಂತರವಾಗಿ ನಾವು ವರದಿಯನ್ನ ಮಾಡುವಂತ ನಿಟ್ಟಲ್ಲಿ ಇಲ್ಲಿ ಬಂದು ನೆಲೆಸಿದ್ದೇವೆ. ಯಾಕಂತಂದ್ರೆ ಇಲ್ಲಿ ಒಂದು ಮಾಧ್ಯಮಗಳು ಕೂಡ ಹಾಗೆ ಒಂದಲ್ಲ ಎರಡಲ್ಲ, ಒಂದು 50ರಿಂದ 70ರಷ್ಟು ಮಾಧ್ಯಮಗಳು, ಅದರಲ್ಲಿ ಕೇರಳದಿಂದಲೇ ಸುಮಾರು ಒಂದು 50-60 ಮಾಧ್ಯಮಗಳು ಇಲ್ಲಿದ್ದಾವೆ. ಬೇರೆ ಬೇರೆ ಮಾಧ್ಯಮಗಳು, ಯೂಟ್ಯೂಬರ್ಸ್ ತುಂಬಾ ಜನ ಇದ್ದಾರೆ, ಅವೆಲ್ಲ ಇದ್ದಾರೆ. ಅದರ ಜೊತೆಗೆ ಇಷ್ಟೆಲ್ಲ ಇರುವಾಗ ಅಲ್ಲಿ ಒಂದು ಸಹಜವಾಗಿ ಒಂದು ರೀತಿಯಾದಂತಹ ಸಂಚಲನ ಉಂಟು ಮಾಡ್ತಾ ಇದೆ. ಹಾಗಂತ ಹೇಳಿ ಅಷ್ಟು ಮಾಧ್ಯಮಗಳಿದ್ದಾವೆ, ಆ ಮಾಧ್ಯಮಗಳು ಸಂಚಲನ ಮೂಡಿಸ್ತಾ ಇದ್ದಾವೆ, ಎಲ್ಲವೂ ಸತ್ಯ. ಆದರೆ ನಾವು ಆ ಮಾಧ್ಯಮಗಳು ಪ್ರಸಾರ ಮಾಡುತ್ತಿರುವಂತ ವರದಿಯನ್ನು ಎಲ್ಲ ಜನ ನೋಡ್ತಾ ಇದ್ದಾರೆ. ಈಗ ನಿನ್ನೆ ಅಷ್ಟೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡಿನ ವಿಷಯ, ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ನ ವಿಷಯ ಬಂದಾಗ ಮೊನ್ನೆ ಆರಂಭ ದಿನದಲ್ಲಿ ಅದು ಸಿಕ್ಕಿದಂತ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ಕಥೆಗಳು ಬಂದಿತ್ತು. ಅದರಲ್ಲಿ ಎಂತೆಂತದೋ ಕಥೆಗಳು ಬಂದಿತ್ತು. ಆ ಕಥೆಗಳು ಬಂದಂತದ್ದು ಬಹಳ ವಿಶೇಷವಾಗಿತ್ತು. ಆ ಕಥೆಗಳು ಅಂದ್ರೆ ಇದು ಹಾಗಲ್ಲ, ಹೀಗೆ ಡೆಬಿಟ್ ಕಾರ್ಡ್ ಅಂದ್ರೆ ಹಾಗೆ, ಆಧಾರ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅದು ಅವ್ರದ್ದು, ಅವ್ರ ಮತ್ತು ವಾಟ್ಸಪ್ ಅಲ್ಲಿ ಒಂದು ದೊಡ್ಡ ಸ್ಕ್ರಿಪ್ಟೇ ಬಂದಿತ್ತು. ಅವರು ಹೀಗೀಗಾಗಿದ್ರು, ಅವ್ರು ಹೀಗೀಗಾಗಿದ್ರು, ಅವ್ರು ಹೀಗ್ ಮಾಡಿದ್ದಾರೆ ಅಂತ ವಾಟ್ಸಪ್ ಗಳಲ್ಲಿ. ಈ ವಾಟ್ಸಪ್ ಯೂನಿವರ್ಸಿಟಿ ಅಂತ ನಾವು ಇದಕ್ಕೆ ಕರಿಬೇಕಾಗ್ತದೆ. ಆದ್ರೆ ಕಡೆಯಲ್ಲಿ ಅಧಿಕಾರಿಗಳು ಹೇಳಿದ್ದೇ ಬೇರೆ ಅಂತ. ಇನ್ವೆಸ್ಟಿಗೇಷನ್ ಮೂಲಕವೇ ಹೊರಗಡೆ ಬರಬೇಕಾಗುತ್ತೆ ಅಥವಾ ಅಧಿಕಾರಿಗಳೇ ಏನಾದ್ರೂ ಸ್ಪಷ್ಟಪಡಿಸಬೇಕು ಅಂತ. ಅದರ ಜೊತೆಗೆ ಈಗ ಈಗಾಗಲೇ ತಾವು ಉಲ್ಲೇಖ ಮಾಡಿದ್ರಿ, ಫೊರೆನ್ಸಿಕ್ ಎಕ್ಸ್ಪರ್ಟ್ ಮೊಹಬಲಿ ಶೆಟ್ಟಿ ಅವರ ಜೊತೆಗೆ ತಾವು ಮಾತನಾಡಿದ್ರಿ. ಅವರೇ ಹೇಳಿದ್ರು ಈ ಭಾಗದಲ್ಲಿ ನಾನು ಅನೇಕ ಶವಗಳ ಒಂದು ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು ಅನ್ನುವಂಥದ್ದು. ಇದು ಯಾವ ಅವಧಿಯಲ್ಲಿ ಅನ್ನುವಂಥದ್ರ ಬಗ್ಗೆ ಏನಾದ್ರು ಈಗ ಅವ್ರು ಕೊಟ್ಟಂತ ಮಾಹಿತಿಯಲ್ಲಿ ಇದೆಯಾ ಅನ್ನುವಂಥದ್ದು, ಅಂದ್ರೆ ಯಾವಾಗಿನಿಂದ ಯಾವಾಗಿನವರೆಗಿನ ಅನ್ನುವಂಥದ್ದು, ಎಷ್ಟು ವರ್ಷಗಳ ಹಿಂದಿನದ್ದು ಅನ್ನುವಂಥದ್ದು ಏನಾದ್ರು ಈಗ ಡೀಟೇಲ್ಸ್ ಕೊಡ್ಬೋದಾ ಅಂತ? ಅವರು 2000ನೇ ಇಸವಿಯ ಸಂದರ್ಭದ ಬಗ್ಗೆ ಮಾತಾಡಿದ್ದು, ಅಂದ್ರೆ 1990 2000 ಈ ಟೈಮ್ ಇದ್ದೇ ಮಾತಾಡಿದ್ದು. ಯಾಕಂದ್ರೆ ಕ್ಲಿಯರ್ ಆಗಿ ಒಂದು ಮಾತನ್ನ ಹೇಳಿದ್ರು, 2000 ಇಸವಿಯ ಸಮಥಿಂಗ್ ನಲ್ಲಿ ಅದು ದಫನ್ ಭೂಮಿ ಆಗಿದ್ದು, ಅದಕ್ಕೆ ಅದರ ಮೊದಲು ದಫನ್ ಭೂಮಿಗಳು ಇರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಆ ಶವಗಳನ್ನ ಆ ಶವಗಳು ಸಿಗ್ತಾ ಇರುವಂತಹ ರೀತಿ ಹಾಗಿತ್ತು. ಅದನ್ನ ಎತ್ಕೊಂಡು ಬಂದು ಪೋಸ್ಟ್ ಮಾರ್ಟಮ್ ಮಾಡೋ ಪರಿಸ್ಥಿತಿ ಅಂತೂ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವೇ ಅಲ್ಲಿಗೆ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಮಹಾಬಲ್ ಶೆಟ್ರು ಹೇಳಿರುವಂತದ್ದು. ಪ್ರಮುಖವಾಗಿ ಅವರು ಮಾತಾಡ್ಬೇಕಂತ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಏನಂತಂದ್ರೆ 2000 ಇಸವಿಯನ್ನ ಉಲ್ಲೇಖ ಮಾಡಿಕೊಂಡು ಅಲ್ಲಿ ದಫನ್ ಭೂಮಿ ಇರ್ಲಿಲ್ಲ, ಅದಕ್ಕಿಂತ ಮೊದಲು ನಾವು ಇಂತಿತ್ತನ್ನ ಮಾಡಿದ್ದೇವೆ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಹೇಗಿರ್ತಾ ಇತ್ತು ಅನ್ನುವಂಥದ್ದನ್ನ ಕೇಳಿದ್ದೇವೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ನಾನು ಯಾರ ಪರವಾಗಿಯೂ ಅಲ್ಲ, ಯಾರ ವಿರುದ್ಧವಾಗಿಯೂ ಅಲ್ಲ. ಒಂದಂತೂ ನಿಜ ಏನಂತಂದ್ರೆ ಅಲ್ಲೆಲ್ಲ ಈಗ ಉತ್ಖನನ ಮಾಡಿದಾಗ ಸಿಗತ್ತೆ, ಸಿಗೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತಂದ್ರೆ ನಾವೇ ಬಹಳಷ್ಟು ಶವಗಳನ್ನ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಅದ್ರ ಜೊತೆಗೆ ಅಷ್ಟು ಮಾಡಿದ ನಂತರ ಇನ್ನೊಂದಿದೆ ಏನಂತಂದ್ರೆ ಅವರು ಹಾಗಂತ ಹೇಳಿ SITಗೆ ಕೊಟ್ಟದ್ದು ಬಹಳ ಉತ್ತಮ ಕಾರ್ಯ ಅಂತಾನು ಕೂಡ ಅವ್ರು ಹೇಳಿದ್ದಾರೆ. ಅಂದ್ರೆ SIT ಕೊಟ್ಟದ್ದು ಒಳ್ಳೇದಾಯ್ತು, ಯಾಕಂತಂದ್ರೆ ಒಂದು ಸತ್ಯ ಅನ್ನೋಂಥದ್ದು ಗೊತ್ತಾಗ್ತದೆ. ಇಲ್ಲದಿದ್ರೆ ಇಂತಹದ್ದೆಲ್ಲ ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮುಂದುವರಿಯುವುದಕ್ಕಿಂತ SIT ಕೊಟ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಬರುತ್ತೆ. ತಾರ್ಕಿಕ ಅಂತ್ಯ ಬರಲೇಬೇಕು ಅನ್ನುವಂಥದ್ದು. ಜೊತೆಗೆ ಯಾರು ಅವರು ಹೇಳಿದಾರೋ ಅಥವಾ ಯಾರು ಅದರ ಬಗ್ಗೆ ಮಾತನಾಡಿದಾರೋ ಅವ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಹಳ ರೋಚಕತೆಯನ್ನ ಪಡ್ಕೊಳ್ತಾ ಇದೆ, ಸೆನ್ಸೇಷನಲ್ ಆಗ್ತಾ ಇದೆ. ಹಾಗಂತ ಹೇಳಿ ಇದು ಸೆನ್ಸೇಷನಲ್ ನ್ಯೂಸ್ ಹೌದು. ಒಂದು ಬುರುಡೆ ಅಥವಾ ಕಳೆಬರ ಸಿಕ್ಕಿದ ಕೂಡಲೇ ಇದು ಅವ್ರದೇ ಇವ್ರದೇ ಅಂತ ಹೇಳುದು ಕೂಡ ಈಗ ಎಂತ ಗೊತ್ತಾ, ಇಲ್ಲಿ ಸಾರ್ವಜನಿಕರು ಕೆಲವರು ಇಲ್ಲಿ ಈಗ ಅವರು ಹೇಳಿರುವಂತಹ ಮಾಹಿತಿ ಈಗ ಅಂದ್ರೆ ಅದನ್ನ ಅಧಿಕೃತವಾಗಿ ಮಾಡಿರುವಂತಹ ಮರಣೋತ್ತರ ಪರೀಕ್ಷೆಗಳು, ಅದಕ್ಕೆಲ್ಲವೂ ಕೂಡ ದಾಖಲೆಗಳಿರುತ್ತೆ. ಜೊತೆಗೆ ಆ ಒಂದು ಸ್ಥಳಗಳ ಬಗ್ಗೆ ಕೂಡ ಮಾಹಿತಿಗಳು ಇರುತ್ತೆ, ಅಂದ್ರೆ ಯಾವ ಸ್ಥಳದಲ್ಲಿ ದಫನ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಈಗ ಅದನ್ನ ಒಂದು ಟ್ಯಾಲಿ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ನಿಜಾಂಶ ಗೊತ್ತಾಗ್ತದೆ. ಆ ನಂತರ ಅವ್ರು ಇನ್ನೊಂದು ಹೇಳಿದ್ರು,
ಏನಂತಂದ್ರೆ ಇನ್ನೊಂದೇನು ಮಾತು ಹೇಳಿದ್ರು ಅಂತಂದ್ರೆ, ನನಗೆ ಈಗ ಅಲ್ಲಿ ದೊಡ್ಡ ದೊಡ್ಡ ಮರ ಬೆಳೆದಿದೆ, ಆ ಕಾಡು ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಬಿಟ್ಟಿದೆ. ಈಗ ನನಗೆ ಅಷ್ಟೊಂದು ಮೆಮೊರಿ ಪವರ್ ಇಲ್ಲ ಸರ್, ಅದನ್ನ ತೋರಿಸುವಷ್ಟು ಅಂತಾನು ಹೇಳಿದಾರೆ ನಮ್ಮ ಹತ್ರ. ಓಕೆ. ಅಂದ್ರೆ ನನಗೆ ಅಷ್ಟು ಮೆಮೊರಿ ಪವರ್ ಇರಲಿಲ್ಲ. ನಾನು ಬಂದೆ, ಮಾಡಿದೆ, ಹೋದೆ. ಅದು ನಾನು ಅಧಿಕೃತವಾಗಿ ಪಂಚರ ಸಮ್ಮುಖದಲ್ಲಿ ಪೊಲೀಸರು ಕರೆದಾಗ ಬಂದ್ ಮಾಡಿರುವಂತದ್ದು. ಇಂಥದನ್ನೆಲ್ಲ ಮಾಡಿದ್ದೇನೆ ಅನ್ನುವಂಥದ್ದನ್ನ ಅವ್ರು ತಿಳಿಸ್ತಾ ಇದ್ದಾರೆ. ಓಕೆ ಓಕೆ ಎಸ್. ಅಂದ್ರೆ ಈಗ ಏನಾದರೂ ಈಗ ಸದ್ಯಕ್ಕೆ ಅಪ್ಡೇಟ್ಸ್ ಇದೆಯಾ? ಯಾಕಂದ್ರೆ ಹೇಳಿದ್ರೆ ಈಗ ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬಂತು ಇವರ ಒಂದು ಉತ್ಖನನ ಆರಂಭಗೊಂಡು. ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಏನಾದರೂ ಚಟುವಟಿಕೆಗಳು ಕಂಡು ಬರ್ತಾ ಇದೆಯಾ ಅಲ್ಲಿ ಅನ್ನುವಂಥದ್ದು ಈಗ? ಇಲ್ಲ ಅಂತದ್ದು ಯಾವುದೇ ಚಟುವಟಿಕೆಗಳು ಕಂಡು ಬಂದಂತದ್ದಿಲ್ಲ. ಇನ್ನು ಬರ್ಬಹುದು ಅನ್ನುವಂತ ನಿರೀಕ್ಷೆಗಳಲ್ಲಿ ನಾವಿದ್ದೇವೆ ಗೌತಮ್. ಓಕೆ, ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಒಂದು ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದು. ಥ್ಯಾಂಕ್ ಯು ದಾಮೋದರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಒಂದಷ್ಟು ವಿಚಾರಗಳ ಬಗ್ಗೆ ಸುದ್ದಿ ಚಾನಲ್ ಮುಖ್ಯಸ್ಥರಾದಂಥ ದಾಮೋದರ್ ದೊಂಡೊಲೆ ಅವರು ಉಲ್ಲೇಖ ಮಾಡಿದಂಥ ವಿಚಾರಗಳು. ಅಂದರೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ, ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಆದರೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು SIT ಒಂದು ಸಮಗ್ರ ತನಿಖೆಯ ಬಳಿಕ ಹೊರಗಡೆ ಬರುತ್ತೆ ಅನ್ನುವಂಥದ್ದು. ಅಂದರೆ ಈಗ ಯಾವುದೇ ಒಂದು ವಸ್ತುಗಳು ಅಥವಾ ಯಾವುದೇ ಕಳೆಬರಗಳು ಸಿಕ್ಕಂಥ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ತನಿಖೆಯನ್ನು ಮಾಡಿದಂಥ ಅಧಿಕಾರಿಗಳ ವರದಿಯಲ್ಲಿ ನಿಜಾಂಶ ಏನು, ಸತ್ಯ ಏನು ಅನ್ನುವಂಥದ್ದು ಅಥವಾ ವಾಸ್ತವ ವಿಚಾರಗಳು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ಯಾವುದೇ ರೀತಿಯಲ್ಲೂ ಕೂಡ ಅಥವಾ ಯಾವುದನ್ನು ಕೂಡ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಎಸ್, ಈಗ ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಅಲ್ಲಿ ಶೀಟ್ನ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅದರ ಅಂದ್ರೆ ಈ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಏನಿದೆ, ಇವತ್ತು ಉತ್ಖನನ ನಡೀತಾ ಇರುವಂತಹ 7th ಪಾಯಿಂಟ್ ನಂಬರ್ 7 ಏನಿದೆ, ಅಲ್ಲಿ ಶೀಟ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ನಡೀತಾ ಇರುವಂತಹ ಕಾರ್ಯಾಚರಣೆ. ಸೊ ಮಳೆಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳೋದಿಕ್ಕೆ ಶೀಟ್ನ ವ್ಯವಸ್ಥೆಯನ್ನ ನಿನ್ನೆ ಮಾಡಿದ್ರು. ಸೊ ಬೇಕಾದಂತಹ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಸೊ ಇದೀಗ ಆ ಪಾಯಿಂಟ್ನಲ್ಲಿ ನಡೀತಾ ಇದೆ, ಅಗೆಯುವಂತಹ ಕೆಲಸಗಳು ನಡೀತಾ ಇದೆ. ಸೊ ಬಹಳಷ್ಟು ಸೂಕ್ಷ್ಮವಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ.
ಚಾನಲ್ ಮುಖ್ಯಸ್ಥ ದಾಮೋದರ ದೊಂಡಲಿ ಅವರು ಮಾತನಾಡ್ತಾ ಹೇಳಿದ್ರು, ಈಗಾಗಲೇ ಫೋರೆನ್ಸಿಕ್ ತಜ್ಞ ಅಂದರೆ ವಿಧಿವಿಜ್ಞಾನ ತಜ್ಞರಾದಂತಹ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರ ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅಂದರೆ ಅವರು ರಾಜ್ಯ ಮಟ್ಟದ ವಾಹಿನಿಗಳಿಗೆ ಕೊಟ್ಟಂತಹ ಒಂದಷ್ಟು ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅವರನ್ನ ಮಾತನಾಡಿಸಿದ್ದಾರೆ ದಾಮೋದರ ದೊಂಡಲಿ ಅವರು. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಮುಖ್ಯವಾಗಿ ಈ ಒಂದು ನೇತ್ರಾವತಿ ಸ್ನಾನಘಟ್ಟ ಪರಿಸರದಲ್ಲಿ ಅಥವಾ ನೇತ್ರಾವತಿ ನದಿಯ ಆಸುಪಾಸಿನಲ್ಲಿ ಒಂದಷ್ಟು ಶವಗಳ ಮರಣೋತ್ತರ ಪರೀಕ್ಷೆಯನ್ನ ನಾನು ನಡೆಸಿದ್ದೇನೆ ಎನ್ನುವಂತಹ ಒಂದು ಮಾಹಿತಿಗಳನ್ನ, ಅಂದ್ರೆ ಸರಿಸುಮಾರು 70-80ರಷ್ಟು ಮೃತದೇಹಗಳ ಒಂದು ಮರಣೋತ್ತರ ಪರೀಕ್ಷೆಯನ್ನ ಪೋಸ್ಟ್ ಮಾರ್ಟಮ್ ಅನ್ನ ನಾನು ಮಾಡಿದ್ದೇನೆ ಎನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಅವರು ಏನೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಈಗ ನಾವು ಕೇಳೋಣ. ಈಗ ಅವರು ದಾಮೋದರ ದೊಂಡೋಲಿ ಅವರು ಮಹಾಬಲೇಶ್ ಶೆಟ್ಟಿ ಅವರ ಜೊತೆಗೆ ಮಾತನಾಡಿರುವಂತಹ ಒಂದು ಆಡಿಯೋ ಇದೆ, ಅದರಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನ ಈಗ ಗಮನಿಸೋಣ ಬನ್ನಿ. ಎಸ್, ಈ ವಿಧಿವಿಜ್ಞಾನ ತನಿಖೆ ಅಂದರೆ ಮತ್ತು ವಿಧಿವಿಜ್ಞಾನದ ತನಿಖೆಯ ಬಗ್ಗೆ ಮತ್ತು ಬಹಳಷ್ಟು ಇಂತಹ ವಿಧಿವಿಜ್ಞಾನ ತನಿಖೆಯಲ್ಲಿ ಭಾಗಿಯಾದಂತಹ ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ಧರ್ಮಸ್ಥಳದ ಘಟನೆಯನ್ನು ತಾವು ನೋಡ್ತಾ ಇದ್ದೀರಿ, ಅಲ್ಲಿ ಈಗಾಗಲೇ FSLನವರು ಎಲ್ಲರೂ ಕೂಡ ಇರುವಂತಹದ್ದು. ಈಗ ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಿ? ಯಾಕೆಂತಂದ್ರೆ ನಾವು ನಿನ್ನೆ ಇನ್ನೊಂದು ಮಾಧ್ಯಮದಲ್ಲಿ ತಾವು ಮಾತನಾಡೋದನ್ನು ಕೇಳಿದೆ ಸರ್. ತಾವು ಬಹಳಷ್ಟು ಒಂದು ಅಲ್ಲಿ ಪೋಸ್ಟ್ ಮಾರ್ಟಮ್ನಲ್ಲಿ ಭಾಗಿಯಾಗಿದ್ದೀರಿ ಅನ್ನುವಂಥದ್ದು ಹೌದಾ ಸರ್? ಅದು ಹೌದೌದು. ಅದು ಹೇಗೆ ಸರ್? ಅಂದ್ರೆ ನಾವು ಅವಾಗ ಬೆಳ್ತಂಗಡಿ ಸರ್ಕಲ್ ಆಗಿತ್ತು. ಬೆಳ್ತಂಗಡಿ ಸರ್ಕಲ್ ಇರುವಾಗ ನಾವು ಒಟ್ಟಿಗೆ ಧರ್ಮಸ್ಥಳ ಭಾಗದ ಸಂಬಂಧಪಟ್ಟ ಸಾಧಾರಣ 70 ಅನ್ಐಡೆಂಟಿಫೈ ಬಾಡಿ ಪೋಸ್ಟ್ ಮಾರ್ಟಮ್ ನಾವು ಮಾಡಿದ್ದೇವೆ. ಅದರಲ್ಲಿ ಸ್ಪಾಟ್ ಆಟೋಪ್ಸಿ ಈ ನಿಮ್ಮ ಧರ್ಮಸ್ಥಳ ಸ್ನಾನಘಟ್ಟದ ಹತ್ರ ಕಾಡು ಮೇಲೆ ಅಲ್ಲಿ ಕೆಲವೊಂದು ಗುಡ್ಡ ಇದೆ, ಒಂದು ಕಲ್ಲಿರೋ ರಾಕ್, ಅದ್ರ ಹತ್ರ ಎಲ್ಲ ಒಂದು 15-20 ಶವ ಪರೀಕ್ಷೆ ಅಲ್ಲಿ, ಅಂದ್ರೆ ತುಂಬಾ ಕೊಳ್ತೋದ ಶವ, ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಗದಿದ್ದ ಶವನ ಅಲ್ಲಿಯೇ ಮಾಡಿ ಅಲ್ಲಿಂದ 10 ಫೀಟ್ ದೂರದಲ್ಲಿ ಅವ್ರು ಉಳಿತಿದ್ರು. ಓಕೆ, ಇದೇ ಜಾಗದಲ್ಲಿ ಆಸ್ಪಾಸ್. ಅಂದ್ರೆ ನಾವೇನು ಈಗ ನೇತ್ರಾವತಿಯ ಬಂಗ್ಲೆಗುಡ್ಡೆ ಅಂತ ಹೇಳ್ತೀವಿ ಅದ್ರ ಅಲ್ಲಿ ಎಲ್ಲ ಕರೆಕ್ಟ್. ಓಕೆ, ಅಂದ್ರೆ ಸರ್ ಯಾವ ಕಾರಣಕ್ಕೆ ಅಲ್ಲೇ ಉಳಿತದ್ದು? ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ? ಅದು 10-15 ದಿವಸ ಆದ ಶವ. ಓಕೆ, ನಿಮಗೆ ನೀವೊಂದು ದಾರಿಯಲ್ಲಿ ನಾಯಿ ಸತ್ತು 5 ದಿವಸದಲ್ಲಿ ಅದ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ಶವ ಅಂತೂ ಅದ್ರ ಹತ್ರ ಅದು ಡಿಸ್ಮ್ಯಾಂಟಲ್ ಆಗ್ತದೆ. ನೀವು ಎತ್ತಿದ್ರೆ ಕೈ ಬೇರೆ ಆಗ್ತದೆ, ಕಾಲು ಬೇರೆ ಆಗ್ತದೆ. ಆ ಶವನ ಅಲ್ಲೇ ಪೋಸ್ಟ್ ಮಾರ್ಟಮ್ ಅಂದ್ರೆ ನಾವು ಖಾಲಿ ಐಡೆಂಟಿಫಿಕೇಶನ್ ಪರ್ಪಸ್ಗೆ ಏನಾದ್ರೂ ಇದೆ ಅಂತ ತಲೆ ಓಪನ್ ಮಾಡಿ ಬಾಡಿ ಓಪನ್ ಮಾಡಿ ನೋಡುದು. ಆದ್ರೆ ವಿಸರ ಕಲೆಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಪ್ಯೂಟ್ರಿಫೈ ಆಗಿರ್ತದೆ. ಅದನ್ನ ಅವ್ರು ಅಲ್ಲಿ ಒಂದು 5-10 ಫೀಟ್ ಆ ಕಡೆ ಅವ್ರು ಹೊಂಡ ತೆಗೆದು ಅಲ್ಲಿ ಹೋಗಿ ಉಳ್ತಿದ್ರು, ಒಂದು 4 ಫೀಟ್ ಗುಂಡಿ ಮಾಡಿ. ಯಾಕಂದ್ರೆ ಆ ಕಡೆಯಲ್ಲಿ ಕಾಡು ಹಂದಿ ಸ್ವಲ್ಪ ಜಾಸ್ತಿ ಇತ್ತಂತ ಕಲ್ಲಿಗಿಲ್ಲ ಹಾಕಿ ಉಳ್ತಿದ್ರು. ಸರ್, ಈಗ ನೀವು ಇವತ್ತು ಆ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಿ, ಯಾವ ಗುಡ್ಡ ಅಂತೆಲ್ಲ ನಿಮಗೆ ಗೊತ್ತಿದೆ ಅಂದ್ರೆ ನೇತ್ರಾವತಿ? ಇಲ್ಲ, ಅದು ಚೇಂಜ್ ಆಗ್ತಿರ್ತದೆ, ಯಾಕಂದ್ರೆ ಅಲ್ಲಿ ಪೋದೆ ಆಗಿದೆಯಲ್ಲ. ನನ್ಗೆ ಅಷ್ಟು ಫೋಟೋಜೆನಿಕ್ ಮೆಮೊರಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಈ ಅನಾಮಿಕ ವ್ಯಕ್ತಿ ಹೇಳಿದಷ್ಟು ಫೋಟೋಜೆನಿಕ್ ಮೆಮೊರಿ ನನಗಿದ್ದಿದ್ರೆ ನಾನು ನೋಬೆಲ್ ಪ್ರಶಸ್ತಿ ತಗೊಳ್ತೀನಿ. ಓಕೆ, ಅಲ್ಲ ಸರ್, ಈಗ ಒಂದು ಈಗ ಅಲ್ಲೆಲ್ಲ ನೀವು ತುಂಬ ಅಂಥದ್ದು ಆಗಿದೆ ಅನ್ನುವಂಥದ್ದನ್ನ ನೀವು ಕೂಡ ಹೇಳ್ತಾ ಇದ್ದೀರಿ. ಅದರ ಜೊತೆಗೆ ಈಗ ಇಲ್ಲೊಂದು ಅಗದಾಗ ಬಾಡಿ ಸಿಕ್ಕೇ ಸಿಗುತ್ತೆ ಅನ್ನೋಂಥ ನಿಮ್ಮ ಅಭಿಪ್ರಾಯವಾಗಾದ್ರೆ? ಅಲ್ಲ, ಸಿಕ್ಲೇ ಅದೇ ಕರೆಕ್ಟ್ ಜಾಗದಲ್ಲಿ ಆಗಿದ್ರೆ ಸಿಕ್ಲೇಬೇಕಲ್ಲ. ಅಲ್ಲಿ ತುಂಬಾ ಬಾಡಿ ಇದೆ, ಅಲ್ಲಿ 1-2 ಅಲ್ಲ. ನಾನೀಗ 2000 ಹೇಳಿದ್ರು, ಇದ್ರ ಅದ್ರ ಮೊದಲು ಸಹ ಅಲ್ಲೇ ಹೋಗಿದ್ರು. ಯಾಕಂದ್ರೆ ಧರ್ಮಸ್ಥಳದಲ್ಲಿ 2000 ಮೊದಲು ದಫನ ಭೂಮಿ ಇರ್ಲಿಲ್ಲ. ಇವರೆಲ್ಲ ಅಲ್ಲಿಯೇ ಕಾಡಲ್ಲಿ ಹೋಗಿದ್ರು. ಮತ್ತೆ ಅಲ್ಲಿ ಹೆಚ್ಚಾಗಿ ಏನಂತ ಹೇಳಿದ್ರೆ, ಇಲ್ಲಿ ಇದು ಶಿವನ ಸ್ಥಾನ ಆದ ಕಾರಣ ಅಲ್ಲಿ ಜನರು ಅಲ್ಲಿ ಕಾಶಿಯಲ್ಲಿ ಹೇಗೆ 2000 ಜನ ಸಾಯ್ತಾ ಇದ್ದಾರೆ ವರ್ಷಕ್ಕೆ. ಇದು ನಮ್ಮಲ್ಲಿ ಇದರ ಶಿವನ ಪಾದದ ಹತ್ರ ಸತ್ತರೆ ನಮ್ಗೇನೋ ಸ್ವರ್ಗ ಸಿಗ್ತದೆ, ಮುಕ್ತಿ ಸಿಗ್ತದೆ ಅಂತ ಕೆಲವರು ಜೀವನದಲ್ಲಿ ಜಿಗುಪ್ಸೆಯಾಗಿ ಬಂದು ಪ್ರಾಣ ತಗೊಳ್ತಿದ್ರು. ಅಲ್ಲಿ ಹ್ಯಾಂಗ್ ಮಾಡ್ಕೊಂಡು ಅದು ಕಾಡು ಒಳಗೆ ಹೋಗಿ ಹ್ಯಾಂಗ್ ಮಾಡ್ತಿದ್ರು. ಅಲ್ಲಿ ಹ್ಯಾಂಗ್ ಮಾಡಿದ್ರೆ ಅಲ್ಲಿ ಹತ್ರ ಹೋಗ್ಲಿಕ್ಕೆ ಯಾರು ಹೋಗುದಿಲ್ಲ. ಯಾರಾದ್ರೂ ಹೋದವ್ರು ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಬರುವಾಗ ಅದು ಬಾಡಿ ಆಲ್ರೆಡಿ ಕೊಳ್ತು ಹೋಗಿರ್ತದೆ. ಅಂತದನ್ನ ಅಲ್ಲೇ ಮಾಡ್ತಿದ್ರು, ಅಲ್ಲಿ ಆಟೋಪ್ಸಿ ಮಾಡಿ ಅಲ್ಲಿ ಗುಂಡಿ ತೋಡಿ ತೆಗಿತಿದ್ರು. ಯಾಕಂದ್ರೆ ಅದನ್ನ ಎತ್ಕೊಂಡು ಬರೋ ಪ್ರಶ್ನೆನೇ ಇಲ್ಲ.
ಈಗ ಸರ್ ಅಂದರೆ ನಿಮಗೆ ಆಗ ನೀವು ಆಗ ಅಲ್ಲಿಗೆ ಸ್ಪಾಟಿಗೆ ಬಂದು ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕ್ರಮವನ್ನು ಏನು ಮಾಡ್ತಿದ್ರಿ, ಆಗ ಯಾರೆಲ್ಲ ಅಲ್ಲಿ ಸಾಕ್ಷಿ ಆಗಿರ್ತಿದ್ರು ಸರ್? ನಿಮ್ಮ ಜೊತೆಗೆ ಯಾರೆಲ್ಲ ಇರ್ತಿದ್ರು? ಅಲ್ಲ, ಅದು ಪಂಚಾಯತ್ ಇರ್ಬೇಕಲ್ಲ, ಅದು ಪೊಲೀಸರು ಕರ್ಕೊಂಡು ಹೋದ್ರೆ ಮಾತ್ರ ಮಾಡೋದು. ನಾನು ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಕರ್ಕೊಂಡು ಹೋಗಿ ಪಂಚಾಯತ್ ಎದುರಿಗೆ ಐಡೆಂಟಿಫೈಡ್ ಆಗಿ ಇನ್ಕ್ವೆಸ್ಟ್ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಆಟೋಪ್ಸಿ ಮಾಡೋದು. ಓಕೆ. ಹಾಂ ಸರ್, ಇನ್ನೊಂದು ಪ್ರಶ್ನೆ ಸರ್. ಈಗ ನಿನ್ನೆ ಒಂದು ಬಾಡಿಯ ಒಂದು ಎಲುಬು ಕಂಡ ಕೂಡಲೇ ಗಂಡಸ ಹೆಂಗಸ ಅನ್ನುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸರ್ ಸುಲಭ. ಅದು ಏನಿಲ್ಲ, ಅದು ಕಣ್ಣು ಮುಚ್ಚಿ ಸರ್. ನಾವೆಲ್ಲ ಕಣ್ಣು ಮುಚ್ಚಿ ಬೇಕಾದ್ರೆ ನೀವು ಒಂದು ಸ್ಕಲ್ ಅಥವಾ ಫೀಮರ್ ಬೋನ್ ಪೆಲ್ವಿಸ್ ನಮ್ಗೆ ಕೊಟ್ರೆ, ಮೊಳೆ ಕೊಟ್ರೆ ನಾವು ಕಣ್ಣು ಮುಚ್ಚಿ ಅದನ್ನು ಹೇಳ್ತೇವೆ ಇದು ಗಂಡಸಿದೆ ಹೆಂಗಸಿದೆ ಅಂತ. ಅಂದ್ರೆ ಏನ್ ವ್ಯತ್ಯಾಸಗಳೇನು ಸರ್ ಅದರಲ್ಲಿ? ವ್ಯತ್ಯಾಸ ತುಂಬಾ ಇದೆ. ಈಗ ಒಂದೊಂದರಲ್ಲಿ 15, ಈಗ ತಲೆ ಬೋನ್ ಸಿಕ್ಕಿದ್ರೆ ನಾವಿದು ಫ್ರಂಟೋ ನೇಸಲ್ ಆಂಗ್ಯುಲೇಷನ್ ಅಂತ ಒಂದು ಇದೆ. ನಿಮ್ಮ ಮೂಗಿದು ಮತ್ತು ತಲೆಗೆ ಸೇರುವ ಜಾಗದಲ್ಲಿ ಗಂಡಸರದ್ದು ಗುಂಡಿಯಾಗಿರ್ತದೆ. ಮತ್ತೆ ಹುಬ್ಬ ಅಂತ ಇರ್ತದಲ್ಲ, ಅಲ್ಲಿ ಯಾವಾಗ್ಲೂ ಇದು ಇದು ಸುಪ್ರೋ ಆರ್ಬಿಟಲ್ ರಿಡ್ಜಸ್ ಅಂತ ಏನ್ ಹೇಳ್ತೇವೆ, ಅದು ಎತ್ತರಾಗಿರ್ತದೆ. ಗಂಡಸಿದ ಶವ ಸ್ವಲ್ಪ ಇದು ತಲೆಬುರುಡೆ ದೊಡ್ಡದಾಗ್ತದೆ, ಮಸ್ಕುಲರ್ ಮಾರ್ಕಿಂಗ್ ಜಾಸ್ತಿ ಇರ್ತದೆ, ಮೆಸ್ಟಾಯ್ಡ್ ಇದೆ, ಮತ್ತೆ ಶಾರ್ಪ್ ಇರ್ತದೆ, ಆರ್ಬಿಟ್. ಇದು ಕಣ್ಣು ಮುಚ್ಚಿ ನೋಡಿ ಹೇಳುವಂತದ್ದು. ಕಣ್ಣು ತೆಗೆದು ನೋಡುವಾಗ ಬೇಕಾದಷ್ಟಿದೆ. ಸಾಧಾರಣ ನಮ್ಗೆ ಕಲ್ಲು ಸಿಕ್ಕಿದ್ರೆ 90% ನಾವು ಮೇಲ್ ಆರ್ ಫಿಮೇಲ್ ಹೇಳ್ಬೋದು. ಬೆಲ್ಲಿ ಸಿಕ್ಕಿದ್ರೆ 95% ಹೇಳ್ಬೋದು. ಎರಡು ಒಟ್ಟಿಗೆ ಸಿಕ್ಕಿದ್ರೆ 98% ಹೇಳ್ಬೋದು. ಅದ್ರೊಟ್ಟಿಗೆ ಲಾಂಗ್ ಬೋನ್ ಸಿಕ್ಕಿದ್ರೆ, ಅಂದ್ರೆ ಫೀಮರ್ ಸಿಕ್ಕಿದ್ರೆ, ಥೈ ಬೋನ್ ಸಿಕ್ಕಿದ್ರೆ ಆಲ್ಮೋಸ್ಟ್ ನಾವು 100% ಹೇಳ್ತೇವೆ ಅಲ್ಲಿ. ಓಕೆ ಸರ್, ಈಗ ಒಂದು ಸ್ಕಲ್ ಅಥವಾ ಒಂದು ಇಡೀ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಅದರಲ್ಲಿ ವಿಧಿವಿಜ್ಞಾನ ತನಿಖೆಯಲ್ಲಿ ಅದು ಹೇಗೆ ಒಂದು ಅಟ್ಯಾಕ್ ಆದರೆ ಅಥವಾ ಒಂದು ಮರ್ಡ್ರಿಗೆ ನೋಡಿ, ಅಲ್ಲಿ ಯಾವ್ದು ಕತ್ತಿಯಲ್ಲಿ ಕಡ್ದಿದ್ರೆ, ಬಂದೂಕಲ್ಲಿ ಗುಂಡು ಹೊಡೆದಿದ್ರೆ ಅದಾದ್ರೆ ಮಾತ್ರ ಗೊತ್ತಾಗ್ತದೆ ವಿನ ಬೇರೆ ಯಾವ್ದ್ರಲ್ಲಿ ಗೊತ್ತಾಗುದಿಲ್ಲ. ಈಗ ಕುತ್ತಿಗೆ ಬಂದ್ರೆ ಗೊತ್ತಾಗುದಿಲ್ಲ. ಸೊ ದಟ್ ಇಸ್ ವೆರಿ ಡಿಫಿಕಲ್ಟ್. ಓಕೆ ಸರ್, ಈಗ ಪಾಯ್ಸನ್ ತಗೊಂಡು ಅಥವಾ ನೇಣು ಹಾಕೊಂಡು ಅಲ್ಲ ನೇಣು ಹಾಕಿದ್ರೆ ಗೊತ್ತಾಗುದಿಲ್ಲ. ಪಾಯ್ಸನ್ ತಗೊಂಡ್ರೆ ಅದು ಈಗ ಒಂದು 15 ವರ್ಷ ಬಾಡಿ ಇದ್ರೆ ಪಾಯ್ಸನ್ ಅದರಲ್ಲಿ ಸಿಗ್ತದೆ ಇಲ್ಲವಂತ ಆ ಮೂಳೆಯನ್ನು ಕಳಿಸಿ ನೋಡ್ಬೇಕು. ಓಕೆ. ಆದ್ರೆ ಸಿಗ್ತಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮಣ್ಣಲ್ಲಿ ಏನಿದೆ ಅದಕ್ಕೋಸ್ಕರ ಮಣ್ಣು ಕಲೆಕ್ಟ್ ಮಾಡೋದಲ್ಲಿ. ಈ ಮಣ್ಣಿನ ಅನಲೈಸ್ ಮಾಡ್ತಾರೆ, ಆ ಮಣ್ಣಲ್ಲಿ ಏನಿದೆ, ಆರ್ಸೆನಿಕ್ ಇದೆಯಾ, ಜಿಂಕ್ ಇದೆಯಾ, ಏನಿದೆ ನೋಡಿ ಅದು ಇದ್ರೊಳಗಿದೆಯಾ, ಆ ತರ ಕಂಪ್ಯಾರಿಸನ್ ಮಾಡಿ ಪಾಯ್ಸನಿಂಗ್ ಆದ್ರೆ ಗೊತ್ತಾಗ್ತದೆ. ಬಟ್ ಅಲ್ಲಿ ಬಂದು ಪಾಯ್ಸನ್ ತಗೊಳ್ಳೋರು ಕಡಿಮೆ, ಅಲ್ಲಿ ಹೆಚ್ಚಿನವರು ಹ್ಯಾಂಗಿಂಗೇ ಮಾಡೋದು. ಓಕೆ. ಈಗ ನಿಮಗೆ ಸರ್ ಮುಂಚೆ ನೀವು ಸ್ಪಾಟಿಗೆ ಬಂದು ಮಾಡಬೇಕು ಅಂತ ಅಂದ ಕೂಡಲೇ ಅದೊಂದು ತುಂಬ ಇರಿಟೇಟಿಂಗ್ ಪ್ರೊಸೆಸ್ ಅಂತ ಅನಿಸ್ತಿರ್ಲಿಲ್ವ ಸರ್? ಯಾಕಂತಂದರೆ ನೀವು ಈಗ ಆಫೀಸ್ನ ಒಳಗಡೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಮತ್ತು ಈ ಸ್ಪಾಟಲ್ಲಿ ಮಾಡೋದು ನೋಡಿ, ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟೋಪ್ಸಿ ಮಾಡಿದಷ್ಟು ಚಂದ ಬೇರೆ ಯಾವ ಊರಲ್ಲಿ ಮಾಡೋದಿಲ್ಲ. ನಾವು ನಮ್ಮ ಮಂಗಳೂರಲ್ಲಿ ನೀವು ನೋಡ್ಬೋದು, ರಾತ್ರಿ 12 ಗಂಟೆಗೆ ಆಟೋಪ್ಸಿ ಆಗ್ತದೆ, 2 ಗಂಟೆಗೆ ಆಗ್ತದೆ, 3 ಗಂಟೆಗೆ ಆಗ್ತದೆ ಬೆಳಿಗ್ಗೆ. ಇಲ್ಲಿ ಸ್ಪಾಟಿಗೆ ಬಂದಾಗ ಅದನ್ನ ನಾವು ಫೋಟೋ ಕಳಿಸ್ತಾರೆ ಅವರು. ಫೋಟೋ ಕಳಿಸಿದಾಗ ಈ ಬಾಡಿಯನ್ನು ಎತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಸರ್, ಬನ್ನಿ ಒಂದು ಉಪಕಾರ ಮಾಡಿ ಅಂತ ಹೇಳಿದಕ್ಕೆ ಹೋಗುದು. ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಂಬ್ಯುಲೆನ್ಸ್ ಹಾಕೊಂಡು ಬರ್ಲಿಕ್ಕೆ ಆದ್ರೆ ಅದನ್ನ ಅಲ್ಲಿ ಮಾಡುದಿಲ್ಲ ನಾವು. ಆ ತರದ್ದು ಪ್ಯೂಟ್ರಿಫೈಡ್, ಹೈಲಿ ಪ್ಯೂಟ್ರಿಫೈಡ್, 10 ದಿವಸ 8 ದಿವಸ ಬಾಡಿ ಅಲ್ಲ. ಓಕೆ. ಈಗ ಸರ್, ಈಗ ಒಂದು ಘಟನೆಗಳು ನಡೀತಾ ಇದೆ, ದೊಡ್ಡ ಮಟ್ಟಿನ ತನಿಖೆಗಳಾಗ್ತಾ ಇದಾವೆ. ಈ ಬಗ್ಗೆ ಏನಾದ್ರು ನಿಮ್ಮ? ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಗವರ್ಮೆಂಟ್. SIT ಫಾರ್ಮ್ ಮಾಡಿದ್ದಾರೆ. ಒಂದು ಸತ್ಯ ಶೋಧನೆ ಆಗ್ಲೇಬೇಕು. ಅಂದ್ರೆ ಅಲ್ಲಿ ಬಾಡಿ ಇದೆ, 100 ಬಾಡಿ ಇದೆ ಅಂತ ಹೇಳಿದ ಅನಾಮಿಕ ವ್ಯಕ್ತಿ ಅದರಲ್ಲಿ ಎಷ್ಟೋ ಹುಡುಗಿಯರಿದ್ದಾರೆ ಅಂತ ಹೇಳಿದ್ದಾನೆ. ರೇಪ್ ಅಂಡ್ ಮರ್ಡರ್ ಆಗಿದೆ. ರೇಪ್ ಅಂಡ್ ಮರ್ಡರ್ ಗೊತ್ತಾದ ನಂತರ ಸಹ ಅವನು ಹೂತದ್ದು ಅವನ ತಪ್ಪದು. ಕಾನೂನು ಪ್ರಕಾರ 39 CRPC ಆವಾಗ ನಡೀತಿದ್ದ CRPC ಪ್ರಕಾರ ನನಗೆ ಗೊತ್ತಿದ್ರೆ ಇದು ರೇಪ್ ಆಗಿದೆ, ಹೀನಿಯಸ್ ಕ್ರೈಮ್ ಆಗಿದೆ, ಆದ್ರೂ ನಾನು ಈ ಕೆಲಸ ಮಾಡಿದಂತ ಆದ್ರೆ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ಗೆಸ್ಟ್ ಕ್ರೈಮ್. ಅವನು ಹೇಳಿದ ಪ್ರಕಾರ ಇವನ್ ಒಂದಾದ್ರೂ ಸಹ ಇಟ್ ಇಸ್ ಎ ಕ್ರೈಮ್. ವಾಟ್ ಗವರ್ಮೆಂಟ್ ದಟ್ ಇಸ್ ಎ ವಂಡರ್ಫುಲ್ ಜಾಬ್. SIT ಫಾರ್ಮ್ ಮಾಡಿದ್ದು ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ ಕ್ರೈಮ್ ಹುಡುಕ್ಲೇಬೇಕಲ್ಲ. ಹೌದು, ದುಡ್ಡು ಖರ್ಚಾಗ್ತದೆ ಅಂತ ಕೂತ್ಕೊಳ್ಳೋಕಾಗದು, ಒಂದು ಜೀವಕ್ಕೂ ಬೆಲೆ ಇದೆ. ಹೌದು. ಸೊ ಐಡೆಂಟಿಫೈ ಆದ್ರೆ ಮಾತ್ರ ಇದರಲ್ಲಿ ಸೊಲ್ಯೂಷನ್ ಸಿಗ್ತದೆ. ಐಡೆಂಟಿಫೈ ಆಗದಿದ್ರೆ ಸೊಲ್ಯೂಷನ್ ಇಲ್ಲ. ಓಕೆ. ಬಾಡಿ ಐಡೆಂಟಿಫೈ ಆಗ್ಲೇಬೇಕು, ಆದ್ರೆ ಮಾತ್ರ ಸೊಲ್ಯೂಷನ್. ಈಗ ನಿನ್ನೆ ಸಿಕ್ಕಿದ ಸ್ಕೆಲೆಟಲ್ ರಿಮೇನ್ ಅಲ್ಲಿ ಎಷ್ಟು ಏಜ್, ಎಷ್ಟು ಹೈಟ್, ಎಷ್ಟು ಆ ಜನದ್ದು,
ಮೇಲ್ ಆರ್ ಫಿಮೇಲ್ ಇಷ್ಟು 3 ಸಿಗ್ತದೆ ನಮ್ಗೆ ಇಮಿಡಿಯೇಟ್. ಹ್ಮ್ ಅದ ನಂತರ ಅದನ್ನ ಪೇಪರ್ ರಿಲೀಸ್ ಮಾಡ್ತಾರೆ ಅವರು. ಹ್ಮ್ 50 ರಿಂದ 55 ವರ್ಷ, 20 ರಿಂದ 25 ವರ್ಷದ ಹುಡುಗನ ಹುಡುಗಿಯ ಹ್ಮ್ ಅವನ ವಯಸ್ಸು ಇಷ್ಟು, ಹೈಟ್ ಇಷ್ಟು, ಕರೆಕ್ಟ್ ಹೈಟ್ +or- 2 or 3 ಸೆಂಟಿಮೀಟರ್, 170 ಸೆಂಟಿಮೀಟರ್ ಇಂದ 2 ಸೆಂಟಿಮೀಟರ್ ಈಚೆ, 2 ಸೆಂಟಿಮೀಟರ್ ಆಚೆ. ಹ್ಮ್ ಮಿಸ್ ಆದವರು ಬಂದು ನೋಡ್ತಾರೆ, ಇದು ನಮ್ಮ ಪೈಕಿಯವರು ಇಷ್ಟೇ ಹೈಟ್ ಇದ್ರು ಬಂದು ನೋಡ್ಬೋದು ಆ ತರ. ಓಕೆ ಸರ್, ಈಗ ಕೆಲವೊಂದು ನೀವು ಇಂಥ ಮಾತಾಡಿದ ಕೂಡಲೇ ಒಂದು ಸೈಡಿಗೆ ಮಾತಾಡ್ತೀರಿ ಅನ್ನುವಂಥ ಆರೋಪಗಳು ಬರ್ತವೆ. ನಾವು ಸೈಡಿಗೆ ಮಾತಾಡುದು, ನಾವು ಸೈಂಟಿಫಿಕ್ ಆಗಿ ಮಾತಾಡಿದ್ದು. ನಾನು SIT ಫಾರ್ಮೇಶನ್ ಮಾಡಿದ್ದು 100% ಒಳ್ಳೇದು ನಾನು ಹೇಳ್ತಿದ್ದಲ್ಲ. SIT ಫಾರ್ಮ್ ಮಾಡಿದಷ್ಟು ಒಳ್ಳೇದು, ಯಾಕಂದ್ರೆ SIT ಟೀಮ್ ಇದೆ. SIT ಕೂಡಲೇ ದೊಡ್ಡ ಇದಲ್ಲ, ಇಟ್ ಇಸ್ ಎ ಟೀಮ್. ಕೆಲಸ ಮಾಡಿದ್ದಾರೆ. SIT ಫಾರ್ಮ್ ಮಾಡಿದ್ರಿಂದ ಅವರಿಗೆ ಏನಾಗ್ತದೆ, ಇಡೀ ಸ್ಟೇಟ್ ಇದು ಪವರ್ ಸಿಗ್ತದೆ. ಓಕೆ ಸರ್, ಈಗ ಇಲ್ಲಿ ಒಂದು ಸ್ಕೆಲಿಟನ್ ಅಥವಾ ಸ್ಕೆಲಿಟರಲ್ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಏನು ಮಾಡ್ತಾರೆ ಸರ್? ಅದನ್ನು ನೆಕ್ಸ್ಟ್ ಪ್ರೋಸೆಸ್ ಹೇಗೆ? ಅದು ನೆಕ್ಸ್ಟ್ ಪ್ರೋಸೆಸ್ ಅದನ್ನು ಫಸ್ಟ್ ಅದು ಹೇಳಿದಲ್ಲ, ಮೇಲ ಫಿಮೇಲ, ಮನುಷ್ಯದ ಪ್ರಾಣಿದು, ಅದರ ಹೈಟ್ ಎಷ್ಟು, ಅದರ ಪ್ರಾಯ ಎಷ್ಟು, ಇಷ್ಟು 3 ಸಿಗ್ತದೆ ನಮ್ಗೆ ಇಮಿಡಿಯೇಟ್. ಈಗ 25 ರಿಂದ 30 ವರ್ಷ ಅಂತ ಹೇಳಿದ್ರೆ ಒಂದು ಏಜ್ ಬರಿತೇವೆ ಅದರಲ್ಲಿ, 25 ರಿಂದ 30 ವರ್ಷದ್ದು ಸ್ಕೆಲಿಟನ್. ಅದು ಒಂದು ಬಾಡಿದ 2 ಬಾಡಿದ ಅದು ಬೇಕಾಗ್ತದೆ. ಈಗ ಏನಾಗ್ತದೆ ಹೇಳಿದ್ರೆ, ಅವ್ರು ಹೇಳಿದ್ರು ಒಂದು ಗುಂಡಿಯಲ್ಲಿ 3-4 ಬಾಡಿ ಹಾಕಿದಾರಂತ. ನಾನು ಕೇಳಿದೆ, ಟಿವಿಯಲ್ಲಿ ನೋಡಿದ್ದು, ನಾನೇನು ಅನಾಮಿಕ್ ಒಂದು ಲೆಟರ್ ನೋಡಿಲ್ಲ ನಾನು. ಮತ್ತೆ ಯಾರೋ ಲಾಯರ್ ಹೇಳಿದ್ರು ಒಂದು ಬಾಡಿ ಗುಂಡಿಯಲ್ಲಿ 3 ಇದೆ, ಒಂದರಲ್ಲಿ 6 ಇದೆ ಅಂತ. ಫಸ್ಟ್ ವೆದರ್ ಇಟ್ ಬಿಲಾಂಗ್ಸ್ ಟು 1 ಇಂಡಿವಿಜುವಲ್ or 2 ಇಂಡಿವಿಜುವಲ್. 1 ಇಂಡಿವಿಜುವಲ್ ಅಂತ ಹೇಗೆ ಹೇಳುದು ಅಂತ ಹೇಳಿದ್ರೆ, ರೈಟ್ ಸೈಡ್ ಇದು 2 ತೊಡೆ ಬೋನ್ ಇದ್ರೆ 2 ಇಂಡಿವಿಜುವಲ್ ಆಯ್ತು. 2 ತಲೆ ಬುರುಡೆ ಇದ್ರೆ 2 ಇಂಡಿವಿಜುವಲ್ ಆಯ್ತು. ಒಂದೇ ತಲೆ ಬುರುಡೆ ಇದ್ದು ಒಂದೇ ಫೀಮರ್ ಇದ್ರೆ ಒಂದೇ ಇಂಡಿವಿಜುವಲ್ ಅಂತ ಲೆಕ್ಕ. ಆ ತರ ಮಾಡಿ ಏಜ್, ಸೆಕ್ಸ್, ಸ್ಟೇಚರ್ ಇಷ್ಟು 3 ಕೊಡ್ತೇವೆ ನಾವು ಗವರ್ಮೆಂಟಿಗೆ, ಇದು ಪೊಲೀಸ್ಗೆ. ಅದನ್ನ ಅವ್ರು DNA ಅನಾಲಿಸಿಸ್ಗೆ ಕೊಡ್ತಾರೆ. DNA ಅನಲೈಸ್ ಮಾಡಿ ಇಡ್ತಾರೆ. ಯಾರಾದ್ರೂ ಬಂದು ನಮ್ಮ ಬಾಡಿ ಅಂತ ಹೇಳಿದ್ರೆ ಅವರ DNA ತಗೊಂಡು ಮ್ಯಾಚ್ ಮಾಡಿ ಕೇಸ್ ಐಡೆಂಟಿಫೈಡ್ ಅಷ್ಟೇ. ಓಕೆ, ಆಯ್ತು ಸರ್. ಓಕೆ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಎಸ್, ಈ ವಿಧಿವಿಜ್ಞಾನ ತನಿಖೆ ಅಂದರೆ ಮತ್ತು ವಿಧಿವಿಜ್ಞಾನದ ತನಿಖೆಯ ಬಗ್ಗೆ ಮತ್ತು ಬಹಳಷ್ಟು ಇಂತಹ ವಿಧಿವಿಜ್ಞಾನ ತನಿಖೆಯಲ್ಲಿ ಭಾಗಿಯಾದಂತಹ ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಒಂದು ಧರ್ಮಸ್ಥಳದ ಘಟನೆಯನ್ನು ತಾವು ನೋಡ್ತಾ ಇದ್ದೀರಿ, ಅಲ್ಲಿ ಈಗಾಗಲೇ FSLನವರು ಎಲ್ಲರೂ ಕೂಡ ಇರುವಂತಹದ್ದು. ಈಗ ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಿ? ಯಾಕೆಂತಂದ್ರೆ ನಾವು ನಿನ್ನೆ ಇನ್ನೊಂದು ಮಾಧ್ಯಮದಲ್ಲಿ ತಾವು ಮಾತನಾಡೋದನ್ನು ಕೇಳಿದೆ ಸರ್. ತಾವು ಬಹಳಷ್ಟು ಒಂದು ಅಲ್ಲಿ ಪೋಸ್ಟ್ಮಾರ್ಟಮ್ನಲ್ಲಿ ಭಾಗಿಯಾಗಿದ್ದೀರಿ ಅನ್ನುವಂಥದ್ದು ಹೌದಾ ಸರ್? ಅದು ಹೌದೌದು. ಅದು ಹೇಗೆ ಸರ್? ಅಂದ್ರೆ ನಾವು ಆವಾಗ ಬೆಳ್ತಂಗಡಿ ಸರ್ಕಲ್ ಆಗಿತ್ತು. ಬೆಳ್ತಂಗಡಿ ಸರ್ಕಲ್ ಇರುವಾಗ ನಾವು ಒಟ್ಟಿಗೆ ಧರ್ಮಸ್ಥಳ ಭಾಗದ ಸಂಬಂಧಪಟ್ಟ ಸಾಧಾರಣ 70 ಅನ್ಐಡೆಂಟಿಫೈ ಬಾಡಿ ಪೋಸ್ಟ್ ಮಾರ್ಟಮ್ ನಾವು ಮಾಡಿದ್ದೇವೆ. ಅದರಲ್ಲಿ ಸ್ಪಾಟ್ ಆಟೋಪ್ಸಿ ಈ ನಿಮ್ಮ ಧರ್ಮಸ್ಥಳ ಸ್ನಾನಘಟ್ಟದ ಹತ್ರ ಕಾಡು ಮೇಲೆ ಅಲ್ಲಿ ಕೆಲವೊಂದು ಗುಡ್ಡ ಇದೆ, ಒಂದು ಕಲ್ಲಿರೋ ರಾಕ್, ಅದ್ರ ಹತ್ರ ಎಲ್ಲ ಒಂದು 15 ರಿಂದ 20 ಶವ ಪರೀಕ್ಷೆ ಅಲ್ಲಿ, ಅಂದ್ರೆ ತುಂಬಾ ಕೊಳ್ತೋದ ಶವ, ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಗದಿದ್ದ ಶವನ ಅಲ್ಲಿಯೇ ಮಾಡಿ ಅಲ್ಲಿಂದ 10 ಫೀಟ್ ದೂರದಲ್ಲಿ ಅವ್ರು ಉಳಿತಿದ್ರು. ಇದೇ ಜಾಗದಲ್ಲಿ ಆಸ್ಪಾಸ್. ಅಂದ್ರೆ ನಾವೇನು ಈಗ ನೇತ್ರಾವತಿಯ ಬಂಗ್ಲೆಗುಡ್ಡೆ ಅಂತ ಹೇಳ್ತೀವಿ ಅಲ್ಲಿ ಎಲ್ಲ ಕರೆಕ್ಟ್. ಓಕೆ, ಅಂದ್ರೆ ಸರ್ ಯಾವ ಕಾರಣಕ್ಕೆ ಅಲ್ಲೇ ಉಳಿತದ್ದು? ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ? ಅದು 10-15 ದಿವಸ ಆದ ಶವ. ಓಕೆ, ನಿಮಗೆ ನೀವೊಂದು ದಾರಿಯಲ್ಲಿ ನಾಯಿ ಸತ್ತು 5 ದಿವಸದಲ್ಲಿ ಅದ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ಶವ ಅಂತೂ ಅದ್ರ ಹತ್ರ ಅದು ಡಿಸ್ಮೆಂಟಲ್ ಆಗ್ತದೆ. ನೀವು ಎತ್ತಿದ್ರೆ ಕೈ ಬೇರೆ ಆಗ್ತದೆ, ಕಾಲು ಬೇರೆ ಆಗ್ತದೆ. ಆ ಶವನ ಅಲ್ಲೇ ಪೋಸ್ಟ್ ಮಾರ್ಟಮ್ ಅಂದ್ರೆ ನಾವು ಖಾಲಿ ಐಡೆಂಟಿಫಿಕೇಶನ್ ಪರ್ಪಸ್ಗೆ ಏನಾದ್ರೂ ಇದೆ ಅಂತ ತಲೆ ಓಪನ್ ಮಾಡಿ, ಬಾಡಿ ಓಪನ್ ಮಾಡಿ ನೋಡುದು. ಆದ್ರೆ ವಿಸರ ಕಲೆಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಪುಟ್ರಿಫೈ ಆಗಿರ್ತದೆ. ಅದನ್ನ ಅವ್ರು ಅಲ್ಲಿ ಒಂದು 5 ರಿಂದ 10 ಫೀಟ್ ಆ ಕಡೆ ಅವ್ರು ಹೊಂಡ ತೆಗೆದು ಅಲ್ಲಿ ಹೋಗಿ ಉಳ್ತಿದ್ರು, ಒಂದು 4 ಫೀಟ್ ಗುಂಡಿ ಮಾಡಿ. ಯಾಕಂದ್ರೆ ಆ ಕಡೆಯಲ್ಲಿ ಕಾಡು ಹಂದಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಕಲ್ಲಿಗಿಲ್ಲ ಹಾಕಿ ಉಳ್ತಿದ್ರು.
ಸರ್ ಈಗ ನೀವು ಇವತ್ತು ಆ ವಿಡಿಯೋಗೆಲ್ಲ ನೋಡ್ತಾ ಇದ್ದೀರಿ, ಯಾವ ಗುಡ್ಡ ಅಂತೆಲ್ಲ ನಿಮಗೆ ಗೊತ್ತಿದೆ ಅಂದ್ರೆ ನೇತ್ರಾವತಿ. ಇಲ್ಲ, ಅದು ಚೇಂಜ್ ಆಗ್ತಿರ್ತದೆ, ಯಾಕಂದ್ರೆ ಅಲ್ಲಿ ಪೋದೆ ಆಗಿದೆಯಲ್ಲ. ನನಗೆ ಅಷ್ಟು ಫೋಟೋಜೆನಿಕ್ ಮೆಮೊರಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಈ ಅನಾಮಿಕ ವ್ಯಕ್ತಿ ಹೇಳಿದಷ್ಟು ಫೋಟೋಜೆನಿಕ್ ಮೆಮೊರಿ ನನಗಿದ್ದಿದ್ರೆ ನಾನು ನೋಬೆಲ್ ಪ್ರಶಸ್ತಿ ತಗೊಳ್ತೀನಿ. ಓಕೆ. ಅಲ್ಲ ಸರ್, ಈಗ ಒಂದು ಈಗ ಅಲ್ಲೆಲ್ಲ ನೀವು ತುಂಬ ಅಂಥದ್ದು ಆಗಿದೆ ಅನ್ನುವಂಥದ್ದನ್ನು ನೀವು ಕೂಡ ಹೇಳ್ತಾ ಇದ್ದೀರಿ. ಅದರ ಜೊತೆಗೆ ಈಗ ಇಲ್ಲೊಂದು ಅಗದಾಗ ಬಾಡಿ ಸಿಕ್ಕೇ ಸಿಗುತ್ತೆ ಅನ್ನೋಂಥ ನಿಮ್ಮ ಅಭಿಪ್ರಾಯವಾಗಾದ್ರೆ? ಅಲ್ಲ, ಸಿಕ್ಲೇ ಅದೇ ಕರೆಕ್ಟ್ ಜಾಗದಲ್ಲಿ ಆಗಿದ್ರೆ ಸಿಕ್ಲೇಬೇಕಲ್ಲ. ಅಲ್ಲಿ ತುಂಬಾ ಬಾಡಿ ಇದೆ, ಅಲ್ಲಿ ಒಂದೆರಡಲ್ಲ. ನಾನೀಗ 2000 ಹೇಳಿದ್ರು, ಅದ್ರ ಮೊದಲು ಸಹ ಅಲ್ಲೇ ಹೋಗಿದ್ರು. ಯಾಕಂದ್ರೆ ಧರ್ಮಸ್ಥಳದಲ್ಲಿ 2000 ಮೊದಲು ದಫನ ಭೂಮಿ ಇರ್ಲಿಲ್ಲ. ಇವರೆಲ್ಲ ಅಲ್ಲಿಯೇ ಕಾಡಲ್ಲಿ ಹೋಗಿದ್ರು. ಮತ್ತೆ ಅಲ್ಲಿ ಹೆಚ್ಚಾಗಿ ಏನಂತ ಹೇಳಿದ್ರೆ, ಇಲ್ಲಿ ಇದು ಶಿವನ ಸ್ಥಾನ ಆದ ಕಾರಣ ಅಲ್ಲಿ ಜನರು ಅಲ್ಲಿ ಕಾಶಿಯಲ್ಲಿ ಹೇಗೆ 2000 ಜನ ಸಾಯ್ತಾ ಇದ್ದಾರೆ ವರ್ಷಕ್ಕೆ. ಇದು ನಮ್ಮಲ್ಲಿ ಇದರ ಶಿವನ ಪಾದದ ಹತ್ರ ಸತ್ತರೆ ನಮಗೇನೋ ಸ್ವರ್ಗ ಸಿಗ್ತದೆ, ಮುಕ್ತಿ ಸಿಗ್ತದೆ ಅಂತ ಕೆಲವರು ಜೀವನದಲ್ಲಿ ಜಿಗುಪ್ಸೆಯಾಗಿ ಬಂದು ಪ್ರಾಣ ತಗೊಳ್ತಿದ್ರು. ಅಲ್ಲಿ ಹ್ಯಾಂಗ್ ಮಾಡ್ಕೊಂಡು ಅವ್ರು ಕಾಡು ಒಳಗೆ ಹೋಗಿ ಹ್ಯಾಂಗ್ ಮಾಡ್ತಿದ್ರು. ಅಲ್ಲಿ ಹ್ಯಾಂಗ್ ಮಾಡಿದ್ರೆ ಅಲ್ಲಿ ಹತ್ರ ಹೋಗ್ಲಿಕ್ಕೆ ಯಾರು ಹೋಗುದಿಲ್ಲ. ಯಾರಾದ್ರೂ ಹೋದವ್ರು ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಬರುವಾಗ ಅದು ಬಾಡಿ ಆಲ್ರೆಡಿ ಕೊಳ್ತು ಹೋಗಿರ್ತದೆ. ಅಂತದನ್ನ ಅಲ್ಲೇ ಮಾಡ್ತಿದ್ರು, ಅಲ್ಲಿ ಆಟೋಪ್ಸಿ ಮಾಡಿ ಅಲ್ಲೇ ಗುಂಡಿ ತೋಡಿ ತೆಗಿತಿದ್ರು. ಯಾಕಂದ್ರೆ ಅದನ್ನ ಎತ್ಕೊಂಡು ಬರೋ ಪ್ರಶ್ನೆನೇ ಇಲ್ಲ. ಈಗ ಸರ್, ಅಂದ್ರೆ ನಿಮಗೆ ಆಗ ನೀವು ಆಗ ಅಲ್ಲಿಗೆ ಸ್ಪಾಟಿಗೆ ಬಂದು ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂತ ಕ್ರಮವನ್ನು ಏನು ಮಾಡ್ತಿದ್ರಿ, ಆಗ ಯಾರೆಲ್ಲ ಅಲ್ಲಿ ಸಾಕ್ಷಿ ಆಗಿರ್ತಿದ್ರು ಸರ್? ನಿಮ್ಮ ಜೊತೆಗೆ ಯಾರೆಲ್ಲ ಇರ್ತಿದ್ರು? ಅಲ್ಲ, ಅದು ಪಂಚಾಯತ್ ಇರ್ಬೇಕಲ್ಲ, ಅದು ಪೊಲೀಸರು ಕರ್ಕೊಂಡೋದ್ರೆ ಮಾತ್ರ ಮಾಡೋದು. ನಾನು ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಕರ್ಕೊಂಡು ಹೋಗಿ ಪಂಚಾಯತ್ ಎದುರಿಗೆ ಐಡೆಂಟಿಫೈಡ್ ಆಗಿ ಇನ್ಕ್ವೆಸ್ಟ್ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಆಟೋಪ್ಸಿ ಮಾಡೋದು. ಓಕೆ. ಹಾಂ ಸರ್, ಇನ್ನೊಂದು ಪ್ರಶ್ನೆ ಸರ್. ಈಗ ನಿನ್ನೆ ಒಂದು ಬಾಡಿಯ ಒಂದು ಎಲುಬು ಕಂಡ ಕೂಡಲೇ ಗಂಡಸ ಹೆಂಗಸ ಅನ್ನುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸರ್ ಸುಲಭ. ಅದು ಏನಿಲ್ಲ, ಅದು ಕಣ್ಣು ಮುಚ್ಚಿ ಸರ್. ನಾವೆಲ್ಲ ಕಣ್ಣು ಮುಚ್ಚಿ ಬೇಕಾದ್ರೆ ನೀವು ಒಂದು ಸ್ಕಲ್ ಅಥವಾ ಫೀಮರ್ ಬೋನ್ ಪೆಲ್ವಿಸ್ ನಮ್ಗೆ ಕೊಟ್ರೆ, ಮೊಳೆ ಕೊಟ್ರೆ ನಾವು ಕಣ್ಣು ಮುಚ್ಚಿ ಅದನ್ನು ಹೇಳ್ತೇವೆ ಇದು ಗಂಡಸಿದೆ ಹೆಂಗಸಿದೆ ಅಂತ. ಅಂದ್ರೆ ಏನು ವ್ಯತ್ಯಾಸಗಳೇನು ಸರ್ ಅದರಲ್ಲಿ? ವ್ಯತ್ಯಾಸ ತುಂಬಾ ಇದೆ. ಈಗ ಒಂದೊಂದರಲ್ಲಿ ಏನು 15, ಈಗ ತಲೆ ಬೋನ್ ಸಿಕ್ಕಿದ್ರೆ ನಾವಿದು ಫ್ರಂಟೋ ನೇಸಲ್ ಆಂಗ್ಯುಲೇಷನ್ ಅಂತ ಒಂದಿದೆ. ನಿಮ್ಮ ಮೂಗಿದು ಮತ್ತು ತಲೆಗೆ ಸೇರುವ ಜಾಗದಲ್ಲಿ ಗಂಡಸರದ್ದು ಗುಂಡಿಯಾಗಿರ್ತದೆ. ಮತ್ತೆ ಹುಬ್ಬ ಅಂತ ಇರ್ತದಲ್ಲ, ಅಲ್ಲಿ ಯಾವಾಗ್ಲೂ ಇದು ಫ್ರಂಟೋ ಇದು ಸುಪ್ರೋ ಆರ್ಬಿಟಲ್ ರಿಡ್ಜಸ್ ಅಂತ ಏನ್ ಹೇಳ್ತೇವೆ, ಅದು ಎತ್ತರಾಗಿರ್ತದೆ. ಗಂಡಸಿದ ಶವ ಸ್ವಲ್ಪ ಇದು ತಲೆಬುರುಡೆ ದೊಡ್ಡದಾಗ್ತದೆ, ಮಸ್ಕ್ಯುಲರ್ ಮಾರ್ಕಿಂಗ್ ಜಾಸ್ತಿ ಇರ್ತದೆ, ಮೆಸ್ಟಾಯ್ಡ್ ಇದೆ, ಮತ್ತೆ ಶಾರ್ಪ್ ಇರ್ತದೆ ಆರ್ಬಿಟ್. ಇದು ಕಣ್ಣು ಮುಚ್ಚಿ ನೋಡಿ ಹೇಳುವಂತದ್ದು. ಕಣ್ಣು ತೆಗೆದು ನೋಡುವಾಗ ಬೇಕಾದಷ್ಟಿದೆ. ಸಾಧಾರಣ ನಮ್ಗೆ ಕಲ್ಲು ಸಿಕ್ಕಿದ್ರೆ 90% ನಾವು ಮೇಲ್ ಆರ್ ಫಿಮೇಲ್ ಹೇಳ್ಬೋದು. ಬೆಲ್ಲಿ ಸಿಕ್ಕಿದ್ರೆ 95% ಹೇಳ್ಬೋದು. ಎರಡು ಒಟ್ಟಿಗೆ ಸಿಕ್ಕಿದ್ರೆ 98% ಹೇಳ್ಬೋದು. ಅದ್ರೊಟ್ಟಿಗೆ ಲಾಂಗ್ ಬೋನ್ ಸಿಕ್ಕಿದ್ರೆ, ಅಂದ್ರೆ ಫೀಮರ್ ಸಿಕ್ಕಿದ್ರೆ, ಥೈ ಬೋನ್ ಸಿಕ್ಕಿದ್ರೆ ಆಲ್ಮೋಸ್ಟ್ ನಾವು 100% ಹೇಳ್ತೇವೆ ಅಲ್ಲಿ. ಓಕೆ ಸರ್, ಈಗ ಒಂದು ಸ್ಕಲ್ ಅಥವಾ ಒಂದು ಇಡೀ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಅದರಲ್ಲಿ ವಿಧಿವಿಜ್ಞಾನ ತನಿಖೆಯಲ್ಲಿ ಅದು ಹೇಗೆ, ಈಗ ಒಂದು ಅಟ್ಯಾಕ್ ಆದರೆ ಅಥವಾ ಒಂದು ಮರ್ಡರ್ಗೆ ನೋಡಿ, ಅಲ್ಲಿ ಯಾವ್ದು ಕತ್ತಿಯಲ್ಲಿ ಕಡ್ದಿದ್ರೆ, ಬಂದೂಕಲ್ಲಿ ಗುಂಡು ಹೊಡೆದಿದ್ರೆ ಅದಾದ್ರೆ ಮಾತ್ರ ಗೊತ್ತಾಗ್ತದೆ ವಿನ ಬೇರೆ ಯಾವ್ದ್ರಲ್ಲಿ ಗೊತ್ತಾಗುದಿಲ್ಲ. ಈಗ ಕುತ್ತಿಗೆ ಬಂದ್ರೆ ಗೊತ್ತಾಗುದಿಲ್ಲ. ಸೊ ದಟ್ ಇಸ್ ವೆರಿ ಡಿಫಿಕಲ್ಟ್. ಓಕೆ ಸರ್, ಈಗ ಪಾಯ್ಸನ್ ತಗೊಂಡು ಅಥವಾ ನೇಣು ಹಾಕೊಂಡು ಅಲ್ಲ ನೇಣು ಹಾಕಿದ್ರೆ ಗೊತ್ತಾಗುದಿಲ್ಲ. ಪಾಯ್ಸನ್ ತಗೊಂಡ್ರೆ ಅದು ಈಗ ಒಂದು 15 ವರ್ಷ ಬಾಡಿ ಆದ್ರೆ ಪಾಯ್ಸನ್ ಅದರಲ್ಲಿ ಸಿಗ್ತದೆ ಇಲ್ಲವಂತ ಆ ಮೂಳೆಯನ್ನು ಕಳಿಸಿ ನೋಡ್ಬೇಕು. ಓಕೆ, ಆದ್ರೆ ಸಿಗ್ತದೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮಣ್ಣಲ್ಲಿ ಏನಿದೆ ಅದಕ್ಕೋಸ್ಕರ ಮಣ್ಣು ಕಲೆಕ್ಟ್ ಮಾಡೋದಲ್ಲಿ. ಈ ಮಣ್ಣಿನ ಅನಲೈಸ್ ಮಾಡ್ತಾರೆ, ಆ ಮಣ್ಣಲ್ಲಿ ಏನಿದೆ, ಆರ್ಸೆನಿಕ್ ಇದೆಯಾ, ಜಿಂಕ್ ಇದೆಯಾ, ಏನಿದೆ ನೋಡಿ ಅದು ಇದ್ರೊಳಗಿದೆಯಾ, ಆ ತರ ಕಂಪ್ಯಾರಿಸನ್ ಮಾಡಿ ಪಾಯ್ಸನಿಂಗ್ ಆದ್ರೆ ಗೊತ್ತಾಗ್ತದೆ. ಬಟ್ ಅಲ್ಲಿ ಬಂದು ಪಾಯ್ಸನ್ ತಗೊಳ್ಳೋರು ಕಡಿಮೆ, ಅಲ್ಲಿ ಹೆಚ್ಚಿನವರು ಹ್ಯಾಂಗಿಂಗೇ ಮಾಡೋದು. ಓಕೆ, ಈಗ ನಿಮಗೆ ಸರ್ ಮುಂಚೆ ನೀವು ಸ್ಪಾಟಿಗೆ ಬಂದು ಮಾಡಬೇಕು ಅಂತ ಅಂದ ಕೂಡಲೇ ಅದೊಂದು ತುಂಬ ಇರಿಟೇಟಿಂಗ್ ಪ್ರೊಸೆಸ್ ಅಂತ ಅನಿಸ್ತಿರ್ಲಿಲ್ವ ಸರ್? ಯಾಕಂತಂದರೆ ನೀವು ಈಗ ಆಫೀಸ್ನ ಒಳಗಡೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಮತ್ತು ಈ ಸ್ಪಾಟಲ್ಲಿ ಮಾಡೋದು ನೋಡಿ, ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಟೋಪ್ಸಿ ಮಾಡಿದಷ್ಟು ಚಂದ ಬೇರೆ ಯಾವ ಊರಲ್ಲಿ ಮಾಡೋದಿಲ್ಲ.
ನಾವು ನಮ್ಮ ಮಂಗಳೂರಲ್ಲಿ ನೀವು ನೋಡ್ಬೋದು, ರಾತ್ರಿ 12 ಗಂಟೆಗೆ ಆಟೋಪ್ಸಿ ಆಗ್ತದೆ, 2 ಗಂಟೆಗೆ ಆಗ್ತದೆ, 3 ಗಂಟೆಗೆ ಆಗ್ತದೆ ಬೆಳಿಗ್ಗೆ. ಹ್ಮ್ ಇಲ್ಲಿ ಸ್ಪಾಟಿಗೆ ಬಂದಾಗ ಅದನ್ನ ನಾವು ಫೋಟೋ ಕಳಿಸ್ತಾರೆ ಅವರು. ಫೋಟೋ ಕಳಿಸಿದಾಗ ಈ ಬಾಡಿನ ಎತ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಸರ್, ಬನ್ನಿ ಒಂದು ಉಪಕಾರ ಮಾಡಿ ಅಂತ ಹೇಳಿದಕ್ಕೆ ಹೋಗುದು. ಹ್ಮ್ ಅದನ್ನ ಎತ್ಕೊಂಡು ಬರ್ಲಿಕ್ಕೆ ಆಂಬ್ಯುಲೆನ್ಸ್ ಹಾಕೊಂಡು ಬರ್ಲಿಕ್ಕೆ ಆದ್ರೆ ಅದನ್ನ ಅಲ್ಲಿ ಮಾಡುದಿಲ್ಲ ನಾವು. ಹ್ಮ್ ಆ ತರದ್ದು ಪ್ಯೂಟ್ರಿಫೈಡ್, ಹೈಲಿ ಪ್ಯೂಟ್ರಿಫೈಡ್, 10 ದಿವಸ 8 ದಿವಸ ಬಾಡಿ ಅಲ್ಲ. ಓಕೆ. ಈಗ ಸರ್, ಈಗ ಒಂದು ಘಟನೆಗಳು ನಡೀತಾ ಇದೆ, ದೊಡ್ಡ ಮಟ್ಟಿನ ತನಿಖೆಗಳಾಗ್ತಾ ಇದಾವೆ. ಈ ಬಗ್ಗೆ ಏನಾದರೂ ನಿಮ್ಮ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಗವರ್ಮೆಂಟ್. SIT ಫಾರ್ಮ್ ಮಾಡಿದ್ದಾರೆ. ಒಂದು ಸತ್ಯ ಶೋಧನೆ ಆಗ್ಲೇಬೇಕು. ಹ್ಮ್ ಅಂದ್ರೆ ಅಲ್ಲಿ ಬಾಡಿ ಇದೆ, 100 ಬಾಡಿ ಇದೆ ಅಂತ ಹೇಳಿದ ಅನಾಮಿಕ ವ್ಯಕ್ತಿ ಅದರಲ್ಲಿ ಎಷ್ಟೋ ಹುಡುಗಿಯರಿದ್ದಾರೆ ಅಂತ ಹೇಳಿದ್ದಾನೆ. ರೇಪ್ ಅಂಡ್ ಮರ್ಡರ್ ಆಗಿದೆ. ಹ್ಮ್ ರೇಪ್ ಅಂಡ್ ಮರ್ಡರ್ ಗೊತ್ತಾದ ನಂತರ ಸಹ ಅವನು ಹೂತದ್ದು ಅವನು ತಪ್ಪದು. ಹ್ಮ್ ಕಾನೂನು ಪ್ರಕಾರ 39 CRPC ಆವಾಗ ನಡೀತಿದ್ದ CRPC ಪ್ರಕಾರ ಹ್ಮ್ ನನಗೆ ಗೊತ್ತಿದ್ರೆ ಇದು ರೇಪ್ ಆಗಿದೆ, ಹೀನಿಯಸ್ ಕ್ರೈಮ್ ಆಗಿದೆ, ಆದ್ರೂ ನಾನು ಈ ಕೆಲಸ ಮಾಡಿದಂತ ಆದ್ರೆ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ಗೆಸ್ಟ್ ಕ್ರೈಮ್. ಹ್ಮ್ ಅವನು ಹೇಳಿದ ಪ್ರಕಾರ ಇವನ್ ಒಂದಾದ್ರೂ ಸಹ ಇಟ್ಸ್ ಎ ಕ್ರೈಮ್. ವಾಟ್ ಗವರ್ಮೆಂಟ್ ದಟ್ ಇಸ್ ವಂಡರ್ಫುಲ್ ಜಾಬ್. SIT ಫಾರ್ಮ್ ಮಾಡಿದ್ದು ಒಳ್ಳೆ ಕೆಲಸ. ಯಾಕಂತ ಹೇಳಿದ್ರೆ ಕ್ರೈಮ್ ಹುಡುಕ್ಲೇಬೇಕಲ್ಲ. ಹೌದು. ದುಡ್ಡು ಖರ್ಚಾಗ್ತದೆ ಅಂತ ಕೂತ್ಕೊಳ್ಳೋಕಾಗದೆ, ಒಂದು ಜೀವಕ್ಕೂ ಬೆಲೆ ಇದೆ. ಹೌದು. ಸೊ ಐಡೆಂಟಿಫೈ ಆದ್ರೆ ಮಾತ್ರ ಇದರಲ್ಲಿ ಸೊಲ್ಯೂಷನ್ ಸಿಗ್ತದೆ. ಐಡೆಂಟಿಫೈ ಆಗದಿದ್ರೆ ಸೊಲ್ಯೂಷನ್ ಇಲ್ಲ. ಓಕೆ. ಬಾಡಿ ಐಡೆಂಟಿಫೈ ಆಗ್ಲೇಬೇಕು, ಆದ್ರೆ ಮಾತ್ರ ಸೊಲ್ಯೂಷನ್. ಈಗ ನಿನ್ನೆ ಸಿಕ್ಕಿದ ಸ್ಕೆಲಿಟಲ್ ರಿಮೇನ್ ಅಲ್ಲಿ ಎಷ್ಟು ಏಜ್, ಎಷ್ಟು ಹೈಟ್, ಎಷ್ಟು ಆ ಜನದ್ದು, ಮೇಲ್ ಆರ್ ಫಿಮೇಲ್, ಇಷ್ಟು 3 ಸಿಗ್ತದೆ ನಮ್ಗೆ ಇಮಿಡಿಯೇಟ್. ಅದ ನಂತರ ಅದನ್ನ ಪೇಪರ್ ರಿಲೀಸ್ ಮಾಡ್ತಾರೆ ಅವರು. 50 ರಿಂದ 55 ವರ್ಷ, 20 ರಿಂದ 25 ವರ್ಷದ ಹುಡುಗನ ಹುಡುಗಿಯ, ಅವನ ವಯಸ್ಸು ಇಷ್ಟು, ಹೈಟ್ ಇಷ್ಟು, ಕರೆಕ್ಟ್ ಹೈಟ್ ±2 or 3 ಸೆಂಟಿಮೀಟರ್, 170 ಸೆಂಟಿಮೀಟರ್ ಇಂದ 2 ಸೆಂಟಿಮೀಟರ್ ಈಚೆ, 2 ಸೆಂಟಿಮೀಟರ್ ಆಚೆ. ಮಿಸ್ ಆದವರು ಬಂದು ನೋಡ್ತಾರೆ, ಇದು ನಮ್ಮ ಪೈಕಿಯವರು ಇಷ್ಟೇ ಹೈಟ್ ಇದ್ರು ಬಂದು ನೋಡ್ಬೋದು. ಆ ತರ. ಓಕೆ ಸರ್, ಈಗ ಕೆಲವೊಂದು ನೀವು ಇಂಥ ಮಾತಾಡಿದ ಕೂಡಲೇ ಒಂದು ಸೈಡಿಗೆ ಮಾತಾಡ್ತೀರಿ ಅನ್ನುವಂಥ ಆರೋಪಗಳು ಬರ್ತವೆ. ನಾವು ಸೈಡಿಗೆ ಮಾತಾಡುದು, ನಾವು ಸೈಂಟಿಫಿಕ್ ಆಗಿ ಮಾತಾಡಿದ್ದೆ. ನಾನು SIT ಫಾರ್ಮೇಶನ್ ಮಾಡಿದ್ದು 100% ಒಳ್ಳೆ ನಾನು ಹೇಳ್ತಿದ್ದಲ್ಲ. SIT ಫಾರ್ಮ್ ಮಾಡಿದಷ್ಟು ಒಳ್ಳೇದು. ಯಾಕಂದ್ರೆ SIT ಟೀಮ್ ಇದೆ. SIT ಕೂಡಲೇ ದೊಡ್ಡ ಇದಲ್ಲ, ಇಟ್ ಇಸ್ ಎ ಟೀಮ್. ಕೆಲಸ ಮಾಡಿದ್ದಾರೆ. SIT ಫಾರ್ಮ್ ಮಾಡಿದ್ರಿಂದ ಅವರಿಗೆ ಏನಾಗ್ತದೆ, ಇಡೀ ಸ್ಟೇಟ್ ಇದು ಪವರ್ ಸಿಗ್ತದೆ. ಓಕೆ ಸರ್, ಈಗ ಇಲ್ಲಿ ಒಂದು ಸ್ಕೆಲಿಟನ್ ಅಥವಾ ಸ್ಕೆಲಿಟಲ್ ಸ್ಟ್ರಕ್ಚರ್ ಸಿಕ್ಕಿದ ಕೂಡಲೇ ಏನು ಮಾಡ್ತಾರೆ ಸರ್? ಅದನ್ನು ನೆಕ್ಸ್ಟ್ ಪ್ರೋಸೆಸ್ ಹೇಗೆ? ಅದು ನೆಕ್ಸ್ಟ್ ಪ್ರೋಸೆಸ್ ಅದನ್ನು ಫಸ್ಟ್ ಅದು ಹೇಳಿದಲ್ಲ, ಮೇಲ ಫಿಮೇಲ, ಮನುಷ್ಯದ ಪ್ರಾಣಿದು, ಅದ್ರ ಹೈಟ್ ಎಷ್ಟು, ಅದ್ರ ಪ್ರಾಯ ಎಷ್ಟು, ಇಷ್ಟು 3 ಸಿಗ್ತದೆ ನಮ್ಗೆ ಇಮಿಡಿಯೇಟ್. ಈಗ 25 ರಿಂದ 30 ವರ್ಷ ಅಂತ ಹೇಳಿದ್ರೆ ಒಂದು ಏಜ್ ಬರಿತೇವೆ ಅದರಲ್ಲಿ. 25 ರಿಂದ 30 ವರ್ಷದ್ದು ಸ್ಕೆಲಿಟನ್. ಅದು ಒಂದು ಬಾಡಿದ 2 ಬಾಡಿದ ಅದು ಬೇಕಾಗ್ತದೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಒಂದು ಗುಂಡಿಯಲ್ಲಿ 3-4 ಬಾಡಿ ಹಾಕಿದಾರಂತ. ನಾನು ಕೇಳಿದೆ, ಟಿವಿಯಲ್ಲಿ ನೋಡಿದ್ದು, ನಾನೇನು ಅನಾಮಿಕ್ ಒಂದು ಲೆಟರ್ ನೋಡಿಲ್ಲ ನಾನು. ಮತ್ತೆ ಯಾರೋ ಲಾಯರ್ ಹೇಳಿದ್ರು ಒಂದು ಬಾಡಿ ಗುಂಡಿಯಲ್ಲಿ 3 ಇದೆ, ಒಂದರಲ್ಲಿ 6 ಇದೆ ಅಂತ. ಫಸ್ಟ್ ವೆದರ್ ಇಟ್ ಬಿಲಾಂಗ್ಸ್ ಟು 1 ಇಂಡಿವಿಜುವಲ್ or 2 ಇಂಡಿವಿಜುವಲ್. 1 ಇಂಡಿವಿಜುವಲ್ ಅಂತ ಹೇಗೆ ಹೇಳುದು ಅಂತ ಹೇಳಿದ್ರೆ, ರೈಟ್ ಸೈಡ್ ಇದು 2 ತೊಡೆ ಬೋನ್ ಇದ್ರೆ 2 ಇಂಡಿವಿಜುವಲ್ ಆಯ್ತು. 2 ತಲೆ ಬುರುಡೆ ಇದ್ರೆ 2 ಇಂಡಿವಿಜುವಲ್ ಆಯ್ತು. ಒಂದೇ ತಲೆ ಬುರುಡೆ ಇದ್ದು ಒಂದೇ ಫೀಮರ್ ಇದ್ರೆ ಒಂದೇ ಇಂಡಿವಿಜುವಲ್ ಅಂತ ಲೆಕ್ಕ. ಆ ತರ ಮಾಡಿ ಏಜ್, ಸೆಕ್ಸ್, ಸ್ಟೇಚರ್ ಇಷ್ಟು 3 ಕೊಡ್ತೇವೆ ನಾವು ಗವರ್ಮೆಂಟಿಗೆ, ಇದು ಪೊಲೀಸ್ಗೆ. ಅದನ್ನ ಅವ್ರು DNA ಅನಾಲಿಸಿಸ್ಗೆ ಕೊಡ್ತಾರೆ. DNA ಅನಲೈಸ್ ಮಾಡಿ ಇಡ್ತಾರೆ. ಯಾರಾದ್ರೂ ಬಂದು ನಮ್ಮ ಬಾಡಿ ಅಂತ ಹೇಳಿದ್ರೆ ಅವರ DNA ತಗೊಂಡು ಮ್ಯಾಚ್ ಮಾಡಿ ಕೇಸ್ ಐಡೆಂಟಿಫೈಡ್ ಅಷ್ಟೇ. ಓಕೆ, ಆಯ್ತು ಸರ್. ಓಕೆ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು.
ಎಸ್, ಇದಿಷ್ಟು ವಿಧಿವಿಜ್ಞಾನ ತಜ್ಞರಾದಂತಹ ಮಹಾಬಲಿ ಶೆಟ್ಟಿ ಅವರ ಜೊತೆಗೆ ನಮ್ಮ ಚಾನಲ್ ಮುಖ್ಯಸ್ಥರಾದಂತಹ ದಾಮೋದರ ದೊಂಡೋಲಿ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ಅವರು ಉಲ್ಲೇಖ ಮಾಡಿದ್ದ ಹಾಗೆ ಈ ಒಂದು ವ್ಯಾಪ್ತಿಯಲ್ಲಿ ಅಂದರೆ ಮಾಹಿತಿ ಬಂದಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಬೇಕಾದಂಥ ಅವಶ್ಯಕತೆ ಬಂದಂತಹ ಸಂದರ್ಭದಲ್ಲಿ ನಾನು ಬಂದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ್ದೇನೆ. ಕೆಲವೊಂದು ಮೃತದೇಹಗಳು ಸಂಪೂರ್ಣವಾಗಿ ಕೊಳೆತು ಅದನ್ನ ಅಲ್ಲಿಂದ ಒಂದು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಆ ಬಳಿಕ ಅದನ್ನ ಅಲ್ಲೇ ಪಕ್ಕದಲ್ಲೇ ಹುಳುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇತ್ತು ಎನ್ನುವಂತಹ ಒಂದು ವಿಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಈ ಒಂದು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅಥವಾ ಈ ಒಂದು ಪರೀಕ್ಷೆಗಳ ಮೂಲಕ ಹೇಗೆ ಒಂದು ಮೃತದೇಹದ ಬಗ್ಗೆ ಅಥವಾ ಸಿಕ್ಕಂತಹ ಅವಶೇಷಗಳ ಬಗ್ಗೆ ಯಾವ ರೀತಿ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತೆ ಅಥವಾ ಮುಂದಿನ ಹಂತದಲ್ಲಿ ಹೇಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ ಅದರಿಂದ ಅನ್ನುವಂಥದ್ದನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಸೊ ಇದಿಷ್ಟು ಈ ವಿಚಾರಗಳ ಬಗ್ಗೆ ಅವರು ಕೊಟ್ಟಿರುವಂತಹ ಮಾಹಿತಿ. ಆದ್ರೆ ಈಗ ಈ ಒಂದು ಪ್ರದೇಶದಲ್ಲಿ ಉತ್ಖನನ ನಡೆಯುವಂತಹ ಸ್ಪಾಟ್ ನಲ್ಲಿ ಏನೇನ್ ಆಗ್ತಾ ಇದೆ, ಅಲ್ಲಿನ ಒಂದು ಒಟ್ಟು ಚಿತ್ರಣ ಹೇಗಿದೆ, ಜೊತೆಗೆ ಏನಾದ್ರೂ ಬೆಳವಣಿಗೆಗಳು ಬದಲಾವಣೆಗಳು ಏನಾದ್ರೂ ಕಂಡು ಬರ್ತಾ ಇದೆಯಾ, ಈಗಾಗಲೇ 7ನೇ ಪಾಯಿಂಟ್ ನಲ್ಲಿ ಉತ್ಖನನ ಆಗ್ತಾ ಇದೆ, ಎಕ್ಸ್ಹ್ಯೂಮೇಷನ್ ಆಗ್ತಾ ಇದೆ, ಅಲ್ಲಿನ ಒಟ್ಟು ಈಗ ಚಿತ್ರಣ ಪರಿಸ್ಥಿತಿಯ ಬಗ್ಗೆ ನಮಗೆ ಇನ್ನಷ್ಟು ಒಂದು ಪ್ರತ್ಯಕ್ಷ ವರದಿಯ ಮೂಲಕ ಮಾಹಿತಿಯನ್ನ ಕೊಡೋದಕ್ಕಿದ್ದಾರೆ ಚಾನಲ್ ಮುಖ್ಯಸ್ಥ ದಾಮೋದರ ದೊಂಡೋಲಿ ಅವರು. ಎಸ್, ಓವರ್ ಟು ದಾಮೋದರ ದೊಂಡೋಲೆ. 7ನೇ ಒಂದು ಗುರುತಿನ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ನಾವೀಗ ನಿಮಗೆ ತೋರಿಸ್ತಾ ಇದೀವಿ, ಬನ್ನಿ. ಇದು ನೇತ್ರಾವತಿ ಸೇತುವೆಯ ಒಂದು ದೃಶ್ಯ. ನೇತ್ರಾವತಿ ಸೇತುವೆಯಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಮಾಧ್ಯಮದವರು ಇಲ್ಲಿ ಸೇರ್ಕೊಂಡಿರುವಂತಹದ್ದು. ಅದರ ಜೊತೆಗೆ ಅಲ್ಲಿ ಶೇಡ್ ನೆಟ್ ಅನ್ನ ಕಟ್ಟಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 7ನೇ ಗುರುತಿರುವಂತಹದ್ದು. ಆ 7ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಯಾಕೆಂತಂದ್ರೆ 1ರಿಂದ 6ನೇ ಅಲ್ಲ 5ನೇ ಗುರುತಿನ ತನಕವೂ ಕೂಡ ಅರಣ್ಯದ ಒಳಭಾಗ ಸ್ವಲ್ಪ ಮಟ್ಟಿಗೆ ಹೊರಗಡೆಗೆ ಕಾಣದಂತಹ ದಟ್ಟಾರಣ್ಯ ಆಗಿರೋದ್ರಿಂದ ಅರಣ್ಯದ ಒಳಭಾಗದಲ್ಲಿ ನಡೀತಾ ಇತ್ತು. ಇವತ್ತು ನಿನ್ನೆ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇತ್ತು, ಆದ್ರೆ ಇವತ್ತು ಶೇಡ್ ನೆಟ್ ಅನ್ನ ನಿನ್ನೆ ಅಳವಡಿಸಿದ್ದಾರೆ, ಇವತ್ತು ಕೂಡ ಅಳವಡಿಸಿದ್ದಾರೆ. ಇಲ್ಲಿಯ ತನಕ ಯಾವುದೇ ಮಾಹಿತಿಗಳು ಲಭ್ಯವಾಗಲಿಲ್ಲ, ಆದ್ರೆ ನಿರಂತರವಾಗಿ ಉತ್ಖನನ ಕಾರ್ಯ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳನ್ನ ನಿಮಗೆ ಒದಗಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಕಾರ್ಮಿಕರು ಬರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಕಾರ್ಮಿಕರು ಹೊರಗೆ ಬರುವಂತದ್ದು, ಅಲ್ಲಿ ಬಂದವರು ಯಾವ್ದಾದ್ರು ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭಕ್ಕೆ ಅವರು ಹೊರಗೆ ಬರ್ತಾ ಇರುವಂತದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಅವರು ಓಡಾಡ್ತಾ ಇರುವಂತದ್ದು ಇರ್ಬೋದು, ಜೊತೆಗೆ ಅಧಿಕಾರಿಗಳು ಓಡಾಡ್ತಾ ಇರುವಂತದ್ದು ಇರ್ಬೋದು, ಎಲ್ಲವೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ಬಹಳ ಮುಖ್ಯವಾಗಿ ನೇತ್ರಾವತಿಯ ಸೇತುವೆಯ ಮೇಲ್ಭಾಗದಿಂದ ನಾವು ಸಾಗದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೇತ್ರಾವತಿ ಸೇತುವೆಯಲ್ಲಿ ಮಾಧ್ಯಮದವರು ತುಂಬಿಕೊಂಡಿದ್ದಾರೆ ಅನ್ನುವಂಥದ್ದು, ಬಹಳಷ್ಟು ಜನ ಮಾಧ್ಯಮದವರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿರುವಂತದನ್ನ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಬಹಳಷ್ಟು ಜನ ಇಲ್ಲಿ ಸೇರ್ಕೊಂಡಿದ್ದಾರೆ, ಬಹಳಷ್ಟು ಜನ ಇಲ್ಲಿ ನೋಡ್ತಾ ಇದ್ದಾರೆ, ಜೊತೆಗೆ ಗಮನಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ಒಂದು ಕುತೂಹಲ ಇದೆ. ಆ ಕುತೂಹಲದಲ್ಲಿ ಎಲ್ಲರೂ ಕೂಡ ಈ ಒಂದು ಇಲ್ಲಿ ಏನಾಗ್ತಾ ಇದೆ, ಏನಾದ್ರೂ ಮಾಹಿತಿಗಳು ಒದಗಿ ಬರುತ್ತಾ ಅಥವಾ ಏನಾದ್ರೂ ಕಾಣುತ್ತಾ ಅನ್ನುವಂಥದ್ದನ್ನೇ ನೋಡ್ತಾ ಇರುವಂತದ್ದು. ಸಾರ್ವಜನಿಕರು ಕೂಡ ಅದನ್ನೇ ಮಾಡ್ತಾ ಇರುವಂತದ್ದು. ಅಲ್ಲಿಗ ಕಾರ್ಮಿಕರು ಹೊರಭಾಗಕ್ಕೆ ಬರ್ತಾ ಇರುವಂತದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನೇತ್ರಾವತಿಯ ಸೇತುವೆಯ ಮೇಲ್ಭಾಗದಿಂದ ನಾವು ನಿಮಗೆ ತೋರಿಸ್ತಾ ಇರುವಂತ ದೃಶ್ಯ. ಈಗಾಗಲೇ 5 ಕಡೆಗೆ ಯಾವುದೇ ಕಳೆಬರ ಕಂಡು ಬಂದಿರಲಿಲ್ಲ. 6ನೇ ಭಾಗದಲ್ಲಿ ಒಂದು ಕಳೆಬರ ಕಂಡು ಬಂದಿತ್ತು ನಿನ್ನೆ. ಅದನ್ನ ವಿಧಿವಿಜ್ಞಾನ ಮೆಡಿಸಿನ್ ವಿಭಾಗದ ತಜ್ಞರು ಅದನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಅದನ್ನ ಪರೀಕ್ಷೆಗೆ ಒಳಪಡಿಸಿದ ನಂತರ ಅದರ ಬಗ್ಗೆ ಸೂಕ್ತವಾದಂತಹ ಮಾಹಿತಿ ಹೊರಬೀಳಲಿಕ್ಕಿದೆ. ಈಗ ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಆ ಸೇತುವೆಯ ಕೆಳಭಾಗಕ್ಕೆ ಇಳಿಯುವಂತಹ ಸ್ಥಳದಲ್ಲಿ, ಯಾವುದ ಸೇತುವೆಯ ಕೆಳಭಾಗಕ್ಕೆ ಇಳಿಯುತ್ತಾ ಇರುವಂತಹ ಪ್ಲೇಸ್ ನಲ್ಲಿ ಅಲ್ಲಿ ಕಾರ್ಮಿಕರು ಮೇಲೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಜೊತೆಗೆ 7ನೇ ಸ್ಥಳದಲ್ಲಿ ಉತ್ಖನನದ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಆ ಒಂದು ಸೇತುವೆಯ ಕೆಳಭಾಗಕ್ಕೆ ಇಳಿಯುವ ಪ್ಲೇಸ್ ನಲ್ಲಿ ಬಹಳಷ್ಟು ದೊಡ್ಡ ಒಂದು ಸೆಕ್ಯೂರಿಟಿಯನ್ನು ಕೂಡ ಹಾಕಲಾಗಿದೆ. ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಾಡು ಮಾಡಿಕೊಂಡು ಇಲ್ಲಿ ಸೇತುವೆಯ ಮೇಲ್ಭಾಗಕ್ಕೆ ಅವರನ್ನ ಅಂದ್ರೆ ಏನಾದ್ರೂ ಬೇಕು ಅಂತಂದ್ರೆ ಅವ್ರನ್ನ ತೆಗೆದುಕೊಂಡು ಹೋಗುವಂತದ್ದು, ಅದಕ್ಕೋಸ್ಕರ ಕಾರ್ಮಿಕರು ಆಗಮಿಸಿರುವಂತದ್ದನ್ನ ಕೂಡ ಇಲ್ಲಿ ನೋಡ್ತಾ ಇರಬಹುದು. ಜೊತೆಗೆ ಟ್ರಾಫಿಕ್ ಯಾವುದೇ ರೀತಿಯಲ್ಲೂ ಜಾಮ್ ಆಗದಂತಹ ರೀತಿಯಲ್ಲಿ
ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಕಲ್ಪಿಸಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಕಾರ್ಮಿಕರು ಆಗಮಿಸಿರುವಂಥದ್ದು, ಅಧಿಕಾರಿಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಿರೋರಿಗೆ ನೀರಿನ ವ್ಯವಸ್ಥೆ ಇತ್ಯಾದಿಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಕಾರ್ಮಿಕರು ಮೇಲ್ಭಾಗಕ್ಕೆ ಬಂದಿರುವಂಥದ್ದು ತಾವು ನೋಡ್ತಾ ಇದ್ದೀರಿ. ನೋಡಿ, ಆ ಕಾರ್ಮಿಕರೆಲ್ಲರೂ ಕೂಡ ನೀರನ್ನ ತೆಗೆದುಕೊಂಡು ಹೋಗ್ತಾ ಇರ್ಬೋದು. ಅದರ ಜೊತೆಗೆ ಅವರು ಬೇರೆ ಬೇರೆ ವಸ್ತುಗಳನ್ನು ಇಲ್ಲಿಗೆ ಬಂದು ತೆಗೆದುಕೊಂಡು ಹೋಗುವಂಥದ್ದನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಆ ಒಂದು ಪಳೆಯುಳಿಕೆಗಳು ಅಥವಾ ಒಂದಷ್ಟು ಕೆಲವೊಂದು ಅಸ್ಥಿಪಂಜರದ ಫೀಸ್ಗಳು ಸಿಕ್ಕಿದೆ ಅಂತಂದಾಗ ಅವುಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಕೆಲವು ಬಾಕ್ಸ್ಗಳನ್ನು ಇಲ್ಲಿಂದಲೇ ಬಂದು ತೆಗೆದುಕೊಂಡು ಹೋದತ್ತಿದೆ. ಈಗ ಇಲ್ಲಿ ನೀರಿನ ವ್ಯವಸ್ಥೆಗಳು ಅಂದರೆ ಅಲ್ಲಿ ನೀರು ಕುಡಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ನಿಟ್ಟಲ್ಲಿ ಕಾರ್ಮಿಕರು ಬಂದು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಧರ್ಮಸ್ಥಳದ ಪೊಲೀಸ್ ವಾಹನದಲ್ಲಿ ನೀರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗೆ ಒಂದು ರೀತಿಯಲ್ಲಿ ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಸ್ನಾನಘಟ್ಟ. ಆದರೆ ಒಂದು ಈಗಾಗಲೇ 7ನೆಯ ಗುರುತಿನ ಉತ್ಖನನ ಕಾರ್ಯ ನಡೀತಾ ಇದೆ. ಆ ಉತ್ಖನನ ಕಾರ್ಯದ ನಡುವೆ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿಗೆ ಕಾರ್ಮಿಕರು ಆಗಮಿಸಿದ್ದಾರೆ. ಹೀಗೆ ನಿರಂತರವಾಗಿ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಜೊತೆಗೆ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಆದರೆ ಪೊಲೀಸರು ಹರಸಾಹಸ ಪಟ್ಟು ಅವುಗಳನ್ನೆಲ್ಲವೂ ಕೂಡ ಯಾವುದೇ ರೀತಿಯಂತ ತೊಂದರೆಗಳು ಆಗದಂತೆ ಇಲ್ಲಿ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಯಶಸ್ವಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಆದಿತ್ಯ ಶೆಟ್ಟಿ ಬಲಂಜೆ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಸುದೇಗಂಡಿ, ನೇತ್ರಾವತಿ, ಸ್ನಾನಘಟ್ಟ. ಕಾಲಿಟ್ಟಂತಹ SIT ತನಿಖೆ ಈಗಾಗಲೇ ಪಾಯಿಂಟ್ ನಂಬರ್ 7 ನಲ್ಲಿ ಉತ್ಖನನ ನಡೀತಾ ಇದೆ. ಸೊ ಬೆಳಗ್ಗಿನಿಂದಲೇ ಅಧಿಕಾರಿಗಳು ಆ ಒಂದು ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಂತ್ರವನ್ನು ಕೂಡ ಕರೆಸಿಕೊಂಡಿದ್ದಾರೆ. ಯಂತ್ರದ ಮೂಲಕ ಆಗುವಂತಹ ಕೆಲಸಗಳು, ಜೊತೆಗೆ ಕಾರ್ಮಿಕರು ಕೂಡ ಅಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಕುಡಿಯುವ ನೀರನ್ನ ಕಾರ್ಮಿಕರ ಮೂಲಕ ಒಂದು ಸ್ಥಳಕ್ಕೆ ಕಳುಹಿಸಿಕೊಡ್ತಾ ಇದ್ದಾರೆ. ಒಂದು ವಿಚಾರವನ್ನ ನಾವು ಇಲ್ಲಿ ಉಲ್ಲೇಖ ಮಾಡಬಹುದು, ಅಂದ್ರೆ ಈ ಒಂದು ಕಾರ್ಯಕ್ಕೆ ನಿಯೋಜನೆ ಆದಂಥವರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಬಹುಶಃ ಇತರ ಪೊಲೀಸ್
ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಅಲ್ಲಿಗೆ ತೆರಳುವುದಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಅಲ್ಲಿ ಒಳಭಾಗಕ್ಕೆ ತೆರಳಿರುವಂತಹ ಕಾರ್ಮಿಕರ ಮೂಲಕವೇ ಕಳುಹಿಸಿಕೊಡಲಾಗ್ತಾ ಇದೆ. ಈಗಾಗಲೇ ನೇತ್ರಾವತಿ ಸೇತುವೆ ಸಮೀಪಕ್ಕೆ ಅವರನ್ನ ಕರೆಸಿಕೊಂಡು ಬೇಕಾದಂತಹ ವಸ್ತುಗಳನ್ನ ಅಲ್ಲಿಗೆ ವಾಹನದ ಮೂಲಕ ತರಿಸಿಕೊಂಡು ಅಲ್ಲಿಂದ ಕಾರ್ಮಿಕರ ಮೂಲಕ ಒಳಭಾಗಕ್ಕೆ ಕಳುಹಿಸ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ನಿನ್ನೆಯೂ ಕೂಡ ಅದೇ ರೀತಿಯ ವ್ಯವಸ್ಥೆಗಳಾಗಿತ್ತು. ಊಟವನ್ನ ಕೂಡ ಇದೇ ಒಂದು ಜಾಗಕ್ಕೆ ತೆಗೆದುಕೊಂಡು ಬಂದು ಅಲ್ಲಿಂದ ಕಾರ್ಮಿಕರ ಮೂಲಕ ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಸೊ ಇವತ್ತು ಕೂಡ ಅದೇ ರೀತಿಯ ವ್ಯವಸ್ಥೆಗಳಾಗಬಹುದಾ ಅನ್ನುವಂಥದ್ದು ಇರುವಂತಹ ಲೆಕ್ಕಾಚಾರ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಬಗೆಗೆ ಕೂಡ ಟೋಟಲ್ ಆದ ಒಂದು ಅಪ್ಡೇಟ್ ನಮಗೆ ಲಭ್ಯ ಆಗುತ್ತೆ. ಜೊತೆಗೆ ಈಗ ಪಾಯಿಂಟ್ ನಂಬರ್ 7 ನಲ್ಲಿ ನಡೀತಾ ಇರುವಂತಹ ಎಕ್ಸ್ಹ್ಯೂಮೇಷನ್ ಪ್ರೊಸೆಸ್, ಸೊ ಬಹಳಷ್ಟು ಕುತೂಹಲ ಇದೆ ಏನಾಗಬಹುದು ಅನ್ನುವಂಥದ್ದು. ಸೊ ಮೊದಲ 2 ದಿನಗಳ ಒಂದು ಉತ್ಖನನದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಒಂದು ಕುತೂಹಲ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸ್ನಾನಘಟ್ಟದ ಬಳಿ ಕುತೂಹಲದಿಂದ ಸಾರ್ವಜನಿಕರು ಜಮಾಯಿಸಿರುವಂಥದ್ದನ್ನ ಕೂಡ ನಾವು ಗಮನಿಸಿದ್ದೆವು. ಅದೇ ರೀತಿ ಆ ಬಳಿಕ ಮೊದಲ 2 ದಿನಗಳಲ್ಲಿ ಫಸ್ಟ್ ದಿನ ಪಾಯಿಂಟ್ 1 ಇಡೀ ದಿನ ನಡೆದಂತಹ ಕಾರ್ಯಾಚರಣೆ ಏನೂ ಪತ್ತೆಯಾಗಲಿಲ್ಲ. ಆ ಬಳಿಕ 2ನೇ ದಿನದ ಕಾರ್ಯಾಚರಣೆಯಲ್ಲಿ 4 ಪಾಯಿಂಟ್ಗಳನ್ನು ಎಕ್ಸ್ಹ್ಯೂಮೇಷನ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಆದರೆ ಅಲ್ಲೂ ಕೂಡ ಯಾವುದೇ ಕಳೇಬರವಾಗ್ಲಿ, ಅಸ್ಥಿಪಂಜರವಾಗ್ಲಿ, ಕುರುಹುಗಳು, ಅವಶೇಷಗಳು ಪತ್ತೆ ಆಗಲಿಲ್ಲ. ಆ ಬಳಿಕ ನಿನ್ನೆ 4ನೇ ದಿನ ಅಂದ್ರೆ ಉತ್ಖನನದ 3ನೇ ದಿನದ ಕಾರ್ಯಾಚರಣೆ ನಡೆದಿರುವಂಥದ್ದು. ಸೊ ಹಾಗಾಗಿ ಬೆಳಗ್ಗಿನಿಂದ ಪಾಯಿಂಟ್ ನಂಬರ್ 6 ನಲ್ಲಿ ಈ ಒಂದು ಎಕ್ಸ್ಹ್ಯೂಮೇಷನ್ ಅನ್ನ ಮಾಡ್ತಾ ಇದ್ರು. ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಅವಶೇಷಗಳು ಮೂಳೆ
ಸೇತುವೆಯ ಪಕ್ಕದಲ್ಲಿ ಈಗ 7ನೇ ಗುರುತಿನ ಉತ್ಖನನ ಕಾರ್ಯ ಆಗ್ತಾ ಇದೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ನೇತ್ರಾವತಿ ಸೇತುವೆ. ಯಾಕಂತಂದ್ರೆ ಈ ಸೇತುವೆಗೆ ಈ ಜಾಗಕ್ಕೆ ಹೆಸರು ಹೊಳೆಗಂಡಿ ಅಥವಾ ತುಳುವಿನಲ್ಲಿ ಕರೆಯೋದಾದ್ರೆ ಸುದೆಗಂಡಿ ಅಂತ ಇದಕ್ಕೆ ಕರೀತಾ ಇದ್ರು ಮುಂಚೆ. ಈಗ ಇದನ್ನ ನೇತ್ರಾನಗರ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಾರೆ. ಈ ಒಂದು ಪ್ರದೇಶದಲ್ಲಿ ನೋಡಿ, ಇದು ನೇತ್ರಾವತಿ ನದಿ. ಬಹಳ ಮುಖ್ಯವಾಗಿ ನೇತ್ರಾವತಿ ನದಿಯ ಜಾಗವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಅದು ಇರುವಂತಹದ್ದು ಬಂಗ್ಲೆಗುಡ್ಡೆ ಅಂತ ಕರೆಯುವಂತಹ ಪ್ರದೇಶ. ಅಲ್ಲಿ ಈಗ ನೀವು ನೋಡ್ತಾ ಇರುವಂತಹ ಪ್ರದೇಶದಲ್ಲಿ 8ನೇ ಸ್ಪಾಟ್ ಇದೆ. ಅದರ ಜೊತೆಗೆ 7ನೇ ಸ್ಪಾಟ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಮುಂದೆ ಬಂದಾಗ 7ನೇ ಸ್ಪಾಟ್ ಈಗಾಗಲೇ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿರುವಂತಹ 7ನೇ ಸ್ಪಾಟ್ ಅನ್ನ ಕೂಡ ನಾವು ನಿಮಗೊಮ್ಮೆ ಇಲ್ಲಿ ತೋರಿಸ್ತೀವಿ. ಅದಾದ ನಂತರ ಇಲ್ಲಿಯ ಸ್ಥಳೀಯರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಇದು 7ನೇ ಸ್ಪಾಟ್ ಅಲ್ಲಿ ಶೇಡ್ ನೆಟ್ ಅಳವಡಿಕೆ ಮಾಡಿರ್ತಕ್ಕಂತಹ 7ನೇ ಸ್ಪಾಟ್ ಅನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಬಹಳಷ್ಟು ಜನ ಸ್ಥಳೀಯರು ಅನ್ನುವಂತಹ ಹೆಸರು ಹೇಳಿಕೊಂಡು ಮಾತಾಡ್ತಿದ್ದಾರೆ ಎನ್ನುವಂಥದ್ದಿದೆ. ಆದರೆ ನಾವು ಯಾರು ಸ್ಥಳೀಯರು ಅನ್ನೋದಕ್ಕಿಂತ ಬದಲಾಗಿ ಈ ನೇತ್ರಾವತಿ ನದಿ ಇದೆ, ನದಿಯ ಪಕ್ಕದಲ್ಲಿರುವಂತಹ ಮನೆ ಇದು. ಓಂ ಗಣೇಶ್ ಆಯಿಲ್ ಮಿಲ್ ಅಂತ ಇದೆ. ಓಂ ಗಣೇಶ್ ಆಯಿಲ್ ಮಿಲ್ ಮತ್ತು ಇವರು ಇಲ್ಲಿಯದ್ದೇ ನಿವಾಸಿ. ಬಹಳಷ್ಟು ವರ್ಷಗಳಿಂದ, ಸುಮಾರು 60ರಿಂದ 75 ವರ್ಷಗಳಿಂದ ಇಲ್ಲಿಯ ನಿವಾಸಿ. ಇವರ ತಂದೆಯ ಕಾಲದಿಂದಲೂ ಇವರು ಇಲ್ಲೇ ಇರುವಂತಹದ್ದು. ಅವರನ್ನ ಮಾತನಾಡಿಸಬೇಕು. ಅವರ ಅಜ್ಜ, ಬಹಳ ಮುಖ್ಯವಾಗಿ ಇವರ ಅಜ್ಜ ಇಲ್ಲಿಯ ನೇತ್ರಾವತಿಯ ಆಗುಹೋಗುಗಳನ್ನು ಸರಿಯಾಗಿ ಗೊತ್ತಿದ್ದವರು, ನೇತ್ರಾವತಿಯ ಆಗುಹೋಗುಗಳನ್ನು ಸರಿಯಾಗಿ ತಿಳ್ಕೊಂಡಿದ್ದವರು. ಅವರ ಅಜ್ಜನೂ ಕೂಡ ಬಹಳಷ್ಟು ಬಾರಿ ಇಲ್ಲಿ ನೇತ್ರಾವತಿಯಲ್ಲಿ ಏನೆಲ್ಲ ನೋಡಿದ್ದಾರೆ ಅನ್ನುವಂಥದ್ದು ಈ ಮೊಮ್ಮಗನಿಗೆ ಗೊತ್ತಿದೆ. ಅವಿನಾಶ್ ಅಂತ, ಇವರನ್ನ ಇಲ್ಲಿ ಸ್ಥಳೀಯವಾಗಿ ಗಣೇಶ್ ಅಂತ ಕರೀತಾರೆ. ನಮಸ್ತೆ ಅವಿನಾಶ್. ನಮಸ್ತೆ ಸರ್. ಈಗ ನಿಮ್ಮ ಮನೆಯ ಎದುರು ಭಾಗದಲ್ಲಿ ಉತ್ಖನನ ಆಗ್ತಾ ಇದೆ ಅಲ್ವಾ? ಸ್ಥಳೀಯರು ಅನ್ನುವಂಥ ಕಾರಣಕ್ಕೆ, ನಿಮ್ಮನ್ನು ಕೇವಲ ಸ್ಥಳೀಯ ಅನ್ನೋದಕ್ಕಿಂತ ನಿಮ್ಮ ಮನೆ ಎದುರುಗಡೆಯೇ ಇರುವಂತ ಕಾರಣಕ್ಕೆ ನಿಮ್ಮನ್ನ ಮಾತನಾಡಿಸ್ತಿದ್ದೀವಿ. ಏನ್ ಹೇಳ್ತೀರಿ? ನಾವು ಹೇಳುದಂದ್ರೆ ಎಂತ, ಇಲ್ಲಿ ಇಂಥದ್ದು ಈಗ ಹೇಳುವಂತ ವಿಷಯ ಇಲ್ಲಿ ಹೇಳುವಾಗೆ, ಅವರು ಹೇಳುವಾಗೆ ಏನಿಲ್ಲ, ಇಲ್ಲಿ ನಡೀತದೆ. ಇಲ್ಲಿ ಅನೇಕ ರೀತಿಯಲ್ಲಿ ಬಂದು ಇಲ್ಲಿ ಸುಸೈಡ್ ಮಾಡ್ಕೊಳ್ಳುವವರಿದ್ದಾರೆ, ಕೆಲವರೆಲ್ಲ ಕೊಲೆ ಮಾಡಿ ತಂದು ಹಾಕುವವರಿದ್ದಾರೆ ಹೊರಗಡೆಯಿಂದ. ಮತ್ತೆ ಇಲ್ಲಿ ಕೆಲವು ಕಾಲು ಜಾರಿ ಎಲ್ಲ ನೀರಿಗೆ ಬಿದ್ದು ಸಾಯುವವರಿದ್ದಾರೆ, ಕೆಲವರು ಒಟ್ಟಿಗೆ ಬಂದು ಕರ್ಕೊಂಡು ಬಂದು ದೂಡಿ ಹಾಕುವವರಿದ್ದಾರೆ. ಹಾಗೆ ಕೆಲವು ರೀತಿಯಲ್ಲಿ ಮತ್ತೆ ಕೆಲವು ಇಲ್ಲಿ ಬಿದ್ದು ಯಾರು ಇಲ್ಲದಿದ್ರೆ ಒಬ್ಬೊಬ್ರು ಬಂದು ಸತ್ರೆ ಯಾರು ಇರುವುದಿಲ್ಲ, ಗೊತ್ತಾಗುದಿಲ್ಲ. ಅದು ಕೆಲವು ದಿನ ಆದ್ಮೇಲೆ ಗೊತ್ತಾಗ್ತದೆ, 3-4 ದಿನ ಆದ್ಮೇಲೆ ಅದು ಕೊಳ್ತು ವಾಸನೆ ಬರುವಾಗ ಗೊತ್ತಾಗುದು ಏನು ಅಂತ ನೋಡ್ಬೇಕಾದ್ರೆ. ಮತ್ತೆ ನಾವು ಇಲ್ಲಿ ಬಾಡಿ ನೋಡಿದ್ರೆ ನಾವು ಹೋಗಿ ಪೊಲೀಸರಿಗೆ ತಿಳಿಸ್ತೇವೆ. ಇಲ್ಲಿಂದ ಅವರು ಫೋನ್ ಮಾಡಿ ತಿಳಿಸಿದ ಮೇಲೆ ಅವರು ಬಂದ್ಮೇಲೆ ನಾವೇ ಇಲ್ಲಿ ಅದಕ್ಕೆ ಸೈನ್ ಹಾಕಿ ಎಲ್ಲ ನಾವು ಇಲ್ಲಿ ಅವರಿಗೆ ಮಹಾಜರಿಗೆಲ್ಲ ಸೈನ್ ಹಾಕಿ ಎಲ್ಲ ಮಾಡಿದ್ದು ಇದೆ. ಇತ್ತೀಚೆಗೆ ಇದೆ ಒಂದು ಬಾಡಿ, ಇತ್ತೀಚೆಗೆ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ನಾನು ಅಲ್ಲಿ ಬಂದು ನಾಯಿ ತಿಂತಾ ಇತ್ತು, ಕೊಳ್ತು ನೀರಲ್ಲಿ ಬಿದ್ದು. ಅವನು ಏನಿಲ್ಲ, ಒಂದು ಅಂಗಿ, ಒಂದು ಬನಿಯನ್ ಮತ್ತೆ ಒಂದು ಲುಂಗಿ ಇತ್ತು, ಅದರಲ್ಲಿ ಅವನತ್ರ ಏನಿಲ್ಲ, ಒಂದು ಟಿಕೆಟ್ ಇತ್ತು, ಅದೆಲ್ಲ ನೀರಲ್ಲಿ ಹೋಗಿದೆ. ಎಲ್ಲಿ ಅವ ಏನು ಗೊತ್ತಿಲ್ಲ. ಅವರು ಆದಷ್ಟು ಪ್ರಯತ್ನ ಮಾಡ್ತಾರೆ ಪೊಲೀಸರು, ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ಈಗ ಅದಕ್ಕೆ ಬೇಕಾದ ರೀತಿಯಲ್ಲಿ ಮಾಡ್ತಾರೆ. ಹಿಂದೆ ಏನಿತ್ತಂದ್ರೆ ಯಾವುದು ವ್ಯವಸ್ಥೆ ಇರಲಿಲ್ಲ, ಆಗ ಇಲ್ಲಿ ಕೊಳ್ತ ಶವ ಇದ್ರೆ ಅದು ಕೊಂಡೋಗುವಂತ ಸಾಧ್ಯತೆನೇ ಇಲ್ಲದಂತ ಕೊಳ್ತ ಶವಗಳನ್ನೆಲ್ಲ ನೇಣು ಹಾಕೊಂಡೆಲ್ಲ ಇರ್ತಿತ್ತು ಕೆಲವು. ಹಾಗೆ ಮಾಡುವವರು ಇದ್ದಾರೆ. ಹಾಗೆ ಇದ್ದದನ್ನು ಬಂದು ಇಲ್ಲಿ ಮತ್ತೆ ಇಲ್ಲಿ ಪೊಲೀಸ್ ಬಂದು, ಡಾಕ್ಟರ್ಗಳು ಇಲ್ಲೇ ಬಂದು ಇಲ್ಲೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಊಟದಲ್ಲಿ ಮಾಡಿ ಅಲ್ಲಿ ದಫನ ಮಾಡ್ತಿದ್ರು. ಇಲ್ಲ ಅಂತ ಇಲ್ಲ, ಹಾಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಚಾನ್ಸಸ್ ಇಲ್ಲ, ಇರ್ಬೋದು. ಹಾಗೆ ಇತ್ತೀಚೆಗೆ ಕೆಲವು ಒಬ್ಬ ಇಲ್ಲಿ ಅವತ್ತು ರಾತ್ರಿ ನಮಗೆ ಬೊಬ್ಬೆಗೆ ಹೇಳ್ತಾ ಇತ್ತು, ನಾವು ಹೋಗಿ ಇಲ್ಲಿ ಸೇತುವೆ ಹತ್ರ ನೋಡ್ಬೇಕಾದ್ರೆ ಅವ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಅಂತ ಹಾರಿದ್ದಾನೆ ಕೆಳಗೆ. ಹಾರಬೇಕಾದ್ರೆ ಅದು ಅಲ್ಲಿ ಸ್ವಲ್ಪ ನೀರಿತ್ತು, ಅವನಿಗೆ ಪೆಟ್ಟಾಗಿದೆ, ಮತ್ತೆ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡಿದ. ಮತ್ತೆ ನಾವೇ ಇಲ್ಲಿ ಎತ್ಕೊಂಡು ಬಂದು 108ಕ್ಕೆ ಫೋನ್ ಮಾಡಿ ಕಳಿಸಿದ್ದೇವೆ. ಮತ್ತೆ ಒಂದು ಹುಡುಗಿ ಮೊನ್ನೆ ಮಳೆಗಾಲ ಜಾಸ್ತಿ ನೀರು ಬರೋ ಟೈಮಲ್ಲಿ ಬಂದು ಏನೋ ಲವ್ ಫೈಲ್ಯೂರ್ ಅಂತ ಹೇಳಿ ಹಾರಿ, ಅದು ಬಾಡಿ ಸಿಗ್ಲಿಲ್ಲ. ಮನೆಯವರೆಲ್ಲ ಬಂದಿದ್ದಾರೆ, ಹುಡುಕಾಡಿದ್ದಾರೆ, ಅದು ಸಿಗ್ಲಿಲ್ಲ. ಮತ್ತೆ ಇತ್ತೀಚೆಗೆ ಒಬ್ಬ ಏನೋ ಅವನ ವ್ಯವಹಾರದಲ್ಲಿ ಏನೋ ಸಮಸ್ಯೆ ಆಗಿದೆ, ನನಗೆ ಅಲ್ಲಿ ಊರಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಂದು ಇಲ್ಲಿ ನಮ್ಮ ಅಂಗಡಿ ಬಾಗಿಲಲ್ಲಿ ಒಂದು 12 ಗಂಟೆ ಮೇಲೆ ರಾತ್ರಿ ಕೂತ್ಕೊಂಡು ಎಲ್ಲ ಟೈಪ್ ಮಾಡಿ ಡೆತ್ ನೋಟ್ ಬರೆದು ಕಳಿಸಿ ಇಲ್ಲಿ ಕೆಳಗೆ ಹೋಗಿ ಹಾರಿದ್ದಾನಂತೆ. ಅಂದ್ರೆ ನಮಗೆ ಇಲ್ಲಿ ಹೋಗುವಂಥದ್ದು ಕಂಡಿದೆ, ನಮ್ಮ CCಯಲ್ಲಿ ಫುಟೇಜ್ ಇತ್ತು. ಹಾಗೆ ಬಂದು ಅವರು ಪೊಲೀಸರೆಲ್ಲ ಊರಿಂದ ಮೆಸೇಜ್ ಬಂದು ಇಲ್ಲಿ ಪೊಲೀಸರೆಲ್ಲ ಬಂದಿದ್ದಾರೆ, CC ಫುಟೇಜ್ ಎಲ್ಲ ಚೆಕ್ ಮಾಡಿ ಅದು ಹಾಗೆ ಬಾಡಿ ಸಿಗ್ಲಿಲ್ಲ. ಹಾಗೆ ಕೆಲವು ಯಾವ ರೀತಿಯಲ್ಲಿ ಬಂದು ಸಾಯುವವರಿದ್ದಾರೆ. ಅದು ಅನಾಥ ಶವ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವರು ಇಲ್ಲಿಂದ ಪೊಲೀಸರು ಆದಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಯಾರ್ದು ಬಾಡಿ ಅಂತ ಹುಡುಕ್ಲಿಕ್ಕೆ.
ಅದು ಕೆಲವು ಸಿಗುದಿಲ್ಲ ಯಾರು, ಮತ್ತೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಅದಕ್ಕೆ ಬೇಕಾದ ಪ್ರೊಸೀಜರಲ್ಲಿ ಮಾಡ್ತಾರೆ. ಹಿಂದೆ ಸಹ ಪ್ರೊಸೀಜರ್ ಮಾಡ್ತಿದ್ರು, ಆದರೆ ದಫನ್ ಅಲ್ಲಲ್ಲೇ ಮಾಡ್ತಿದ್ರು ನಮ್ಮ ಗೊತ್ತಿನಲ್ಲಿ. ಅಂದರೆ ನಮ್ಮ ಅಜ್ಜನ ಕಾಲದಿಂದ ನಾವಿಲ್ಲಿದ್ದೇವೆ. ನನ್ನ ಬುದ್ಧಿ ತಿಳಿದ ಮಟ್ಟಿಗೆ ಒಂದು ಹೆಚ್ಚು ಕಡಿಮೆ ಒಂದು 40 ವರ್ಷದಿಂದ ನಾನು ಇಂಥದ್ದೆಲ್ಲ ನೋಡಿದ್ದೇನೆ ನನ್ನ ಅನುಭವದಲ್ಲಿ. ಆದರೆ ಇವರು ಹೇಳುವಂಥದ್ದು ಏನಿಲ್ಲ. ನಿಮ್ಮ ಅಜ್ಜ ಅಥವಾ ನಿಮ್ಮ ತಂದೆ ಏನ್ ಹೇಳ್ತಾ ಇದ್ರು? ಅಜ್ಜ ಇಲ್ಲಿ ನೀರಿನಲ್ಲಿ ಮುಳುಗುದ್ರಲ್ಲಿ ಬಹಳ ಇದು ಅವರು ಮಂಜಪ್ರ ಅಂತ ಹೇಳಿ, ನೀರಿನಲ್ಲಿ ಮುಳುಗುದ್ರಲ್ಲಿ ಇಲ್ಲಿ ಯಾರಿಲ್ಲ, ಅಷ್ಟು ಫೇಮಸ್ ಅವರು. ಅವರು ಇಲ್ಲಿ ಬಂದು ಫಸ್ಟಿಗೆ ಬಂದು ಕೂತವ್ರು ಇಲ್ಲಿ. ಅವರು ಎಷ್ಟು ಆಗೆಲ್ಲ ಬೊಬ್ಬೆ ಕೇಳಿದ್ರೆ ಹೋಗಿ ಅವರು ಹಾರಿದ್ರೆ ನೀರಿನಲ್ಲಿ ಮುಳುಗಿದವರು ಹಿಡ್ಕೊಂಡೇ ಬರುವವರು, ಅಷ್ಟು ಇದಿದ್ರು. ಆಮೇಲೆ ಅಷ್ಟು ಇದ್ದಿರೋರು ಯಾರು ಇಲ್ಲ, ಅಷ್ಟು ಫೇಮಸ್ ಇದ್ರು ನೀರಿನಲ್ಲಿ. ಆಗ ಎಲ್ಲ ಸಾಯುವುದು ಸ್ವಲ್ಪ ಕಡಿಮೆ ಇತ್ತು, ಮತ್ತೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಹಾಗೆ ಇದರಲ್ಲಿ ಎಲ್ಲ ಜೀವನದಲ್ಲಿ ಜಿಗುಪ್ಸೆ ಆದವರೆಲ್ಲ ಬಂದು ಸಾಯ್ತಾರೆ ಏನೇನೋ ಸಮಸ್ಯೆಯಲ್ಲಿ. ಹಾಗೆ ನಾವು ಅಂಥದ್ದು ನೋಡಿದ್ದೇವೆ. ಇವರು ಹೇಳುವ ರೀತಿ ಅಂತದ್ದು ಏನೂ ಇಲ್ಲ. ಇಲ್ಲಿ ತುಂಬಾ ಜನ ಸ್ಥಳೀಯರು ಹಲವರನ್ನ ರಕ್ಷಣೆ ಮಾಡಿದಂತದ್ದಿದೆ, ಬಹಳಷ್ಟು ಜನ ಈಜುಗಾರರು ಕೂಡ ಇದ್ದಾರೆ, ಅವರ ಬಗ್ಗೆ ಹೇಳಿ. ಇಲ್ಲಿ ತುಂಬಾ ಜನ ರಕ್ಷಣೆ ಮಾಡಿದ್ದಾರೆ. ಮೊದಲು ಒಬ್ರು ಸುಂದರಣ್ಣ ಅಂತ ಇದ್ರು, ಗಾಡಿ ತೊಳ್ಕೊಂಡೆಲ್ಲ. ಅವರು ಇರುವಾಗ ಸಾಗೆ ತುಂಬಾ ಮಂದಿಯನ್ನು ಎಳೆದು ಹಾಕಿದ್ದಾರೆ. ಮತ್ತು ಇಲ್ಲಿ ಕೆಲವು ಎಲ್ಲ ಗಾಡಿ ತೊಳೆಯವರೆಲ್ಲ ಇದ್ರು, ಅವರೆಲ್ಲ ಚೂರು ಬೊಬ್ಬೆ ಕೇಳಿದ್ರೆ ಓಡಿ ಬಂದು ಹಾರಿ ಎಳ್ದಾಕ್ತಿದ್ರು. ಮತ್ತೆ ಇಲ್ಲಿ ನಾವು ಕೆಲವು ಇಲ್ಲಿಂದ ಹಗ್ಗ ಗಿಗ್ಗ ಎಲ್ಲ ಕೊಟ್ಟು ಎಳ್ದಾಕಿದ್ದಿದೆ. ಒಂದ್ಸಲ ಒಂದು ಹುಡುಗ ಮತ್ತೆ ಹುಡುಗಿ ಬಂದು ಒಟ್ಟಿಗೆ ವೇಲಲ್ಲಿ ಕಟ್ಟಿಕೊಂಡು ಹಾರಿದ್ದಾರೆ, ಅವರನ್ನೆಲ್ಲ ಎಳ್ದಾಕಿದ್ದೇವೆ. ಮತ್ತೆ ಕೆಲವೆಲ್ಲ ನಾಲಿಗೆ ಇದು ಕಾಲ್ಜಾರಿ ಬಿದ್ದು ಇದಕ್ಕೆ ಬಂದು ಇಲ್ಲಿ ಎಲ್ಲ ಎಲ್ಲಿಯಾದ್ರೂ ಸಿಕ್ಕಾಕೊಂಡ್ರೆ ನಾವಿಲ್ಲಿಂದ ಹಗ್ಗ ಎಲ್ಲ ಕೊಟ್ಟು ನಾವಿಲ್ಲಿ ಎಳ್ದದ್ದು ಅಂತ ಕೆಲವು ಸಂದರ್ಭಗಳು ಇದೆ. ಹಾಗೆ ಈಗ ಇಲ್ಲಿ ಬಹಳಷ್ಟು ಜನರ ರಕ್ಷಣೆ ಕೂಡ ಮಾಡಿದ್ದಿದೆ. ಜೊತೆಗೆ ಒಂದಷ್ಟು ಈಗ ಇಲ್ಲಿ ಅಗಿಯುವಾಗ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಬಾಡಿಗಳು ಸಿಗ್ತವೆ ಅನ್ನುವಂಥದ್ದನ್ನೇ ತುಂಬಾ ಜನ ಹೇಳ್ತಾರೆ. ಹೇಗೆ ಸರ್ ಅದು? ಸಿಗ್ಬಹುದು, ಸಿಗ್ಲಿಕ್ಕಿಲ್ಲ ಅಂತ ಹೇಳಿಕ್ಕಾಗಲಿ. ಯಾಕಂದ್ರೆ ಅದೇ ಹಿಂದೆ ಹಾಕಿದ್ದು ಆ ಬಾಡಿಗಳು ಇರ್ಬೋದು. ಅದು ಕರೆಕ್ಟ್ ಪ್ಲೇಸಲ್ಲಿ ಇದ್ರೆ ಸಿಗುವ ಸಾಧ್ಯತೆ ಇದೆ. ಅದೇನು ಸುಳ್ಳು ಅಂತಲ್ಲ, ಅದು ಅದೇ ರೀತಿ ಹಿಂದೆ ಒಂದು 25 ವರ್ಷದ ಹಿಂದೆ ಇಲ್ಲೇ ಬಂದು ಇಲ್ಲೇ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದಂಥದ್ದನ್ನೆಲ್ಲ ಇಲ್ಲಿ ಹೂತಿದ್ದಾರೆ. ಮತ್ತೆ ಎಲ್ಲ ಈಗೆಲ್ಲ ಇಲ್ಲಿ ಉಳುವುದಿಲ್ಲ, ಕೊಂಡೋಗ್ತಾರೆ. ಈಗ ಕೊಂಡೋಗಿ. ಇದು ಇಲ್ಲಿಯ ಸ್ಥಳೀಯರು. ಯಾಕೆ ಇವರನ್ನ ಮಾತನಾಡಿಸ್ತಿದ್ದೇನೆ ಅಂತ ಹೇಳಿದ್ರೆ, ಇವರು ನೇತ್ರಾವತಿ, ಈಗ ಏನು ನೇತ್ರಾವತಿಯ ನದಿಯ ಪಕ್ಕದಲ್ಲಿ ಉತ್ಖನನ ನಡೀತಾ ಇದೆಯೋ, ಆ ಉತ್ಖನನ ನಡೀತಾ ಇರುವಂತಹ ಸೇತುವೆಯ ಪಕ್ಕದಲ್ಲೇ ಮನೆ ಇರುವಂತವ್ರು, ಸೇತುವೆಯ ಪಕ್ಕದಲ್ಲೇ ವ್ಯಾಪಾರವನ್ನು ಮಾಡ್ಕೊಂಡಿರುವವರು. ಇವತ್ತು ನಿನ್ನೆ ಅದಲ್ಲ, ಇವರ ಅಜ್ಜ ಮಂಜಪ್ಪರಯ್ಯವರಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಇವರ ಮನೆಯವರು ಇಲ್ಲಿ ಯಾರಾದ್ರೂ ಸೇತುವೆಯಲ್ಲಿ ಮುಳುಗಿದ್ರೆ ಅವರ ರಕ್ಷಣೆಗೆ ಧಾವಿಸ್ತಾ ಇದ್ದಂತ ಕುಟುಂಬ. ಆದ್ರಿಂದ ಇವರನ್ನ ಮಾತನಾಡಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಇಲ್ಲಿ ಬಹಳಷ್ಟು ಜನ ಸ್ಥಳೀಯರು ಅನ್ನುವಂತಹದ್ದನ್ನು ಹೇಳಿಕೊಂಡು ಮಾತಾಡುವಂತವ್ರು ಇದ್ದಾರೆ. ಆದ್ರೆ ಪಕ್ಕಾ ಸ್ಥಳೀಯನೊಬ್ಬನನ್ನು ಮಾತನಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಇವತ್ತು ನೇರವಾಗಿ ಉತ್ಖನನ ಮಾಡುವಂತಹ ಪ್ರದೇಶದ ಎದುರು ಭಾಗದಲ್ಲಿರುವಂತಹ ಮನೆಯವರನ್ನೇ ಮಾತನಾಡಿಸ್ತಾ ಇದೆ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನೇತ್ರಾವತಿ.
ಎಸ್, ನಾನು ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಈಗ ಬರ್ತಾ ಇರುವಂತಹ ಮತ್ತೊಂದು ಅಪ್ಡೇಟ್ ಹಲವು ಆಯಾಮಗಳಲ್ಲಿ ಮುಂದುವರೆದಿದೆ. SIT ತನಿಖೆ ಹಲವು ವಿಚಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ವಿವಿಧ ತಂಡಗಳಾಗಿ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅನ್ನುವಂಥದ್ದು ಕಲೆ ಹಾಕುವಂತಹ ಕೆಲಸ SIT ಟೀಮ್ ಮೂಲಕ ಆಗ್ತಾ ಇರುವಂತದ್ದು. ಸೊ ಇದೀಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಿಂದ ಮಾಹಿತಿಯನ್ನ ಕೇಳಿದೆ SIT ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇರುವಂತದ್ದು. 1995ರಿಂದ ಈವರೆಗೆ ನಡೆದಿರುವಂತಹ ಮೃತದೇಹಗಳ ದಫನದ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಎನ್ನುವಂತಹ ವಿಚಾರವನ್ನ ಕೇಳಿದೆ SIT ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರ ಬಳಿ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಎನ್ನುವಂತಹ ದೂರನ್ನ ಕೊಟ್ಟಂತಹ ಸಾಕ್ಷಿ ದೂರುದಾರನ ದೂರಿನ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಗಳ ಸಮಗ್ರ ತನಿಖೆಯನ್ನ ನಡೆಸೋದಿಕ್ಕೆ ರಾಜ್ಯ ಸರ್ಕಾರದ ಮೂಲಕ ಆಯೋಜನೆಯಾಗಿರುವಂತಹ ವಿಶೇಷ ತಂಡದ ಮೂಲಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಸಾಕ್ಷಿ ದೂರುದಾರನನ್ನ ಸರಿಸುಮಾರು 15 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದೆ. 2 ದಿನಗಳ ಕಾಲ ಆತ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಬಂದು ಸ್ಥಳದ ಮಹಜರು ಆಗಿದೆ, ಮಾರ್ಕಿಂಗ್ ಆಗಿದೆ. ಈಗ ಆತ ತೋರಿಸಿದಂತಹ ಜಾಗದಲ್ಲಿ ಎಕ್ಸ್ಹ್ಯೂಮೇಷನ್ ಕೂಡ ನಡೀತಾ ಇದೆ. ಅದರ ಮಧ್ಯೆ ಬಹಳಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಜೊತೆಗೆ ಧರ್ಮಸ್ಥಳ ಹೊರಟಾಣೆಯಲ್ಲಿ ಕೆಲಸ ನಿರ್ವಹಿಸಿದ್ದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಂಪೂರ್ಣ ವಿವರವನ್ನ ಕೊಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ಒಂದು ಮಾಹಿತಿಯನ್ನ ಕೂಡ ವಿಶೇಷ ತನಿಖಾ ತಂಡ SP ಅವರ ಜೊತೆಗೆ ಕೇಳಿದ್ರು. ಸೊ ಇದೀಗ ಗ್ರಾಮ ಪಂಚಾಯತ್ನ ಬಳಿ ಕೂಡ ಒಂದಷ್ಟು ಮಾಹಿತಿಯನ್ನ ಕೇಳ್ತಾ ಇದೆ. ಮೃತದೇಹಗಳನ್ನ ದಫನ ಮಾಡಿರುವಂತಹ ಬಗ್ಗೆ ಕೂಡ ನಿಮ್ಮಲ್ಲಿರುವಂತಹ ಎಲ್ಲ ದಾಖಲೆಗಳನ್ನ ಮಾಹಿತಿಗಳನ್ನ ಕೊಡಬೇಕು ಎನ್ನುವಂಥದ್ದನ್ನ ಕೇಳಿದೆ ಎನ್ನುವಂತಹ ವಿಚಾರಗಳೀಗ ತಿಳಿದು ಬರ್ತಾ ಇರುವಂತದ್ದು. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಸಂಪಾದಕರಾದಂತಹ ಸಂತೋಷ್ ಶಾಂತಿನಗರ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸಂತೋಷ್. ಹೌದು, ಈಗಾಗಲೇ SIT ಅವರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಂದು ತಂಡ ಇಲ್ಲಿ ಈಗ ಶೋಧ ಕಾರ್ಯಾಚರಣೆಯಲ್ಲಿ ಇದ್ರೆ, ಇನ್ನೊಂದು ತಂಡ ಸಹಾಯವಾಣಿಯನ್ನ ಪ್ರಾರಂಭಿಸಿ ಅಲ್ಲಿ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನು ಮಂಗಳೂರಲ್ಲಿ ಮಾಡ್ತಾ ಇದೆ. ಅದರೊಟ್ಟಿಗೆ ಇನ್ನೊಂದು ತಂಡ ಅದಕ್ಕೆ ಬೇಕಾದಂತ ಪೂರಕ ಮಾಹಿತಿ ಸಂಗ್ರಹ, ತನಿಖೆ ಕಾರ್ಯ, ವಿಚಾರಣೆ ಮಾಡುವಂತದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದು ಪ್ರಕ್ರಿಯೆ ಪ್ರಾರಂಭಿಸಿದೆ. ಈಗಾಗಲೇ ಪ್ರಥಮ ಬಾರಿ ಹೇಳಿದ ಹಾಗೆ 1995ರಿಂದ ಧರ್ಮಸ್ಥಳ ಹೊರ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪೊಲೀಸರ ಪಟ್ಟಿ ಕೇಳಿದ್ದಾರೆ ಮತ್ತು ಬಹುತೇಕ ಅವರಿಗೆ ಮಾಹಿತಿ ಲಭ್ಯ ಆಗಿದೆ ಯಾರೆಲ್ಲ ಇದ್ರು ಅಂತ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಾಗ ಮತ್ತು ಈಗ ತನಿಖೆ ಹಂತದಲ್ಲಿ ನಾನು ಹೆಣ ಹೂತಿರುವ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅನ್ನುವಂತ ಮಾಹಿತಿ. ಅದಕ್ಕೋಸ್ಕರ ಸಂಶಯಿತ ಪೊಲೀಸ್ ಸಿಬ್ಬಂದಿಗಳು ಯಾರು ಅಂತ ಹೇಳಿ ತಿಳ್ಕೊಂಡು ಅವರನ್ನು ಕೂಡ ವಿಚಾರಣೆಗೊಳಪಡಿಸಲಿಕ್ಕೆ ಬೇಕಾಗಿ ಆ ಪಟ್ಟಿಯನ್ನು ಕೇಳಿದ್ದಾರೆ. ಅದು ಬಹುತೇಕ ಈಗ ಪಟ್ಟಿ SIT ಅವರಿಗೆ ಸಿಗ್ತದೆ. ಅದರ ಮುಂದಿನ ಭಾಗವಾಗಿ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಅಥವಾ ಅಧಿಕೃತವಾಗಿ ಹೂತಿರುವಂತ ಹೆಣಗಳು, ಅದು ಅನಾಥ ಶವ ಪತ್ತೆ ಆಗಿರ್ಬೋದು ಅಥವಾ ಆತ್ಮಹತ್ಯೆ ಮಾಡಿಕೊಂಡಿರೋರು ಆಗಿರ್ಬೋದು, ಎಷ್ಟು ಮಂದಿಯನ್ನು ಯಾವ ಪ್ಲೇಸ್ ನಲ್ಲಿ ಹೂತಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಡ್ಬೇಕು ಅಂತ ಈಗ ಪಂಚಾಯತಿ ಕೇಳಿದ್ದಾರೆ. ಅದನ್ನು ಅವರು ಸಂಗ್ರಹಿಸಿ ಈಗ ಸಿಗುವಂತ ಮೃತದೇಹಗಳಿಗೆ ಅದು ತಾಳೆ ಆಗ್ತದ ಅಲ್ಲ, ಈಗ ಸಿಗುವಂತದ್ದು ಹೆಚ್ಚುವರಿಯಾ ಅಂತ ಹೇಳುವಂತ ರೀತಿಯಲ್ಲಿ ಕೂಡ ಅವರ ತನಿಖೆಗೆ ಸಹಕಾರಿ ಆಗ್ತದೆ. ಹಲವು ಆಯಾಮಗಳಲ್ಲಿ ಈಗ ಇಲ್ಲಿ ತನಿಖೆ ಮುಂದುವರಿತಾ ಇದೆ ಅನ್ನುವಂಥದ್ದು. ಹೌದು, ಖಂಡಿತ. ಈಗ SIT ಅವರು ನಮ್ಗೆಲ್ರಿಗೂ, ಮಾಧ್ಯಮದವರಿಗೆ, ಜನರಿಗೆ ಗೊತ್ತಾಗುದು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶೋಧ ಮಾಡ್ತಾ ಇದ್ದಾರೆ ಮೃತದೇಹಕ್ಕೆ ಅಂತೇಳಿ. ಅದು ಒಂದೇ ಅಲ್ಲ SIT ಅಂತ ಹೇಳಿದ್ರೆ, ಅವರಿಗೆ ಇಷ್ಟು ದಿನದಲ್ಲಿ ಆ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಕೊಡ್ಬೇಕು ಸರ್ಕಾರಕ್ಕೆ, ತಪ್ಪಿತಸ್ಥರ ಮಾಹಿತಿ ಸಂಗ್ರಹಿಸಬೇಕು. ಹಾಗಾಗಿ ಅದಕ್ಕೆ ಪೂರಕವಾದ ಚಟುವಟಿಕೆಯನ್ನು ಬೇರೆ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಇಲ್ಲಿ ಈಗ ಜಿತೇಂದ್ರ ಕುಮಾರ್ ದಯಾಮ್ IPS, SP ಸೈಮನ್ ಅವರೆಲ್ಲ ಬಂದು ಅವರ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಅದು ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಆ ದಿನದಲ್ಲಿರುವಂತಹ ಅಧಿಕಾರಿಗಳಿಗೆ ಬೇರೆ ಕೆಲಸದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂತದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಈ ಶವ ಪತ್ತೆಯಾದ ಪ್ರಕರಣದ ಮಾಹಿತಿ ಸಂಗ್ರಹ. ಅಂದ್ರೆ ಬಹುಶಃ ಇಲ್ಲಿ ಕೇವಲ ಇಲ್ಲಿ ಸಿಗುವಂತಹ ಅಥವಾ ಸಿಕ್ಕಿರುವಂತಹ ಅವಶೇಷಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನೊಂದಷ್ಟು ವಸ್ತುಗಳು ಕೂಡ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಫಸ್ಟ್ ಡೇ ಉತ್ಖನನದ ಸಂದರ್ಭದಲ್ಲಿ ಒಂದಷ್ಟು ಅಂದ್ರೆ ಒಂದು ATM ಕಾರ್ಡ್ ಸಿಕ್ಕಿತ್ತು, ಒಂದು ಪಾನ್ ಕಾರ್ಡ್ ಎಲ್ಲ ಸಿಕ್ಕಿತ್ತು. ಅದರ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ಬೇಕು. ಅಂದ್ರೆ ಏನಾದ್ರೂ ವಸ್ತುಗಳು ಸಿಕ್ಕರೆ ಅವುಗಳನ್ನ ಕೂಡ ಕಲೆ ಹಾಕಬೇಕಾದಂತ ಒಂದು ಅವಶ್ಯಕತೆಗಳು ಇರುತ್ತೆ ಅನ್ನುವಂಥದ್ದು.
ಹೌದು, ಈಗ ಮೊದಲು ಸಿಕ್ಕಿರೋ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಏನ್ ಹೇಳ್ತೇವೆ, ಹ್ಮ್ ಅದೀಗ ಬೆಂಗಳೂರಿನ ನೆಲಮಂಗಲದ ಮೂಲದವರಿಗೆ ಸೇರಿದ್ದು ಅಂತ ಹೌದಾಗಿದ್ರು ಕೂಡ ಎಸ್, ಅದು ಇಲ್ಲಿಗೆ ಹೇಗೆ ಬಂತು? ನಿಜ ನಿಜ. ಅವರು 2025ರಲ್ಲಿ ಆ ಯುವಕ ಮೃತಪಟ್ಟಿದ್ದಾರೆ. ಹ್ಮ್ ಅವರ ತಾಯಿ ಜೀವಂತ ಇದ್ದಾರೆ. ಹ್ಮ್ ಅವರು ಬೆಂಗಳೂರು ನೆಲಮಂಗಲದವರು. ಎಸ್. ಅವರಿಗೆ ಸಂಬಂಧಪಟ್ಟ ದಾಖಲೆಗಳು ಈ ಪ್ರದೇಶದಲ್ಲಿ ಹೇಗೆ ಸಿಕ್ಕಿತು? ಅವರಾಗೆ ಮೊದಲು ಬಂದಿದ್ರ, ಹೇಗೆ ಬಂತು? ಹೌದು. ಅಥವಾ ಅವರಿಗೆ ಸಂಪರ್ಕದವರು ಯಾರಾದ್ರೂ ಇಲ್ಲಿ ಇದ್ರ? ಅದು ಕೂಡ ಒಂದು ತನಿಖೆಯ ಅಂಗ ಆಗ್ತದೆ. ಎಸ್ ಎಸ್. ಅದಕ್ಕೆ ಪೂರಕ ಮಾಹಿತಿಗಳನ್ನ ಬಹುಶಃ ಅದಕ್ಕೋಸ್ಕರವೇ ಈಗ SIT ಅನ್ನ ಒಂದಷ್ಟು ವಿಸ್ತರಣೆ ಮಾಡಿದ್ದಾರೆ. ಅಡಿಷನಲ್ ಆಗಿ 9 ಮಂದಿ ಪೊಲೀಸರನ್ನ ನೇಮಕ ಮಾಡಿರುವಂತದ್ದು ಕೂಡ ಒಂದು ಬೆಳವಣಿಗೆ ನಡೆದಿದೆ ಅನ್ನುವಂಥದ್ದು ಈಗ. ಅದು ಟೆಕ್ನಿಕಲ್ ಸಹಕಾರ ಕೊಡ್ಲಿಕ್ಕೆ. Yes, ಅವ್ರು ಯಾರು yes. ಕೂಡ ಅಧಿಕಾರಿಗಳ ಮಟ್ಟದವರಲ್ಲ. ಎಸ್ ಎಸ್. ಅವರನ್ನ ನಾವು ಸಿಬ್ಬಂದಿಗಳು ಅಂತ Yes, ಹೇಳ್ತೇವೆ. yes. ಅವರೊಬ್ರು ASI ಬಿಟ್ರೆ ಮತ್ತೆ ಎಲ್ಲರೂ ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಗಳು ಇರುದು. ಎಸ್ ಅವರಿಗೆ ಈ ತನಿಖಾ ತಂಡದಲ್ಲಿ ಮಹತ್ವದ ಏನು ನಿರ್ಣಯ ತೆಗೊಳ್ಳುವಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್. ಮೇಲಾಧಿಕಾರಿಗಳು ಹೇಳಿದ್ದಕ್ಕೆ ಸಹಕಾರ ಮಾಡ್ಬೋದು ಅವರು, ಟೆಕ್ನಿಕಲ್ ಆಗಿ ಅಥವಾ ಏನಾದ್ರು ಮಾಹಿತಿ ಸಂಗ್ರಹ ಅಥವಾ ಎಲ್ಲಿಗಾದ್ರೂ ಹೋಗುವಂತದ್ದು ಅದನ್ನ ಮಾಡ್ಬೋದು. ಈಗ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ, ಎಸ್ ಅನಾಮಿಕ ವ್ಯಕ್ತಿ ಪೊಲೀಸ್ ಠಾಣೆಗೆ ಹಾಜರಾಗಿ ಹೇಳಿಕೆ ಕೊಟ್ಟಾಗ ಎಸ್. ಮತ್ತು ಅವತ್ತು ಬೆಳ್ತಂಗಡಿ ನ್ಯಾಯಾಧೀಶರ ಎದುರು ಹಾಜರಾಗಿ ಹೇಳಿಕೆ ಕೊಟ್ಟಾಗ ಪ್ರಮುಖ ವ್ಯಕ್ತಿಗಳ ಹೆಸರು ಹೇಳಿದ್ದಾರೆ. ನೂರಾರು ಹೆಣವನ್ನ ಹೂತು ಹಾಕ್ಲಿಕ್ಕೆ ಯಾರು ಬೆದರಿಕೆ ಹಾಕಿದ್ರು, ಓಕೆ, ಯಾವ ರೀತಿ ಹಾಕಿದ್ರು, ಈ ಘಟನೆಯಿಂದ ಯಾರಿದ್ದಾರೆ ಅಂತ ಹೇಳುವಂತ ಹೆಸರನ್ನು ಹೇಳಿದ್ದಾರೆ. ಓಕೆ. ಆ ಹೆಸರು ಪೊಲೀಸ್ ಅಧಿಕಾರಿಗಳಿಗೆ ತಾಳೆ ಆಗ್ಬೇಕಾದ್ರೆ ಅನಾಮಿಕ ವ್ಯಕ್ತಿ ಹೇಳಿದ ಸ್ಥಳದಲ್ಲಿ ಡೆಡ್ ಬಾಡಿ ಸಿಗ್ಬೇಕು. ಓಕೆ. ಡೆಡ್ ಬಾಡಿ ಸಿಕ್ಕಿದಾಗ ಅದನ್ನು ಉಳ್ಳಿಕ್ಕೆ ಹೋದ ಸಂದರ್ಭದಲ್ಲಿ ಯಾರು ಸಹಕಾರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿಗ್ಬೇಕು. ಅವರನ್ನು ಕೂಡ ಮಾಹಿತಿ ಸಂಗ್ರಹಿಸಿ ಈ ಹೇಳಿದಂತ ವ್ಯಕ್ತಿಯ ಹೇಳಿಕೆಗಳು ತಾಳೆ ಆಗ್ತದೆ ಅಂತ ನೋಡಿ ಅನಂತರ ಅದ್ರ ಬಗ್ಗೆ ಮುಂದುವರಿತಾರೆ. ಎಸ್ ಎಸ್. ಅಂದ್ರೆ ಸಂಪೂರ್ಣವಾಗಿ ತನಿಖೆಯ ಬಳಿಕ ಅಷ್ಟೇ ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹೊರಗಡೆ ಬರ್ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ. ಹೌದು, ಈಗ ಮಾಡುವಂತ ತಂಡದ ಕೆಲಸ ಏನು ಅಂತ ಹೇಳಿದ್ರೆ, ಅನಾಮಿಕ ವ್ಯಕ್ತಿ ಹೇಳಿದಂತ ಸ್ಥಳದಲ್ಲಿ ಡೆಡ್ ಬಾಡಿಯ ಅವಶೇಷಗಳು ಏನಾದ್ರು ಸಿಕ್ಕಿದೆ ಅದನ್ನು ಸಂಗ್ರಹ ಮಾಡೋದು, ಅದನ್ನು FSL ಗೆ ಕಲಿಸೋದು, ಅದು ಯಾವ ವ್ಯಕ್ತಿಗೆ ಸೇರಿದ್ದು, ಯಾವ ವರ್ಷದ್ದು ಅಂತ ಹೇಳೋದನ್ನ ತಿಳ್ಕೊಳ್ಳೋದು. ಆ ನಂತರ ಮುಂದುವರಿತದೆ ತನಿಖೆ. ಈಗ ಇಲ್ಲಿ ಸಿಕ್ಕಿದ್ದೆಲ್ಲವೂ ಕೊಲೆಯಾದದ್ದೇ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಖಂಡಿತ ಖಂಡಿತ. ಅದನ್ನು ಸಿಕ್ಕಿದ್ದು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಅಧಿಕೃತವಾಗಿ ಹೂತಿರುವಂತ ಶವಗಳು ಆಗಿರ್ಬೋದು. ಈಗ ಏನು ಗ್ರಾಮ ಪಂಚಾಯತ್ನವ್ರು ಹೇಳ್ತಾ ಇದ್ದಾರೆ ನಾವು ಅಧಿಕೃತವಾಗಿ ಹೂತಿದ್ದಾರೆ ಅಂತ, ಅದೇ ಶವಗಳು ಇರ್ಲಿಕ್ಕೆ ಸಾಕು, ಗೊತ್ತಿಲ್ಲ. ಅದನ್ನ ಎಲ್ಲ ಪರಿಶೀಲನೆ ಮಾಡಿ ಮತ್ತೆ ತನಿಖೆ ಹಂತ ಹೋಗ್ತದೆ. ಅವ್ರಿಗೆ ಇನ್ನೂ ಸುಮಾರು 100 ದಿನಗಳ ಅವಧಿ ಇದೆ ತನಿಖೆ ಮಾಡ್ಲಿಕ್ಕೆ. ಬಹುಶಃ ಎಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ಚೆಕ್ ಮಾಡಿಕೊಂಡು ಇರುವಂತಹ ಎಲ್ಲಾ ವಿಚಾರಗಳನ್ನ ಗಮನಿಸಿಕೊಂಡು ಅವರು ಒಂದು ನಿರ್ಧಾರಕ್ಕೆ ಬರುವಂತದ್ದು ಅನ್ನುವಂಥದ್ದು ಇಲ್ಲಿ. ಹೌದು, ಅವರ ನಿಗದಿತ ದಿನದಲ್ಲಿ ಅವರಿಗೆ ತನಿಖೆ ಪೂರ್ಣ ಆಗದೇ ಇದ್ರೆ ಅವರು ವಾಪಸ್ ಅದಕ್ಕೆ ಕೇಳ್ಬೋದು. ಕಾಲಾವಕಾಶವನ್ನು SIT ಅಂತ ಹೇಳೋದು ಮಾಡುವಂತದ್ದು ಅದಕ್ಕೆ. ನೀವು ಪತ್ರಕರ್ತೆ ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ನೋಡಿದ್ರೆ ಅದು ತನಿಖೆ ಅವಧಿ ವಿಸ್ತರಣೆ ಆಗ್ತಾ ಹೋಗಿ ಮತ್ತೆ ಚಾರ್ಜ್ ಶೀಟ್ ಆಗಿರೋದು. ಇಲ್ಲಿ ಅವರು ಸರ್ಕಾರಕ್ಕೆ ವರದಿ ಕೊಡ್ಬೇಕು. ಆ ಶಂಕಿತ ವ್ಯಕ್ತಿಗಳು ಯಾರಿದ್ದಾರೆ, ಅವರ ಪಾತ್ರ, ಇವರು ಅನಾಮಿಕ ವ್ಯಕ್ತಿ ಹೇಳಿದ್ದು ಸತ್ಯವಾ, ಅದ್ರಲ್ಲಿ ಏನಾದ್ರು ಸುಳ್ಳಿದ್ಯಾ, ಎಲ್ಲವನ್ನ ತಾಳೆ ಹಾಕ್ಬೇಕಾಗ್ತದೆ. ಪರಿಶೀಲನೆ ಮಾಡಿ ಅಂತಿಮ ನಿರ್ಧಾರ ಕೊಡ್ತಾರೆ. ಮತ್ತೆ ಈಗ ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ, ಈ ಘಟನೆ ಬಗ್ಗೆ ಏನಾಗಿದೆ ಅಂತ ಹೇಳಿ DIG ಡಾಕ್ಟರ್ ಸಲೀಂ ಅವರು ಮುಖ್ಯಮಂತ್ರಿ ಅವರಿಗೆ ಒಂದು ಪ್ರಥಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 3-4 ದಿನದಲ್ಲಿ ನಡೆದ ಬೆಳವಣಿಗೆಗಳೇನು ಅನ್ನುವಂಥದ್ರ ಬಗ್ಗೆ, ಮತ್ತೆ ನಿನ್ನೆ ಪಾಯಿಂಟ್ ನಲ್ಲಿ ಸಿಕ್ಕಿದಂತ ಡೆಡ್ ಬಾಡಿ ಅವಶೇಷಗಳು, ಅದ್ರ ಬಗ್ಗೆ ಎಲ್ಲ ಅವರು ಮುಖ್ಯಮಂತ್ರಿ ಅವರಿಗೆ ಅಪ್ಡೇಟ್ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಎಸ್, ಥ್ಯಾಂಕ್ ಯು ಸಂತೋಷ್ ಅವರೇ. ಮತ್ತೆ ಇನ್ನೊಂದಷ್ಟು ಮಾಹಿತಿಗಳಿಗೋಸ್ಕರ ತಮ್ಮನ್ನ ಕೂಡ ಸಂಪರ್ಕವನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ, ನೇರ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಿದಂತಹ ಕಾರ್ಮಿಕರು ಬುಟ್ಟಿಗಳನ್ನ ಹಿಡಿದುಕೊಂಡು ಬರ್ತಾ ಇರುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಇದು ನೇರ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇರುವಂತಹ ದೃಶ್ಯ, ಲೈವ್ ಫುಟೇಜ್ ಅನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೆಲಸ ನಿರ್ವಹಣೆಗೆ ತೆರಳಿದ್ದಂತಹ ಕಾರ್ಯಾಚರಣೆಯ ಭಾಗವಾಗಿ ತೆರಳಿದ್ದಂತಹ ಕಾರ್ಮಿಕರು, ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಕಾರ್ಮಿಕರನ್ನ ಇಲ್ಲಿ ಬಳಕೆ ಮಾಡಿಕೊಂಡಿರುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಮೊದಲ ದಿನ ಇದ್ದಂತಹ ಕಾರ್ಮಿಕರ ಪೈಕಿ 2ನೇ ದಿನದ ಕಾರ್ಯಾಚರಣೆಯ ಸಂದರ್ಭ ಒಂದಷ್ಟು ಬದಲಾಗಿದ್ರು. ಅದೇ ರೀತಿ 3ನೇ ದಿನದ ಕಾರ್ಯಾಚರಣೆಗೂ ಕೂಡ ಒಂದಷ್ಟು ಹೊರ ರಾಜ್ಯದ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಸೊ ಇವತ್ತು ಕೂಡ 2-3 ಹೊರ ರಾಜ್ಯಗಳ ಒಂದು ಕಾರ್ಮಿಕರನ್ನ ಈ ಒಂದು ಕಾರ್ಯಕ್ಕೆ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಸೊ ಆ ಕಾರ್ಮಿಕರು ಅತ್ತ ಕಡೆಯಿಂದ, ಅಂದ್ರೆ ಎಕ್ಸ್ಹ್ಯೂಮೇಷನ್ ನಡೀತಾ ಇದ್ದಂತಹ ಜಾಗದಿಂದ ಇತ್ತ ಕಡೆಗೆ ಬರ್ತಾ ಇರುವಂತದ್ದು ನೇರ ಪ್ರಸಾರದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸೊ ಒಂದಷ್ಟು ಅಲ್ಲಿ
ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಈಗ ಅಲ್ಲಿ ಕೆಲಸ ನಿರ್ವಹಿಸಿದಂತಹ ಕಾರ್ಮಿಕರು ಇತ್ತ ಕಡೆಗೆ ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮೇಲ್ಭಾಗಕ್ಕೆ ಬರ್ತಾರ ಅಥವಾ ಅಲ್ಲಿ ಬೇರೆ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಸೊ ಅದಕ್ಕೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ದೊರಕುತ್ತೆ.
ಬರ್ತಾ ಇದೆ ಈಗಾಗಲೇ ಸಬ್ನೆಟ್ ಬರ್ತಾ ಇದೆ. ಪಾಯಿಂಟ್ ನಂಬರ್ 7 ನಲ್ಲಿ ನಡೀತಾ ಇದ್ದಂತಹ ಉತ್ಖನನ ಕಾರ್ಯ ಆಲ್ಮೋಸ್ಟ್ ಮುಗಿದಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈ ಒಂದು ಪಾಯಿಂಟ್ ನಂಬರ್ 7 ನಲ್ಲಿ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ ಎನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. 5ನೇ ದಿನ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಪಾಯಿಂಟ್ ನಂಬರ್ 7 ನಲ್ಲಿ ಉತ್ಖನನ ಕಾರ್ಯವನ್ನ ಬೆಳಗ್ಗೆ ಆರಂಭ ಮಾಡಲಾಗಿತ್ತು. ಪಾಯಿಂಟ್ ನಂಬರ್ 7 ನಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಈವರೆಗೆ ಅದೇ ಒಂದು ಪಾಯಿಂಟ್ ನ ಉತ್ಖನನ ಕಾರ್ಯದಲ್ಲಿ ನಿರತರಾಗಿದ್ರು ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ. ಅದರ ಜೊತೆಗೆ ಒಂದು ಮೆಷಿನ್ ಅನ್ನ ಕೂಡ ಈ ಒಂದು ಕಾರ್ಯಾಚರಣೆಗಾಗಿ ಕರೆಸಿಕೊಂಡಿದ್ರು ಸ್ಥಳಕ್ಕೆ. ಸೊ ಆ ಒಂದು ಸ್ಥಳದಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇತ್ತು. ಆದರೆ ಪಾಯಿಂಟ್ ನಂಬರ್ 7 ನಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ. ಸೊ ಹೀಗಾಗಿ ಮುಂದಿನ ಪಾಯಿಂಟ್ ನ ಉತ್ಖನನದ ತಂದ್ರೆ ಪಾಯಿಂಟ್ ನಂಬರ್ 8 ಅನ್ನ ಉತ್ಖನನ ಮಾಡೋದಿಕ್ಕೆ ಮುಂದಾಗಿದ್ದಾರೆ, ಅಂದ್ರೆ ಮುಂದಿನ ಪಾಯಿಂಟ್ ಅಂತ ತೆರಳೋದಿಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಅದರ ನಡುವೆ ವಿರಾಮವನ್ನ ಪಡೆದುಕೊಳ್ತಾರ ಅಥವಾ ನೇರವಾಗಿ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನುವಂಥದ್ದು ಇನ್ನು ಕಾದು ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಒಂದಷ್ಟು ಕಾರ್ಮಿಕರು ಅಲ್ಲಿಂದ ಕೆಲಸ ಮಾಡಿದಂತಹ ಪರಿಕರಗಳನ್ನು ಇತ್ತ ಕಡೆಗೆ ತರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಿದ್ವಿ. ಬಳಿಕ ವಾಪಸ್ ಒಂದು ಸ್ಥಳದತ್ತ ತೆರಳಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಹೀಗಾಗಿ ಮುಂದಿನ ಒಂದು ಬೆಳವಣಿಗೆಗಳೇನು ಅಥವಾ ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಹೋಗ್ತೇವೆ. ಪಾಯಿಂಟ್ ನಂಬರ್ 7 ನಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ ಈವರೆಗೆ ಅನ್ನುವಂತಹ ಒಂದು ಡೀಟೇಲ್ಸ್ ಈಗ ಲಭಿಸ್ತಾ ಇದೆ. ಸಾಕ್ಷಿ ದೂರುದಾರ ತೋರಿಸಿದಂತಹ ಪಾಯಿಂಟ್ಗಳನ್ನ ಉತ್ಖನನ ಮಾಡುವಂತಹ ಕಾರ್ಯಾಚರಣೆ ಜುಲೈ 29ರಿಂದ ಆರಂಭ ಆಗಿದೆ. ಅಲ್ಲಿಂದ ನಿರಂತರವಾಗಿ ಒಂದು ಆತ ತೋರಿಸಿರುವಂತಹ ಜಾಗಗಳಿಗೆ ತೆರಳಿ ಅವುಗಳನ್ನ ಉತ್ಖನನ ಮಾಡಲಾಗ್ತಾ ಇದೆ. ಜುಲೈ 29ರಂದು ಫಸ್ಟ್ ಪಾಯಿಂಟ್ ನ ಉತ್ಖನನ ಆಗಿದ್ರೆ ಜುಲೈ 30ರಂದು 2 ಮುಂದಿನ ಪಾಯಿಂಟ್ಗಳ ಉತ್ಖನನ ಆಗಿತ್ತು. ಈಗ ಹೆಚ್ಚಿನ ಮಾಹಿತಿ ಕೊಡೋದಿಕ್ಕೆ ಚಲನ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಮತ್ತೆ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಅಂದ್ರೆ ಈಗಾಗಲೇ ಪಾಯಿಂಟ್ ನಂಬರ್ 7 ನ ಉತ್ಖನನ ಆಗಿದೆ ಅನ್ನುವಂತಹ ಒಂದು ಮಾಹಿತಿಗಳು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಗೌತಮ್, ಇದೀಗ ಅಂದ್ರೆ ಪಾಯಿಂಟ್ ನಂಬರ್ 7ರಲ್ಲಿ ಏನು ಇಲ್ಲ ಅನ್ನುವಂತಹ ಸ್ಪಷ್ಟತೆ ಸಿಗ್ತಾ ಇದೆ. ಜೊತೆಗೆ ಪಾಯಿಂಟ್ ನಂಬರ್ 8ಕ್ಕೆ ಇನ್ನು ಮುಂದೆ ಮೂವ್ ಆಗ್ತಾರೆ. ಈಗ ಕಾರ್ಮಿಕರು ಮೇಲ್ಭಾಗಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಮೇಲ್ಭಾಗಕ್ಕೆ ಬಂದಂತ ಕಾರ್ಮಿಕರು ಅಲ್ಲಿಗೆ ಅಂದ್ರೆ 7ನೇ ಉತ್ಖನನದ ಸ್ಥಳಕ್ಕೆ ಊಟವನ್ನ ತೆಗೆದುಕೊಂಡು ಹೋಗುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಊಟವನ್ನ ತೆಗೆದುಕೊಂಡು ಹೋದ ನಂತರ ಊಟದ ನಂತರ 8ನೆಯ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. 7ನೆಯ ಪಾಯಿಂಟ್ ನಲ್ಲಿ ಯಾವುದೇ ಅವಶೇಷಗಳಾಗ್ಲಿ ಕಳೇಬರಾಗ್ಲಿ ಯಾವುದು ಕೂಡ ಕಂಡು ಬಂದಿಲ್ಲ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತಹದ್ದು. ಜೊತೆಗೆ ಅಲ್ಲಿಗೆ ಹಾಕಲಾಗಿದ್ದಂತಹ ಶೇಡ್ ನೆಟ್ಗಳನ್ನು ತೆಗೆದು 8ನೇ ಭಾಗಕ್ಕೆ ಅಳವಡಿಸುವಂತಹ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ 8ನೆಯ ಭಾಗದಲ್ಲಿ ಏನಿದೆ ಅನ್ನುವಂತಹ ಮಾಹಿತಿಗಳನ್ನ ಇನ್ನು ಮುಂದೆ ನೀಡಬೇಕಷ್ಟೇ. ಆದ್ರೆ ಈಗ 7ನೇ ಪಾಯಿಂಟ್ ನಲ್ಲಿ ಏನು ಇಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಈ ಮೂಲಕ ಸತತವಾಗಿ ಉತ್ಖನನ ಮಾಡಿರುವಂತಹ ಆ 7 ಪಾಯಿಂಟ್ಗಳಲ್ಲಿ 6ನೇ ಪಾಯಿಂಟ್ ನಲ್ಲಿ ಒಂದು ಕಳೇಬರ ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವುದೇ ಪಾಯಿಂಟ್ ನಲ್ಲಿ ಕಳೇಬರ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಯನ್ನ ಒದಗಿಸ್ತಾ ಇದೀವಿ. ಅದರ ಜೊತೆಗೆ ಮೊದಲ ಪಾಯಿಂಟ್ ನಲ್ಲಿ ಸಿಕ್ಕಂತಹ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಕ್ಕಿದೆ. ಪ್ಯಾನ್ ಕಾರ್ಡಿನ ವ್ಯಕ್ತಿ ತನ್ನ ಊರಿನಲ್ಲೇ ಆತ ಜಾಂಡೀಸ್ ನಿಂದ ಸಾವನ್ನಪ್ಪಿರುವಂತಹ ಮಾಹಿತಿ, ನೆಲಮಂಗಲದಲ್ಲಿ ಆತ ಸಾವನ್ನಪ್ಪಿರುವಂತದ್ದು ಮತ್ತು ಆತನ ತಾಯಿಯದ್ದೇ ಡೆಬಿಟ್ ಕಾರ್ಡ್ ಆಕೆ ಇನ್ನೂ ಕೂಡ ಜೀವಂತ ಆಗಿರುವಂತಹ ಮಾಹಿತಿ ಕೂಡ SITಯ ಮೂಲಗಳು ತಿಳಿಸಿರೋದು. ಅದರ ಜೊತೆಗೆ ಈಗ ಇನ್ನೊಂದು ಮಾಹಿತಿ ಏನಂತಂದ್ರೆ 8ನೇ ಸ್ಪಾಟ್ ಅಂದ್ರೆ ನೇತ್ರಾವತಿ ಸೇತುವೆಯ ಇನ್ನೊಂದು ಬದಿಯಲ್ಲಿ 8ನೇ ಸ್ಪಾಟ್ ಇರುವಂತದ್ದು. ಆ ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿದೆ. ಆ ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿದೆ. 7ನೇ ಸ್ಪಾಟ್ ನಲ್ಲಿ ನಡೆದಂತಹ ಉತ್ಖನನ ಕಾರ್ಯ ಈಗಾಗಲೇ ಮುಗಿದಿದ್ದು 7ನೇ ಸ್ಪಾಟ್ ನಲ್ಲಿ ಏನು ಇಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಯಾವುದೇ ಕಳೇಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು. ಈಗ 8ನೇ ಸ್ಪಾಟ್ ನತ್ತ ಉತ್ಖನನ ನಡೆಸಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಊಟದ ವಿರಾಮ, ಊಟದ ನಂತರವಷ್ಟೇ ಈ ಒಂದು ಉತ್ಖನನ ಕಾರ್ಯ ನಡೀಲಿಕ್ಕಿದೆ.
ಓಕೆ, ಇನ್ನು ಎಷ್ಟು ಅಡಿ ಆಳ ಅಗೆಯಲಾಗಿದೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ದಾಮೋದರ್? ಈಗ ಸುಮಾರು 6 ಅಡಿಯಷ್ಟು ಆಳವನ್ನ ಅಗೆದು ಸಂಪೂರ್ಣವಾಗಿ ನೋಡಲಾಗಿದೆ. ಅದರ ಜೊತೆಗೆ JCB ಯನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. JCB ಯನ್ನ ಬಳಕೆ ಮಾಡಿಕೊಂಡು, ಅಂದ್ರೆ ಅಲ್ಲಿರ್ತಕ್ಕಂತಹ ಮುಸುಕುದಾರಿ ಏನಿದ್ದಾರೆ, ಆ ಮುಸುಕುದಾರಿಯ ಸಮ್ಮುಖದಲ್ಲೇ ನಡೆದಿರುವಂತಹ ಒಂದು ಉತ್ಖನನ. ಆತ ಎಷ್ಟರ ಮಟ್ಟಿಗೆ ಆ ಉತ್ಖನನ ಮಾಡಬೇಕು ಅನ್ನುವಂಥದ್ದನ್ನ ಬಯಸಿದನೋ ಅಷ್ಟರ ಮಟ್ಟಿಗೆ ಉತ್ಖನನವನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಉತ್ಖನನ ಮಾಡಿ ತದ ಬಳಿಕ ಇದೀಗ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂತದ್ದು. ಮೊದಲಿಗೆ ಎಲ್ಲರದು ಊಟದ ನಂತರವೇ 8ನೇ ಸ್ಪಾಟ್ನ ಉತ್ಖನನ ನಡೀಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ 8ನೇ ಸ್ಪಾಟ್ನ ಉತ್ಖನನ ನಡೀಲಿಕ್ಕಿದೆ. ಅದಕ್ಕಿಂತ ಮೊದಲು, ಯಾಕೆಂತಂದ್ರೆ 8ನೇ ಸ್ಪಾಟ್ ಮಾಧ್ಯಮಗಳಿಗೆ ನೇರವಾಗಿ ಕಾಣುವಂತಹ ಸ್ಪಾಟ್ ಆಗಿರೋದ್ರಿಂದ ಸಂಪೂರ್ಣವಾಗಿ ಮರೆ ಮಾಡುವಂತಹ ಕೆಲಸವನ್ನ ಇದೀಗ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮರೆ ಮಾಡುವಂತಹ ಕೆಲಸವನ್ನ ಕಾರ್ಮಿಕರೀಗ ಮಾಡ್ತಾ ಇದ್ದಾರೆ. ಅಂತ ಕೆಲಸಕ್ಕೆ ಕಾರ್ಮಿಕರು ಮುಂದಾಗ್ಲಿಕ್ಕಿದ್ದಾರೆ. ಓಕೆ, ಅಂದ್ರೆ ಊಟವನ್ನ ಅದೇ ಒಂದು ಸ್ಥಳದಲ್ಲಿ ಮಾಡ್ತಾರೆ. ನಿನ್ನೆ ಹಾಗೆ ಅದೇ ಸ್ಥಳಕ್ಕೆ ಊಟವನ್ನ ತೆಗೆದುಕೊಂಡು ಹೋಗಿ ಅಲ್ಲೇ ಅವರಿಗೆ ಒಂದು ನೀಡುವಂತಹ ಕೆಲಸಗಳಾಗ್ತಾ ಇದೆ. ಅಂದ್ರೆ ಈ ಸ್ನಾನಘಟ್ಟಕ್ಕೆ ಬರುವಂತಹ ಪ್ರಕ್ರಿಯೆಗಳು ಇವತ್ತು ಕೂಡ ಇಲ್ಲ ಈಗ ಮಧ್ಯಾಹ್ನ ಅಂತ. ಇವತ್ತು ಕೂಡ ಸ್ನಾನಘಟ್ಟ ಸುತ್ತಮುತ್ತಕ್ಕೆ ಬರುವಂತಹ ಪ್ರಕ್ರಿಯೆಗಳು ಇಲ್ಲ. ಓಕೆ, ಎಸ್, ಥ್ಯಾಂಕ್ ಯು. ಮತ್ತೆ ತಮ್ಮನ್ನ ಇನ್ನಷ್ಟು ಮಾಹಿತಿಗಾಗಿ ಸಂಪರ್ಕಿಸ್ತೀವಿ. ಎಸ್, ನಾವು ನೋಡ್ತಾ ಇದ್ದೇವೆ ಅಲ್ಲಿ ಹಾಕಿದ್ದಂತಹ ಶೇಡ್ ನೆಟ್ ಅನ್ನ ಜೊತೆಗೆ ಲ್ಯಾಡರ್ ಜೊತೆಗೆ ಶೀಟ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಬೇಕಾದಂತಹ ಪರಿಕರಗಳನ್ನ ಸಲಕರಣೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 8 ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್. ಅದು ಸ್ಪಷ್ಟವಾಗಿ ಮಾಧ್ಯಮಗಳ ಅಂದ್ರೆ ಕ್ಯಾಮೆರಾ ಕಣ್ಣಿಗೆ ಕಾಣಿಸುವಂತಹ ಹಿನ್ನೆಲೆಯಲ್ಲಿ ಅವುಗಳನ್ನ ಮರೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೊ ಈಗಾಗಲೇ ಪಾಯಿಂಟ್ ನಂಬರ್ 7 ನಲ್ಲಿ ಅಳವಡಿಕೆ ಮಾಡಿದ್ದಂತಹ ಶೇಡ್ ನೆಟ್ ಅನ್ನ ಇತ್ತ ಕಡೆಗೆ ತರುವಂತಹ ಕೆಲಸಗಳಾಗುತ್ತೆ. ಅಂದ್ರೆ ನಿನ್ನೆ ಪಾಯಿಂಟ್ ನಂಬರ್ 6 ನಲ್ಲಿ ಉತ್ಖನನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಳೆ ಒಂದಷ್ಟು ಸಮಸ್ಯೆಯನ್ನ ಉಂಟು ಮಾಡಿತ್ತು. ಹಾಗಾಗಿ ಅಲ್ಲಿ ಮೇಲ್ಭಾಗಕ್ಕೆ ಶೀಟ್ ಅನ್ನ ಅಳವಡಿಕೆ ಮಾಡುವಂತಹ ಕೆಲಸಗಳು ಕೂಡ ಆಯಿತು. ಅದರ ಜೊತೆಗೆ ಪಾಯಿಂಟ್ ನಂಬರ್ 7ಗೂ ಕೂಡ ಶೀಟ್ ಅನ್ನ ಅಳವಡಿಕೆ ಮಾಡಿದ್ರು, ಮಳೆಯಿಂದ ರಕ್ಷಣೆಯನ್ನ ಪಡೆಯೋದಿಕ್ಕೆ, ಕಾರ್ಯಾಚರಣೆಯನ್ನ ಸುಲಲಿತವಾಗಿ ಮಾಡೋದಿಕ್ಕೆ ಅನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಅದರ ಬಳಿಕ ಈಗ ಪಾಯಿಂಟ್ ನಂಬರ್ 8 ಅತ್ತ ತೆರಳುತ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 8 ಈಗಾಗಲೇ ಹೇಳಿರುವಂತೆ ನದಿಯ ಪಕ್ಕದಲ್ಲೇ ಇದೆ. ಹೀಗಾಗಿ ನೋಡಿದ್ರೆ ಮರಿಗಣ್ಣಿಗೆ ಕಾಣಿಸುವಂತಹ ಜಾಗ ಆಗಿರೋದ್ರಿಂದ ಅಲ್ಲಿಗೆ ಈಗ ಒಂದು ಶೇಡ್ ನೆಟ್ ನ ಮೂಲಕ ಒಂದು ಪರದೆಯ ವ್ಯವಸ್ಥೆಯನ್ನ ಅಂದ್ರೆ ಮರೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ ಕಾರ್ಮಿಕರು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಉತ್ಖನನ ನಡೀತಾ ಇರುವಂತಹ ಪ್ರದೇಶದ ನೇರ ದೃಶ್ಯಾವಳಿಗಳು. ಅಲ್ಲಿಗೆ ಕಾರ್ಮಿಕರು ಅತ್ತಿಂದಿತ್ತ ಓಡಾಡುವಂತಹ ಪ್ರತಿಯೊಂದು ಬೆಳವಣಿಗೆಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಈಗ ಊಟವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಊಟದ ವ್ಯವಸ್ಥೆಯನ್ನ ಅಲ್ಲೇ ಮಾಡಲಾಗ್ತಾ ಇದೆ. ಸೊ ಕಾರ್ಮಿಕರು ಬಂದು ಅಂದ್ರೆ ಅಧಿಕಾರಿಗಳು ವಾಹನದಲ್ಲಿ ತಂದಂತಹ ನೇತ್ರಾವತಿ ಸೇತುವೆಯ ಸಮೀಪದವರೆಗೆ ತಂದು ಕೊಡ್ತಾರೆ. ಅಲ್ಲಿಂದ ಒಳಭಾಗಕ್ಕೆ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಕಾರ್ಮಿಕರದ್ದು. ನಿನ್ನೆ ಕೂಡ ಈ ಒಂದು ಊಟದ ವ್ಯವಸ್ಥೆಯನ್ನ ಕಾರ್ಮಿಕರ ಮೂಲಕ ಅಲ್ಲಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸಗಳಾಗಿತ್ತು. ಸೊ ಇವತ್ತು ಕೂಡ ಕಾರ್ಮಿಕರು ನೇತ್ರಾವತಿ ಸೇತುವೆ ಸಮೀಪ ಬಂದು ಇಲ್ಲಿಂದ ಅಲ್ಲಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಒಟ್ಟು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಂತಹ ಜೊತೆಗೆ ಕಾರ್ಯಾಚರಣೆಗೆ ಬಳಕೆಯಾಗುವಂತಹ ವಸ್ತುಗಳು ಜೊತೆಗೆ ಮುಖ್ಯವಾಗಿ ಪಂಪ್ ಇರ್ಬೋದು, ಪೈಪ್ ಇರ್ಬೋದು, ಎಲ್ಲವನ್ನು ಕೂಡ ಈಗ ಮತ್ತೊಂದು ಪಾಯಿಂಟ್ ನಂತ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು. ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಹೊಂಡದಲ್ಲಿ ನೀರು ತುಂಬಿದಂತಹ ಸಂದರ್ಭದಲ್ಲಿ ಅದನ್ನ ಹೊರ ಹಾಕೋದಿಕ್ಕೆ ಬೇಕಾದಂತಹ ಪೈಪ್ ಇರ್ಬೋದು, ಪಂಪ್ ಇರ್ಬೋದು, ಎಲ್ಲವನ್ನು ಕೂಡ ಕಾರ್ಮಿಕರು ಹೊತ್ತುಕೊಂಡು ಹೋಗ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಪೆಟ್ರೋಲ್, ಇಂಧನ ಎಲ್ಲವನ್ನು ಕೂಡ ಈಗ ಒಂದು ಸ್ಪಾಟ್ ನಿಂದ ಮತ್ತೊಂದು ಸ್ಪಾಟ್ಗೆ ಶಿಫ್ಟ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಸೊ ಈಗ ಊಟವನ್ನ ಮುಗಿಸಿಕೊಂಡು ಮುಂದಿನ ಪಾಯಿಂಟ್ ನತ್ತ ಹೋಗ್ತಾರೆ. ಪಾಯಿಂಟ್ ನಂಬರ್ 8 ಅಂದ್ರೆ ಪಾಯಿಂಟ್ ನಂಬರ್ 8 ಉತ್ಖನನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಪಾಯಿಂಟ್ ನಂಬರ್ 7 ನಲ್ಲಿ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಏನು ಕೂಡ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಆ ಒಂದು ಪಾಯಿಂಟ್ ಏನಿದೆ ಅದಕ್ಕೆ ಅಗೆದಂತಹ ಹೊಂಡಕ್ಕೆ ಮತ್ತೆ ಮಣ್ಣನ್ನ ತುಂಬಿಸಿ ಮಣ್ಣು ಹಾಕಿ ಮುಚ್ಚಿ ಅದನ್ನ ಸೀಲ್ ಮಾಡುವಂತಹ ಪ್ರಕ್ರಿಯೆಗಳಾಗುತ್ತೆ. ಅದರ ಬಳಿಕ ಮುಂದಿನ ಪಾಯಿಂಟ್ ನತ್ತ ತೆರಳಿ ಆ ಒಂದು ಪ್ರದೇಶವನ್ನ ಅಗೆಯುವಂತಹ ಕೆಲಸ
ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಬೇಕಾದಂತಹ ಪೂರಕ ಸಿದ್ಧತೆಗಳನ್ನ ಈಗಾಗಲೇ ಕಾರ್ಮಿಕರು ಮಾಡಿಕೊಳ್ತಾ ಇದ್ದಾರೆ. ಬಳಿಕ ಅಧಿಕಾರಿಗಳು ಇತ್ತ ಆಗಮಿಸಿ ಅವರ ಒಂದು ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಇನ್ನು ಊಟದ ವಿರಾಮವನ್ನ ಇಷ್ಟೊತ್ತು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಮೊದಲ 2 ದಿನಗಳಲ್ಲಿ ಬಹುತೇಕ ಸುಮಾರು 1 ಗಂಟೆಗಳಷ್ಟು ಕಾಲ ಒಂದು ಮಧ್ಯಂತರ ವಿರಾಮವನ್ನ ವಿಶ್ರಾಂತಿಯನ್ನ ಪಡೆದುಕೊಂಡಿದ್ರು. ಸೊ ಇವತ್ತು ಏನಾಗುತ್ತೆ, ನಿನ್ನೆ ಆಲ್ಮೋಸ್ಟ್ ಮಧ್ಯಾಹ್ನದ ಹೊತ್ತಿಗೆ ಅವಶೇಷ ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಒಂದಷ್ಟು ಚಟುವಟಿಕೆಗಳು ಮತ್ತೆ ಗರಿಗೆದರಿತ್ತು. ಸೊ ಹೀಗಾಗಿ ನಿನ್ನೆ ಒಂದಷ್ಟು ಊಟದ ವಿರಾಮ ಕಡಿಮೆ ಇತ್ತು ಅನ್ನುವಂಥದ್ದನ್ನು ನಾವು ಹೇಳಬಹುದು. ಆದರೆ ಇವತ್ತಿನ ಮಟ್ಟಿಗೆ ಒಂದಷ್ಟು ವಿರಾಮವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಅಲ್ಲಿಂದ ಪಾಯಿಂಟ್ ನಂಬರ್ 7 ನಲ್ಲಿ ಅಳವಡಿಕೆಯಾದಂತಹ ವಸ್ತುಗಳು, ಶೆಡ್ ನೆಟ್ ಇರಬಹುದು, ಎಲ್ಲವನ್ನು ಕೂಡ ಈಗ ಇತ್ತ ಕಡೆಗೆ ತರ್ತಾ ಇದ್ದಾರೆ. ಮುಂದಿನ ಪಾಯಿಂಟ್ನತ್ತ ಹೋಗಿ ಅಲ್ಲಿಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಥವಾ ಮುಂದಿನ ಹಂತದಲ್ಲಿ ಪಾಯಿಂಟ್ ನಂಬರ್ 8ರ ಒಂದು ಉತ್ಖನನ ಕಾರ್ಯ ಆರಂಭಗೊಳ್ಳುವುದಕ್ಕಿದೆ. ಸೊ ಅಲ್ಲಿಗೆ ಬೇಕಾದಂತಹ ಸಿದ್ಧತೆಗಳು, ವ್ಯವಸ್ಥೆಗಳೆಲ್ಲವೂ ಕೂಡ ನಡೀತಾ ಇದೆ. ಒಟ್ಟು 7 ಪಾಯಿಂಟ್ಗಳ ಒಂದು ಉತ್ಖನನ ಕಾರ್ಯವನ್ನ SIT ಮುಗಿಸಿಕೊಂಡಿದೆ. ಸಾಕ್ಷಿ ದೂರುದಾರ ತೋರಿಸಿರುವಂತದ್ದು 13 ಸ್ಥಳಗಳನ್ನ ಮೊದಲ ಹಂತದಲ್ಲಿ, ಈ ಪೈಕಿ 12 ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ 13 ಸ್ಥಳಗಳನ್ನ ಮಾರ್ಕಿಂಗ್ ಮಾಡಿ ಅವುಗಳಲ್ಲಿ ಉತ್ಖನನದ ಕಾರ್ಯಕ್ಕೆ SIT ಮುಂದಾಗಿದೆ. ಬೇಕಾದಂತಹ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬೇಕಾದಂತಹ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಜುಲೈ 29ರಿಂದ ಉತ್ಖನನದ ಕಾರ್ಯ ಆರಂಭಗೊಂಡಿದೆ. ಮೊದಲ ದಿನ ಫಸ್ಟ್ ಪಾಯಿಂಟ್ ನ ಉತ್ಖನನ ಆಗಿದ್ರೆ, ಎರಡನೇ ದಿನ ಪಾಯಿಂಟ್ ನಂಬರ್ 2, 3, 4 ಹಾಗೂ 5 ಈ ಒಟ್ಟು 4 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಆಗಿತ್ತು. ಈ ಮೂಲಕ ಮೊದಲ 2 ದಿನಗಳಲ್ಲಿ ಒಟ್ಟು 5 ಪಾಯಿಂಟ್ಗಳ ಉತ್ಖನನವನ್ನ SIT ಮುಗಿಸಿತ್ತು. ಆ ಬಳಿಕ ನಿನ್ನೆ ಅಂದ್ರೆ ಜುಲೈ 31ರಂದು ಮುಂದಿನ ಪಾಯಿಂಟ್ ನ ಒಂದು ಕಾರ್ಯಾಚರಣೆಗೆ ಮುಂದಾದಂತದ್ದು. ಪಾಯಿಂಟ್ ನಂಬರ್ 6 ನತ್ತ ತೆರಳಿ ಅಲ್ಲಿನ ಒಂದಷ್ಟು ಆ ಒಂದು ಪಾಯಿಂಟ್ ಅನ್ನ ಅಗೆಯುವಂತಹ ಕಾರ್ಯಕ್ಕೆ ಮುಂದಾದ್ರು. ಜೊತೆಗೆ ಮೆಷಿನ್ ಅನ್ನ ಕೂಡ ಕರೆಸಿಕೊಂಡು, ಮಿನಿ ಎಕ್ಸ್ಕವೇಟರ್ ಅನ್ನ ಕೂಡ ಸ್ಥಳಕ್ಕೆ ಕರೆಸಿಕೊಂಡು, ಅಂದ್ರೆ ಅರಣ್ಯ ವ್ಯಾಪ್ತಿಯಲ್ಲಿ ಯಂತ್ರಗಳನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಂತ್ರಗಳನ್ನ ಬಳಸಿ ಒಂದು ಮಣ್ಣನ್ನು ಅಗೆಯುವಂತಹ ಸಾಧ್ಯತೆಗಳು ಕಡಿಮೆ ಎನ್ನುವಂತ ಹಿನ್ನೆಲೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಮಾನವ ಶ್ರಮದ ಮೂಲಕವೇ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಪಾಯಿಂಟ್ ನಂಬರ್ 6 ಮತ್ತು ಪಾಯಿಂಟ್ ನಂಬರ್ 7
ಈ ಒಂದು ಜಾಗ ಏನಿದೆ, ಈ ಒಂದು ಪಾಯಿಂಟ್ಗಳಿರುವಂತಹ ಪ್ರದೇಶ ನದಿ ಪರಂಬೋಕು ಜಾಗ ಅಂದ್ರೆ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಸೇರಿದಂತಹ ಜಾಗ. ಹೀಗಾಗಿ ಅಲ್ಲಿ ಮಿನಿ ಎಸ್ಕವೇಟರ್ ಅನ್ನ ಬಳಕೆ ಮಾಡೋದಕ್ಕೆ ಅವಕಾಶಗಳು ಇದ್ದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಂತ್ರವನ್ನ ತೆಗೆದುಕೊಂಡು ಬಂದು ಅಗೆಯುವಂತಹ ಕೆಲಸ ಮಾಡಿದ್ರು. ಈ ಮೂಲಕ ಕಾರ್ಯಾಚರಣೆಯನ್ನ ಇನ್ನೊಂದಷ್ಟು ಬೇಗವಾಗಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಪಟ್ಟಿರುವಂತದ್ದು. ಸೊ ಹಾಗಾಗಿ ನಿನ್ನೆ ಮೊದಲಿಗೆ ಮಾನವ ಶ್ರಮದ ಮೂಲಕ, ಕಾರ್ಮಿಕರ ಮೂಲಕ ಅಗೆಯುವಂತಹ ಕೆಲಸಗಳಾಯ್ತು. ಆ ಬಳಿಕ ಯಂತ್ರದ ಮೂಲಕ ಅಗೆದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾಯಿತು, ಅವುಗಳನ್ನ ಸಂಗ್ರಹ ಮಾಡಿಕೊಂಡ್ರು. ಸೊ ನಿನ್ನೆ ಇಡೀ ದಿನದ ಕಾರ್ಯಾಚರಣೆ ಒಂದೇ ಪಾಯಿಂಟ್ಗೆ ಸೀಮಿತ ಆಗಿತ್ತು. ಪಾಯಿಂಟ್ ನಂಬರ್ 6 ನಲ್ಲಿ ಇಡೀ ದಿನದ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಅಧಿಕಾರಿಗಳು ವಾಪಸ್ ಆದ್ರು ಅನ್ನುವಂಥದ್ದು. ಸೊ ಇವತ್ತು ಬೆಳಗ್ಗೆ ವಾಪಸ್ ಕಾರ್ಯಾಚರಣೆ ಮುಂದುವರೆದಿದೆ. ಪಾಯಿಂಟ್ ನಂಬರ್ 7 ನಿಂದ ಇವತ್ತಿನ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಪಾಯಿಂಟ್ ನಂಬರ್ 7 ನ ಉತ್ಖನನವನ್ನ ಆರಂಭ ಮಾಡಿ ಆಲ್ಮೋಸ್ಟ್ ಈಗ ಮಧ್ಯಾಹ್ನ 1:30 ಸುಮಾರಿಗೆ ಏನು ಸಿಗಲಿಲ್ಲ ಎನ್ನುವಂತಹ ಒಂದು ಮಾಹಿತಿ ಬಂದಿರುವಂತದ್ದು. ಸಾಕ್ಷಿ ದೂರುದಾರ ಹೇಳಿದ ಪ್ರಕಾರ 6 ಅಡಿಗಳವರೆಗೆ ಅಗೆಯುವಂತಹ ಕೆಲಸಗಳಾಯಿತು. ಇದೇ ಒಂದು ಪಾಯಿಂಟ್ ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು ಸಿಗಲಿಲ್ಲ. ಹೀಗಾಗಿ ಈಗ ಮತ್ತೆ ಪಾಯಿಂಟ್ ನಂಬರ್ 8 ನತ್ತ ಹೋಗೋದಿಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮೊದಲನೆಯದಾಗಿ ಆ ಒಂದು ಪ್ರದೇಶವನ್ನ ಮರೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಈಗ ಕಾರ್ಮಿಕರು ಶೆಡ್ ನೆಟ್ ಅನ್ನ ಆ ಜಾಗದಲ್ಲಿ ಅಳವಡಿಕೆ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನೇರ ಪ್ರಸಾರದಲ್ಲಿ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಜಾಗದಲ್ಲಿ ಶೆಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡು ಆ ಒಂದು ಅಗೆಯುವಂತಹ ಜಾಗ ಕಾಣದ ಹಾಗೆ, ಕ್ಯಾಮೆರಾ ಕಣ್ಣಿಗೆ ಬೀಳದ ಹಾಗೆ ಮಾಡುವಂತಹ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ಸೊ ಈ ಮೂಲಕ ಮುಂದಿನ ಪಾಯಿಂಟ್ ನಲ್ಲಿ ಉತ್ಖನನವನ್ನ ಮಾಡೋದಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ನಡುವೆ ಈಗ ಅಲ್ಲಿ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಊಟವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಕಾರ್ಮಿಕರು. ಸೊ ಹೀಗಾಗಿ ಊಟದ ಒಂದು ವಿರಾಮದ ಬಳಿಕ ಈ ಒಂದು ಪಾಯಿಂಟ್ ನ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ನಾವು ನಿರೀಕ್ಷೆ ಮಾಡಬಹುದು. ಸೊ ಹೀಗಾಗಿ ಬಹಳಷ್ಟು ಕುತೂಹಲ ಇದೆ, ಎಲ್ಲರೂ ಕೂಡ ಬಹಳಷ್ಟು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದರ ನಡುವೆ ಅಲ್ಲಿ ಕಾರ್ಮಿಕರು ಒಂದಷ್ಟು ವ್ಯವಸ್ಥೆಗಳನ್ನ ಮಾಡೋದಿಕ್ಕೆ ಇತ್ತಿಂದತ್ತ ಓಡಾಡ್ತಾ ಇರುವಂತದ್ದು ಕೂಡ ನಾವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಈ ಒಂದು ಪ್ರದೇಶವನ್ನ ಮರೆ ಮಾಡುವಂತಹ ಪ್ರಕ್ರಿಯೆ, ಶೆಡ್ ನೆಟ್ ಮೂಲಕ ಮರೆ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಈ ಒಂದು ಜಾಗ ಏನಿದೆ, ಇಲ್ಲಿಗೆ ಶೀಟ್ ಅನ್ನ ಹಾಕ್ತಾರ ಮೇಲ್ಭಾಗಕ್ಕೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ. ಯಾಕಂತ ಹೇಳಿದ್ರೆ ಈಗ ಮಳೆಯ ಒಂದಷ್ಟು ಸಮಸ್ಯೆ ಇಲ್ಲ, ಇವತ್ತು ಮಳೆ ಸುರಿತಾ ಇಲ್ಲ, ಒಂದಷ್ಟು ಬಿಸಿಲಿನ ವಾತಾವರಣ ಇದೆ. ಆದ್ರೂ ಕೂಡ ಮುನ್ನೆಚ್ಚರಿಕೆಯ ಕ್ರಮವಾಗಿ ಶೀಟ್ ಅಳವಡಿಕೆ ಮಾಡ್ತಾರ ಅನ್ನುವಂಥದ್ದನ್ನ ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ಈಗ ಲಭ್ಯ ಇರುವಂತಹ ಮಾಹಿತಿಗಳ ಪ್ರಕಾರ ಅಲ್ಲಿ ಶೆಡ್ ನೆಟ್ ಅನ್ನ ಅಳವಡಿಕೆ ಮಾಡುವಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ. ಇನ್ನೇನು ಊಟದ ವಿರಾಮವನ್ನ ಮುಗಿಸಿಕೊಂಡು ಅಧಿಕಾರಿಗಳು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಪಾಯಿಂಟ್ ನಂಬರ್ 8 ನ ಉತ್ಖನನಕ್ಕೆ ಮುಂದಾಗ್ತಾರೆ. ಅಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ.
ಪಾಯಿಂಟ್ 7ನ ಉತ್ಖನನವನ್ನ ಮುಗಿಸಿದಂತಹ ಅಧಿಕಾರಿಗಳು ಮುಂದಿನ ಪಾಯಿಂಟ್ನ ಉತ್ಖನನದತ್ತ ಮುಂದಾಗಿರುವಂತದ್ದು. ಸೊ ಈಗ ಅಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ, ಸೊ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಆ ಒಂದು ಜಾಗದಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ. ಏನಾಗ್ತಾ ಇದೆ? ಓವರ್ ಟು ದಾಮೋದರ್ ದೊಂಡೋಲೆ. ಧರ್ಮಸ್ಥಳ ಗ್ರಾಮದ ಸ್ನಾನಘಟ್ಟದ ನೇತ್ರಾವತಿಯಲ್ಲಿ ಇದೀಗಾಗಲೇ 7ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆದಿದ್ದು, ಇದೀಗ 8ನೇ ಪಾಯಿಂಟಿನ ಉತ್ಖನನ ಕಾರ್ಯಕ್ಕೆ ಸಜ್ಜಾಗ್ತಾ ಇರುವಂತದ್ದು. ಈಗಾಗಲೇ ಶೇಡ್ ನೆಟ್ ಅನ್ನ 8ನೇ ಪಾಯಿಂಟ್ ನಲ್ಲಿ ಅಳವಡಿಕೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಸಿ ಉತ್ಖನನ ಕಾರ್ಯವನ್ನ ಮಾಡೋದಕ್ಕೆ ಸಿಬ್ಬಂದಿಗಳು ಅಥವಾ SIT ಅಧಿಕಾರಿಗಳ ಸೂಚನೆಯಂತೆ ಸಿಬ್ಬಂದಿಗಳು ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ ತಾವು ನೋಡ್ತಾ ಇರುವಂತಹದ್ದು ನೇತ್ರಾವತಿಯ ಒಂದು ಸೇತುವೆಯ ಕಡೆಯ ಭಾಗದಲ್ಲಿ ಇರ್ತಕ್ಕಂಥ 8ನೇ ಪಾಯಿಂಟ್. ಈ 8ನೇ ಪಾಯಿಂಟ್ ನಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡು ತದ ಬಳಿಕ ಉತ್ಖನನ ಕಾರ್ಯಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಸಂಪೂರ್ಣವಾಗಿ 8ನೇ ಪಾಯಿಂಟ್ಗೆ ಪೂರ್ತಿಯಾಗಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಯಾಕೆಂತಂದ್ರೆ ಊಟದ ಬಳಿಕ ಅಧಿಕಾರಿಗಳು, ಮುಸುಕುದಾರಿ ಮತ್ತು ಉತ್ಖನನ ಮಾಡುವಂತಹ ಕಾರ್ಮಿಕರು ಇಲ್ಲಿಗೆ ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಉತ್ಖನನ ಮಾಡುವಂತಕ್ಕಿಂತ ಮೊದಲು ಇಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡು ತದ ಬಳಿಕ ಉತ್ಖನನದ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ ನಂತರವೇ ಉತ್ಖನನ ಕಾರ್ಯವನ್ನ ಇಲ್ಲಿ ಕೈಗೊಳ್ಳುತ್ತಾರೆ. ಯಾಕೆಂತಂದ್ರೆ ಮಾಧ್ಯಮಗಳು ಇಲ್ಲಿ ಬಹಳ ಹತ್ತಿರದಿಂದ ಇದನ್ನ ಶೂಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಇದಾವೆ. ಜೊತೆಗೆ ಮಾಧ್ಯಮಗಳ ಕ್ಯಾಮರಾಕ್ಕೆ, ಸೇತುವೆ ಮೇಲ್ಗಡೆ ನಿಂತಹ ಮಾಧ್ಯಮಗಳ ಕ್ಯಾಮರಾಕ್ಕೆ ಇದೆಲ್ಲವೂ ಕೂಡ ಕಾಣಿಸೋದ್ರಿಂದ ಖಂಡಿತವಾಗಿಯೂ ಇಲ್ಲಿ ಶೇಡ್ ನೆಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಅಳವಡಿಕೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಇಲ್ಲಿಯ ತನಕದ ಎಲ್ಲಾ ಪಾಯಿಂಟ್ಗಳು ಬಹಳಷ್ಟು ದೂರದಲ್ಲಿ ಇತ್ತು. ಆದ್ರೆ ಈಗಿನ ಪಾಯಿಂಟ್ ನೇರವಾಗಿ ಮಾಧ್ಯಮಗಳ ಕ್ಯಾಮರಾದಲ್ಲಿ ಸೆರೆಯಾಗುವಂತಹ ರೀತಿಯಲ್ಲೇ ಇದೆ. ಈ ಹಿನ್ನೆಲೆಯಲ್ಲಿ ಇದೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿರೋದ್ರಿಂದ ಇದೀಗ ನೋಡಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡೋದಕ್ಕೆ ಕಂಬವನ್ನು ಅಳವಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ಕಂಬವನ್ನು ಅಳವಡಿಕೆ ಮಾಡಿದ ನಂತರ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡ್ತಾರೆ. ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ ನಂತರ ಇದರ ಉತ್ಖನನ ಕಾರ್ಯ ನಡೀಲಿಕ್ಕಿದೆ. ಆ ಉತ್ಖನನ ಕಾರ್ಯದ ಪ್ರತಿ ಒಂದು ವಿಜುವಲ್ಸ್ ಕೂಡ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಉತ್ಖನನ ಕಾರ್ಯವನ್ನು ಸಂಪೂರ್ಣವಾಗಿ ಮರೆಯಲ್ಲಿ ಮಾಡುವಂತಹದ್ದು. ಈ ಹಿಂದೆಯೂ ಕೂಡ ಇಂತಹದನ್ನೇ ಮಾಡಿದ್ರು. ಇದೀಗ 7ನೇ ಪಾಯಿಂಟ್ ನಲ್ಲಿಯೂ ಕೂಡ ಶೇಡ್ ನೆಟ್ ಅನ್ನು ಅಳವಡಿಸಿ ಉತ್ಖನನ ಕಾರ್ಯವನ್ನ ಮಾಡಿದ್ರು. ಆದ್ರೆ 7ನೇ ಪಾಯಿಂಟ್ ಬಹಳಷ್ಟು ದೂರದಲ್ಲಿತ್ತು. ಆದ್ರೆ ಇದೀಗ 8ನೇ ಪಾಯಿಂಟ್ ಕ್ಯಾಮರಾದ ಮತ್ತು ಸಾರ್ವಜನಿಕರ ಕಣ್ಣಿಗೆ ಕಾಣುವಷ್ಟೇ ದೂರದಲ್ಲಿ ಇರೋದ್ರಿಂದ ಈ ಒಂದು ಪಾಯಿಂಟ್ ಅನ್ನ ಸಂಪೂರ್ಣವಾಗಿ ಒಂದು ನೋಡಿ ಮರಕ್ಕೆ ಹತ್ತಿ ಆ ಒಂದು ಶೇಡ್ ನೆಟ್ ಅನ್ನ ಅಳವಡಿಸಿದ್ದಾರೆ. ಅಂದ್ರೆ ಬಹು ಎತ್ತರಕ್ಕೆ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡುವಂತಹ ಕೆಲಸವನ್ನ ಇಲ್ಲಿನವರು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ಮರಕ್ಕೆ ಹತ್ತಿ ಅಳವಡಿಕೆ ಮಾಡ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಕ್ಯಾಮರಾಗಳಿಗೆ ಈ ವಿಜುವಲ್ಸ್ ಸಿಗಬಾರ್ದು ಮತ್ತು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಅಥವಾ ಇಲ್ಲಿಯ ವಿಜುವಲ್ ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು, ಅದರ ಜೊತೆಗೆ ಅಲ್ಲಿ ಮರಕ್ಕೆ ಹತ್ತು ಬಿಟ್ಟು ಆ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡ್ತಾ ಇರುವಂಥದ್ದು, ಜೊತೆಗೆ ಶೇಡ್ ನೆಟ್ ಅನ್ನು ಸುತ್ತಲೂ ಕೂಡ ಅಳವಡಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹೆಚ್ಚುವರಿ ಶೇಡ್ ನೆಟ್ಗಳನ್ನು ತರಿಸಿಕೊಂಡಿದ್ದಾರೆ. ಹೆಚ್ಚುವರಿ ಶೇಡ್ ನೆಟ್ಗಳನ್ನು ತರಿಸಿಕೊಂಡಿದ್ದು ಇದೀಗ ಆ ಶೇಡ್ ನೆಟ್ಗಳನ್ನು ಅಳವಡಿಕೆ ಮಾಡುವಂತಹ ಕಾರ್ಯ ಆಗ್ತಾ ಇದೆ. ಈಗ ಆ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡುವಂತಹ ಕಾರ್ಯದ ಪ್ರತಿ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು, ಜೊತೆಗೆ ಈ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ ನಂತರವೇ ಉತ್ಖನನ ಕಾರ್ಯ ಆಗ್ಲಿಕ್ಕಿದೆ. ಯಾಕಂತಂದ್ರೆ ನೋಡಿ, ಸಂಪೂರ್ಣವಾಗಿ ಇಲ್ಲಿ ಉತ್ಖನನದ ಯಾವುದೇ ದೃಶ್ಯಾವಳಿಗಳು ಕಂಡು ಬರದಂತಹ ರೀತಿಯಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡ್ತಾ ಇರುವಂತಹದನ್ನ ನೇತ್ರಾವತಿ ಸೇತುವೆಯ ಕೊನೆಯ ಭಾಗದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಮತ್ತೊಮ್ಮೆ ನಾವು ನಿಮಗೆ ಎಲ್ಲಿ 8ನೇ ಸ್ಪಾಟ್ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಆದಿತ್ಯ ಬಳಂಜೆ ಅವರು ಕ್ಯಾಮ್ರಾದಲ್ಲಿ ಇದ್ದಾರೆ. ಅವರು ಸಂಪೂರ್ಣ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇಲ್ಲಿ ಶೇಡ್ ನೆಟ್ ಅಳವಡಿಕೆ ಮಾಡಲಾಗ್ತಿದೆ. 8ನೇ ಪಾಯಿಂಟ್ನಲ್ಲಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಈಗಾಗಲೇ 7ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆದಿದ್ದು ಯಾವುದೇ ಕಳೆ ಬರ ಪತ್ತೆಯಾಗದಂಥ ಹಿನ್ನೆಲೆಯಲ್ಲಿ 8ನೇ ಪಾಯಿಂಟ್ನತ್ತ ಸಿಬ್ಬಂದಿಗಳು, SIT ಅಧಿಕಾರಿಗಳು ಮತ್ತು ಮುಸುಕುದಾರಿ ಮೂವ್ ಆಗ್ಲಿಕ್ಕಿದ್ದಾರೆ. 8ನೇ ಪಾಯಿಂಟ್ನಲ್ಲಿ ಈಗ ಶೇಡ್ ನೆಟ್ ಅಳವಡಿಕೆ ಮಾಡಿಕೊಂಡು 8ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಲಿಕ್ಕಿದ್ದಾರೆ. ಇದೀಗ ತಾವು ನೋಡ್ತಾ ಇರುವಂತಹ ಪಾಯಿಂಟ್ 8ನೇ ಪಾಯಿಂಟ್, ನೇತ್ರಾವತಿ ಸೇತುವೆಯ ಕೊನೆಯ ಭಾಗದಲ್ಲಿರ್ತಕ್ಕಂತಹ ಪಾಯಿಂಟ್. ಇದು ಮಾಧ್ಯಮಗಳಿಗೆ ಮತ್ತು ಸಾರ್ವಜನಿಕರಿಗೆ ನೇರವಾಗಿ ಕಾಣಲಿಕ್ಕೆ ಸಿಗೋ ಪಾಯಿಂಟ್ ಆಗಿರೋದ್ರಿಂದ ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಮರೆಯಲ್ಲಿ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತ ನಿಟ್ಟಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು
ಈ ಒಂದು ಗೌಪ್ಯತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಇಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿದೆ. ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡ್ತಾ ಇರುವಂತಹದ್ದು, ಜೊತೆಗೆ ಮೇಲ್ಭಾಗಕ್ಕೂ ಕೂಡ ಶೇಡ್ ನೆಟ್ ಅಳವಡಿಕೆ ಮಾಡುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕೆಂತಂದ್ರೆ ಒಂದಿನಿತೂ ಕೂಡ ಒಳಭಾಗದ ಕೆಲಸ ಕಾರ್ಯಗಳನ್ನ ಹೊರಗಡೆ ತೋರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಸೂಚನೆಯ ಹಿನ್ನೆಲೆಯಲ್ಲಿ ಬಹಳ ಮುತುವರ್ಜಿ ವಹಿಸಿಕೊಂಡು ಇಲ್ಲಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡುವಂತಹ ಕಾರ್ಯಗಳಾಗ್ತಾ ಇರುವಂತದ್ದು. ನೇತ್ರಾವತಿ ಸೇತುವೆಯ ಕೆಳಭಾಗದಲ್ಲಿ ಈ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಬಹಳಷ್ಟು ಮಾಧ್ಯಮಗಳು ಈಗಾಗಲೇ ಈ ಒಂದು ವಿಡಿಯೋವನ್ನು ಕೂಡ ಮಾಡ್ತಾ ಇರೋದ್ರಿಂದ ಮುಂದಿನ ಉತ್ಖನನದ ವಿಡಿಯೋ ಕೂಡ ಬಹಳಷ್ಟು ಜನ ಮಾಡುವ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ಎತ್ತರದವರೆಗೆ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿ ಅಲ್ಲಿ ಒಳಗೆ ನಡೆಯುವಂತಹ ಕಾರ್ಯಾಚರಣೆಯ ಯಾವುದೇ ದೃಶ್ಯಾವಳಿಗಳು ಕೂಡ ಯಾವುದೇ ಕ್ಯಾಮರಾಕ್ಕಾಗ್ಲಿ ಬರಿಗಣ್ಣಿನಲ್ಲಿ ನೋಡುವಂತಹ ಸಾರ್ವಜನಿಕರಿಗಾಗ್ಲಿ ಕಾಣದಂತಹ ರೀತಿಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಈ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡುವಂತಹ ಕಾರ್ಯಗಳು ಆಗ್ತಾ ಇದ್ದಾವೆ. ಬಹಳಷ್ಟು ಸಿಬ್ಬಂದಿಗಳು ಈ ಶೇಡ್ ನೆಟ್ ಅಳವಡಿಕೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇದೀಗ 8ನೇ ಪಾಯಿಂಟ್ನತ್ತ ಮೂವ್ ಆಗಿದೆ. ಇವತ್ತಿನ ಮೊದಲ ಪಾಯಿಂಟ್ ಅಂದ್ರೆ 7ನೇ ಪಾಯಿಂಟ್ನಲ್ಲಿ ಯಾವುದೇ ಕಳೆಬರ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ 8ನೇ ಪಾಯಿಂಟ್ನತ್ತ SIT ಅಧಿಕಾರಿಗಳು ಮುಸುಕುದಾರಿಯನ್ನು ಕರೆದುಕೊಂಡು ಬಂದು ಈ ಒಂದು ಪಾಯಿಂಟ್ನಲ್ಲಿ ಉತ್ಖನನ ನಡೆಸಲಿಕ್ಕಿದ್ದಾರೆ. ನಮ್ಮ AC ಅವರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಈ 8ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೀಲಿಕ್ಕಿದೆ. ಈಗ 8ನೇ ಪಾಯಿಂಟಿನತ್ತ ನಾವು ನಿಮಗೆ 8ನೇ ಪಾಯಿಂಟ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. 8ನೇ ಪಾಯಿಂಟ್ನ ಸಮೀಪ ಏನ್ ನಡೀತಾ ಇದೆ, ಯಾವ ರೀತಿಯಾಗಿ ಇಲ್ಲಿ ಉತ್ಖನನ ಕಾರ್ಯಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಇಲ್ಲಿ ಶೆಡ್ ನೆಟ್ ಅನ್ನು ಅಳವಡಿಕೆ ಮಾಡಿಕೊಂಡು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಅನ್ನುವಂತಹದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ 8ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡುವಂತಹ ದೃಶ್ಯಾವಳಿಗಳು, ಒಂದು ವೇಳೆ ಇವರು ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡದೇ ಇದ್ರೆ ಖಂಡಿತವಾಗಿ ಒಳಭಾಗದ ದೃಶ್ಯಾವಳಿಗಳು ಕಾಣುವಂತಹ ಸಾಧ್ಯತೆ ಇದೆ. ಆದ್ರೆ ಬಿಸಿಲಿಗೆ ಒಳಭಾಗದ ಒಂದಷ್ಟು ದೃಶ್ಯಾವಳಿಗಳು ಕಾಣುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದ್ರಿಂದ ಬಹಳಷ್ಟು ಎತ್ತರದವರೆಗೆ ಶೇಡ್ ನೆಟ್ ಅನ್ನು ಅಳವಡಿಸುವಂತಹ ಕಾರ್ಯ, ಒಂದು ಕಡೆಗೆ ಅಲ್ಲಿ ನದಿಯ ಪಕ್ಕದಲ್ಲಿರ್ತಕ್ಕಂತಹ ಗಿಡಕ್ಕೆ ಹತ್ತಿ ಮೇಲ್ಗಡೆಗೆ ಕಟ್ಟಿದ್ದಾರೆ. 3 ಭಾಗದಲ್ಲಿಯೂ ಕೂಡ 4 ಭಾಗದಲ್ಲಿಯೂ ಕೂಡ ಹಾಗೆ ಕಟ್ಟುವಂತಹ ಸಾಧ್ಯತೆ ಇದೆ. ಅದರ ಪ್ರಯತ್ನದಲ್ಲಿ ಇಲ್ಲಿಯ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಈಗ ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯ 8ನೇ ಸ್ಪಾಟಿನದ್ದು. ಮತ್ತಷ್ಟು ಅಪ್ಡೇಟ್ಗಳನ್ನ ಮುಂದೆ ಕೊಡ್ತಾ ಹೋಗ್ತೀವಿ. ಇದೀಗ 8ನೇ ಪಾಯಿಂಟ್ ನಲ್ಲಿ ಶೇಡ್ ನೆಟ್ ಅಳವಡಿಕೆ ಮಾಡಿರುವ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಈ ಮೂಲಕ ಒದಗಿಸ್ತಾ ಇದ್ದೀವಿ. ಕ್ಯಾಮರಾಮನ್ ಆದಿತ್ಯ ಬಳಂಜೆ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ನೇತ್ರಾವತಿ. ಸಿಬ್ಬಂದಿ
ಕ್ಯಾಮರಾ ಸೈಡ್ ನಿಲ್ಲು ಹೋಗ್ಬಿಡ. ಎಸ್, ಇದೀಗ SIT ಯ ಅಧಿಕಾರಿ ದಯಾಮ ಅವರು ಬರ್ತಾ ಇರುವಂತದ್ದನ್ನು ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ 8ನೇ ಸ್ಪಾಟಿಗೆ ಈಗಾಗಲೇ ಸ್ಟೆಲ್ಲಾ ವರ್ಗೀಸ್ ಅವರು ಬರ್ತಾ ಇರುವಂತದ್ದು. ಸ್ಟೆಲ್ಲಾ ವರ್ಗೀಸ್ ಅವರು ಬಂದಾಯಿತು. ಜೊತೆಗೆ ದಯಾಮ್ ಅವರು SIT ಅಧಿಕಾರಿ ದಯಾಮ್ ಅವರು ಕೂಡ ಬಂದರು. ಅದರ ಜೊತೆಗೆ ಇತರೆ SIT ಅಧಿಕಾರಿಗಳು, ಜೊತೆಗೆ ವಿಧಿವಿಜ್ಞಾನ ಪರೀಕ್ಷೆಯನ್ನು ಮಾಡುವಂತಹ ವೈದ್ಯರ ತಂಡವು ಕೂಡ ಬರ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇರುವಂತದ್ದು. ಇದು 7ನೇ ಸ್ಪಾಟ್ನಿಂದ 8ನೇ ಸ್ಪಾಟಿಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾದಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. 7ನೇ ಸ್ಪಾಟ್ನಿಂದ 8ನೇ ಸ್ಪಾಟಿಗೆ ಬರ್ತಾ ಇರುವಂತಹ ಸಂಪೂರ್ಣ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿ ವೈದ್ಯರು ಕೂಡ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಈಗಾಗಲೇ ಕಾರ್ಮಿಕರು ಜೊತೆಗೆ ಮುಸುಕುದಾರಿಯು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮನ ಆಗ್ಲಿಕ್ಕಿದ್ದಾರೆ. ಪ್ರಮುಖವಾಗಿ ಈಗ ಅಲ್ಲಿರ್ತಕ್ಕಂತಹ ಇತರೆ ಅಧಿಕಾರಿಗಳು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. 8ನೇ ಸ್ಪಾಟಿಗೆ ಈಗಾಗಲೇ SIT ಯ ಅಧಿಕಾರಿಯಾಗಿರುವಂತಹ ಜಿತೇಂದ್ರ ದಯಾಮ ಅವರು ಆಗಮಿಸಿ ಆಯಿತು. ಅದರ ಜೊತೆಗೆ ಇಡೀ ಒಂದು ಉತ್ಖನನ ಕಾರ್ಯದ ನೇತೃತ್ವ ಅಥವಾ ಅವರ ಸಮ್ಮುಖದಲ್ಲೇ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮ್ಯಾಜಿಸ್ಟ್ರೇಟ್ ಅಧಿಕಾರಿಯಾಗಿರ್ತಕ್ಕಂತಹ ಪುತ್ತೂರು AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈ ಸ್ಥಳಕ್ಕೆ ಈಗಾಗಲೇ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ ಸೋಕೋ ಇರಬಹುದು, FSL ನ ತಂಡ ಇರಬಹುದು, ಎಲ್ಲರೂ ಕೂಡ ಇದೀಗ 7ರಿಂದ 8ನೇ ಸ್ಪಾಟ್ನತ್ತ ಆಗಮನವಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಆ ಎಲ್ಲ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ರಿ. 7ನೇ ಸ್ಪಾಟ್ನಿಂದ 7ನೇ ಸ್ಪಾಟ್ ಅನ್ನ ಸೀಲ್ ಮಾಡಿ, ಅಂದ್ರೆ ಈಗಾಗಲೇ 7ನೇ ಗುರುತಿನಲ್ಲಿ ಏನಿಲ್ಲ ಅನ್ನುವಂಥದ್ದು ತಿಳಿದಾಗ ಅದನ್ನ ಸೀಲ್ ಮಾಡಿಕೊಂಡು ಇದೀಗ 8ನೇ ಸ್ಪಾಟ್ನತ್ತ ಆಗಮನವಾಗ್ತಾ ಇರುವಂತದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಈಗಾಗಲೇ SIT ಅಧಿಕಾರಿ ಜಿತೇಂದ್ರ ದಯಾಮ್ ಅವರು ಆಗಮಿಸಿದ್ದಾರೆ, AC ಸ್ಟೆಲ್ಲಾ ಅವರು ಆಗಮಿಸಿದ್ದಾರೆ. ಅವರು ಆಗಮಿಸಿ ಇದೀಗ ಅತ್ತ ಕಡೆಗೆ ಒಂದು 8ನೇ ಸ್ಪಾಟ್ನಲ್ಲಿ ಬಂದು ನಿಂತಿದ್ದಾರೆ. ಅಲ್ಲಿ ನಿಂತ್ಕೊಂಡು ಅವರು ಇದೀಗ ಅಲ್ಲಿ ಆ ಅಧಿಕಾರಿಗಳಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವಂತಹ ಸಿಬ್ಬಂದಿ ವರ್ಗ, ಜೊತೆಗೆ ವಿಧಿವಿಜ್ಞಾನ ತಂಡದ ಅವರು ಕೂಡ ಒಟ್ಟಾಗಿ ಆಗಮಿಸ್ತಾ ಇರುವಂಥದ್ದು. ಸೋಕೋ ಅಂದರೆ ಕ್ರೈಮ್ ಲೈನ್ನ ತಂಡದವರು ಕೂಡ ಆಗಮಿಸ್ತಾ ಇರುವಂಥದ್ದು. ಅವರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಸಿಬ್ಬಂದಿಗಳು ಆ ನೀರನ್ನು ಮತ್ತು ಚೇರ್ಗಳನ್ನು ಎತ್ಕೊಂಡು ಅಲ್ಲಿಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೇತ್ರಾವತಿ ಸೇತುವೆಯ ಮೇಲ್ಭಾಗದಿಂದ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನ ನೇತ್ರಾವತಿ ಸೇತುವೆಯ ಮೇಲ್ಭಾಗದಿಂದ ತಾವೀಗ ನೋಡ್ತಾ ಇದ್ರಿ. 8ನೇ ಸ್ಪಾಟ್ನಲ್ಲಿ ಬಂದು ಅಧಿಕಾರಿಗಳು ಈಗಾಗಲೇ ನೆಲೆಸಿರುವಂಥದ್ದು. ಯಾಕೆಂತಂದ್ರೆ ಅಧಿಕಾರಿಗಳು 8ನೇ ಸ್ಪಾಟಿಗೆ ಈಗಾಗಲೇ ಆಗಮಿಸಿದ್ದಾರೆ. ಆಗಮಿಸಿದ ನಂತರ ಕಾರ್ಮಿಕರು ಕೂಡ ಅತ್ತ ಕಡೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಆ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿ 8ನೇ ಸ್ಪಾಟನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ತದ ಬಳಿಕ ಉತ್ಖನನ ಕಾರ್ಯ ಆರಂಭವಾಗಲಿಕ್ಕಿದೆ. ಈಗಾಗಲೇ ನಿನ್ನೆ ಅಲ್ಲಿ 7ನೇ ಸ್ಪಾಟಿಗೆ ತೆಗೆದುಕೊಂಡು ಹೋಗಲಾಗಿದ್ದಂತಹ ಎಲ್ಲ ಚೇರ್ಗಳನ್ನು ಕೂಡ 8ನೇ ಸ್ಪಾಟಿಗೆ ವಾಪಸ್ಸು ತರ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾಕಂತಂದರೆ ಬಹಳ ವಿಶೇಷವಾಗಿ ಇವತ್ತಿನ ಊಟದ ವ್ಯವಸ್ಥೆಯನ್ನು ಸ್ಪಾಟ್ನಲ್ಲೇ ಮಾಡಿಸಲಾಗಿತ್ತು. ಸ್ಪಾಟ್ನಲ್ಲೇ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆ ಸ್ಪಾಟ್ನಲ್ಲೇ ಊಟದ ವ್ಯವಸ್ಥೆಯನ್ನು ಮಾಡಿದ ನಂತರ ಇದೀಗ 8ನೇ ಒಂದು ಸ್ಪಾಟ್ನತ್ತ ಅಧಿಕಾರಿಗಳು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ ವಿವಿಧ ಬಾಕ್ಸ್ಗಳನ್ನು, ಅಂದರೆ ಊಟದ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಲಾಗಿರುವಂಥ ವಿವಿಧ ಬಾಕ್ಸ್ಗಳನ್ನು ಕೂಡ ತೆಗೆದುಕೊಂಡು ಇಲ್ಲಿಗೆ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈಗ ಬಹಳಷ್ಟು ಅಧಿಕಾರಿಗಳು ಮತ್ತು ಇಡೀ ಆ ಒಂದು SIT ಯ ತಂಡ ಇತ್ತ ಕಡೆಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ನಮ್ಮ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ಥಳಕ್ಕೆ ಈಗಾಗಲೇ 8ನೇ ಸ್ಪಾಟಿಗೆ ಬಂದು ನಿಂತಿದ್ದಾರೆ. ಅದರ ಜೊತೆಗೆ ಈಗ SIT ಅಧಿಕಾರಿಗಳು ಮುಸುಕುದಾರಿಯನ್ನು ಕರೆದುಕೊಂಡು ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾವು ನೋಡ್ಲಿಕ್ಕಿದ್ದೀರಿ. ಮುಸುಕುದಾರಿಯನ್ನು ಕರೆದುಕೊಂಡು ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಮುಸುಕುದಾರಿಯನ್ನು ಅತ್ತ ಕಡೆಗೆ ಕರೆದುಕೊಂಡು ಬರಲಿಕ್ಕಿದ್ದಾರೆ. 8ನೇ ಸ್ಪಾಟ್ನತ್ತ ಮುಸುಕುದಾರಿಯನ್ನು ಕರೆದುಕೊಂಡು ಬರಲಿಕ್ಕಿದ್ದಾರೆ. ಸಂಪೂರ್ಣವಾಗಿ ಶಸ್ತ್ರಸಜ್ಜಿತ ಸಿಬ್ಬಂದಿಯ ಜೊತೆಗೆ ಆ ಮುಸುಕುದಾರಿಯನ್ನು ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೆಲವೇ ಕ್ಷಣಗಳಲ್ಲಿ ನೋಡ್ತಾ ಇದ್ರಿ. ಎಲ್ಲ ಅಧಿಕಾರಿ ವರ್ಗ 8ನೇ ಸ್ಪಾಟ್ನತ್ತ 7ನೇ ಸ್ಪಾಟ್ನನ್ನ
ಸೀಲ್ ಮಾಡಿ 7ನೇ ಸ್ಪಾಟ್ನಲ್ಲಿ ಯಾವುದೇ ಕಳೆಬರ ಕಂಡು ಬಂದಿಲ್ಲ ಅನ್ನುವಂಥ ನಿಟ್ಟಲ್ಲಿ 7ನೇ ಸ್ಪಾಟನ್ನು ಸೀಲ್ ಮಾಡಿ ಇದೀಗ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. 7ನೇ ಸ್ಪಾಟ್ನಿಂದ ಇದೀಗ 8ನೇ ಸ್ಪಾಟ್ನತ್ತ ಎಲ್ಲ ಶಸ್ತ್ರಸಜ್ಜಿತ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯತ್ನ PDO ಸೇರಿದಂತೆ ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಒಳಭಾಗಕ್ಕೆ ಬರ್ತಾ ಇರುವಂಥದ್ದನ್ನ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂಥದ್ದನ್ನ ಮತ್ತು ಇಲ್ಲಿಯೂ ಕೂಡ ಉತ್ಖನನಕ್ಕೆ JCBಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಒಂದು ಮಿನಿ ಎಕ್ಸವೇಟರ್ನ ಒಟ್ಟಿಗೆ ಅದನ್ನು ಕೂಡ ಕರೆದುಕೊಂಡು ಬರ್ತಾ ಇರುವಂಥ ಅದನ್ನು ಕೂಡ ಇಲ್ಲಿ ಇತ್ತ ಕಡೆಗೆ ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಇದೀಗ 8ನೇ ಸ್ಪಾಟ್ನತ್ತ ಮಿನಿ JCB ಕೂಡ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. 8ನೇ ಸ್ಪಾಟ್ನತ್ತ ಮಿನಿ JCB ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. 7ನೇ ಸ್ಪಾಟ್ನಲ್ಲಿ ಇದೀಗ ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ನಿರಂತರವಾಗಿ ಉತ್ಖನನ ಮಾಡಿದ ನಂತರ ಯಾವುದೇ ಕಳೆಬರ ಕಂಡು ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ 8ನೇ ಸ್ಪಾಟ್ನಲ್ಲಿ ಉತ್ಖನನ ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಮಿನಿ ಎಕ್ಸ್ಕವೇಟರ್ ಸೇರಿದಂತೆ ಬಹಳಷ್ಟು ಕಾರ್ಮಿಕರನ್ನ ಬಳಸಿಕೊಂಡು ಇದೀಗ 8ನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ. ಮಿನಿ ಎಕ್ಸ್ಕವೇಟರ್ ಬರ್ತಾ ಇರುವಂತಹ ಒಂದು ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಆ ಹಿಂಬದಿಯಲ್ಲಿ ಕಾರ್ಮಿಕರು, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. 8ನೇ ಸ್ಪಾಟ್ನತ್ತ ಬರ್ತಾ ಇರುವಂಥದ್ದು ಇದೀಗ 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂಥದ್ದು. 8ನೇ ಸ್ಪಾಟ್ನಲ್ಲಿ ಬಂದು ನೆಲೆಸ್ತಾ ಇರುವಂಥದ್ದು. ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ ನಂತರ ಉತ್ಖನನ ಕಾರ್ಯವನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಇದೀಗ ತಾವು ನೋಡ್ತಾ ಇರುವಂಥದ್ದು 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂಥದ್ದು ಮುಸುಕುದಾರಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಸುಕುದಾರಿ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ಗೆ ಮುಸುಕುದಾರಿಯು ಕೂಡ ಕಡೆಯದಾಗಿ ಆತ ನಡ್ಕೊಂಡು ಬರ್ತಾ ಇರುವಂಥದ್ದು, ಕೊನೆಯಲ್ಲಿ ಆತ ನಡೆದುಕೊಂಡು ಬರ್ತಾ ಇರುವಂಥದ್ದನ್ನ ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ನತ್ತ ಮುಸುಕುದಾರಿಯ ಆಗಮನವಾಗ್ತಾ ಇದೆ. ಮುಸುಕುದಾರಿ ಸಾಕ್ಷಿ ದೂರುದಾರ ಅನಾಮಿಕ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಈಗ 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ನತ್ತ ಆಗಮನ ಆಗ್ತಾ ಇರುವಂತಹದನ್ನ ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳ ಮೂಲಕ ತಾವೀಗ ನೋಡ್ತಾ ಇರುವಂತಹದ್ದು ಇದೀಗ 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ನತ್ತ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇರುವಂತದ್ದು. 7ನೇ ಸ್ಪಾಟ್ನಲ್ಲಿ ಇದೀಗಾಗಲೇ ಸಂಪೂರ್ಣವಾದಂತಹ ಉತ್ಖನನ ಕಾರ್ಯ ಮುಗಿದಿತ್ತು. ಉತ್ಖನನ ಕಾರ್ಯದ ನಂತರ ಅಲ್ಲಿಯ ರಿಸಲ್ಟ್ ಯಾವುದೇ ಕಳೆಬರ ಕಂಡು ಬಂದಿಲ್ಲ ಅನ್ನುವಂಥದ್ದು. ಇದೀಗ 8ನೇ ಸ್ಪಾಟ್ನಲ್ಲಿ ಮುಸುಕುದಾರಿ ತೋರಿಸಿದ 8ನೇ ಸ್ಪಾಟ್ನಲ್ಲಿ ಏನು ಕಂಡು ಬರುತ್ತೆ ಅನ್ನುವಂಥ ಕುತೂಹಲ ಜನರಲ್ಲೂ ಇದೆ, ಮೀಡಿಯಾದವರಲ್ಲೂ ಇದೆ. ಆ ಮುಸುಕುದಾರಿ ಆಗಮನವಾಗ್ತಾ ಇದೆ. ಮುಸುಕುದಾರಿ ಬರ್ತಾ ಇರುವಂತಹ ಸೀನನ್ನ ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇತ್ತ ಕಡೆಗೆ ಮುಖವನ್ನ ಹಾಕದೆ ಕಾಡಿನ ಕಡೆಗೆ ಮುಖವನ್ನ ತೋರಿಸಿಕೊಂಡು ಮುಸುಕುದಾರಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ಮುಸುಕುದಾರಿ 8ನೇ ಸ್ಪಾಟ್ಗೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಹಿಂಬದಿಯಿಂದ ಕಾರ್ಮಿಕರು ಬರ್ತಾ ಇರುವಂತಹ ದೃಶ್ಯಾವಳಿಗಳು, ಕಾರ್ಮಿಕರ ಎದುರು ಭಾಗದಲ್ಲಿ ಆ ಮಿನಿ ಎಕ್ಸ್ಕವೇಟರ್ ಅಂತ ಕರೆಸಿಕೊಳ್ಳುವಂತಹ ಬಾಬ್ಕ್ಯಾಟ್ ವಾಹನ ಅಥವಾ JCB, ಮಿನಿ JCB ಅದು ಬರ್ತಾ ಇರುವಂಥದ್ದು, ಅಲ್ಲಿ ತಿರುಗಿಸುವಂತಹ ರೀತಿ ಎಲ್ಲವನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. 7ನೇ ಸ್ಪಾಟ್ನಲ್ಲಿ ಯಾವುದೇ ಕಳೆಬರ ಕಂಡು ಬಂದಿಲ್ಲ ಅನ್ನುವಂತಹ ರಿಸಲ್ಟಿನ ಜೊತೆಗೆ 8ನೇ ಸ್ಪಾಟ್ನತ್ತ SIT ಅಧಿಕಾರಿಗಳು ಆಗಮಿಸಿ SIT ಅಧಿಕಾರಿಗಳು AC ಸ್ಟೆಲ್ಲಾ ವರ್ಗೀಸ್ ಅವರು ಜೊತೆಗೆ ಮಿನಿ ಎಕ್ಸ್ಕವೇಟರ್ ಜೊತೆಗೆ ಮುಸುಕುದಾರಿ ಎಲ್ಲರೂ ಕೂಡ 8ನೇ ಸ್ಪಾಟ್ನತ್ತ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ಸುದ್ದಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂತದ್ದು. 8ನೇ ಸ್ಪಾಟ್ನತ್ತ ಮುಸುಕುದಾರಿ ಆಗಮನವಾಗ್ತಾ ಇದೆ. 8ನೇ ಸ್ಪಾಟ್ನತ್ತ ಅಧಿಕಾರಿಗಳು ಆಗಮಿಸಿದ್ದಾರೆ, ಮುಸುಕುದಾರಿ ಆಗಮಿಸಿದ್ದಾರೆ. ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ 8ನೇ ಸ್ಪಾಟ್ನ ಉತ್ಖನನ ಕಾರ್ಯ ಆರಂಭವಾಗಲಿಕ್ಕಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ತಾವೀಗ ನೋಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ತಾವೀಗ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. 8ನೇ ಸ್ಪಾಟ್ನಲ್ಲಿ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ನಡೆಯಲಿಕ್ಕಿದೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಮುಸುಕುದಾರಿ ಆಗಮನವಾಗಿದೆ, SIT ಅಧಿಕಾರಿಗಳ ಆಗಮನವಾಗಿದೆ, ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರ ಆಗಮನವಾಗಿದೆ. ಅವರ ಆಗಮನದ ನಂತರ ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ 8ನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ಆರಂಭವಾಗಲಿಕ್ಕಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಸಂಪೂರ್ಣವಾದಂತಹ ನೇರ ಪ್ರಸಾರ ನಡೀತಾ ಇದೆ. ಇದೀಗ ಕೆಲವು ಕಾರ್ಮಿಕರು ನಿಮಗೆ ಕಂಡು ಬರ್ತಾ ಇದ್ದಾರೆ. ಮುಸುಕುದಾರಿ ಆಗಮನವಾಯಿತು, SIT ಅಧಿಕಾರಿಗಳ ಆಗಮನವಾಯಿತು, ಸ್ಟೆಲ್ಲಾ ವರ್ಗೀಸ್ ಅವರ ಆಗಮನವಾಯಿತು. ಅದರ ಜೊತೆಗೆ ಸೋಕೋ ಅಧಿಕಾರಿಗಳಿರ್ಬೋದು, ಜೊತೆಗೆ
ವಿವಿಧ ಇಲಾಖೆಯ ಅಂದ್ರೆ ಅಗತ್ಯ ಇರುವಂತಹ ವಿಧಿವಿಜ್ಞಾನ ಇಲಾಖೆಯ ಮತ್ತು ವೈದ್ಯರು ಎಲ್ಲ ಅಧಿಕಾರಿಗಳು ಕೂಡ 7ನೇ ಸ್ಪಾಟ್ನಿಂದ 8ನೇ ಸ್ಪಾಟ್ಗೆ ಆಗಮಿಸಿದ್ದಾರೆ. 8ನೇ ಸ್ಪಾಟ್ನಲ್ಲಿ ಶೇಡ್ ನೆಟ್ ಅನ್ನ ಕಟ್ಟಿಕೊಂಡು ಇದೀಗ ಉತ್ಖನನ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಿಕ್ಕಿದೆ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ 8ನೇ ಸ್ಪಾಟ್ನ ದೃಶ್ಯ. 8ನೇ ಸ್ಪಾಟ್ಗೆ ಈಗಾಗಲೇ ಅಧಿಕಾರಿಗಳು ಸೇರಿದಂತೆ ಮುಸುಕುದಾರಿಯ ಆಗಮನವಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿಕೊಂಡು 8ನೇ ಗುರುತಿನಲ್ಲಿ ಉತ್ಖನನ ಕಾರ್ಯ ಆರಂಭವಾಗಲಿಕ್ಕಿದೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಆ ಎಲ್ಲ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಇದೀಗ ನೇತ್ರಾವತಿಯ ಸೇತುವೆಯ ಮೇಲ್ಭಾಗದಿಂದ ಮಾಡ್ತಾ ಇರುವಂತಹದ್ದು. ನೇತ್ರಾವತಿ ಸೇತುವೆಯ ಮೇಲ್ಭಾಗದಿಂದ ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ತಾವು ನೋಡ್ತಾ ಇದ್ದೀರಿ ಆ ಎಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವೀಗ ನೋಡ್ತಾ ಇರುವಂತದ್ದು. ಈಗಾಗಲೇ 8ನೇ ಸ್ಪಾಟಿನ ಉತ್ಖನನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 7ನೇ ಸ್ಪಾಟ್ನಲ್ಲಿ ಉತ್ಖನನ ಆರಂಭಗೊಂಡ ನಂತರ 8ನೇ ಸ್ಪಾಟ್ನಲ್ಲಿ ಉತ್ಖನನಕ್ಕೆ ಕ್ಷಣಗಣನೆ ಆರಂಭಗೊಂಡಿರುವಂತದ್ದು. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇರುವಂತದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಪೇಜಿನಲ್ಲಿ. ಬಹಳ ಮುಖ್ಯವಾದ ಸ್ಥಳ ಯಾಕೆ ಅಂತಂದ್ರೆ ಈ ಸ್ಪಾಟ್ ಎಲ್ಲ ಮೀಡಿಯಾಗಳ ಕ್ಯಾಮೆರಾಗಳಿಗೆ ಕಂಡು ಬರ್ತಾ ಇದೆ, ಕಾಣಿಸ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಬಹಳ ಮುಖ್ಯವಾದ ಸ್ಥಳ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತಿಳಿಸ್ತಾ ಇದ್ದೇವೆ. ಈಗಾಗಲೇ 7 ಸ್ಪಾಟ್ಗಳಲ್ಲೇ ಈಗಾಗಲೇ ಅಗೆಯಲಾಗಿದೆ. ಅದರಲ್ಲಿ 6 ಸ್ಪಾಟ್ಗಳಲ್ಲಿ ಯಾವುದೇ ಕಳೇಬರ ಕಂಡು ಬಂದಿಲ್ಲ. ಒಂದು ಸ್ಪಾಟ್ನಲ್ಲಿ ಒಂದು ಶವದ ಕಳೇಬರದ ಕೆಲವು ತುಂಡುಗಳು ಕಂಡು ಬಂದಿದೆ ಅನ್ನುವಂಥದ್ದನ್ನ SIT ಅಧಿಕಾರಿಗಳು ತಿಳಿಸಿದ್ರು. ಅದರ ಜೊತೆಗೆ 1ನೇ ಸ್ಪಾಟ್ನಲ್ಲಿ ಸಿಕ್ಕಂತಹ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನ ಊಹಾಪೋಹಗಳಿದ್ದಿತ್ತು. ಆದರೆ ಅಲ್ಲಿ ಸಿಕ್ಕಂತಹ ಪ್ಯಾನ್ ಕಾರ್ಡ್ ಅಲ್ಲಿ ಸಿಕ್ಕಿದಂತಹ ಪ್ಯಾನ್ ಕಾರ್ಡ್ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಸುರೇಶ್ ಎಂಬವರಿಗೆ ಸೇರಿದ್ದು ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಸಿಕ್ಕಂತಹ ಡೆಬಿಟ್ ಕಾರ್ಡ್ ಆತನ ತಾಯಿಗೆ ಸೇರಿದ್ದು ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ನಿಮಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿತ್ತು. ಆ ಮಾಹಿತಿಗೆ ಪೂರಕವಾಗಿ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಕೆಲವೇ ಕ್ಷಣಗಳಲ್ಲಿ ಒದಗಿಸ್ತೀವಿ. ಇದೀಗ 8ನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ.
ಲೈವ್ ದೃಶ್ಯವನ್ನ ಇನ್ನೇನು ಕೆಲ ಈಗಾಗಲೇ .7 ಉತ್ಖನನ ಮುಗಿದಿದೆ. ಬಳಿಕ ನಂಬರ್ 8ರತ್ತ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಕೂಡ ಕಾರ್ಯಾಚರಣೆ ಆರಂಭಗೊಳ್ತಾ ಇದೆ. ಸೊ ನಂಬರ್ 7 ನಲ್ಲಿ ಏನು ಕೂಡ ಸಿಗ್ಲಿಲ್ಲ. ಇವತ್ತು ಬೆಳಗಿನಿಂದ ನಡೆದಂತಹ ಕಾರ್ಯಾಚರಣೆ ನಂಬರ್ 7 ನಲ್ಲಿ ಮಧ್ಯಾಹ್ನದ ಊಟದ ವಿರಾಮಕ್ಕೂ ಮುನ್ನ ಆ ಒಂದು ಪಾಯಿಂಟ್ನ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಆ ಒಂದು ಪಾಯಿಂಟ್ ನಲ್ಲಿ ಏನು ಕೂಡ ಸಿಗದ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ 6 ಅಡಿಗಳವರೆಗೆ ಅಗೆಯುವಂತಹ ಕೆಲಸಗಳಾಯ್ತು. ಆದ್ರೆ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಹೀಗಾಗಿ ಆ ಒಂದು ಪಾಯಿಂಟ್ಗೆ ಅಂದ್ರೆ ಅಗೆದಂತಹ ಜಾಗಕ್ಕೆ ಮಣ್ಣು ಹಾಕಿ ಮುಚ್ಚಿ ಅದನ್ನ ಸೀಲ್ ಮಾಡಿ ಮತ್ತೆ ಮುಂದಿನ ಪಾಯಿಂಟ್ನ ಒಂದು ಕಾರ್ಯಾಚರಣೆಯತ್ತ ಅಧಿಕಾರಿಗಳು ಬಂದಿರುವಂತದ್ದು ಈಗಾಗಲೇ ದೃಶ್ಯಗಳಲ್ಲಿ ನಾವು ಗಮನಿಸಿದ್ದೇವೆ. ಅಲ್ಲಿಂದ ಸುದ್ದಿ ಚಾನೆಲ್ನ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ನಿರಂತರವಾಗಿ ಸ್ಥಳದಿಂದ ನಮಗೆ ಬಿಗ್ ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ. ಕ್ಷಣದ ಅಪ್ಡೇಟ್ಸ್ ಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೀಕ್ಷಕರ ಮುಂದೆ ಇಡ್ತಾ ಇದೆ. ಅದೇ ರೀತಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಅದೇ ಒಂದು ಸ್ಥಳದಲ್ಲಿ ಮಾಡಲಾಗಿರುವಂತದ್ದು. ಕಾರ್ಮಿಕರು ಊಟವನ್ನ ತೆಗೆದುಕೊಂಡು ಹೋಗಿರುವಂತದ್ದು, ಬಾಕ್ಸ್ಗಳಲ್ಲಿ ಐಟಮ್ಗಳನ್ನು ತೆಗೆದುಕೊಂಡು ಹೋಗಿರುವಂತದ್ದು ಎಲ್ಲವನ್ನೂ ಕೂಡ ನಾವು ನೇರ ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಆ ಬಳಿಕ ಊಟವನ್ನ ಮುಗಿಸಿದಂತಹ ಅಧಿಕಾರಿಗಳು ಅತ್ತ ಕಡೆಯಿಂದ ಅಂದ್ರೆ ನಂಬರ್ 7 ನಿಂದ ಮುಂದಿನ ಪಾಯಿಂಟ್ ನೇತ್ರಾವತಿ ನದಿಯ ಸಮೀಪ ಇರುವಂತಹ ಈ ಒಂದು ಪಾಯಿಂಟ್ ನತ್ತ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಪಾಯಿಂಟ್ ಅನ್ನ ಕೂಡ ಈ ಒಂದು ಯಂತ್ರದ ಮೂಲಕವೇ ಅಗೆಯುವಂತಹ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ಮಿನಿ ಎಕ್ಸ್ಕವೇಟರ್ ಕೂಡ ಆ ಒಂದು ಪಾಯಿಂಟ್ ನತ್ತ ಚಲಿಸ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಇನ್ನು ಫಸ್ಟ್ ಅಂದ್ರೆ ಈ ಹಿಂದಿನ ಪಾಯಿಂಟ್ ನಲ್ಲಿ ಅಧಿಕಾರಿಗಳ ಅನುಕೂಲಕ್ಕಾಗಿ ತೆಗೆದುಕೊಂಡು ಹೋಗಿದ್ದಂತಹ ಚೇರ್ಗಳು, ಸ್ಟೂಲ್ಗಳು ಎಲ್ಲವನ್ನು ಕೂಡ ಅಲ್ಲಿಂದ ಈ ಪಾಯಿಂಟ್ ನತ್ತ ತರುವ ಕೆಲಸಗಳಾಗ್ತಾ ಇದೆ. ಅಲ್ಲಿಗೆ ತೆರಳಿದಂಥವರು ಒಬ್ಬೊಬ್ಬರಾಗಿ ಇತ್ತ ಕಡೆ ಆಗಮಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. FSL ಸಿಬ್ಬಂದಿಗಳಿರ್ಬೋದು, ವೈದ್ಯರಿರ್ಬೋದು, ಅದೇ ರೀತಿ ಸೋಕೋ ಅಫಿಷಿಯಲ್ಸ್ ಎಲ್ಲರೂ ಕೂಡ ಈ ಕಡೆ ಬರ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಎಲ್ಲ ಪ್ರಕರಣಗಳಿಗೆ ಮೂಲ ಕಾರಣನಾದಂತಹ ಸಾಕ್ಷಿ ದೂರುದಾರ ಮುಸುಕುಧಾರಿಯಾಗಿ ಇಲ್ಲಿ ಆಗಮಿಸ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಆ ಒಂದು ಪಾಯಿಂಟ್ ನ ಉತ್ಖನನವನ್ನ ಮುಗಿಸಿಕೊಂಡು ಮುಂದಿನ ಪಾಯಿಂಟ್ ಅಂದ್ರೆ ನಂಬರ್ 8ರತ್ತ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಇನ್ನಿತರ ಸಿಬ್ಬಂದಿಗಳು, ಭದ್ರತಾ ಸಿಬ್ಬಂದಿಗಳು, ಅಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡುವಂತಹ ಕಾರ್ಮಿಕರು ಎಲ್ಲರೂ ಕೂಡ ಈ ಕಡೆಗೆ ಆಗಮಿಸ್ತಾ ಇರುವಂತದ್ದು. ಮುಖ್ಯವಾಗಿ ಸಾಕ್ಷಿ ದೂರುದಾರ ಆಗಮಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿರುವಂತಹ ದಾರಿಯ ಮೂಲಕ ನಡೆದುಕೊಂಡು ಬರ್ತಾ ಇದ್ದಾರೆ. ನಂಬರ್ 8 ಅನ್ನ ಈಗಾಗಲೇ ತಯಾರು ಮಾಡಲಾಗಿದೆ, ಅಂದ್ರೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಲ್ಲಿ ಒಂದಷ್ಟು ಮರೆಯನ್ನ ಮಾಡುವಂತಹ ಕೆಲಸ, ಶೇಡ್ ನೆಟ್ ಅನ್ನ ಬಳಕೆ ಮಾಡಿಕೊಂಡು ಮಾಡಿದ್ದಾರೆ. ಸಾಕ್ಷಿ ದೂರುದಾರ ಮುಸುಕುಧಾರಿ ಸಾಕ್ಷಿ ದೂರುದಾರ ತೆರಳುತ್ತಾ ಇರುವಂತಹ ದೃಶ್ಯಗಳು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಗಳು, ನೇರ ದೃಶ್ಯಗಳನ್ನ ಅಲ್ಲಿಂದ ನೋಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಕ್ಯಾಮರಾಮ್ಯಾನ್ಗಳಾದಂತಹ ಆದಿತ್ಯ ಶೆಟ್ಟಿ ಮತ್ತು ವನೀಶ್ ಅವರು 2 ಕ್ಯಾಮರಾಗಳಲ್ಲಿ ಕ್ಯಾಮರಾ ಪರ್ಸನ್ಗಳು ಈ ಒಂದು ಒಟ್ಟು ಬೆಳವಣಿಗೆಗಳನ್ನ ಸೆರೆ ಹಿಡಿಯುವಂತಹ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಮುಖ್ಯವಾಗಿ ಚಾನೆಲ್ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲಿ ಅವರು ಕೂಡ ನಿರಂತರವಾಗಿ ನಮಗೆ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೇವೆ, ಇದು ನಂಬರ್ 8ರ ದೃಶ್ಯಗಳು ಗಮನಿಸ್ತಾ ಇರುವಂತದ್ದು. ಸೊ ಅಲ್ಲಿ ಈಗಾಗಲೇ ಶೇಡ್ ನೆಟ್ ಅನ್ನ ಹಾಕಿದ್ದಾರೆ. ಗ್ರೀನ್ ಶೇಡ್ ನೆಟ್ ಅನ್ನ ಹಾಕಿ ಆ ಭಾಗದಲ್ಲಿ ಈಗ ಒಂದು ಅಗೆಯುವಂತಹ ಕೆಲಸಕ್ಕೆ, ಉತ್ಖನನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಆ ಒಂದು ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಆ ಒಂದು ಪಾಯಿಂಟ್ಗೆ ತೆರಳಿರುವಂತದ್ದು. ಸೊ ಯಂತ್ರದ ಮೂಲಕ ಜೊತೆಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಗುತ್ತೆ. ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರ. ಹೀಗಾಗಿ ಅಲ್ಲಿ ಅಗೆಯುವಂತಹ ಕೆಲಸವನ್ನ ಅತ್ಯಂತ ಜೋಪಾನವಾಗಿ, ಅತ್ಯಂತ ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ. ನಂಬರ್ 7 ನಲ್ಲಿ ಇವತ್ತು ಉತ್ಖನನ ಮಾಡಿದಂತಹ ಫಸ್ಟ್ ಪಾಯಿಂಟ್ ನಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ, ಯಾವುದೇ ಅವಶೇಷಗಳು ಲಭಿಸಿಲ್ಲ. ಹೀಗಾಗಿ ಆ ಒಂದು ಪಾಯಿಂಟ್ ನ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ ಆ ಪಾಯಿಂಟ್ ಅನ್ನ ಸೀಲ್ ಮಾಡಿ ಈಗ ಮುಂದಿನ ಪಾಯಿಂಟ್ ನತ್ತ ಆಗಮಿಸಿದ್ದಾರೆ. ಸೊ ಈ ಒಂದು ಪಾಯಿಂಟ್ ನಲ್ಲಿ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಈಗಾಗಲೇ ಗಮನಿಸಿದ ಹಾಗೆ ಅಲ್ಲಿ ಜನರು ಕೂಡ ಜಮಾಯಿಸಿದ್ದಾರೆ.
ಸೊ ಅವರೆಲ್ಲರನ್ನು ಕೂಡ ಒಂದು ನಿಯಂತ್ರಿಸುವಂತಹ ಕೆಲಸಗಳು, ಅಂದ್ರೆ ಮುಖ್ಯವಾಗಿ ನೇತ್ರಾವತಿ ಸೇತುವೆ ಸಮೀಪ ಜಮಾಯಿಸಿದಂತಹ ಸಾರ್ವಜನಿಕರನ್ನ ಬೇರೆಡೆಗೆ ಕಳುಹಿಸುವಂತಹ ಕೆಲಸ. ಯಾಕಂತ ಹೇಳಿದ್ರೆ ಸೇತುವೆಯಲ್ಲಿ ಸಂಚಾರಕ್ಕೆ ಅಡಚಣೆಯಾಗುತ್ತೆ. ವಾಹನಗಳು, ಬಸ್ಸುಗಳು ಓಡಾಟವನ್ನ ಮಾಡೋದಿಕ್ಕೆ, ಇನ್ನಿತರ ವಾಹನಗಳು ಓಡಾಟವನ್ನ ಮಾಡೋದಿಕ್ಕೆ ಒಂದಷ್ಟು ಅನುಕೂಲವನ್ನ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸೇತುವೆಯ ಮೇಲೆ ನಿಲ್ಲೋದಿಕ್ಕೆ ಸಾರ್ವಜನಿಕರಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭಿಸ್ತಾ ಇರುವಂತದ್ದು. ಅದರ ಜೊತೆಗೆ ಪಾಯಿಂಟ್ ನಂಬರ್ 8ಕ್ಕೆ ಅಲ್ಲಿ ಶೇಡ್ ನೆಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ಕ್ಯಾಮರಾ ಕಣ್ಣಿಗೆ ಅಲ್ಲಿನ ಚಟುವಟಿಕೆಗಳು ಕಾಣಿಸಬಾರದು ಎನ್ನುವಂತ ಹಿನ್ನೆಲೆಯಲ್ಲಿ, ಜೊತೆಗೆ ಸಾರ್ವಜನಿಕರು ಕೂಡ ಈ ಎಲ್ಲ ದೃಶ್ಯಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದು ಹರಿಬಿಡುವಂತಹ ಒಂದು ಹಿನ್ನೆಲೆಯಲ್ಲಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಅಲ್ಲಿ ಒಂದು ಮರೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಶೇಡ್ ನೆಟ್ ಅನ್ನ ಹಾಕಿದ್ದಾರೆ. ಒಳಗಿನ ಯಾವುದೇ ದೃಶ್ಯಗಳು ಹೊರಭಾಗಕ್ಕೆ ಕಾಣಿಸದಂತಹ ವ್ಯವಸ್ಥೆಗಳು ಇಲ್ಲಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೊಂದು ಕಡೆಯಿಂದ SITಯ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಮುಂದುವರಿತಾ ಇದೆ. ನಾವು ಈಗಾಗಲೇ ಗಮನಿಸಿದ್ದೇವೆ. ತನಿಖೆ ಅಂತ ಹೇಳಿದ್ರೆ ಇಲ್ಲಿ ನಡೀತಾ ಇರುವಂತದ್ದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್, ಅಂದ್ರೆ ಮೊದಲ ಹಂತದ ಇನ್ವೆಸ್ಟಿಗೇಷನ್ ಇಲ್ಲಿ ಆಗ್ತಾ ಇರುವಂತದ್ದು. ಈ ಒಂದು ಉತ್ಖನನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ 2ನೇ ದಿನ ಅಲ್ಲಿಗೆ ಭೇಟಿ ಕೊಟ್ಟಿದ್ದಂತಹ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಆ ಒಂದು ವಿಚಾರವನ್ನ ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಈಗ ಇಲ್ಲಿ ನಡೀತಾ ಇರುವಂತದ್ದು ಮೊದಲ ಹಂತದ, ಅಂದ್ರೆ ತನಿಖೆಯ ಮೊದಲ ಭಾಗವಾಗಿ ನಾವು ಉತ್ಖನನ ಮಾಡ್ಬೇಕಾಗತ್ತೆ. ಅಲ್ಲಿ ಏನೆಲ್ಲ ಸಿಗುತ್ತೋ ಅದನ್ನ ಪ್ರಯೋಗಾಲಯಕ್ಕೆ ಮುಂದಿನ ಹಂತದ ಒಂದು ತನಿಖೆಗಾಗಿ ಅಥವಾ ಮುಂದಿನ ಹಂತದ ಪರೀಕ್ಷೆಗಳಿಗಾಗಿ ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿಂದ ವರದಿಗಳು ಬಂದ ನಂತರ ಮತ್ತೆ ತನಿಖೆಯ ಭಾಗಗಳಿದೆ. ಅದೆಲ್ಲವೂ ಕೂಡ ಬಹಳಷ್ಟು ದೊಡ್ಡ ಪ್ರಕ್ರಿಯೆ. ಅಂದ್ರೆ ಇಲ್ಲಿ ಏನು ಅವಶೇಷಗಳು ಸಿಕ್ಕ ಕೂಡಲೇ ಅದು ಹೀಗೆ ಇಂಥದ್ದೇ ಇದೆ ಅನ್ನುವಂಥ ಯಾವುದೇ ನಿರ್ಧಾರಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದೆಲ್ಲವೂ ಕೂಡ ಬಹಳಷ್ಟು ದೊಡ್ಡ ಪ್ರಕ್ರಿಯೆಗಳು, ಅದರದ್ದೇ ಆದ ಸಮಯವನ್ನ ತೆಗೆದುಕೊಳ್ಳುವಂಥದ್ದು. ಸೊ ಆ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡಂತಹ ಬಳಿಕ ಒಂದು ಸಮಗ್ರವಾದ ತನಿಖಾ ವರದಿ, ತನಿಖೆ ನಡೆದಂತಹ ಬಳಿಕವೇ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಬಹಿರಂಗ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ತನಿಖೆ ನಡೀತಾ ಇದೆ. ಜೊತೆಗೆ ಅಲ್ಲಿ ಸಿಕ್ಕಂತಹ ಎಲ್ಲ ಒಂದಷ್ಟು ವಸ್ತುಗಳು, ಅಂದ್ರೆ ಮೊದಲ ದಿನದ ಒಂದು ಎಕ್ಸ್ಕ್ಯೂಮೇಷನ್ ಸಂದರ್ಭದಲ್ಲಿ ಸಿಕ್ಕಂತಹ ಪ್ಯಾನ್ ಕಾರ್ಡ್ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು, ಅದರ ವಾರಸುದಾರರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ SIT ಮೂಲಕ ಆಗಿದೆ ಅನ್ನುವಂಥದ್ದು. ಇನ್ನು ಅಲ್ಲಿನ ಇನ್ನೊಂದಷ್ಟು ಬೆಳವಣಿಗೆಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ದಾಮೋದರ್ ದೊಂಡೋಲೆ ಅವರು. ಓವರ್ ಟು ದಾಮೋದರ್ ದೊಂಡೋಲೆ. 7ನೇ ಸ್ಪಾಟ್ ನಲ್ಲಿ ಯಾವುದೇ ಕಳೆಬರ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಇದೀಗ 8ನೇ ಸ್ಪಾಟ್ ನಲ್ಲಿ ಉತ್ಖನನ ಆರಂಭಗೊಂಡಿರುವಂತದ್ದು. ಉತ್ಖನನ ಆರಂಭಗೊಳ್ಳುವ ಮೊದಲು ಇದೀಗ ಸ್ಟೆಲ್ಲಾ ವರ್ಗೀಸ್ ಅವರು ಆಗಮಿಸಿರುವಂತದ್ದು. ಜೊತೆಗೆ ಅಲ್ಲಿ ಎಲ್ಲ ಅಧಿಕಾರಿ ವರ್ಗ, SIT ಅಧಿಕಾರಿ ಜಿತೇಂದ್ರ ದಯಾಮ ಸೇರಿದಂತೆ ಮುಸುಕುದಾರಿ ವ್ಯಕ್ತಿ ಅಥವಾ ಅನಾಮಿಕ ಅಥವಾ ಸಾಕ್ಷಿ ದೂರುದಾರ ಅಂತ ಕರೆಸಿಕೊಳ್ಳುವಂತಹ ದೂರುದಾರನು ಕೂಡ ಇಲ್ಲಿಗೆ ಆಗಮಿಸಿರುವಂತಹದನ್ನ ತಾವೀಗ ನೋಡ್ತಾ ಇದ್ದೀರಿ. ಈ ಒಂದು ಸ್ಥಳದಿಂದ 8ನೇ ಪ್ಲೇಸ್ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ 8ನೇ ಸ್ಪಾಟ್ನಲ್ಲಿ ಅನ್ನುವಂಥದ್ದು, ಸಂಪೂರ್ಣವಾಗಿ ಶೇಡ್ ನೆಟ್ ಅನ್ನ ಅಳವಡಿಸಿ ಅಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಈಗಾಗಲೇ ಆರಂಭಿಸಿದ್ದಾರೆ. ಅಧಿಕಾರಿಗಳು ಕುಳಿತುಕೊಂಡು ಅದನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ JCBಯ ಕೆಲಸ ಆರಂಭಗೊಂಡಿರುವಂಥದ್ದು. JCB ಕೆಲಸವನ್ನ ಆರಂಭಿಸಿದೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ನಿಮಗೆ ನಾವು ಒದಗಿಸ್ತಾ ಇದ್ದೀವಿ. JCBಯ ಮೂಲಕ ಆರಂಭಿಕ ಹಂತದ ಅಗೆಯುವಿಕೆ ಆರಂಭವಾಗ್ಲಿಕ್ಕಿದೆ. ಆ ನಂತರ ಕಾರ್ಮಿಕರ ಮೂಲಕ, ಯಾಕಂತಂದ್ರೆ ಯಾವುದಾದ್ರೂ ಕಳೆಬರ ಕಂಡು ಬಂದ್ರೆ ಅದನ್ನ ಬಹಳ ಎಚ್ಚರಿಕೆಯಿಂದ ಅಥವಾ ಬಹಳ ಜಾಗರೂಕತೆಯಿಂದ ಆ ಕಳೆಬರವನ್ನು ಹೊರತೆಗೆಯಬೇಕಾದಂತ ಅನಿವಾರ್ಯತೆ ಇದೆ. ಆದ್ರಿಂದ ಆರಂಭಿಕ ಹಂತದಲ್ಲಿ JCBಯ ಮೂಲಕ ಕೆಲಸ ಮಾಡಿ ತದಬಳಿಕ ಕಾರ್ಮಿಕರಿಂದ ಕೆಲಸ ಮಾಡುವಂತಹ ಯೋಚನೆಯನ್ನ SIT ಅಧಿಕಾರಿಗಳು ಇಟ್ಟುಕೊಂಡಿದ್ದು ಆ ರೀತಿಯಂತ ಕೆಲಸ ಕಾರ್ಯಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದೀಗ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಈ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಈ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. 8ನೇ ಸ್ಪಾಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭಗೊಂಡಿದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ತಾವೀಗ ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ.
ಎಸ್, ಪಾಯಿಂಟ್ ನಂಬರ್ 8ರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಶೇಡ್ ನೆಟ್ ಅನ್ನ ಕಟ್ಟಿ ಅದರ ಆ ಬದಿಯಲ್ಲಿ ಅಂದ್ರೆ ಅದರ ಆಚೆಗೆ ಈ ಒಂದು ಉತ್ಖನನದ ಕೆಲಸ ನಡೀತಾ ಇದೆ, ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಪಾಯಿಂಟ್ ನಂಬರ್ 7ನ ಪ್ರಕ್ರಿಯೆಗಳನ್ನು ಮುಗಿಸಿ ಈಗ ಪಾಯಿಂಟ್ ನಂಬರ್ 8ರಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳು, ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಇದು ಕೂಡ ನದಿ ಪರಂಬೂಕು ಜಾಗ ಆಗಿರೋದ್ರಿಂದ ಯಂತ್ರದ ಮೂಲಕವೇ ಅಗೆಯಿಸುವಂತಹ ಕೆಲಸಗಳಾಗ್ತಾ ಇದೆ. ಸೊ ಕಂದಾಯ ಇಲಾಖೆಗೆ ಸೇರಿದಂತಹ ಜಾಗ ಆಗಿರೋದ್ರಿಂದ ಇಲ್ಲಿನ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ SITಯ ಭಾಗ ಆಗಿರುವಂತಹ ಅಧಿಕಾರಿಗಳನ್ನ ಕೂಡ ನಾವು ಗಮನಿಸಬಹುದು. ದಯಾಮ ಅವರನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಜಿತೇಂದ್ರ ದಯಾಮ ಅವರು ಅತ್ಯಂತ ಓಡಾಡ್ತಾ ಇದ್ದಾರೆ. ಅಲ್ಲಿನ ಒಂದು ಅವರ ನೇತೃತ್ವದಲ್ಲೇ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಅದರ ಜೊತೆಗೆ ಅನುಚೇತ್ ಅವರು ಬಂದು, DIG ಅನುಚೇತ್ ಅವರು ಬಂದು ಒಂದಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಗಳಿತ್ತು, ಆದರೆ ನಿನ್ನೆ ಅವರು ಭೇಟಿಯನ್ನ ಕೊಟ್ಟಿಲ್ಲ. ಮೊನ್ನೆ ದಿನ ಭೇಟಿಯನ್ನ ಕೊಟ್ಟಿದ್ರು. ಅದರ ಜೊತೆಗೆ SIT ಮುಖ್ಯಸ್ಥರು ಕೂಡ ಬಂದಿದ್ರು, ಮೊಹಂತಿ ಅವರು ಕೂಡ ಬಂದಿದ್ರು. ಅಲ್ಲಿಗೆ ಸ್ಥಳಕ್ಕೆ ತೆರಳಿ ಅಲ್ಲಿ ಪಾಯಿಂಟ್ ನಂಬರ್ 4, 5ರ ಒಂದು ಉತ್ಖನನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ಅಪ್ಡೇಟ್ಸ್ ಅನ್ನ ಪಡೆದುಕೊಂಡಿದ್ರು. ಆ ಬಳಿಕ ಬಂದು ಮಾಧ್ಯಮಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅನ್ನುವಂತಹ ಒಂದು ಮಾತುಗಳನ್ನ ಉಲ್ಲೇಖ ಮಾಡಿದ್ರು. ಅಂದ್ರೆ ಪ್ರಾಥಮಿಕ ತನಿಖೆ ನಡೀತಾ ಇದೆ ಅಷ್ಟೇ ಅನ್ನುವಂಥದ್ದನ್ನ ಹೇಳಿದ್ರು. ಉಳಿದಂತೆ ಯಾವುದೇ ರೀತಿಯಲ್ಲೂ ಅವರಿಂದ ಪ್ರತಿಕ್ರಿಯೆಗಳಾಗಲಿ ಅಥವಾ ಹೇಳಿಕೆಗಳಾಗಲಿ ಬಂದಿರಲಿಲ್ಲ. ಇನ್ನು ನಿನ್ನೆಯ ದಿನ ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಸಂಜೆವರೆಗೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆಗಳಿತ್ತು. ಸಂಜೆ ಮಂಗಳೂರಿನಿಂದ ಹೊರಟಿದ್ರು, ಆದರೆ ಅವರು ಸ್ಪಾಟ್ಗೆ ತೆರಳದೆ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಈ ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಿ ವಾಪಸ್ಸಾದ ಬಳಿಕ ಅವರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಇದೆ. ಜೊತೆಗೆ ಇವರಿಂದ ಏನಾಗ್ತಾ ಇದೆ, ಏನು ಇತ್ತ ಎನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ಅಪ್ಡೇಟ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈ ನಡುವೆ DG IGP ಡಾಕ್ಟರ್ MA ಸಲೀಂ ಅವರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಾಥಮಿಕ ಹಂತದ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇರುವಂತದ್ದು. ಸೊ ಈಗಾಗಲೇ CM ಸಿದ್ದರಾಮಯ್ಯ ಅವರು ಇಲ್ಲಿ ಏನಾಗ್ತಾ ಇದೆ, ಜೊತೆಗೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಅವಶೇಷಗಳ ಬಗ್ಗೆ, ಕಳೆಬರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಒಂದು ಮೊದಲ ಹಂತದ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳುವಂತಹ ಕೆಲಸ ಕೂಡ ಈ ಮೂಲಕ ಆಗಿದೆ ಅನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ. ಮುಖ್ಯವಾಗಿ ಈ ಒಂದು SIT ಈ ಒಂದು ಪ್ರಕರಣದ ಒಂದು ತನಿಖೆಯನ್ನ ಕೈಗೆತ್ತಿಕೊಂಡಿರುವಂಥದ್ದು ರಾಜ್ಯ ಸರ್ಕಾರ, ಮುಖ್ಯವಾಗಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಹಾಗೇನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಒಂದು ಚರ್ಚೆಯನ್ನ ನಡೆಸಿ SIT ಫಾರ್ಮೇಷನ್ನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಒಂದು ಮಾಹಿತಿಯನ್ನ ಕೊಡಲಾಗಿತ್ತು. ಸೊ ಇದಕ್ಕೆ 3 ಹಿರಿಯ ಅಧಿಕಾರಿಗಳ ಜೊತೆಗೆ ಇನ್ನಿತರ ಅಧಿಕಾರಿಗಳನ್ನ ಜೊತೆಗೆ 3 ಉನ್ನತ ಅಧಿಕಾರಿಗಳ ಜೊತೆಗೆ 20 ಮಂದಿ ಅಧಿಕಾರಿಗಳನ್ನ ಕೂಡ ಆಫೀಸರ್ ಲೆವೆಲ್ ಸಿಬ್ಬಂದಿಗಳನ್ನ ಅಂದ್ರೆ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಆ ಬಳಿಕ ಅಡಿಷನಲ್ ಆಗಿ ಈಗ ಮತ್ತೆ 9 ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿರುವಂತದ್ದು. ಸೊ ಈ ಮೂಲಕ SITಯ ಒಂದು ಗಾತ್ರ ದೊಡ್ಡದಾಗಿದೆ, ಆ ಒಂದು ತಂಡ ದೊಡ್ಡದಾಗಿದೆ, ಸದಸ್ಯರ ಸಂಖ್ಯೆ ಅಲ್ಲಿ ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಸೊ SIT ಈ ತಂಡದ ಅಧಿಕಾರಿ ಜಿತೇಂದ್ರ ದಯಾಮ ಅವರು ಮೊದಲನೆಯದಾಗಿ ಇಲ್ಲಿಗೆ ಬಂದು ಎಲ್ಲ ಈ ಒಂದು ಫೈಲ್ಗಳನ್ನ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿರುವಂಥದ್ದು. ಜುಲೈ 25ರಂದು ರಾತ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದಿಢೀರಾಗಿ ಭೇಟಿಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂತ ಅಂದ್ರೆ SIT ಫಾರ್ಮೇಷನ್ ಆಗುವುದಕ್ಕಿಂತ ಮುಂಚೆ, SIT ರಚನೆಯಾಗುವುದಕ್ಕಿಂತ ಮುಂಚೆ ಧರ್ಮಸ್ಥಳ ಠಾಣೆಯ ಪೊಲೀಸ್ ಅಧಿಕಾರಿ ಈ ಒಂದು ಪ್ರಕರಣದ ತನಿಖಾಧಿಕಾರಿಯಾಗಿದ್ರು. ಸೊ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಹಂಚಿಕೊಂಡಿದ್ರು. ಹಾಗಾಗಿ ಈ ಹಿಂದಿನ ತನಿಖಾ ಅಧಿಕಾರಿಯಾಗಿದ್ದಂತಹ ಧರ್ಮಸ್ಥಳ ಠಾಣಾ SI ಸಬ್ ಇನ್ಸ್ಪೆಕ್ಟರ್ ಸಮರ್ಥ R ಗಾಣಿಗೇರ್ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು. ದಯಾಮ ಅವರು ಅಂದ್ರೆ ಜುಲೈ 25ರಂದು ಭೇಟಿ ಕೊಟ್ಟ ರಾತ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿಂದ ಮಾಹಿತಿಯನ್ನ ಪಡೆದುಕೊಂಡು ಕೇಸ್ ಫೈಲ್ ಅನ್ನ ಕೂಡ ಪಡೆದುಕೊಂಡಿದ್ರು. SI ಅವರ ಕೈಯಿಂದ ತನ್ನ ಸುಪರ್ದಿಗೆ ಪಡೆದುಕೊಂಡಿದ್ರು ಆ ಕೇಸ್ ಫೈಲ್ ಅನ್ನ. ಆ ಬಳಿಕ ಅದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ DIG MN ಅನುಚೇತ್ ಅವರು ಇತರ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ರು. ಆ ಬಳಿಕದ ಡೆವಲಪ್ಮೆಂಟ್ನಲ್ಲಿ ಜಿತೇಂದ್ರ ದಯಾಮ ಅವರು ಇಲ್ಲಿಗೆ ಆಗಮಿಸಿದ್ರು. ಅಂದ್ರೆ ಧರ್ಮಸ್ಥಳ ಠಾಣೆಗೆ ಆಗಮಿಸಿ ಇಲ್ಲಿಂದ ಫೈಲನ್ನು ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಕೇಸ್ ಫೈಲನ್ನು ಪಡ್ಕೊಂಡ ಅವರು ಮತ್ತೆ ವಾಪಸ್ ಮಂಗಳೂರಿಗೆ ತೆರಳಿದ್ರು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ
ಪ್ರವಾಸಿ ಬಂಗ್ಲೆಯಲ್ಲಿರುವಂತಹ ಒಂದು IT ಕಚೇರಿ ಏನು ಈಗ ರಚನೆ ಮಾಡಿಕೊಂಡಿರುವಂಥದ್ದು. ಸೊ ಅಲ್ಲಿಗೆ ತೆರಳಿ ವಾಪಸ್ ಅಧಿಕಾರಿಗಳ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನು ನಡೆಸಿದ್ರು, ಅಥವಾ ಮುಂದಿನ ಪ್ರೊಸೀಜರ್ ಹೇಗೆ, ಏನು ಎತ್ತ ಇತ್ಯಾದಿ ಎಲ್ಲವನ್ನು ಕೂಡ ಒಂದು ಕಾರ್ಯಯೋಜನೆಯನ್ನ ರೂಪಿಸುವಂತಹ ಕೆಲಸಗಳಾಗಿತ್ತು. ಇದಾದ ಬಳಿಕ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಅಂದ್ರೆ SIT ಚೀಫ್ ಆಗಿರುವಂತಹ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಂತಿ ಅವರು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಎತ್ತ ಅನ್ನುವಂಥದ್ದು ಎಲ್ಲವೂ ಕೂಡ ನಿರ್ಧಾರಗಳು ಆದ ಬಳಿಕ ಸಾಕ್ಷಿ ದೂರುದಾರನ ವಿಚಾರಣೆಗೆ ಮುಂದಾಗಿದ್ರು. ಜುಲೈ 27ರಂದು SIT ಮುಖ್ಯಸ್ಥರ ಮುಂದೆ ಸಾಕ್ಷಿ ದೂರುದಾರ ಹಾಜರಾಗಿದ್ರು. ತನ್ನ ವಕೀಲರ ಜೊತೆಗೆ ಹೋಗಿದ್ದಂಥದ್ದು. ಸರಿಸುಮಾರು ಬೆಳಗ್ಗೆ 10:15 ಮುಖಕ್ಕೆ ಸಂಪೂರ್ಣವಾಗಿ ಮಾಸ್ಕನ್ನು ಧರಿಸಿಕೊಂಡು ಮುಸುಕುಧಾರಿಯಾಗಿ ಆಗಮಿಸಿದ್ದಂತಹ ಸಾಕ್ಷಿ ದೂರುದಾರ ಸಂಜೆಯವರೆಗೂ ಕೂಡ, ಅಂದರೆ ಬೆಳಗ್ಗೆ 10:15 ಬಂದು ಸಂಜೆ ಸುಮಾರು 6:30 ಗಂಟೆಯವರೆಗೂ ಕೂಡ ಅಲ್ಲೇ ಇದ್ದು ಈ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಈ SITಯ ಇನ್ನಿತರ ಅಧಿಕಾರಿಗಳು, ಮುಖ್ಯವಾಗಿ DIG ಅನುಚೇತ ಆಗಿರ್ಬೋದು, ಅದೇ ರೀತಿ SP ಜಿತೇಂದ್ರ ಕುಮಾರ್ ದಯಾಮ ಜೊತೆಗೆ CA ಸೈಮನ್ ಅವರು ಕೂಡ ಈ ಒಂದು ಹೇಳಿಕೆಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ರು ಅನ್ನುವಂಥದ್ದು. ಆ ಬಳಿಕ ಮತ್ತೆ ಮರುದಿನ ಕೂಡ ಇವರ ಒಂದು ಹೇಳಿಕೆಯನ್ನು ಪಡೆದುಕೊಳ್ಳುವಂತಹ ಕೆಲಸಗಳಾಯಿತು. ಆ ದಿನವೂ ಕೂಡ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ ಸುಮಾರು 7:15ರವರೆಗೆ 8 ಗಂಟೆಗಳ ಕಾಲ ಆತನಿಂದ ಮಾಹಿತಿ ಪಡೆಯುವಂತಹ ಕೆಲಸಗಳಾಗಿದೆ. ಸಾಕ್ಷಿ ದೂರುದಾರ ಅಧಿಕಾರಿಗಳ ಎದುರು ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಸಾಕ್ಷಿ ದೂರುದಾರನನ್ನು ಸುಮಾರು 15:30 ಗಂಟೆಗಳ ಕಾಲ ಮಂಗಳೂರು ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗಿದೆ. ಸೊ ಒಟ್ಟಾರೆಯಾಗಿ ಸಾಕ್ಷಿ ದೂರುದಾರನಿಂದ ಶನಿವಾರ ಮತ್ತು ಭಾನುವಾರದ ದಿನ ಹೇಳಿಕೆಗಳನ್ನು ಪಡೆದುಕೊಂಡು ಮಾಹಿತಿಗಳನ್ನು ಪಡೆದುಕೊಂಡು ಕೇಳಬೇಕಾದಂತಹ ಪ್ರಶ್ನೆಗಳೆಲ್ಲವನ್ನೂ ಕೂಡ ಕೇಳಿ ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು SIT. ಆ ಬಳಿಕ 28ರಂದು ಸೋಮವಾರ ಈ ಒಂದು ಸ್ಥಳ ಮಹಜರು ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಜುಲೈ 28ರಂದು ಸಾಕ್ಷಿ ದೂರುದಾರನನ್ನ ಸೋಮವಾರ ಸಾಕ್ಷಿ ದೂರುದಾರನನ್ನ ಆತ ಹೂತು ಹಾಕಿದ್ದೇನೆ ಅಂತ ಹೇಳಿರುವಂತಹ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಎಲ್ಲೆಲ್ಲಿ ಹೂತು ಹಾಕಿರುವಂಥದ್ದು ಎನ್ನುವಂಥ ಒಂದು ಪ್ರಶ್ನೆಯನ್ನ ಆತನ ಜೊತೆಗೆ ಕೇಳಿ ಆತ ತೋರಿಸಿರುವಂತಹ ಜಾಗಗಳನ್ನು ಗುರುತಿಸುವಂತಹ ಕೆಲಸಗಳಾಗಿರುವಂಥದ್ದು. ಆ ಬಳಿಕ ಮೊದಲ ದಿನ 13 ಜಾಗಗಳನ್ನು ಆತ ಗುರುತು ಮಾಡಿದ್ದು, ಆ ಬಳಿಕ ಅವುಗಳ ಒಂದು ಉತ್ಖನನದತ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಜುಲೈ 29ರಿಂದ ಈ ಸಾಕ್ಷಿ ದೂರುದಾರ ತೋರಿಸಿದಂತಹ ಜಾಗಗಳಲ್ಲಿ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಅಲ್ಲಿಂದ ಆರಂಭಗೊಂಡಂತಹ ಕಾರ್ಯಾಚರಣೆ, ಉತ್ಖನನ ಕಾರ್ಯಾಚರಣೆ ಇವತ್ತಿನವರೆಗೂ ಕೂಡ ಮುಂದುವರೆದಿದೆ. ಈವರೆಗೆ 7 ಪಾಯಿಂಟ್ಗಳ ಉತ್ಖನನವನ್ನು ಮಾಡಲಾಗಿದ್ದು, ಈ ಪೈಕಿ ಪಾಯಿಂಟ್ 6ರಲ್ಲಿ ಒಂದಷ್ಟು ಕಳೆಬರಗಳು ಸಿಕ್ಕಿರುವಂಥದ್ದು. ಅವುಗಳನ್ನು ಮುಂದಿನ ಹಂತದ ಪ್ರಕ್ರಿಯೆಗಳಿಗೆ ಕಳುಹಿಸಿಕೊಡುವಂತಹ ಕೆಲಸಗಳಾಗಿದೆ. ಅದರ ಜೊತೆಗೆ ಇವತ್ತು ಪಾಯಿಂಟ್ ನಂಬರ್ 7ರಲ್ಲಿ ಮೊದಲ ಒಂದು ಉತ್ಖನನ ಪ್ರಕ್ರಿಯೆ ಇವತ್ತು ಬೆಳಗ್ಗೆ ಆರಂಭ ಆಯಿತು. ಮಧ್ಯಾಹ್ನದ ವೇಳೆಗೆ ಅದು ಕೂಡ ಮುಕ್ತಾಯಗೊಂಡಿದೆ, ಏನು ಕೂಡ ಸಿಕ್ಕಿಲ್ಲ. ಸೊ ಇದೀಗ ಪಾಯಿಂಟ್ ನಂಬರ್ 8ರ ಉತ್ಖನನ ಕಾರ್ಯ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಒಂದು ಕೆಲವೇ ಹೊತ್ತಿನಲ್ಲಿ ಮಾಹಿತಿಗಳು ಕೂಡ ಲಭ್ಯ ಆಗೋದಕ್ಕಿದೆ. ಸೊ ಈಗ ಅಲ್ಲಿ ಶೇಡ್ ನೆಟ್ಟನ್ನು ಹಾಕಿ ಮರೆಯಲ್ಲಿ ಆ ಒಂದು ಕೆಲಸ ಪ್ರಗತಿಯಲ್ಲಿದೆ, ನಡೀತಾ ಇದೆ. ಎಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪುತ್ತೂರು ಉಪವಿಭಾಗದ IAC ಸ್ಟೆಲ್ಲಾ ವರ್ಗೀಸ್ ಜೊತೆಗೆ ಬೆಳ್ತಂಗಡಿ ತಹಶೀಲ್ದಾರ್, ಅದೇ ರೀತಿ SIT, ಅದೇ ರೀತಿ FSL, ಹಾಗೇನೆ ಸೋಕೋ, ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಅದೇ ರೀತಿ ಭದ್ರತಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಇದ್ದಾರೆ, ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಕಾರ್ಮಿಕರು, ಜೊತೆಗೆ ಈ ಮಿನಿ ಎಕ್ಸ್ಕವೇಟರ್ನ ಮೂಲಕ ಈ ಒಂದು ಅಗೆಯುವಂತಹ ಕೆಲಸಗಳು
ಉತ್ಖನನದ ಕಾರ್ಯ ನಡೀತಾ ಇದೆ.
ಈ ನಡುವೆ ಮತ್ತೊಂದು ಬೆಳವಣಿಗೆ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೊದಲ ದಿನದ ಉತ್ಖನನದ ಸಂದರ್ಭದಲ್ಲಿ ಪತ್ತೆಯಾದಂತಹ ATM ಕಾರ್ಡ್ ಹಾಗೂ ಪಾನ್ ಕಾರ್ಡ್ನ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ SIT ಮೂಲಕ ಆಗಿತ್ತು. ಅದು ಬೆಂಗಳೂರಿನ ನೆಲಮಂಗಲ ಮೂಲದ ಓರ್ವ ವ್ಯಕ್ತಿಯದ್ದು ಎನ್ನುವಂತಹ ಮಾಹಿತಿ SIT ಅಧಿಕಾರಿಗಳಿಗೆ ಲಭಿಸಿತ್ತು. ಅಂದ್ರೆ ಆ ವ್ಯಕ್ತಿ 2025ರ ಮಾರ್ಚ್ನಲ್ಲಿ ಮೃತಪಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನ ಆ ವ್ಯಕ್ತಿಯ ತಂದೆ ಕೊಟ್ಟಿದ್ರು. ಅದೇ ರೀತಿ ಪತ್ತೆಯಾದಂತಹ ATM ಅಥವಾ ಡೆಬಿಟ್ ಕಾರ್ಡ್ ಏನಿದೆ ಅದರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಯಾವ ವ್ಯಕ್ತಿಯ ಪಾನ್ ಕಾರ್ಡ್ ಇತ್ತು ಅದೇ ವ್ಯಕ್ತಿಯ ತಾಯಿಯ ATM ಕಾರ್ಡ್ ಅದು ಎನ್ನುವಂತಹ ಒಂದು ಮಾಹಿತಿಗಳು ಲಭ್ಯ ಆಗಿತ್ತು. ಸೊ ಇದೀಗ ಆ ಒಂದು ಮನೆಯವರು ಕೂಡ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಆ ವ್ಯಕ್ತಿಯ ಗುರುತು ಕೂಡ ಪತ್ತೆಯಾಗಿದೆ. ಇನ್ನು ಆತ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಂತಹ ಬಗ್ಗೆ ಕೂಡ ಆ ಮನೆಯವರು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಆ ವ್ಯಕ್ತಿಯ ಅಂದ್ರೆ ಪಾನ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೋ ಅಂದ್ರೆ 2025ರ ಮಾರ್ಚ್ ನಲ್ಲಿ ಮೃತಪಟ್ಟಿರುವಂತಹ ವ್ಯಕ್ತಿಯ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಅವರ ಮನೆಯ ಪಕ್ಕದಲ್ಲಿ ಅವರ ಸಮಾಧಿ ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಅವರ ಮನೆಯವರು ತೋರಿಸಿದ್ದಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭಿಸ್ತಾ ಇದೆ. ಸೊ ಒಂದು ನೀವು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಆ ಒಂದು ಮೃತ ವ್ಯಕ್ತಿಯ ಫೋಟೋ ಅಂದ್ರೆ ಪಾನ್ ಕಾರ್ಡ್ ಹೋಲ್ಡರ್ ಯಾರಿದ್ದಾರೋ 2025ರ ಮಾರ್ಚ್ ನಲ್ಲಿ ಜಾಂಡೀಸ್ ಬಂದು ತನ್ನ ಊರಿನಲ್ಲೇ ಮೃತಪಟ್ಟಿರುವಂತಹ ವ್ಯಕ್ತಿ ಇವರು. ಸೊ ಅವರ ಮನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರ ಮನೆಯವರು ಕೂಡ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಜೊತೆಗೆ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹ ವ್ಯಕ್ತಿ ಸುರೇಶ್ ಎನ್ನುವವರು. ಆ ಪಾನ್ ಕಾರ್ಡ್ನ ವಾರಸುದಾರರು ಇವರು ಮೃತಪಟ್ಟಿರುವ ಬಗ್ಗೆ ಇವರ ತಂದೆ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಪತ್ತೆಯಾದಂತಹ ATM ಕಾರ್ಡ್ ಈ ವ್ಯಕ್ತಿಯ ತಾಯಿಯದ್ದು. ಅವರು ಜೀವಂತವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬಹುಶಃ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸೊ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಅದು ಆ ಪಾನ್ ಕಾರ್ಡ್ ಹಾಗೂ ATM ಕಾರ್ಡ್ನ ವಾರಸುದಾರರು ಯಾರಿದ್ದಾರೆ ಅವರ ಮನೆಯದ್ದು. ಅವರ ಮನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಈ ಕಾರ್ಡ್ಗಳು ಇಲ್ಲಿಗೆ ಹೇಗೆ ಬಂದಿರಬಹುದು ಅಥವಾ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸೊ ಹಾಗಿದ್ದಾಗ ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವೀಗ ಕೇಳಬೇಕು. ಜೊತೆಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ಕೂಡ ಪಡೆಯುವಂತಹ ಕೆಲಸವನ್ನ ನಾವು ಮಾಡ್ತೇವೆ. ಸೊ ನೀವು ಈಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತದ್ದು ಮೃತಪಟ್ಟಿರುವಂತಹ ವ್ಯಕ್ತಿ ಅಂದ್ರೆ ಪಾನ್ ಕಾರ್ಡ್ ಹೋಲ್ಡರ್. ಈ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇದ್ದಂತಹ ಫಸ್ಟ್ ಪಾಯಿಂಟ್ ಏನಿತ್ತು ಆ ಫಸ್ಟ್ ಪಾಯಿಂಟ್ ಅನ್ನ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ಪಾನ್ ಕಾರ್ಡ್ ಮತ್ತೆ ATM ಕಾರ್ಡ್ನ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಅದರ ವಾರಸುದಾರರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಕಾರ್ಡ್ ಹೋಲ್ಡರ್ನ ಹೆಸರು ಸುರೇಶ್ ಅಂತ ಆದ್ರೆ ಆತನ ತಾಯಿಯ ಹೆಸರು ಅಂದ್ರೆ ಪತ್ತೆಯಾದಂತಹ ATM ಕಾರ್ಡ್ ಏನಿತ್ತು ಆ ATM ಕಾರ್ಡ್ನ ವಾರಸುದಾರರ ಹೆಸರು ಅಂದ್ರೆ ಈ ವ್ಯಕ್ತಿಯ ತಾಯಿಯ ಹೆಸರು ಸಿದ್ಧಲಕ್ಷ್ಮಮ್ಮ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭಿಸ್ತಾ ಇದೆ. ಸೊ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದಾಮೋದರ್ ದೊಂಡೋಲಿ ಅವರು ಈ ಬಗ್ಗೆ. ಅಂದ್ರೆ ಈಗಾಗಲೇ ಆ ಒಂದು ಕುಟುಂಬ ಮಾಧ್ಯಮಗಳು ಎದುರು ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನುವಂಥದ್ದು. ಎಸ್ ದಾಮೋದರ್. ಗೌತಮ್, ಮೊನ್ನೆ ಅಂದ್ರೆ ಮೊದಲ ಒಂದು ಸ್ಪಾಟ್ ನಲ್ಲಿ ಸಿಕ್ಕಂತಹ ಒಂದು ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ಬಗ್ಗೆ ಬಹಳಷ್ಟು ಮೊಟ್ಟ ಮೊದಲ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಂತದ್ದು ಸುದ್ದಿ ನ್ಯೂಸ್. ಯಾಕೆಂತಂದ್ರೆ ಅದು ನೆಲಮಂಗಲ ಮೂಲದ ವ್ಯಕ್ತಿಗೆ ಸೇರಿದ್ದು ಅನ್ನುವಂಥದ್ದನ್ನು ಮೊದಲನೇದಾಗಿ ಹಾಕಿದ್ದು ಸುದ್ದಿ ನ್ಯೂಸ್. ಅದಾದ ನಂತರ ನಿರಂತರವಾಗಿ ಬೇರೆ ಬೇರೆ ರೀತಿಯಂತ ಮಾಹಿತಿಗಳನ್ನ ಸುದ್ದಿ ನ್ಯೂಸ್ ಕೊಟ್ಟಿತ್ತು. ಪ್ರಮುಖವಾಗಿ ಮೊದಲನೇದಾಗಿ ಆ ಒಂದು ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆತ ಜಾಂಡೀಸ್ ನಿಂದ ತನ್ನ ಊರಿನಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹದನ್ನ SIT ಮೂಲಗಳು ತಿಳಿಸಿವೆ ಅಂತ ಬ್ರೇಕ್ ಮಾಡಿದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಅದಾದ ನಂತರ ಡೆಬಿಟ್ ಕಾರ್ಡ್ ಕೂಡ ಆತನ ತಾಯಿಗೆ ಸೇರಿದ್ದು ಅನ್ನುವಂತಹದನ್ನ ಮೊದಲು ಬ್ರೇಕ್ ಮಾಡಿದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಈಗ ಒಂದು ಬೇರೆ ಚಾನೆಲ್ಗಳು ಅಂದ್ರೆ ರಾಜ್ಯದ ಮಾಧ್ಯಮಗಳು ಅವರ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಮಾತನಾಡಿಸಿದ್ದಾರೆ. ಆ ಎಲ್ಲ ವಿಡಿಯೋಗಳನ್ನ ತಾವು ಗಮನಿಸ್ತಾ ಇರಬಹುದು. ಯಾರದು ಅನ್ನುವಂಥದ್ದು
ದಾಬಾಸ್ಪೇಟೆ, ನೆಲಮಂಗಲದ ಡಾಬಾಸ್ಪೇಟೆಯ ನಿವಾಸಿಯಾಗಿರುವಂತಹ ಸುರೇಶ್ ಎಂಬಾತನ ಪ್ಯಾನ್ ಕಾರ್ಡ್ ಅದು ಅನ್ನುವಂಥದ್ದು ಗೊತ್ತಾಗಿದೆ. ಆತ 2025 ಮಾರ್ಚ್ ತಿಂಗಳಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು. ಜೊತೆಗೆ ಆತನ ಫೋಟೋ ಕೂಡ ನಮಗೆ ಲಭ್ಯ ಆಗಿದೆ. ಅದರ ಜೊತೆಗೆ ಆತ ಗಂಗಮರಿಯಪ್ಪ ಮತ್ತು ಸಿದ್ದಲಕ್ಷ್ಮಮ್ಮನ ಮಗ ಸುರೇಶ್ ಅಂತ. ಆತನಲ್ಲಿ 2 ದಾಖಲೆಗಳು ಪತ್ತೆಯಾಗಿತ್ತು. ಒಂದರಲ್ಲಿ ಸುರೇಶ್ ಎಂಬಾತನ ಪಾನ್ ಕಾರ್ಡ್ ಪತ್ತೆ ಆದ್ರೆ, ಮತ್ತೊಂದು ಸಿದ್ದಲಕ್ಷ್ಮಮ್ಮ ಅವರ ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅನ್ನುವಂಥದ್ದು ಮಾಹಿತಿ ಇದೆ. ಅದರ ಜೊತೆಗೆ ಸಿದ್ದಲಕ್ಷ್ಮಮ್ಮ ಅವರು ಬದುಕಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಮೊದಲಿಗೆ SIT ಮೂಲಗಳಿಂದ ಕಲೆ ಹಾಕಿ ಕೊಟ್ಟಿರುವಂತಹ ಸುದ್ದಿ ನ್ಯೂಸ್. ಅದರ ಪ್ರಕಾರ ಅವರು ಕೂಡ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಅನಾರೋಗ್ಯದಿಂದ ಆತನನ್ನ ಯಾವ ಹಾಸ್ಪಿಟ್ಲಿಗೆ ಸೇರಿಸಲಾಗಿತ್ತು ಮತ್ತು ಅವನಿಗೆ ಏನಾಯ್ತು ಅನ್ನುವಂಥದ್ದನ್ನ ಅವರು ಕೂಡ ತಿಳಿಸಿದ್ದಾರೆ. ಜೊತೆಗೆ ಕುಟುಂಬದವರೇ ಮೃತದೇಹವನ್ನ ಅಂತ್ಯ ಸಂಸ್ಕಾರ ನಡೆಸಿರುವ ಬಗ್ಗೆ ಮಾಹಿತಿಯನ್ನು ಕೂಡ ಒದಗಿಸಿದ್ದಾರೆ. ಒಂದು ವಿಜುವಲ್ಸ್ ಇದೆ ಆತನನ್ನ ಅಂತ್ಯ ಸಂಸ್ಕಾರ ನಡೆಸಿರುವಂತಹ ಸ್ಥಳದ್ದು, ಗಮನಿಸ್ತಾ ಇದ್ದೀರಿ ಅದನ್ನ. ಹೀಗೆ ಜೊತೆಗೆ ಅವರ ಅಕ್ಕ ರೂಪಾ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಸಾಕಷ್ಟು ಬಾರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದ, ಆಗ ಧರ್ಮಸ್ಥಳದಲ್ಲಿ ಮಿಸ್ ಆಗಿರ್ಬೇಕು ಅನ್ನುವಂಥದ್ದನ್ನ ಅವರ ಅಕ್ಕ ಕೂಡ ಹೇಳಿದ್ದಾರೆ. ನಮ್ಮ ತಾಯಿಯ ATM ಕಾರ್ಡ್ ಕಳೆದು ಹೋಗಿತ್ತು, ಆಗ ಹೊಸ ATM ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ. ಆದರೆ ಆತ 2 ವರ್ಷಗಳಿಂದ ಬಳಲ್ತಾ ಇದ್ದ ಅನಾರೋಗ್ಯದಿಂದ. 5 ತಿಂಗಳ ಹಿಂದೆ ತನ್ನ ಮನೆಯಲ್ಲೇ ಡೆತ್ ಆಗಿದ್ದ. ಧರ್ಮಸ್ಥಳದ ವಿಚಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಆತನ ಅಕ್ಕ ರೂಪಾ ಅವರು ತಿಳಿಸಿದ್ದಾರೆ, ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ತಾವೀಗ ನೋಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೆಲಮಂಗಲದ ದಾಬಸ್ಪೇಟೆಯ ಸುರೇಶನ ಊರಿನದ್ದು, ಆತನ ಮನೆಯದ್ದು, ಆತನ ಸಮಾಧಿಯದ್ದು. ಆತನ ಮನೆಯಲ್ಲಿ ಆತನ ತಾಯಿ ಮತ್ತು ಅಕ್ಕ ರೂಪ ಇಬ್ರು ಕೂಡ ಮಾತನಾಡಿರುವಂತಹ ವಿಡಿಯೋ ಕೂಡ ಇದೆ. ಅವುಗಳನ್ನು ಕೂಡ ತಾವು ಪ್ಲೇ ಮಾಡ್ಲಿಕ್ಕಿದ್ದೀರಿ. ಇದೀಗ ಸಂಪೂರ್ಣ ಇದರ ಬಗ್ಗೆ ಮಾಹಿತಿಯನ್ನ ನಿಮಗೆ ಒದಗಿಸ್ತಾ ಇದೀವಿ. ಅದು ಕೂಡ ದಾಬಾಸ್ಪೇಟೆಯಲ್ಲಿ ಲಕ್ಕೂರು ಅನ್ನುವಂತ ಸ್ಥಳದಲ್ಲಿ ಆತನ ಅಂತ್ಯಕ್ರಿಯೆ ನಡೆದಿತ್ತು. ಲಕ್ಕೂರಿನಲ್ಲಿ ಅನ್ನುವಂಥದ್ದನ್ನು ಈ ಮೂಲಕ ತಿಳಿಸ್ತಾ ಇದೀಗ ಆತನ ಲಕ್ಕೂರಿನ ತೋಟದಲ್ಲಿ ಅಂತ್ಯಕ್ರಿಯೆ ನಡೆದಿತ್ತು ಅನ್ನುವಂತ ಮಾಹಿತಿಯನ್ನು ಒದಗಿಸ್ತಾ ಇದೀಗ ಇಲ್ಲಿಯ ಸಿಚುವೇಶನ್ಗೆ ಬರೋದಾದ್ರೆ 8ನೇ ಗುರುತಿನಲ್ಲಿ ನಿರಂತರ ಉತ್ಖನನ ಕಾರ್ಯ ನಡೀತಾ ಇದೆ. ಗೌತಮ್, ಅಂದ್ರೆ ಈ ಒಂದು ATM ಹಾಗೇನೆ ಪಾನ್ ಕಾರ್ಡ್ ನ ವಾರಸುದಾರರನ್ನ ಪತ್ತೆ ಹಚ್ಚುವಂತ ಮೂಲಕ ಒಂದಷ್ಟು ಚರ್ಚೆಗೆ ಒಳಗಾಗಿದ್ದಂತಹ ವಿಚಾರಕ್ಕೆ ಒಂದು ರೀತಿಯ ಸ್ಪಷ್ಟನೆ ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಜೊತೆಗೆ ಮನೆಯವರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ. ಹೌದೌದು, ಮನೆಯವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಸ್ವತಃ ತಾಯಿಯೇ ಮಾತನಾಡಿದ್ದಾರೆ ಗೌತಮ್. ಎಸ್ ಅವರದ್ದೇ ಅನ್ನುವಂಥದ್ದನ್ನ ಅವರಲ್ಲಿ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಈ ಮೂಲಕ. ಹೌದು, ಥ್ಯಾಂಕ್ ಯು ದಾಮೋದರ್. ಮತ್ತೆ ಸಂಪರ್ಕವನ್ನ ಮಾಡ್ತೀವಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಒಂದು ಫ್ರೇಮ್ ನಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ ನ ಹೋಲ್ಡರ್ ಸುರೇಶ್ ಅನ್ನುವಂಥವರು ಬೆಂಗಳೂರು ನೆಲಮಂಗಲದ ದಾಬಸ್ಪೇಟೆ ಮೂಲದವರು. ಅವರು 2025 ಮಾರ್ಚ್ ನಲ್ಲಿ ಜಾಂಡಿಸ್ ನಿಂದಾಗಿ ತನ್ನ ಊರಿನಲ್ಲೇ ಮೃತಪಟ್ಟಿದ್ರು. ಅಂದ್ರೆ ಆರೋಗ್ಯ ಸಮಸ್ಯೆ ಉಲ್ಬಣಗೊಂಡು ಅವರು ಸಾವನ್ನಪ್ಪಿದ್ರು ಎನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅವರ ಒಂದು ಮೃತದೇಹವನ್ನ ಸಮಾಧಿ ಮಾಡಿರುವಂತಹ ಜಾಗ ಅಥವಾ ಅಂತ್ಯಕ್ರಿಯೆಯನ್ನ ನೆರವೇರಿಸಿರುವಂತಹ ಜಾಗ, ಅವರ ಸಮಾಧಿಯನ್ನ ಕೂಡ ನಾವು ಇನ್ನೊಂದು ಫ್ರೇಮ್ ನಲ್ಲಿ ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಅವರ ಮನೆಯವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಅವರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳ ಜೊತೆಗೆ. ಅದೇ ರೀತಿ ಅವರ ಅಕ್ಕ ಕೂಡ ರೂಪಾ ಎನ್ನುವಂಥವರು ಕೂಡ ಮಾತನಾಡಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ, ಅವರು ಹೇಳಿರುವಂತಹ ವಿಚಾರಗಳೇನು ಅನ್ನುವಂಥದ್ದನ್ನು ಕೂಡ ನಾವೀಗ ಕೇಳ್ಕೊಂಡು ಬರೋಣ. ಸುರೇಶ್
ಸುರೇಶನ್ಗೆ ಅವ್ನಿಗೆ ಜಾಂಡಿಸ್ ಆಗಿತ್ತು. ಮತ್ತೆ ಸಿದ್ಧಾರ್ಥಲ್ಲಿ ಅಡ್ಮಿಟ್ ಮಾಡಿದ್ದೆ 5 ದಿವಸ. ಅಲ್ಲಿ ಕರ್ಕೊಂಬಂದ, ಅಲ್ಲಿಂದ ಕರ್ಕೊಂಡು ಇಲ್ಲಿ ಮನೆಗೆ ಇರ್ಸ್ಕೊಂಡ್ರೆ ಅದು ಬಿಟ್ಟು ಅದು ಔಷಧಿ ತಗೊಂತ ಇದ್ದ, ಮತ್ತೆ ಎಣ್ಣೆ ತಗೊಂಬಿಟ್ಟ. ಅದಕ್ಕೆ ಜಾಸ್ತಿ ಆಯಿತು. ಮತ್ತೆ ಪದೇ ಹಿಂಗೆ ಮಾಡ್ತೀಯಾ, ನಾವು ಎಷ್ಟೊತ್ತಿ ತೋರಿಸೋದು ಅಂದ್ಬಿಟ್ಟು ಬೇಜಾರಾಗಿ ಹೋಗು ಅಂತ ಆಚೆಗೆ ಕಳಿಸ್ದೆ, ಮನೆ ಬಿಟ್ಟು ಆಚೆ ಕಳಿಸ್ದೆ. ಆಮೇಲೆ ತಿರ್ಗಾ ಒಂದು 2 ತಿಂಗಳು ಹುಷಾರ. ಈ ಧರ್ಮಸ್ಥಳದಲ್ಲಿ ನಿಮ್ಮದು ಕಾರ್ಡು ಮತ್ತು ನಿಮ್ಮ ಮಗಂದು ಪಾನ್ ಕಾರ್ಡ್ ಎಲ್ಲ ಸಿಕ್ಕಿದೆಯಲ್ಲ, ಏನು ಹೇಳ್ತೀರಿ? ಅವರು ಟ್ರಿಪ್ ಹೋಗೋರು, ಹುಡುಗರ ಜೊತೆಗೆ ಟ್ರಿಪ್ ಹೋಗೋರು. ಅವಾಗ ಅದು ಧರ್ಮಸ್ಥಳಕ್ಕೆ ಹೋಗಿ ಬಂದಮೇಲೆ ಇದು ಕಾರ್ಡು ಬಿಟ್ಟು ಹೋಗಿದ್ದೀನಿ, ಮನೆಗೆ ಐತೆ ನೋಡಮ್ಮ ಅಂತ ಹುಡುಕ್ತಾ ಹೇಳ್ತೀವಿ ಸಹ, ಸಿಗಲಿಲ್ಲ. ಈಗ ಪೊಲೀಸ್ನವ್ರು ಏನೋ ಬಂದಿದ್ರಾ? ಹಾಂ, ಬಂದಿದ್ರು, ರಾತ್ರಿ ಬಂದಿದ್ರು. ಏನು ಹೇಳಿದ್ರು? ಅದೇ ಕೇಳಿದ್ರು, ಇದು ಇಷ್ಟೇ ಅವ್ರಿಗೂ ಬಂದು ಕೇಳಿ ಎಂಕ್ವೈರಿ ಮಾಡಿದ್ರು. ಇಲ್ಲ ಸರ್, ಎಲ್ಲ ನಿಮಗೆ ಗೊತ್ತಿದೆ, ಇಲ್ಲೇ ಬೆಳಗ್ಗೆದು ಇಲ್ಲೇ ನೋಡ್ತೀರಾ ನಾವು ಏನು ಅಂತ ವ್ಯಾಪಾರ ಮಾಡ್ತಿದ್ದ. ಅವ್ನು ತರಕಾರಿ ತಂದಕೊಂಡು 3 ವರ್ಷದಿಂದ ಕೆಳಗೆ ಬಿದ್ದೋದ. ಧರ್ಮಸ್ಥಳಕ್ಕೆ ಹೋದ ಮಿಸ್ ಆಗಿರ್ಬೋದ? ಕಳೆದೋಯ್ತು ಅಂತ ಬಂದ, ಮತ್ತೆ ಇಲ್ಲಿ ಬಿಟ್ಟಿದ್ದೀನಿ ಅಂತ ಇಲ್ಲಿ ಹುಡುಕ್ತಾ, ಇಲ್ಲಿ ಸಿಗ್ಲಿಲ್ಲ. ಎಲ್ಲಿ ಕಳ್ಕೊಂಬಂದ ಏನಾಯ್ತು, ಒಟ್ಟಿನಾಗ ಕಳೆದೋಗಿತ್ತು. ನಾವೇನು ಕಳ್ತನ ಆಗಿದೆ ಅಂತ ಗೊತ್ತಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಕಳೆದೋಗಿದೆ, ಮನೆಗೈತೆ ನೋಡಮ್ಮ ಅಂದ. ನೀನು ಪದೇ ಹುಡ್ಕಕ್ಕಲ್ಲಪ್ಪ, ನೀನು ಹೋಗಿ ಎಲ್ಲಿ ಕಡ್ಕೊಂಬಂದಿದ್ದೆ, ಹುಡುಕಮ್ಮ, ನಂಗೆ ಗೊತ್ತಿಲ್ಲ. ನಿಮ್ದು ATM ಕಾರ್ಡ್ ಹೊಸ ತಗೊಂಡ್ರ? ಹೊಸದ್ ನಾನು ಲಾಕ್ ಮಾಡ್ದೆ, ನಾನು ಬೇರೆ ತಗೊಂಡೆ. ಅವ್ನು ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ, ಇವ್ನು ಯಾವಾಗ ಮನೆ ಹಚ್ಚಿಂದ ಆಚೆಗೆ ಹಾಕ್ದೆ, ನಾನು ಅವಾಗ ಬೇರೆ ತಗೊಂಡು ಲಾಕ್ ಮಾಡಿಸ್ದೆ. ಎಷ್ಟು ತಿಂಗಳಾಯ್ತು ನಿಮ್ಮ ಮಗ ಸತ್ತಿ? ನಮ್ಮ ಮಗ ಸತ್ 5ನೇ ತಿಂಗಳು, ಮುಂದಿನ ತಿಂಗಳಿಗೆ. 5 ತಿಂಗಳಾಯ್ತು. ಧರ್ಮಸ್ಥಳಕ್ಕೂ ಏನೋ ಸಂಬಂಧ ಇಲ್ಲ? ಇಲ್ಲ ಸರ್, ಅವ್ನು 3 ವರ್ಷದಿಂದ ಇಲ್ಲೇ ನೋಡಿ, ಇಲ್ಲೇನೆ ಇಲ್ಲೇ ಇದ್ರಲ್ಲೇ ಮನೆಕಂಡು ಇಲ್ಲೇ ಸತ್ತಿತ್ತು. ನಮ್ಮ ಲಕ್ಕೂರಲ್ಲಿ ನಮ್ಮ ಅಪ್ಪಾರ ತೋಟದಲ್ಲೇ ಮುಚ್ಚಿತ್ತು. ನಿಮ್ಮ ಹೆಸರಮ್ಮ? ಸಿದ್ಧಲಕ್ಷ್ಮಮ್ಮ. ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್, ಅವನ ಹತ್ರ ಏನಿಲ್ಲ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರು ಆ ಸಮಯದಲ್ಲಿ? ಇಲ್ಲ ಸರ್, ಕೊಟ್ಬಿಟ್ಟಿರಲಿಲ್ಲ. ಹಾಂ, ನೀವು ಅಕೌಂಟೆಲ್ಲ ಬ್ಲಾಕ್ ಮಾಡಿಸಿದ್ರೆ ಕಳೆದೋದ್ಮೇಲೆ ನಿಮ್ಮ ತಾಯಿಯವ್ರದ್ದು ಡೆಬಿಟ್ ಕಾರ್ಡು ಬ್ಲಾಕ್ ಮಾಡಿಸಿದ್ವಿ ಸರ್. ಹಾಂ, ಈ ಪೊಲೀಸ್ನವರೆಲ್ಲ ಏನು ಬಂದಿದ್ರಾ ಅಂತ ಕೇಳಿದ್ರು, ಅವ್ನು ತೀರ್ಕೊಂಡಿರೋ ಫೋಟೋ ಕೇಳಿದ್ರು, ಅದನ್ನು ಕೊಟ್ಟಿದ್ದೀವಿ. ಅಂದರೆ ಈಗ ನೀವು ಅಂತ್ಯ ಸಂಸ್ಕಾರ ಎಲ್ಲ ಇಲ್ಲದ ಹಾಸ್ಪಿಟಲ್? ಇಲ್ಲೇ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೆ. ಎಷ್ಟು ವರ್ಷದಿಂದ ಮೇಡಮ್ ಅವ್ರು ಗೊತ್ತಾಗಿದೆ? ಈಗ 5 ತಿಂಗಳಾಯ್ತು ಸರ್. 5 ತಿಂಗಳು. ಮಾರ್ಚ್ 7ನೇ ತಾರೀಕು ತೀರ್ಕೊಂಡು. ಈ ಕಾರ್ಡ್ ಅಲ್ಲಿ ಸಿಕ್ಕಿರೋದಕ್ಕೆ ಏನು ಹೇಳ್ತೀರಿ? ಕಳ್ಕೊಂಡಿರ್ಬೋದು ಸರ್, ಅದು ಟ್ರಿಪ್ ಹೋದಾಗ. ಅದು ತುಂಬ ವರ್ಷ ಆಯಿತು, ಕಳೆದೋಗಿದೆ ಅಂತಲೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ, ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತ ಅಂದನು. ಫೋನು ಏನೂ ಇರಲಿಲ್ಲ ಸರ್, ಅವನ್ನೆಲ್ಲ ಕಳ್ಕೊಂಡಿದ್ದಾರೆ. ಹಾಗಾಗಿ ಹೋಗ್ತಾನೆ ಇದ್ದಾರೆ ಧರ್ಮಸ್ಥಳಕ್ಕೆ? ಹುಡುಗರ ಜೊತೆ ಹೋಗೋಣ ಸರ್, 1 ವರ್ಷಕ್ಕೆ 2 ವರ್ಷಕ್ಕೆ, ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋಣ, ಹುಡುಗರ ಜೊತೆಲ್ಲ ಟ್ರಿಪ್ ಹೋಗೋಣ. ಸುರೇಶನ್ಗೆ ಅವ್ನಿಗೆ ಜಾಂಡಿಸ್ ಆಗಿತ್ತು. ಮತ್ತೆ ಸಿದ್ಧಾರ್ಥಲ್ಲಿ ಅಡ್ಮಿಟ್ ಮಾಡಿದ್ದೆ 5 ದಿವಸ. ಅಲ್ಲಿ ಕರ್ಕೊಂಬಂದ, ಅಲ್ಲಿಂದ ಕರ್ಕೊಂಡು ಇಲ್ಲಿ ಮನೆಗೆ ಇರ್ಸ್ಕೊಂಡ್ರೆ ಅದು ಬಿಟ್ಟು ಅದು ಔಷಧಿ ತಗೊಂತ ಇದ್ದ, ಮತ್ತೆ ಎಣ್ಣೆ ತಗೊಂಬಿಟ್ಟ. ಅದಕ್ಕೆ ಜಾಸ್ತಿ ಆಯಿತು. ಮತ್ತೆ ಪದೇ ಹಿಂಗೆ ಮಾಡ್ತೀಯಾ, ನಾವು ಎಷ್ಟೊತ್ತಿ ತೋರಿಸೋದು ಅಂದ್ಬಿಟ್ಟು ಬೇಜಾರಾಗಿ ಹೋಗು ಅಂತ ಆಚೆಗೆ ಕಳಿಸ್ದೆ, ಮನೆ ಬಿಟ್ಟು ಆಚೆ ಕಳಿಸ್ದೆ. ಆಮೇಲೆ ತಿರ್ಗಾ ಒಂದು 2 ತಿಂಗಳು ಹುಷಾರ. ಈ ಧರ್ಮಸ್ಥಳದಲ್ಲಿ ನಿಮ್ಮದು ಕಾರ್ಡು ಮತ್ತು ನಿಮ್ಮ ಮಗಂದು ಪಾನ್ ಕಾರ್ಡ್ ಎಲ್ಲ ಸಿಕ್ಕಿದೆಯಲ್ಲ, ಏನು ಹೇಳ್ತೀರಿ? ಅವರು ಟ್ರಿಪ್ ಹೋಗೋರು, ಹುಡುಗರ ಜೊತೆಗೆ ಟ್ರಿಪ್ ಹೋಗೋರು. ಅವಾಗ ಅದು ಧರ್ಮಸ್ಥಳಕ್ಕೆ ಹೋಗಿ ಬಂದಮೇಲೆ ಇದು ಕಾರ್ಡು ಬಿಟ್ಟು ಹೋಗಿದ್ದೀನಿ, ಮನೆಗೆ ಐತೆ ನೋಡಮ್ಮ ಅಂತ ಹುಡುಕ್ತಾ ಹೇಳ್ತೀವಿ ಸಹ, ಸಿಗಲಿಲ್ಲ. ಈಗ ಪೊಲೀಸ್ನವ್ರು ಏನೋ ಬಂದಿದ್ರಾ? ಹಾಂ, ಬಂದಿದ್ರು, ರಾತ್ರಿ ಬಂದಿದ್ರು. ಏನು ಹೇಳಿದ್ರು? ಅದೇ ಕೇಳಿದ್ರು, ಇದು ಇಷ್ಟೇ ಅವ್ರಿಗೂ ಬಂದು ಕೇಳಿ ಎಂಕ್ವೈರಿ ಮಾಡಿದ್ರು. ಇಲ್ಲ ಸರ್, ಎಲ್ಲ ನಿಮಗೆ ಗೊತ್ತಿದೆ, ಇಲ್ಲೇ ಬೆಳಗ್ಗೆದು ಇಲ್ಲೇ ನೋಡ್ತೀರಾ ನಾವು ಏನು ಅಂತ ವ್ಯಾಪಾರ ಮಾಡ್ತಿದ್ದ. ಅವ್ನು ತರಕಾರಿ ತಂದಕೊಂಡು 3 ವರ್ಷದಿಂದ ಕೆಳಗೆ ಬಿದ್ದೋದ. ಧರ್ಮಸ್ಥಳಕ್ಕೆ ಹೋದ ಮಿಸ್ ಆಗಿರ್ಬೋದ? ಕಳೆದೋಯ್ತು ಅಂತ ಬಂದ, ಮತ್ತೆ ಇಲ್ಲಿ ಬಿಟ್ಟಿದ್ದೀನಿ ಅಂತ ಇಲ್ಲಿ ಹುಡುಕ್ತಾ, ಇಲ್ಲಿ ಸಿಗ್ಲಿಲ್ಲ. ಎಲ್ಲಿ ಕಳ್ಕೊಂಬಂದ ಏನಾಯ್ತು, ಒಟ್ಟಿನಾಗ ಕಳೆದೋಗಿತ್ತು. ನಾವೇನು ಕಳ್ತನ ಆಗಿದೆ ಅಂತ ಗೊತ್ತಿಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಕಳೆದೋಗಿದೆ, ಮನೆಗೈತೆ ನೋಡಮ್ಮ ಅಂದ. ನೀನು ಪದೇ ಹುಡ್ಕಕ್ಕಲ್ಲಪ್ಪ, ನೀನು ಹೋಗಿ ಎಲ್ಲಿ ಕಡ್ಕೊಂಬಂದಿದ್ದೆ, ಹುಡುಕಮ್ಮ, ನಂಗೆ ಗೊತ್ತಿಲ್ಲ. ನಿಮ್ದು ATM ಕಾರ್ಡ್ ಹೊಸ ತಗೊಂಡ್ರ? ಹೊಸದ್ ನಾನು ಲಾಕ್ ಮಾಡ್ದೆ, ನಾನು ಬೇರೆ ತಗೊಂಡೆ. ಅವ್ನು ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ, ಇವ್ನು ಯಾವಾಗ ಮನೆ ಹಚ್ಚಿಂದ ಆಚೆಗೆ ಹಾಕ್ದೆ, ನಾನು ಅವಾಗ ಬೇರೆ ತಗೊಂಡು ಲಾಕ್ ಮಾಡಿಸ್ದೆ. ಎಷ್ಟು ತಿಂಗಳಾಯ್ತು ನಿಮ್ಮ ಮಗ ಸತ್ತಿ? ನಮ್ಮ ಮಗ ಸತ್ 5ನೇ ತಿಂಗಳು, ಮುಂದಿನ ತಿಂಗಳಿಗೆ. 5 ತಿಂಗಳಾಯ್ತು. ಧರ್ಮಸ್ಥಳಕ್ಕೂ ಏನೋ ಸಂಬಂಧ ಇಲ್ಲ? ಇಲ್ಲ ಸರ್, ಅವ್ನು 3 ವರ್ಷದಿಂದ ಇಲ್ಲೇ ನೋಡಿ, ಇಲ್ಲೇನೆ ಇಲ್ಲೇ ಇದ್ರಲ್ಲೇ ಮನೆಕಂಡು ಇಲ್ಲೇ ಸತ್ತಿತ್ತು. ನಮ್ಮ ಲಕ್ಕೂರಲ್ಲಿ ನಮ್ಮ ಅಪ್ಪಾರ ತೋಟದಲ್ಲೇ ಮುಚ್ಚಿತ್ತು. ನಿಮ್ಮ ಹೆಸರಮ್ಮ? ಸಿದ್ಧಲಕ್ಷ್ಮಮ್ಮ. ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್, ಅವನ ಹತ್ರ ಏನಿಲ್ಲ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರು ಆ ಸಮಯದಲ್ಲಿ? ಇಲ್ಲ ಸರ್, ಕೊಟ್ಬಿಟ್ಟಿರಲಿಲ್ಲ. ಹಾಂ, ನೀವು ಅಕೌಂಟೆಲ್ಲ ಬ್ಲಾಕ್ ಮಾಡಿಸಿದ್ರೆ ಕಳೆದೋದ್ಮೇಲೆ ನಿಮ್ಮ ತಾಯಿಯವ್ರದ್ದು ತಾಯಿಯವ್ರದ್ದು ಡೆಬಿಟ್ ಕಾರ್ಡು ಬ್ಲಾಕ್ ಮಾಡಿಸಿದ್ವಿ ಸರ್.
ಹಾಂ, ಈಗ ಪೊಲೀಸ್ನವರೆಲ್ಲ ಏನು ಬಂದಿದ್ರ ಏನು ಬಂದು ತನಿಖೆ? ಕೇಳಿದ್ರು, ಅವ್ನು ತೀರ್ಕೊಂಡಿರೋ ಫೋಟೋ ಕೇಳಿದ್ರು, ಅದನ್ನು ಕೊಟ್ಟಿದ್ದೀವಿ. ಅಂದರೆ ಈಗ ನೀವು ಅಂತ್ಯ ಸಂಸ್ಕಾರ ಎಲ್ಲ ಇಲ್ಲೇ ಹಾಸ್ಪಿಟಲ್ ಇಲ್ಲೇ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮೇಡಮ್ ಅವ್ರು ಡೆತ್ ಆಗಿದೆ? ಈಗ 5 ತಿಂಗಳಾಯ್ತು ಸರ್. 5 ತಿಂಗಳು. ಮಾರ್ಚ್ 7ನೇ ತಾರೀಕು ತೀರ್ಕೊಂಡು. ಈ ಕಾರ್ಡ್ ಅಲ್ಲಿ ಸಿಕ್ಕಿರೋದಕ್ಕೆ ಏನು ಹೇಳ್ತೀರಿ? ಕಳ್ಕೊಂಡಿರ್ಬೋದು ಸರ್ ಅದು. ಟ್ರಿಪ್ ಹೋದಾಗ ಅದು ತುಂಬ ವರ್ಷ ಆಯಿತು. ಕಳೆದೋಗಿದೆ ಅಂತಲೂ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ, ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತಂದು. ಫೋನು ಏನೂ ಇರಲಿಲ್ಲ ಸರ್, ಅವನ್ನೆಲ್ಲ ಕಳ್ಕೊಂಡಿದ್ದಾರೆ. ಹಾಗಾಗಿ ಹೋಗ್ತಾನೆ ಇದ್ದಾರೆ ಧರ್ಮಸ್ಥಳಕ್ಕೆ. ಹುಡುಗರ ಜೊತೆ ಹೋಗೋಣ ಸರ್, 1 ವರ್ಷಕ್ಕೆ 2 ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋಣ. ಹುಡುಗರ ಜೊತೆಲ್ಲ ಟ್ರಿಪ್ ಹೋಗೋಣ. ನಿಮ್ಮ ಹೆಸರು? ರೂಪ. ಎಸ್, ಗಮನಿಸಿದ್ವಿ. ಮೊದಲ ಉತ್ಖನನದ ಜಾಗದಲ್ಲಿ ಸಿಕ್ಕಂತಹ ಪ್ಯಾನ್ ಕಾರ್ಡ್ ಹಾಗೇನೆ ATM ಕಾರ್ಡ್ಗೆ, ಡೆಬಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ವಿಚಾರಗಳಿಗೆ ಒಂದು ಸ್ಪಷ್ಟನೆ ಸಿಕ್ಕಿದೆ. ಆ ವ್ಯಕ್ತಿ, ಆ ಪ್ಯಾನ್ ಕಾರ್ಡ್ನ ವಾರಸುದಾರ ವ್ಯಕ್ತಿ 2025 ಮಾರ್ಚ್ನಲ್ಲಿ ಮೃತಪಟ್ಟಿದ್ರು ಜಾಂಡಿಸ್ನಿಂದ. ಸೊ ಈ ಒಂದು ಕಾರ್ಡ್ನ ವಾರಸುದಾರರು ಯಾರು ಅನ್ನುವಂಥ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ಬೆನ್ನು ಹತ್ತಿದಂಥ SITಗೆ ಈ ಒಂದು ಮಾಹಿತಿಗಳು ಲಭ್ಯ ಆಗಿತ್ತು. ಈ ವಿಚಾರವನ್ನು ನಿನ್ನೆಯೇ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಿತ್ತು. ಮಾತ್ರ ಅಲ್ಲ, ಆ ಒಂದು ವ್ಯಕ್ತಿ ಬೆಂಗಳೂರು ನೆಲಮಂಗಲ ಮೂಲದವರು ಎನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಲಾಗಿತ್ತು. ಅಂದರೆ ಆ ವ್ಯಕ್ತಿ ಧರ್ಮಸ್ಥಳಕ್ಕೆ ಬಂದಿದ್ರು ಎನ್ನುವಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಮನೆಯವರು ಹಂಚಿಕೊಂಡಿರುವಂಥದ್ದು. ಸ್ನೇಹಿತರ ಜೊತೆಗೆ ಟ್ರಿಪ್ ಆಗಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿದ್ರು, ಅಂದರೆ ಅನಾರೋಗ್ಯಕ್ಕೆ ಈಡಾಗುವಂಥ ಮುಂಚೆ ಬಂದಿದ್ರು. ಬಂದಂಥ ಸಂದರ್ಭದಲ್ಲಿ ಕಾರ್ಡ್ ಕಳೆದು ಹೋಗಿದೆ ಎನ್ನುವಂಥ ಒಂದು ಮಾಹಿತಿಯನ್ನ ಹೇಳಿದ್ರು. ಜೊತೆಗೆ ತನ್ನ ತಾಯಿಯ ATM ಕಾರ್ಡನ್ನು ಕೂಡ ಜೊತೆಗೆ ತೆಗೆದುಕೊಂಡು ಬಂದಿದ್ರು. ಇನ್ನು ಬಂದ ಬಳಿಕ ಕಳೆದು ಹೋಗಿದೆ, ಮನೆಯಲ್ಲಿ ಹುಡುಕಿ ಮನೆಯಲ್ಲೇ ಬಿಟ್ಟಿರಬಹುದು ಎನ್ನುವಂಥದ್ದನ್ನ ಹೇಳಿದ್ರು. ಆದರೆ ಮನೆಯಲ್ಲಿ ಸಿಕ್ಕಿರಲಿಲ್ಲ, ಆದರೆ ಅದು ಕಳೆದು ಹೋಗಿತ್ತು ಒಟ್ಟಿನಲ್ಲಿ. ಅದು ಕಳ್ಳತನ ಆಗಿತ್ತಾ ಅಥವಾ ಬೇರೆ ಹೇಗಾದರೂ ಕಳೆದು ಹೋಗಿತ್ತಾ ಅನ್ನುವಂಥದ್ದು ಗೊತ್ತಿಲ್ಲ ಎನ್ನುವಂಥ ವಿಚಾರಗಳು. ಮಾತ್ರ ಅಲ್ಲ, ಆ ಒಂದು ಕಾರ್ಡ್ ಅಂದರೆ ATM ಕಾರ್ಡ್ ಕಳೆದು ಹೋದಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಡ್ನ ವಾರಸುದಾರರಾದಂಥ ಸಿದ್ದಲಕ್ಷ್ಮಮ್ಮ ಅವರು ಆ ಒಂದು ಕಾರ್ಡನ್ನು ಬ್ಲಾಕ್ ಮಾಡಿಸಿ ಬೇರೆ ಒಂದು ಕಾರ್ಡನ್ನು ತೆಗೆದುಕೊಂಡು ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಸೊ ಬೆಂಗಳೂರು ನೆಲಮಂಗಲದ ದಾಬಸ್ಪೇಟೆ ಮೂಲದ ವ್ಯಕ್ತಿ ಸುರೇಶ್ ಅವರು. ಸೊ ಅವರದ್ದು ಪಾನ್ ಕಾರ್ಡ್ ಜೊತೆಗೆ ಅಲ್ಲಿ ಸಿಕ್ಕಂತಹ ATM ಕಾರ್ಡ್ ಅವರ ತಾಯಿಯದ್ದು ಅನ್ನುವಂಥದ್ದು. 2025 ಮಾರ್ಚ್ನಲ್ಲಿ ಅವರು ತನ್ನ ಊರಿನಲ್ಲೇ ತನ್ನ ಮನೆಯಲ್ಲೇ ಮೃತಪಟ್ಟಿದ್ರು, ಜಾಂಡಿಸ್ಗೆ ತುತ್ತಾಗಿದ್ರು. ಅದು ಇನ್ನಷ್ಟು ಉಲ್ಬಣಗೊಂಡು ಅವರು ಇಹಲೋಕವನ್ನ ತ್ಯಜಿಸಿದ್ರು. ಇನ್ನು ಪೊಲೀಸರು ಕೂಡ ಈ ಬಗ್ಗೆ ಬಂದು ಅವರ ಜೊತೆ ಒಂದು ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಕನ್ಫರ್ಮೇಷನ್ ಪಡೆಯುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಪತ್ತೆಯಾದಂತಹ ATM ಕಾರ್ಡ್ ಆಗಿರ್ಬೋದು, ಅದೇ ರೀತಿ ಪಾನ್ ಕಾರ್ಡ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ಅವುಗಳ ವಾರಸುದಾರರು ಯಾರು ಅನ್ನುವಂಥದ್ದು ಪತ್ತೆಯಾಗಿದೆ. ಜೊತೆಗೆ ಇಲ್ಲಿಗೆ ಹೇಗೆ ಬಂದಿರಬಹುದು ಎನ್ನುವಂಥದ್ದಕ್ಕೆ ಕೂಡ ಆಲ್ಮೋಸ್ಟ್ ಒಂದು ರೀತಿಯ ಸ್ಪಷ್ಟನೆ ದೊರಕಿದೆ. ಅಂದರೆ ಅದು ಇಲ್ಲಿಗೆ ಬಂದಾಗ ಕಳೆದು ಹೋಗಿದೆಯೋ ಅಥವಾ ಕಳ್ಳತನ ಆಗಿದೆಯೋ ಅನ್ನುವಂಥದ್ದು ಗೊತ್ತಿಲ್ಲ. ಅಂದರೆ ಈ ಭಾಗಕ್ಕೆ ಬಂದಿರುವಂಥದ್ದು ಸ್ಪಷ್ಟ ಇದೆ ಅನ್ನುವಂಥದ್ದು. ಸೊ ಅವರೇ ಮನೆಯವರು ಹೇಳಿರುವಂಥದ್ದು. ಮೃತ ಸುರೇಶ್ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಹಾಗೂ ರೂಪ ಅವರು ಈ ಒಂದು ವಿಚಾರವನ್ನ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಸ್ಪಷ್ಟಪಡಿಸಿರುವಂಥದ್ದು. ಸೊ ಇದೊಂದು ಈ ಒಂದು ವಿಚಾರ ಅಲ್ಲಿ ಪತ್ತೆಯಾದಂತಹ ಡೆಬಿಟ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ. ಇನ್ನು ಈ ನಡುವೆ ಇಲ್ಲಿ ಉತ್ಖನನದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಉತ್ಖನನ ನಡೀತಾ ಇದೆ. ಪಾಯಿಂಟ್ ನಂಬರ್ 8ರಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಸಾಧ್ಯ ಆದಷ್ಟು ದೃಶ್ಯಾವಳಿಗಳನ್ನ ತೋರಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಆಗ್ತಾ ಇದೆ. ಸೊ ಅಲ್ಲಿನ ಒಂದಷ್ಟು ಚಲನವಲನಗಳು, ಚಟುವಟಿಕೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪೊದೆಗಳ ನಡುವೆ ಒಂದು ಪರದೆಯನ್ನ ಹಾಕಿ, ಅಂದ್ರೆ ಶೇಡ್ ನೆಟ್ ಅನ್ನ ಹಾಕಿ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಅಧಿಕಾರಿಗಳು ಕುಳಿತುಕೊಂಡು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನಾದರೂ ಸಿಗುತ್ತಾ ಅನ್ನುವಂಥದ್ದು. ಅಲ್ಲಿ ಮೆಷಿನ್ ಅಂದ್ರೆ
ಮಿನಿ ಎಕ್ಸ್ಕವೇಟರ್ ಅದೇ ರೀತಿ ಕಾರ್ಮಿಕರು ಕೂಡ ಅಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಈ ಒಂದು ಪಾಯಿಂಟ್ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಏನಾದರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡ್ತಾ ಇದ್ದಾರೆ. ಸೊ ಅದೇ ರೀತಿ ಏನಾಗ್ತಾ ಇದೆ, ಏನಾದರೂ ಬೆಳವಣಿಗೆಗಳಿದೆಯಾ ಎಲ್ಲವನ್ನು ಕೂಡ ಮಾಹಿತಿ ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗುತ್ತೆ. ಅದರ ಜೊತೆಗೆ ಉನ್ನತ ಅಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಇದೆ. ಸಂಜೆಯ ವೇಳೆಗೆ ಭೇಟಿಯನ್ನ ಕೊಡ್ತಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಸದ್ಯಕ್ಕೆ ನೋಡ್ತಾ ಇದ್ದೀರಿ.
8ರ ಕಾರ್ಯಾಚರಣೆಯ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಒಳಭಾಗದಲ್ಲಿ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಸೊ ಏನಾದರೂ ಅದರ ಜೊತೆಗೆ ಇಲ್ಲಿ ಯಂತ್ರಗಳ ಮೂಲಕ ಅಗೆಯುವಂತಹ ಒಂದು ದೃಶ್ಯಗಳನ್ನು ಕೂಡ ಸಾಧ್ಯ ಆದಷ್ಟರ ಮಟ್ಟಿಗೆ ತೋರಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಮೂಲಕ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯ ಸ್ಥಿತಿಗತಿಗಳನ್ನ ನೋಡ್ತಾ ಇರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಒಂದಷ್ಟು ಕೆಲಸವನ್ನ ನಿರ್ವಹಿಸಿದಂಥ ಸಿಬ್ಬಂದಿಗಳು ನೀರು ಕುಡಿತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಸಮಗ್ರವಾದ ಮಾಹಿತಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಸಿಗ್ತಾ ಇದೆ. ಬಹಳಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಅದರ ಜೊತೆಗೆ SIT ಕೂಡ ಬಹಳಷ್ಟು ಆಯಾಮಗಳಲ್ಲಿ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂಥದ್ದು. ಮೊದಲನೆಯದಾಗಿ ಈಗ 2000 ಮುಖ್ಯವಾಗಿ 95ರಿಂದ ಧರ್ಮಸ್ಥಳ ಹೊರಟಾಣೆಯಲ್ಲಿ ಯಾರೆಲ್ಲ ಒಂದು ಕರ್ತವ್ಯವನ್ನ ನಿರ್ವಹಣೆ ಮಾಡಿದ್ರು ಆ ಎಲ್ಲ ಅಧಿಕಾರಿಗಳು ಹಾಗೇನೆ ಸಿಬ್ಬಂದಿಗಳು ಅವರೆಲ್ಲರ ಒಂದು ಡೀಟೇಲ್ಸ್ ಅನ್ನ ಕೊಡಬೇಕು ಕಂಪ್ಲೀಟ್ ಆಗಿ ಅನ್ನುವಂಥ ಒಂದು ವಿಚಾರವನ್ನ ವಿವರ ನೀಡುವಂತೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಈಗಾಗಲೇ SPಗೆ ಒಂದು ತಿಳಿಸಿದ್ದಾರೆ ಎನ್ನುವಂಥ ಒಂದು ಡೀಟೇಲ್ಸ್ ಕೂಡ ಈಗಾಗಲೇ ಲಭ್ಯ ಆಗಿದೆ. ಅದರ ಜೊತೆಗೆ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಕೇಳಿದ್ದಾರೆ. ಅಂದ್ರೆ 95ರಿಂದ ಆಗಿರುವಂತಹ ದಫನಗಳ ಅಂದ್ರೆ ಮೃತದೇಹಗಳ ದಫನದ ಬಗ್ಗೆ ಕೂಡ ಲಭ್ಯ ಇರುವಂತಹ ಎಲ್ಲ ಮಾಹಿತಿಗಳನ್ನ ಕೊಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ. ಆ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಸೊ ಈಗ ಪಂಚಾಯತ್ನಿಂದ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ SIT ಮೂಲಕ ಆಗ್ತಾ ಇದೆ. ಸೊ ಈ ಮೂಲಕ ಹಲವು ಆಯಾಮಗಳಲ್ಲಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಆ ವಿಚಾರಗಳು ಏನು ಅನ್ನುವಂಥದ್ದನ್ನ ತನಿಖೆ ಮಾಡುವಂತಹ ಕೆಲಸ SIT ಮೂಲಕ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಮೊದಲ ಗುರುತಿನಲ್ಲಿ ಪತ್ತೆಯಾದಂತಹ ATM ಕಾರ್ಡ್ ಹಾಗೇನೆ ಪ್ಯಾನ್ ಕಾರ್ಡ್ನ ಬಗ್ಗೆ ಕೂಡ ಬಹಳಷ್ಟು ಒಂದಷ್ಟು ಚರ್ಚೆಗಳು ನಡೆದು ಸಾಮಾಜಿಕ ಜಾಲತಾಣಗಳಲ್ಲಿ ನಾನಾ ಬಗೆಯ ಊಹಾಪೋಹಗಳು ಹರಿದಾಡುವಂಥದ್ದು ಕೂಡ ಕಂಡು ಬರ್ತಾ ಇತ್ತು. ಆ ಒಂದು ಬೆಳವಣಿಗೆಗಳ ನಡುವೆ ಅದರ ವಾರಸುದಾರರು ಯಾರು ಎನ್ನುವಂಥದ್ದನ್ನ ಒಂದು ಪತ್ತೆ ಹಚ್ಚುವಂತಹ ಕೆಲಸವನ್ನ ಕೂಡ SIT ಮಾಡಿರುವಂಥದ್ದು. ಅದು ಬೆಂಗಳೂರಿನ ನೆಲಮಂಗಲದ ದಾಬಸ್ಪೇಟೆ ಮೂಲದ ಮಾರ್ಚ್ ತಿಂಗಳಲ್ಲಿ ಮೃತಪಟ್ಟಂತಹ ಓರ್ವ ವ್ಯಕ್ತಿ ಸುರೇಶ್ ಎನ್ನುವವರಿಗೆ ಸೇರಿದ್ದು ಎನ್ನುವಂತಹ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ರು. ಆ ಬಳಿಕ ಅಲ್ಲೇ ಪತ್ತೆಯಾದಂತಹ ATM ಕಾರ್ಡ್ ಅಂದ್ರೆ ಡೆಬಿಟ್ ಕಾರ್ಡ್ ಅದು ಅದೇ ವ್ಯಕ್ತಿಯ ತಾಯಿಯದ್ದು ಎನ್ನುವಂತಹ ಮಾಹಿತಿಯನ್ನ ನಿನ್ನೆಯೇ ಕೊಟ್ಟಿದ್ರು. ನಿನ್ನೆಯೇ ಸುದ್ದಿ ನ್ಯೂಸ್ನಲ್ಲಿ ಈ ಒಂದು ವಿಚಾರವನ್ನ ನಾವು ತಿಳಿಸಿದ್ದೆವು. ಸೊ ಆ ಬಳಿಕ ಅವರು ಆ ಕಾರ್ಡ್ ಇಲ್ಲಿಗೆ ಹೇಗೆ ಬಂತು, ಯಾಕೆ ಬಂತು ಎನ್ನುವಂಥದ್ದು ಒಂದು ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಸೊ ಇದೀಗ ಆ ಒಂದು ಪ್ರಶ್ನೆಗೆ ಕೂಡ ಉತ್ತರ ಸಿಕ್ಕಿದೆ. ಆದರೆ ಅದು ಹೇಗೆ ಇಲ್ಲಿ ಆ ಒಂದು ಸ್ನಾನಘಟ್ಟದ ಪ್ರದೇಶದಲ್ಲಿ ಸಿಕ್ತು ಅನ್ನುವಂಥದ್ದು ಇನ್ನು ಗೊತ್ತಾಗ್ಬೇಕಷ್ಟೇ. ಯಾಕಂತ ಹೇಳಿದ್ರೆ ಅವರ ಮನೆಯವರೇ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು, ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ವ್ಯಕ್ತಿಯ ಅಂದ್ರೆ ಪಾನ್ ಕಾರ್ಡ್ ಹೋಲ್ಡರ್ನ ತಾಯಿ ಸಿದ್ದಲಕ್ಷ್ಮಮ್ಮ ಅವರು ಮಾತನಾಡ್ತಾ ಹೇಳಿದ್ರು, ತಮ್ಮ ಪುತ್ರ ಇದೇ ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಅವರ ಮನೆಯಲ್ಲಿ ಅವರ ಊರಿನಲ್ಲೇ ಮೃತಪಟ್ಟಿದ್ರು. ಬಳಿಕ ಲಕ್ಕೂರು ಎಂಬಲ್ಲಿ ಅವರ ಒಂದು ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗಿತ್ತು ಅನ್ನುವಂಥದ್ದು. ಅಂದ್ರೆ ಅವರು ಮೃತಪಟ್ಟಿರುವಂಥದ್ದು ಈ ಭಾಗದಲ್ಲ, ಅವರ ಊರಿನಲ್ಲಿ ಅವರ ಮನೆಯ ಪಕ್ಕದಲ್ಲಿ ಅನ್ನುವಂಥದ್ದು ಇರುವಂತಹ ವಿಚಾರ. ಆ ಬಳಿಕ ಅವರು ಮಾತನಾಡ್ತಾ ಹೇಳಿದ್ರು, ಈ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಸ್ನೇಹಿತರ ಜೊತೆಗೆ ಒಂದು ಟ್ರಿಪ್ ಅನ್ನ ಬರ್ತಾ ಇದ್ರು ಈ ಭಾಗಕ್ಕೆ. ಸೊ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರ ಕಾರ್ಡ್ ಕಳೆದು ಹೋಗಿತ್ತು ಎನ್ನುವಂತಹ ವಿಚಾರವನ್ನ ಹೇಳಿದ್ರು. ಮನೆಯಲ್ಲಿ ಇರಬಹುದಾ ಹುಡುಕಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆದ್ರೆ ನಾವು ಮನೆಯಲ್ಲಿ ಹುಡುಕಿದ್ವಿ, ಸಿಕ್ಕಿರ್ಲಿಲ್ಲ ಎನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಆ ಬಳಿಕ ಅವರ ATM ಕಾರ್ಡ್ ಅನ್ನ ಕೂಡ ತೆಗೆದುಕೊಂಡು ಬಂದಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಆ ಬಳಿಕ ATM ಕಾರ್ಡ್ ಕಳೆದು ಹೋಗಿರುವಂತಹ ಹಿನ್ನೆಲೆಯಲ್ಲಿ, ಸಿಗದ ಹಿನ್ನೆಲೆಯಲ್ಲಿ ಅದನ್ನ ಬ್ಲಾಕ್ ಮಾಡಿಸಿ ಬೇರೆ ಕಾರ್ಡ್ ಅನ್ನ ಪಡೆದು ನಾವು ಬಳಕೆ ಮಾಡಿದ್ದೆವು ಅನ್ನುವಂಥದ್ದನ್ನು ಕೂಡ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು. ಅದರ ಜೊತೆಗೆ ಅವರ ಸಹೋದರಿ ರೂಪಾ ಅವರು ಕೂಡ ಮಾತನಾಡ್ತಾ ಇದೇ ವಿಚಾರವನ್ನ
ಮತ್ತೆ ಹೇಳಿರುವಂಥದ್ದು. ಸೊ ಆ ಮೂಲಕ ಈ ಡೆಬಿಟ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ಗೆ ಕುರಿತಾಗಿದ್ದಂತಹ ಎಲ್ಲ ಊಹಾಪೋಹಗಳು ಬಗೆಹರಿದಿದೆ ಆಲ್ಮೋಸ್ಟ್. ಆದರೆ ಇಲ್ಲಿ ಅದು ಕಳ್ಳತನ ಆಗಿ ಬಂದಿದ್ಯೋ ಅಥವಾ ಅವರ ಮೃತಪಟ್ಟಿರುವಂತಹ ವ್ಯಕ್ತಿ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಕೈಯಿಂದ ಕಳೆದು ಹೋಗಿ ಅಲ್ಲಿಗೆ ತಲುಪಿತ್ತೋ, ಆ ಮೂಲಕ ಇವರಿಗೆ ಉತ್ಖನನ ನಡೆಸುವಂತಹ ಸಂದರ್ಭದಲ್ಲಿ ಸಿಕ್ಕಿತೋ ಅನ್ನುವಂಥದ್ದು ಸ್ಪಷ್ಟ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವರ ಬಳಿ ಕೂಡ ಉತ್ತರ ಇಲ್ಲ, ಕಳೆದು ಹೋಗಿತ್ತು ಅನ್ನುವಂಥದ್ದಷ್ಟೇ ಗೊತ್ತು. ಅದು ಅಂದ್ರೆ ಅವರ ಕೈಯಲ್ಲೇ ಕಳೆದು ಹೋಗಿತ್ತು ಅಥವಾ ಪಿಕ್ ಪಾಕೆಟ್ ಅಥವಾ ಆ ರೀತಿ ಏನಾದರೂ ಕಳ್ಳತನ ಆಗಿ ಆ ಬಳಿಕ ಅವರ ಪರ್ಸನ್ ಅಥವಾ ಅವರಲ್ಲಿದ್ದಂತಹ ವಸ್ತುಗಳನ್ನ ಅಲ್ಲಿಗೆ ಎಸೆಯುವಂತಹ ಕೆಲಸಗಳೇನಾದರೂ ಆಗಿತ್ತಾ, ಅಥವಾ ಅಲ್ಲಿ ಪಕ್ಕದಲ್ಲಿ ಒಂದು ಡಸ್ಟ್ಬಿನ್ ಕೂಡ ಇತ್ತು ಅನ್ನುವಂತಹ ಒಂದು ಮಾಹಿತಿಗಳಿರುವಂಥದ್ದು. ಅಂದ್ರೆ ಮೊದಲ ಉತ್ಖನನ ನಡೆದಂತಹ ಜಾಗದ ಪಕ್ಕದಲ್ಲಿ ಒಂದು ಕಸವನ್ನ ತುಂಬಿಸುವಂತಹ ಒಂದು ಕಸದ ಡಬ್ಬ ಕೂಡ ಇತ್ತು. ಅಂದ್ರೆ ಆ ಕಸದ ಡಬ್ಬಕ್ಕೆ ಹಾಕಿದಂತಹ ವಸ್ತುಗಳು ಆ ಪಕ್ಕದ ಒಂದು ಉತ್ಖನನ ನಡೆದಂತಹ ಜಾಗದಲ್ಲಿ ಸಿಕ್ಕಿತು ಅನ್ನುವಂಥದ್ದು ಇರುವಂತಹ ಒಂದಷ್ಟು ಪ್ರಶ್ನೆಗಳು. ಬಹುಶಃ ಆ ಪ್ರಶ್ನೆಗಳು ಈಗ ಆದ್ರೆ ಒಟ್ಟು ಆ ಒಂದು ಕಾರ್ಡ್ನ ವಾರಸುದಾರರು ಯಾರು ಅನ್ನುವಂಥದ್ದಕ್ಕೆ ಒಂದು ಉತ್ತರವನ್ನು SIT ಕಂಡುಕೊಂಡಿದೆ. ಅವರ ವಾರಸುದಾರರನ್ನ ಸಂಪರ್ಕಿಸಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ನಿನ್ನೆ ರಾತ್ರಿ ವೇಳೆಗೆ ಬಂದಿದ್ರು, ಈ ಒಂದು ವಿಚಾರವನ್ನ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಹೇಳಿಕೊಂಡಿದ್ದಾರೆ. ಸೊ ಅದರ ಜೊತೆಗೆ ಈಗ ಮುಂದುವರೆದಿದೆ. ಇವತ್ತು ಬೆಳಗ್ಗೆ ಸರಿಸುಮಾರು 11 ಗಂಟೆಗೆ ಬೆಳ್ತಂಗಡಿ SIT ಕಚೇರಿಯಿಂದ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಉತ್ಖನನ ನಡೆಯುವಂತಹ ಜಾಗಕ್ಕೆ ಅಧಿಕಾರಿಗಳು ತೆರಳಿದ್ರು. ಅಲ್ಲಿ ನೇತ್ರಾವತಿ ಸೇತುವೆಯ ಸಮೀಪ ಇಳಿದು ಸುದೆಗಂಡಿ ಎನ್ನುವಂತಹ ಪ್ರದೇಶ ಏನಿದೆ ಅದರ ಮೂಲಕ ಇಳಿದು ಉತ್ಖನನ ನಡೆಯುವಂತಹ ಜಾಗಕ್ಕೆ ಹೋದ್ರು. ನಿನ್ನೆ ಪಾಯಿಂಟ್ 6 ನಲ್ಲಿ ಉತ್ಖನನ ನಡೆದಿತ್ತು. ಇವತ್ತು ಪಾಯಿಂಟ್ ನಂಬರ್ 7 ನಲ್ಲಿ ಉತ್ಖನನ ಆರಂಭ ಆಯಿತು. ಶೀಟ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು. ಮಳೆ ಬಂದ್ರೆ ರಕ್ಷಣೆಯನ್ನ ಪಡೆಯೋದಿಕ್ಕೆ ಶೀಟನ್ನು ಅಳವಡಿಕೆ ಮಾಡಿದ್ರು. ಜೊತೆಗೆ ಒಳಭಾಗದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಹೊರಭಾಗಕ್ಕೆ ಕಾಣಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಶೇಡ್ ನೆಟ್ ಅನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳಾಗಿತ್ತು. ಸರಿಸುಮಾರು ಮಧ್ಯಾಹ್ನದ ವೇಳೆಗೆ ಪಾಯಿಂಟ್ 7ನ ಉತ್ಖನನ ಮುಗಿಯಿತು. ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಲಿಲ್ಲ. ಹೀಗಾಗಿ ಆ ಒಂದು ಹೊಂಡವನ್ನ ಮತ್ತೆ ಮಣ್ಣಿನಿಂದ ಮುಚ್ಚಿ ಮಣ್ಣನ್ನು ತುಂಬಿ ಸೀಲ್ ಮಾಡುವಂತಹ ಕೆಲಸಗಳನ್ನ ಮುಗಿಸಿದ್ರು. ಬಳಿಕ ಮುಂದಿನ ಪಾಯಿಂಟ್ ಅನ್ನ ಉತ್ಖನನ ಮಾಡುವಂತಹ ನೆಲೆಯಲ್ಲಿ ಮುಂದಾಗಿರುವಂಥದ್ದು. ಸೊ 7th ಪಾಯಿಂಟ್ ನಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ ಚೇರ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಕಾರ್ಯಾಚರಣೆಗೆ ಬಳಸುವಂತಹ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಮುಂದಿನ ಪಾಯಿಂಟ್ನತ್ತ ಆಗಮಿಸಿದ್ರು. ಅದರ ಜೊತೆಗೆ ಊಟದ ವ್ಯವಸ್ಥೆಯನ್ನ ಇವತ್ತು ಅಲ್ಲೇ ಮಾಡಲಾಗಿತ್ತು. ನಿನ್ನೆ ಕೂಡ ಸ್ಥಳಕ್ಕೆ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವನ್ನೂ ಕೂಡ ಅದೇ ಒಂದು ಸ್ಥಳದಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಅದೇ ರೀತಿ ಇವತ್ತು ಕೂಡ ಕಾರ್ಮಿಕರು ಅವರಿದ್ದ ಸ್ಥಳಕ್ಕೆ ಒಂದು ಊಟವನ್ನ ತೆಗೆದುಕೊಂಡು ಹೋಗಿ ಎಲ್ಲರೂ ಕೂಡ ಅಲ್ಲೇ ಊಟವನ್ನ ಮುಗಿಸಿಕೊಂಡಿದ್ದಾರೆ. ಬಳಿಕ ಮತ್ತೆ ಪಾಯಿಂಟ್ ನಂಬರ್ 8ನತ್ತ ಬಂದಿದ್ದಾರೆ. ಪಾಯಿಂಟ್ ನಂಬರ್ 8 ನಲ್ಲಿ ಈಗ ಉತ್ಖನನ ನಡೀತಾ ಇದೆ, ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಏನಾದರೂ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗೋದಕ್ಕಿದೆ.
ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನುವಂಥದ್ದನ್ನ ಕೇಳೋಣ. ದಾಮೋದರ್ ದುಂಡೋಲೆ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನಾದ್ರೂ ಬೆಳವಣಿಗೆಗಳು ಕಂಡು ಬರ್ತಾ ಇದೆಯಾ, ಹೇಗೆ ಏನು ಅಂತ? ಈಗ ನಾವು ನಿಮಗೆ ಕೆಲವೊಂದು ವಿಜುವಲ್ಸ್ ಅನ್ನ ಕಳಿಸಿವೆ. ಈಗಾಗಲೇ ಒಂದು 2 ರಿಂದ 3 ಅಡಿಯಷ್ಟು ಅಗದಾಗಿದೆ. ಆದ್ರೆ ಯಾವುದೇ ಕಳೆಬರ ಇಲ್ಲಿ ತನಕ ಸಿಕ್ಕಿಲ್ಲ. ಇನ್ನೂ ಕೂಡ ಅಗೆಯುವಂತಹ ನಿರಂತರ ಪ್ರಯತ್ನವನ್ನ ಅಲ್ಲಿ ಕಾರ್ಮಿಕರು ಮತ್ತು SIT ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ. ಈ ಮೂಲಕ ಬಹಳಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಬಹಳಷ್ಟು ಜನ ಸಾರ್ವಜನಿಕರು ಇಲ್ಲಿ ಬಂದು ನೋಡ್ತಾ ಇದ್ದಾರೆ ಏನಾಗಿದೆ, ಏನಾಗ್ತಾ ಇದೆ, ಏನಾಗ್ತಾ ಉಂಟು ಅನ್ನುವಂಥದ್ದು. ಯಾಕೆಂತಂದ್ರೆ ಈ ಒಂದೇ ಪಾಯಿಂಟ್ ಗೌತಮ್ ಎಲ್ಲರಿಗೂ ಕಾಣಿಸುವಂತಹ ಒಂದು ಪಾಯಿಂಟ್. ಯಾಕೆಂತಂದ್ರೆ ಬೇರೆ ಯಾವ ಪಾಯಿಂಟ್ಗಳು ಕೂಡ ಅವರಿಗೆ ಕಾಣ್ತಾ ಇರ್ಲಿಲ್ಲ. ಈಗ ಈ ಒಂದು ಪಾಯಿಂಟ್ ಜನರಿಗೆ ಕಾಣೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ಆ ಪಾಯಿಂಟ್ ಅನ್ನ ನೋಡ್ತಾ ಇದ್ದಾರೆ ಏನಾಗ್ತಿದೆ ಅನ್ನುವಂಥದ್ದು. ಈಗ ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ತಾವು ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಯಾಕಂತಂದ್ರೆ ಅಲ್ಲಿ ಶೇಡ್ ನೆಟ್ ಅನ್ನ ಬಳಸಿ ಒಳಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಅಗೆಯುವಂತಹ ಕೆಲಸವನ್ನ ಒಳಭಾಗದಲ್ಲಿ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಈಗಾಗಲೇ ಒಂದಷ್ಟು ಅಡಿಗಳಷ್ಟು ಅಗ್ದಿದ್ರೂ ಕೂಡ ಯಾವುದೇ ರೀತಿಯಾದ ಕಳೆಬರ ಸಿಕ್ಕಿದಂತಹ ಮಾಹಿತಿಗಳು ಲಭ್ಯವಾಗ್ಲಿಲ್ಲ. ಅದರ ಜೊತೆಗೆ ಯಾವುದೇ ಅಂತಹ ಮೂಮೆಂಟ್ಗಳು ಕೂಡ ಇಲ್ಲ. ಯಾಕಂತಂದ್ರೆ ಕಳೆಬರ ಸಿಕ್ಕಿದ ನಂತರ ನಿನ್ನೆಯೂ ಕೂಡ ಅಷ್ಟೇ ಕಳೆಬರ ಸಿಕ್ಕಿದ ನಂತರ ಒಂದು ವೆಹಿಕಲ್ ಬಂದು ಅವರು ಬಾಕ್ಸ್ ಅನ್ನೆಲ್ಲ ತೆಗೆದುಕೊಂಡು ಹೋಗುವಂತದ್ದೆಲ್ಲ ನಿಮಗೆ ಗೊತ್ತಾಗಿತ್ತು. ಆದ್ರೆ ಈಗ ಅಂತಹ ಮೂಮೆಂಟ್ಗಳು ಕೂಡ ಯಾವುದು ಇಲ್ಲ. ಅದರ ಜೊತೆಗೆ ಅಧಿಕಾರಿಗಳು ಕೂಡ ಕುಳಿತಲ್ಲೇ ಇದ್ದಾರೆ, ಅಂದ್ರೆ ಎಲ್ಲಿಯೂ ಕೂಡ ಅಕ್ಕಪಕ್ಕಕ್ಕೆ ಹೋಗ್ಲಿಲ್ಲ. ಆದ್ರಿಂದ ಈಗ ಸದ್ಯಕ್ಕೆ ಅಂತ ಯಾವುದೇ ಮೂಮೆಂಟ್ಗಳಿಲ್ಲ. ಆದ್ರೆ ಮೂಮೆಂಟ್ ಅನ್ನ ಗಮನಿಸ್ತಾ ಇದ್ರೆ ಇನ್ನಷ್ಟು ಅಗೆಯುವಂತಹ ಸಾಧ್ಯತೆ ಇದಾವೆ. ನಿರಂತರವಾಗಿ ಉತ್ಖನನ ಕಾರ್ಯದಲ್ಲಿ ಕಾರ್ಮಿಕರ ತೊಡಗಿಸಿಕೊಂಡಿರುವಂತದ್ದು ಆ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಅದರ ಬಗ್ಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಗೌತಮ್. ಓಕೆ, ಅದರ ಜೊತೆಗೆ ಈಗ ಅಂದ್ರೆ ಕಾರ್ಮಿಕರನ್ನ ಬಳಸಿಕೊಂಡು ಕೆಲಸ ಆಗ್ತಾ ಇದೆಯಾ ಅಥವಾ ಯಂತ್ರದ ಮೂಲಕ ಕೆಲಸವನ್ನ ಮಾಡ್ತಾ ಇದ್ದಾರಾ, ಹೇಗೆ ಅಂತ? ಈಗ ಕಾರ್ಮಿಕರನ್ನ ಆರಂಭದಲ್ಲಿ ಯಂತ್ರದ ಮೂಲಕ ಕೆಲಸವನ್ನ ಮಾಡಿಸ್ತಾ ಇದ್ರು. ಆ ನಂತರ ಈಗ ಕಾರ್ಮಿಕರ ಮೂಲಕ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಗೌತಮ್. ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಓಕೆ, ಇನ್ನು ಅಧಿಕಾರಿಗಳು ಯಾರಾದ್ರೂ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತದ್ದು, ಶ್ವಾನದಳದ ಆಗಮನ ಇತ್ಯಾದಿ ಏನಾದ್ರೂ ಬೆಳವಣಿಗೆಗಳು? ಬೆಳಿಗ್ಗೆ ಆರಂಭದಲ್ಲೇ ಶ್ವಾನದಳವನ್ನ ಕರೆದುಕೊಂಡು ಬರಲಾಗಿತ್ತು. ಆದ್ರೆ ಅದು ಇಲ್ಲಿ ಇಳಿಯದೆ ನೇರವಾಗಿ ಧರ್ಮಸ್ಥಳ ಸ್ಟೇಷನ್ಗೆ ತೆರಳಿದೆ. ಓಕೆ, ಮತ್ತು ಅಧಿಕಾರಿಗಳು ಜಿತೇಂದ್ರ ದಯಾಮ ಸೇರಿದಂತೆ SIT ಅಧಿಕಾರಿಗಳಿದ್ದಾರೆ. ಓಕೆ, ಮತ್ತೊಂದು ಕಡೆಯಿಂದ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಬೆಂಗಳೂರಿನಲ್ಲಿದ್ದು ಅವರು ಇವತ್ತು ಗೃಹ ಸಚಿವ G ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಇಲ್ಲಿ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಗುಪ್ತ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಅವರು ಇಲ್ಲಿಯ ನಿನ್ನೆಯ ತನಕದ ಉತ್ಖನನದ ಮಾಹಿತಿಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ಪ್ರಮುಖವಾಗಿ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ಸಭೆ ಆಗಿರುವಂತದ್ದು. ಪೊಲೀಸ್ ಮಹಾನಿರ್ದೇಶಕರಾದಂತಹ ಸಲೀಂ ಅವರು ಕೂಡ ಭಾಗಿಯಾಗಿದ್ರು. ಜೊತೆಗೆ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳಾದ ಸೌಮೇಂದು ಮುಖರ್ಜಿ, ಪ್ರಣಬ್ ಮೊಹಂತಿ, ಮುರುಗನ್ ಶರತ್ಚಂದ್ರ ಕೂಡ ಈ ಒಂದು ವಿಚಾರದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಸುಳ್ಳು ಸುದ್ದಿ ಹರಡಬಾರದು, ಫೇಕ್ ನ್ಯೂಸ್ ಗಳ ಮೇಲೆ ಹದ್ದಿನ ಕಣ್ಣಿಡಬೇಕು ಅಂತ ಹೇಳಿ ಸರ್ಕಾರ ಬಹಳ ಗಂಭೀರ ನಡೆಯನ್ನ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಸಭೆಯಲ್ಲಿ ಇಂತಹದೊಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಮಾಹಿತಿ ಬರ್ತಾ ಇದೆ. ಈ ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ, DGP ಪ್ರಣಬ್ ಮೊಹಂತಿ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಉಪಸ್ಥಿತರಿದ್ರು. ಆ ಒಂದು ಸಭೆಯಲ್ಲಿ ಇಂತಹದೊಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಧರ್ಮಸ್ಥಳದ ಕೇಸ್ ವಿಚಾರದಲ್ಲಿ ಸುಳ್ಳು ಸುದ್ದಿ ಹರಡ್ತಾ ಇದೆ, ಅವುಗಳನ್ನ ಹರಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು, ಫೇಕ್ ನ್ಯೂಸ್ ಗಳ ಮೇಲೆ ಹದ್ದಿನ ಕಣ್ಣಿಡಬೇಕು ಅಂತ ಹೇಳಿ ಸರ್ಕಾರ ಗಂಭೀರ ನಡೆಯನ್ನ ಅನುಸರಿಸ್ತಾ ಇದ್ದು, ಈ ಫೇಕ್ ನ್ಯೂಸ್ ಅಂತ ಅಂದಾಗ ಗೊತ್ತಾಗ್ತದೆ ಗೌತಮ್ ನಿಮಗೆ. ನಿನ್ನೆಯೂ ಕೂಡ ಏನಾಗಿತ್ತು ಅಂತಂದ್ರೆ ಆ ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿನ ವಿಚಾರದಲ್ಲಿ ಹಲವು ಊಹಾಪೋಹಗಳಬ್ಬಿತ್ತು. ಆಕೆ ಇಲ್ಲಿ ಸಾವನ್ನಪ್ಪಿದ್ದಾಳೆ, ಆ ಒಂದು ಕಾರ್ಡ್ನ ಹೋಲ್ಡರ್ ಇಲ್ಲೇ ಸಾವನ್ನಪ್ಪಿದ್ದಾಳೆ, ಹೀಗೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಫೇಸ್ಬುಕ್ ವಾಟ್ಸ್ಆಪ್ ಗಳಲ್ಲೆಲ್ಲ ಹರಿದಾಡಿತ್ತು. ಇಂಥದನ್ನೆಲ್ಲ ಗಮನಿಸಿ ಸರ್ಕಾರ ಈ ನಡೆಯನ್ನ ಕೈಗೊಂಡಿರಬೇಕು. ಅಂತಹದೊಂದು ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಈಗ ಬಂದಿರುವ ಮಾಹಿತಿ. ಓಕೆ, ಥ್ಯಾಂಕ್ ಯು ದಾಮೋದರ್. ಮತ್ತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ತಮ್ಮಿಂದ ಪಡೆದುಕೊಳ್ತಾ ಹೋಗ್ತೇವೆ. ಇದಿಷ್ಟು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಸೊ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು
ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅಥವಾ ತನಿಖೆಯ ಈವರೆಗಿನ ಅಪ್ಡೇಟ್ಸ್ ಏನಿದೆ ಅದೆಲ್ಲವನ್ನು ಕೂಡ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಈ ಸುಳ್ಳು ಸುದ್ದಿಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅಥವಾ ಸುಳ್ಳು ಸುದ್ದಿ ಹರಡಿಸುವಂಥವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ ಸಭೆಯಲ್ಲಿ ಚರ್ಚೆಗಳಾಗಿದೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭಿಸಿರುವಂತದ್ದು. ಸೊ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ 2 ರಿಂದ 3 ಅಡಿ ಉತ್ಖನನ ಆಗಿದೆ. ಆದ್ರೆ ಈವರೆಗೆ ಏನು ಕೂಡ ಸಿಗ್ಲಿಲ್ಲ. ಇನ್ನು ಮುಂದಕ್ಕೂ ಕೂಡ ಮುಂದುವರಿಯುತ್ತೆ. ಅಂದ್ರೆ ಈ ಪಾಯಿಂಟ್ ನಂಬರ್ 8 ನಲ್ಲಿ ಇನ್ನೂ ಕೂಡ ಮುಂದುವರಿತಾ ಇದೆ. ಸೊ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಬೆಳವಣಿಗೆಗಳು ಇಲ್ಲ ಅನ್ನುವಂಥದ್ದು. ಸೊ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಧಿಕಾರಿಗಳೆಲ್ಲರೂ ಕೂಡ ಕುಳಿತುಕೊಂಡಿದ್ದಾರೆ. ಅಲ್ಲಿ ಕೆಲಸವನ್ನ ನಿರ್ವಹಿಸುವಂತಹ ಕಾರ್ಮಿಕರಿಗೆ ಮಾರ್ಗದರ್ಶನ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಅದೇ ರೀತಿ ಒಂದು ಕಡೆಯಿಂದ ಈಗ ಅಗಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಏನಾದರೂ ಸಿಗುತ್ತಾ ಎನ್ನುವಂತಹ ಒಂದು ಶೋಧ ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತೆ. ಅದೇ ರೀತಿ ಶ್ವಾನದಳವನ್ನ ಬೆಳಗ್ಗೆ ಕಳಿಸಿಕೊಳ್ಳಲಾಗಿತ್ತು. ಆದರೆ ಅದು ಈ ಸ್ಥಳಕ್ಕೆ ಅಂದ್ರೆ ಉತ್ಖನನ ನಡೀತಾ ಇರುವಂತಹ ಸ್ಥಳಕ್ಕೆ ಬಂದಿಲ್ಲ. ಅದು ನೇರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯತ್ತ ತೆರಳಿದೆ ಶ್ವಾನದಳ ಅನ್ನುವಂತಹ ಒಂದು ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇರುವಂತದ್ದು. ಸೊ ಸದ್ಯಕ್ಕೆ ಇರುವಂತಹ ಒಂದು ಅಪ್ಡೇಟ್ಸ್ ಇಷ್ಟು. ಅಲ್ಲಿ ಈಗಾಗಲೇ ಉತ್ಖನನ ನಡೀತಾ ಇದೆ. ಪಾಯಿಂಟ್ ನಂಬರ್ 8 ನಲ್ಲಿ ಕಾರ್ಯಾಚರಣೆಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಈಗ ಮಧ್ಯಾಹ್ನದ ಬಳಿಕ ಕಾರ್ಯಾಚರಣೆ ಆರಂಭಗೊಂಡಿರುವಂತಹ ಪಾಯಿಂಟ್ ಇದು. ನೇತ್ರಾವತಿ ಸೇತುವೆಯ ಸಮೀಪ ಇರುವಂತಹ ಪಾಯಿಂಟ್, ಅಂದ್ರೆ ಎಲ್ಲರಿಗೂ ಕೂಡ ಸುಲಭದಲ್ಲಿ ಕಾಣಿಸುವಂತಹ ಪಾಯಿಂಟ್. ಇಷ್ಟರವರೆಗೆ ಏನು ಕಾರ್ಯಾಚರಣೆ ನಡೆದಂತಹ ಜಾಗಗಳು ಯಾವುದು ಕೂಡ ಕಾಣಿಸ್ತಾ ಇರಲಿಲ್ಲ. ಈ ಒಂದು ಕಾಡಿನ ಒಳಭಾಗದಲ್ಲಿ ಇದ್ದಂತಹ ಜಾಗಗಳು. ಆದ್ರೆ ಈ ಒಂದು ಪಾಯಿಂಟ್ ಎಲ್ಲರಿಗೂ ಕೂಡ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಶೇಡ್ ನೆಟ್ ಅನ್ನ ಹಾಕಿ ಆ ಒಂದು ಮರೆಯಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ಸಿಬ್ಬಂದಿಗಳು ಸಮಾಲೋಚನೆಯಲ್ಲಿ ನಿರತರಾಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇದು ಆ ಒಂದು ಜಾಗದಿಂದ ಬರ್ತಾ ಇರುವಂತಹ ನೇರವಾದ ದೃಶ್ಯಾವಳಿಗಳು. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಜೊತೆಗೆ ಕೆಲಸವನ್ನ ಮಾಡಿದಂಥವರೆಲ್ಲರೂ ಕೂಡ ಅಲ್ಲಿ ಅಂದ್ರೆ ನೀರನ್ನ ಸೇವಿಸ್ತಾ ನೀರನ್ನ ಕುಡಿತಾ ಇರುವಂಥದ್ದನ್ನ ಕೂಡ ನಾವು ನೋಡಬಹುದು. ಈ ಒಂದು ಕೆಲಸದಲ್ಲಿ ನಿರತರಾದಂತಹ ಕಾರ್ಮಿಕರು ತಮ್ಮ ದಣಿವನ್ನ ಆರಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಅಧಿಕಾರಿಗಳು ಕೂಡ ಅಲ್ಲಿ ಚೇರ್ನಲ್ಲಿ ಕುಳಿತಿರುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಸೊ ಇನ್ನೂ ಕೂಡ ಈ ಒಂದು ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನೊಂದಷ್ಟು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಅಲ್ಲಿ ಡಿಸ್ಕಷನ್ ಕೂಡ ನಡೀತಾ ಇದೆ. ಅಂದ್ರೆ ಹೇಗೆ ಮಾಡುವಂಥದ್ದು, ಈಗ ಮುಂದಿನ ವಿಚಾರಗಳು ಏನು ಎಲ್ಲವೂ ಕೂಡ ಅಲ್ಲಿ ಅಂದ್ರೆ ಒಟ್ಟು ತನಿಖೆಯ ಭಾಗ ಇದೆಲ್ಲವೂ ಕೂಡ ಎಲ್ಲರೂ ಕೂಡ ಅಲ್ಲಿ ಒಂದು ಸಮಾಲೋಚನೆಯಲ್ಲಿ ತೊಡಗಿಕೊಂಡಿರುವಂಥದ್ದು ಈ ಒಂದು ದೃಶ್ಯಾವಳಿಗಳಲ್ಲಿ ನಮಗೆ ಕಾಣಸಿಗ್ತಾ ಇದೆ.
ಇದೀಗ ನೇತ್ರಾವತಿಯಿಂದ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿ ಇದೀಗ ಸಾನಿಕಂ ಅವರು ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ರಿ. ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಇತರ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಂತದ್ದು, ಒಂದು ಪಂಪ್ ಅನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಬಂದು ಇರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಕಾರ್ಮಿಕರು ಬುಟ್ಟಿ ಮತ್ತು ಇತರೆ ಹಾರೆ ಪಿಕಾಸುಗಳನ್ನು ತೆಗೆದುಕೊಂಡು ಅವರು ವಾಪಸ್ ಹೋಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಬಹುಶಃ ಆ ಒಂದು ಹೊಂಡ ತೆಗೆಯುವಂತ ಸಂದರ್ಭದಲ್ಲಿ ನೀರೇನಾದ್ರು ಸಿಕ್ಕಿ ಅದನ್ನ ಹೊರ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಇದೆ. ಅದ್ರ ಜೊತೆಗೆ ಅವರ ಈ ಮೊದಲಿನ ಸ್ಪಾಟ್ ನತ್ತ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಅವರೆಲ್ಲರೂ ಕೂಡ ಅಲ್ಲಿಂದ 8ನೇ ಸ್ಪಾಟ್ ನಿಂದ 7ನೇ ಸ್ಪಾಟ್ ನತ್ತ ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. 8ನೇ ಸ್ಪಾಟ್ ನಿಂದ 7ನೇ ಸ್ಪಾಟ್ ನತ್ತ ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಕಾರ್ಮಿಕರು 8ನೇ ಸ್ಪಾಟ್ ನಿಂದ ನೇತ್ರಾವತಿ ನದಿಯ ಪಕ್ಕದಲ್ಲಿ ಹಾದು 7ನೇ ಸ್ಪಾಟ್ ನತ್ತ ಹೋದಂತಹ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಬಹಳಷ್ಟು ವಿಶೇಷತೆ ಏನು ಅಂತಂದ್ರೆ, ಈ ಒಂದು ಸ್ಪಾಟ್ನ ಕಾರ್ಯಾಚರಣೆ ಅಥವಾ ಈ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ಮುಗೀತಾ ಅನ್ನುವಂತಹದ್ದು ಇದೀಗ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಮುಗಿದಿದೆಯಾ ಇಲ್ವಾ ಅನ್ನುವಂಥದ್ದು. ಜೊತೆಗೆ ಈಗ ಅಲ್ಲಿ ಬಹಳಷ್ಟು ಜನ SIT ಅಧಿಕಾರಿಗಳು ಕೂಡ ಹೋಗ್ತಾ ಇರುವಂಥದ್ದು, ಅವರ ಚಲನವಲನಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಪಂಪ್ ಸೆಟ್ಟಿನ ಮೂಲಕ ನೀರನ್ನು ಹೊರತೆಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತದೆ. ಅಲ್ಲೊಬ್ಬ ಕೇಸರಿ ಟೋಪಿ ಹಾಕಿರುವಂತಹ ವ್ಯಕ್ತಿ ಅಲ್ಲಿ ಆ ಪಂಪ್ ಸೆಟ್ ಅನ್ನ ಸೆಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂತಹ ದೃಶ್ಯಾವಳಿ ಇದು. ಸುದ್ದಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂತಹ ದೃಶ್ಯಾವಳಿ, ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂತಹ ದೃಶ್ಯಾವಳಿ ತಾವೀಗ ನೋಡ್ತಾ ಇದ್ರಿ. ಬಹಳ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಬರ್ತಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಇದೀಗ ಇದೀಗ ಅಲ್ಲಿ ನೀರನ್ನ ಹೊರ ತೆಗೆಯುವಂತಹ ಕಾರ್ಯವನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಅಧಿಕಾರಿಗಳು ಒಂದು ಲೆಟರ್ ಪ್ಯಾಡ್ ನಲ್ಲಿ ತಮ್ಮ ವರದಿಗೆ ಬೇಕಾದಂತಹ ರೀತಿ ಬರೆಯುತ್ತಿರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಅಧಿಕಾರಿಗಳು ಲೆಟರ್ ಪ್ಯಾಡ್ ನಲ್ಲಿ ಬರೆಯುತ್ತಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಇದೀಗ ನಮ್ಮ ಜೊತೆಗೆ ವನೀಶ್ ಅವರು ತೆಗೀತಿರುವಂತಹ ದೃಶ್ಯಾವಳಿ, ವನೀಶ್ ಮರೋಡಿ ಇವರು ತೆಗಿತಿರುವಂತಹ ದೃಶ್ಯಾವಳಿ. ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿ, ಇದೀಗ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಆ ಒಂದು ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ಅಧಿಕಾರಿಯೊಬ್ಬರು ಫೋನ್ನ ಮೂಲಕ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು, ಸಮಾಲೋಚನೆಯನ್ನ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಒದಗಿಸ್ತಾ ಇರುವಂತಹ ಸಾಧ್ಯತೆಗಳು ಇದಾವೆ. ಹಿರಿಯ ಅಧಿಕಾರಿಗಳ ಜೊತೆಗೆ SIT ಅಧಿಕಾರಿ ಮಾತುಕತೆ ನಡೆಸ್ತಾ ಇರುವಂತಹದ್ದು, ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಒದಗಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇರುವಂತದ್ದು. 8ನೇ ಸ್ಪಾಟ್ ನಿಂದ ನೇರ ಪ್ರಸಾರವನ್ನ ತಾವೀಗ ಕಾಣ್ತಾ ಇದ್ರಿ, ಯಾವ ರೀತಿಯಲ್ಲಿ ನೇರ ಪ್ರಸಾರ ಆಗಿದೆ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಈಗಾಗಲೇ ಗುಂಡಿ ತೋಡಿದ ಪ್ರದೇಶದಲ್ಲಿ ಮಣ್ಣನ್ನ ಅಲ್ಲಿ ಪಕ್ಕದಲ್ಲಿ ಹಾಕಿರುವಂಥದ್ದು, ಜೊತೆಗೆ ಅಲ್ಲಿ ನೀರು ಲಭಿಸಿರುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀರನ್ನ ಹೊರತೆಗೆಯೋದಕ್ಕೆ ಪಂಪನ್ನ ಬಳಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅದರ ಜೊತೆಗೆ ಈಗಾಗಲೇ ಅಧಿಕಾರಿಗಳು ಅಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದೀಗ ಹೊರ ತೆಗೆದಿರುವಂತಹ ಮಣ್ಣು ಇತರೆ ಪದರಗಳು ಅಲ್ಲಿ ಕಾಣ್ತಾ ಇದೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ. ಅದರ ಜೊತೆಗೆ ಅಲ್ಲಿ ಅಧಿಕಾರಿ ವರ್ಗವು ಕೂಡ ಮಾತನಾಡಿ ಹೊರ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ತಾವು ಈಗ ನೋಡ್ತಾ ಇದ್ರಿ. ಅಲ್ಲಿ ಪಂಪ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ, ಯಾಕೆ ಅನ್ನುವಂಥದ್ದು ಈಗ ಇರುವಂತಹ ಅನುಮಾನ. ಪಂಪ್ ಅನ್ನ ಯಾತಕ್ಕಾಗಿ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾರ್ಮಿಕರು ತಮ್ಮ ಬುಟ್ಟಿ ಹಾರೆ ಇವುಗಳನ್ನ ಕ್ಲೀನ್ ಮಾಡಿಕೊಂಡು ಆಗಮಿಸ್ತಾ ಇರುವಂತ ದೃಶ್ಯಾವಳಿ, ಅವರು ಅಲ್ಲಿಗೆ ಆಗಮಿಸ್ತಾ ಇರುವಂತ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹುತೇಕ 8ನೆಯ ಗುರುತಿನ ಉತ್ಖನನ ಪೂರ್ಣಗೊಂಡಿದ್ಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂತಂದ್ರೆ ಕಾರ್ಮಿಕರು ಬುಟ್ಟಿ ಹಾರೆಯನ್ನ ಕ್ಲೀನ್ ಮಾಡ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುತೇಕ 8ನೇ ಗುರುತಿನ ಉತ್ಖನನ ಪೂರ್ಣಗೊಂಡಿರುವಂತಹ ಸಾಧ್ಯತೆಗಳಿದಾವೆ. ಈ ನಿಟ್ಟಿನಲ್ಲಿ
ಈ ನಿಟ್ಟಿನಲ್ಲಿ 8ನೇ ಗುರುತಿನ ಉತ್ಖನನ ಕಾರ್ಯ ಪೂರ್ಣಗೊಂಡಿರುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಲ್ಲಲ್ಲಿಂದ ಅಂದ್ರೆ ಬಹಳಷ್ಟು ಸಾರ್ವಜನಿಕರು ಇಲ್ಲಿ ಬಂದು ನೆಲೆಸಿದ್ದಾರೆ. ಸಾರ್ವಜನಿಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಒಂದು ಈ ಬಗ್ಗೆ ಬಹಳಷ್ಟು ಜನ ಈಗಾಗಲೇ ಇಲ್ಲಿಗೆ ಆಗಮಿಸಿರುವಂತದ್ದು. ಮಾಧ್ಯಮದಲ್ಲಿ ಬೇರೆ ಬೇರೆ ಜಿಲ್ಲೆಯ ವರದಿಗಾರರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಉಡುಪಿ, ಹಾವೇರಿಯ ವರದಿಗಾರರು ಕೂಡ ಇಲ್ಲಿ ಬಂದು ವರದಿಗಾರಿಕೆಯನ್ನ ಮಾಡ್ತಾ ಇರುವುದಕ್ಕೆ ನೇತ್ರಾವತಿ ಸಾಕ್ಷಿ ಆಗ್ತಾ ಇದೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ತಾವೀಗ ನೋಡ್ತಾ ಇದ್ದೀರಿ.
ಮಾಡಿದ್ದಂತಹ ಶೇಡ್ ನೆಟ್ ಅನ್ನ ತೆರವು ಮಾಡ್ತಾ ಇದ್ದಾರೆ. ಇದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಾಗಿ ತೆರವು ಮಾಡಿದ್ದಾರೆ? ಅದರ ಜೊತೆಗೆ ಒಂದಷ್ಟು ಮಂದಿ ಕಾರ್ಮಿಕರು ಪೈಪ್ ಅನ್ನ ಮತ್ತೆ ಪಂಪ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ದೃಶ್ಯಗಳನ್ನ ಕೂಡ ನಾವು ಈಗ ಗಮನಿಸಿದ್ವಿ. ಅಲ್ಲಿಂದ ಚಲನ ಮುಖ್ಯಸ್ಥ ದಾಮೋದರ ದೊಂಡೋಲೆ ಒಂದಷ್ಟು ವಿವರಣೆಯನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಇಲ್ಲಿ ಈಗ ಹಾಕಿದಂತಹ ಶೇಡ್ ನೆಟ್ ಅನ್ನು, ಅಂದ್ರೆ ಅಲ್ಲಿ ನಡೆಯುವಂತಹ ಕಾರ್ಯಾಚರಣೆ ಹೊರಗೆ ಕಾಣಬಾರ್ದು ಎನ್ನುವಂತಹ ನೆಲೆಯಲ್ಲಿ ಹಾಕಿದ್ದಂತಹ ಶೇಡ್ ನೆಟ್ ಅನ್ನ ಬಿಚ್ತಾ ಇದ್ದಾರೆ. ಸೊ ಇದು ಯಾಕೆ ಅನ್ನುವಂಥದ್ದು ಕೂಡ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸೊ ಬಹಳಷ್ಟು ಕ್ಯೂರಿಯಾಸಿಟಿ ಉಂಟಾಗ್ತಾ ಇದೆ. ಯಾಕಾಗಿ ಇದನ್ನ ತೆರವು ಮಾಡಿದ್ರು, ಈ ಪಾಯಿಂಟ್ ನ ಕಾರ್ಯಾಚರಣೆ ಮುಗಿತಾ ಅಥವಾ ಮತ್ತೆ ಮುಂದುವರಿಯುತ್ತಾ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಅದರ ಜೊತೆಗೆ ಅಲ್ಲಿ ಎಸ್ಕವೇಟರ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಸ್ಕವೇಟರ್ ಕೂಡ ಅಲ್ಲೇ ನಿಂತಿದೆ. ಸೊ ಈ ಮೂಲಕ, ಯಂತ್ರದ ಮೂಲಕ ಒಂದು ಕೆಲಸ ಮತ್ತೆ ಮುಂದುವರಿಯುತ್ತಾ ಅಥವಾ ಯಾಕಾಗಿ ಈ ಒಂದು ಶೇಡ್ ನೆಟ್ ಅನ್ನ ತೆರವುಗೊಳಿಸಿದ್ರು ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಅದರ ಜೊತೆಗೆ ಅಲ್ಲಿರುವಂತಹ ಅಧಿಕಾರಿಗಳು ಅಲ್ಲೇ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಅಲ್ಲೇ ಕುಳಿತುಕೊಂಡಿದ್ದಾರೆ, ಸಮಾಲೋಚನೆಯಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂತಹ ದೃಶ್ಯ. ಸೊ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ.
ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 8ರಲ್ಲಿ ನಡೆದಂತಹ ಉತ್ಖನನದ ಜಾಗದ ಒಂದು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಲ್ಲಿ ಹಾಕಿದ್ದಂತಹ ಶೇಡ್ ನೆಟ್ ಅನ್ನ ತೆರವು ಮಾಡಿದ್ರು. ಜೊತೆಗೆ ಅಲ್ಲಿ ಅಧಿಕಾರಿಗಳು ಒಂದಷ್ಟು ಸಮಾಲೋಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಏನಾಯ್ತು ಪಾಯಿಂಟ್ 8ರ ಉತ್ಖನನದ ರಿಸಲ್ಟ್ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸೊ ಬಹಳಷ್ಟು ಕಾತರ ಇದೆ, ಏನಾಯ್ತು ಪಾಯಿಂಟ್ ನಂಬರ್ 8ರಲ್ಲಿ ಏನಾದ್ರೂ ಸಿಕ್ತಾ ಇಲ್ವಾ ಅನ್ನುವಂಥದ್ದು. ಸೊ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಚರ್ಚೆಗಳು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಈ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಬೇಕು. ಈ ನಡುವೆ ಮಾಹಿತಿ ಬರ್ತಾ ಇದೆ ಪಾಯಿಂಟ್ 8ರಲ್ಲಿ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ 100 ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಸಾಕ್ಷಿ ದೂರುದಾರ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ನಡೀತಾ ಇದೆ. ಆತ ತೋರಿಸಿದಂತಹ ಜಾಗಗಳನ್ನ ಉತ್ಖನನ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇವತ್ತು ಪಾಯಿಂಟ್ 7 ಮತ್ತು ಪಾಯಿಂಟ್ 8 ಅಂದ್ರೆ ಪಾಯಿಂಟ್ 7 ಮತ್ತು 8ರ ಉತ್ಖನನ ಕಾರ್ಯ ನಡೆಯಿತು. ಈ ನಡುವೆ ಬೆಳಗ್ಗೆ ಪಾಯಿಂಟ್ 7ರ ಉತ್ಖನನ ನಡೆದ್ರೆ ಆ ಬಳಿಕ ಪಾಯಿಂಟ್ 8ರ ಉತ್ಖನನದತ್ತ ಮುಂದಾಗಿದ್ರು. ಯಾಕಂತ ಹೇಳಿದ್ರೆ ಪಾಯಿಂಟ್ 7ನಲ್ಲೂ ಏನು ಸಿಕ್ಕಿರಲಿಲ್ಲ. ಈಗ ಪಾಯಿಂಟ್ 8ರಲ್ಲೂ ಕೂಡ ಯಾವುದೇ ಅವಶೇಷಗಳಾಗ್ಲಿ, ಕಳೆಬರವಾಗ್ಲಿ ಅಥವಾ ಬುರುಡೆಗಳಾಗ್ಲಿ, ಮೂಳೆಗಳಾಗ್ಲಿ ಯಾವುದೂ ಕೂಡ ಪತ್ತೆಯಾಗಿಲ್ಲ ಎನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂತದ್ದು, ಅಪ್ಡೇಟ್ ಬರ್ತಾ ಇದೆ. ಸೊ ಹೀಗಾಗಿ ಮುಂದಿನ ಪಾಯಿಂಟ್ ನತ್ತ ಇವತ್ತು ಹೋಗ್ತಾರ ಅಥವಾ ಇವತ್ತಿನ ಕಾರ್ಯಾಚರಣೆಯನ್ನ ಇಲ್ಲಿಗೆ ನಿಲ್ಲಿಸ್ತಾರ ಎನ್ನುವಂಥದ್ದು ಕುತೂಹಲ. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಸಮಾಲೋಚನೆಗಳು ನಡೀತಾ ಇದೆ. ಎಲ್ಲರೂ ಕೂಡ ಕುಳಿತುಕೊಂಡು ವಿಮರ್ಶೆಯಲ್ಲಿ ತೊಡಗಿರುವಂತದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಈಗಾಗಲೇ ನಾವು ಗಮನಿಸಿದ್ವಿ, ಅಲ್ಲಿ ಹಾಕಿದ್ದಂತಹ ಶೇಡ್ ನೆಟ್ ಅನ್ನ ತೆರವು ಮಾಡಿದ್ರು. ಜೊತೆಗೆ ಅಲ್ಲಿ ಮಿನಿ ಎಕ್ಸ್ಕವೇಟರ್ ವಾಹನ ಏನಿತ್ತು, ಯಂತ್ರ ಏನಿತ್ತು, ಅದು ಕೂಡ ಅಲ್ಲಿ ನಿಂತಿರುವಂತದ್ದು, ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ. ಅದೇ ರೀತಿ ಈಗ ಗಮನಿಸಿದ್ರೆ ಅಲ್ಲಿ ಅಗೆದಂತಹ ಗುಂಡಿಯನ್ನ ಮುಚ್ಚುವಂತಹ ಪ್ರಕ್ರಿಯೆ ಕೂಡ ಆಗಿರುವ ಹಾಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಕೂಡ ನಾವು ಸ್ಪಷ್ಟವಾದ ಮಾಹಿತಿಯನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೊಡೋದಕ್ಕಿದ್ದೇವೆ. ಸೊ ಪಾಯಿಂಟ್ 8ರಲ್ಲಿ ಏನು ಕೂಡ ಪತ್ತೆಯಾಗಿಲ್ಲ ಎನ್ನುವಂತಹ ಒಂದು ಡೀಟೇಲ್ಸ್ ಈಗ ಲಭಿಸ್ತಾ ಇದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬೇಕು. ಏನಿದೆ ಈಗ ಫೈನಲ್ ಅಪ್ಡೇಟ್ ಅಥವಾ ಇವತ್ತಿನ ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತಾ ಇಲ್ವಾ, ಇಲ್ಲಿಗೆ ಕೊನೆಗೊಳ್ಳುತ್ತಾ, ಎಲ್ಲವನ್ನು ಕೂಡ ಪಡೆದುಕೊಳ್ಳೋಣ. ದಾಮೋದರ್ ದುಂಡೋಲೆ ಮತ್ತೆ ಜಾಯಿನ್ ಆಗಿದ್ದಾರೆ, ಚಾನಲ್ ಮುಖ್ಯಸ್ಥರು. ಎಸ್ ದಾಮೋದರ್, ಏನಿದೆ ಈ ಕ್ಷಣದ ಮಾಹಿತಿ? 8ನೇ ಗುರುತನ್ನು ಕೂಡ ಉತ್ಖನನ ಮಾಡಿ ಆಗಿದೆ. ಆದ್ರೆ 8ನೇ ಗುರುತಿನಲ್ಲೂ ಕೂಡ ಯಾವುದೇ ರೀತಿಯಂತಹ ಕಳೆ ಬರಗೋದು ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತದೆ. ಈ ಮೂಲಕ 8 ಉತ್ಖನನ ಆಗಿದೆ, 8 ಸ್ಪಾಟ್ಗಳ ಉತ್ಖನನ ಆಗಿದೆ. 8 ಸ್ಪಾಟ್ಗಳಲ್ಲಿ ಒಂದು ಸ್ಪಾಟ್ನಲ್ಲಿ ಅಂದ್ರೆ ನಿನ್ನೆ 6ನೇ ಸ್ಪಾಟ್ನಲ್ಲಿ ಒಂದು ಕಳೆ ಬರ ಪತ್ತೆಯಾಗಿತ್ತು ಅಂತ ಹೊರತುಪಡಿಸಿದ್ರೆ ಯಾವ ಸ್ಪಾಟ್ನಲ್ಲೂ ಕೂಡ ಕಳೆ ಬರ ಪತ್ತೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಇದೀಗ ಒದಗಿ ಬರ್ತಾ ಇರುವಂತದ್ದು. 8 ಸ್ಪಾಟ್ನಲ್ಲೂ ಕೂಡ ಯಾವುದೇ ಮಾಹಿತಿ ಒದಗಿ ಬರ್ತಾ ಇಲ್ಲ. ಯಾಕೆಂತಂದ್ರೆ ಇನ್ನೂ ಕೂಡ ಇಲ್ಲಿ 8ನೇ ಸ್ಪಾಟ್ ನಲ್ಲಿ ಯಾವುದೇ ಕಳೆಬರಗಳು ಪತ್ತೆ ಆಗಿಲ್ಲ. ಅದನ್ನ ತೆಗೆದಷ್ಟೇ ವೇಗದಲ್ಲಿ ಅದನ್ನ ಮುಚ್ಚಿ ಇದೀಗ ಅಧಿಕಾರಿಗಳು ಅಲ್ಲಿಂದ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕಾರ್ಮಿಕರು ಅಲ್ಲಿಂದ ವಾಪಸ್ಸು ತೆರಳುವಂತಹ ಸೂಚನೆಗಳಿದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತಿಗೆ ಈ ಒಂದು ಸ್ಪಾಟ್ ಕೊನೆ ಆಗತ್ತೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ 9ನೇ ಸ್ಪಾಟ್ ಕೆಲಸ ಆರಂಭಿಸ್ಲಿಕ್ಕೆ ಈಗಾಗಲೇ ಗಂಟೆ 5ರ ಸಮೀಪ 4:15 ಆಗಿರೋದ್ರಿಂದ ಇವತ್ತಿಗೆ 8ನೇ ಸ್ಪಾಟ್ ನಂತರ 9ನೇ ಸ್ಪಾಟ್ ಅನ್ನ ಅಗೆಯುವಂತಹ ಕಾರ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಇನ್ನೂ ಕೂಡ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಆದ್ರೆ ಈಗಾಗಲೇ ಇಲ್ಲಿ ಗಮನಿಸ್ತಾ ಹೋದ್ರೆ 8ನೇ ಸ್ಪಾಟ್ ನಲ್ಲಿಯೂ ಕೂಡ ಏನಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಅದರ ಜೊತೆಗೆ ಈಗಾಗಲೇ ಅಧಿಕಾರಿಗಳು ಆ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇರುವಂತದ್ದು. 9ನೇ ಸ್ಪಾಟ್ ನತ್ತ ಹೋಗುದಾ ಅಥವಾ ಇವತ್ತಿನ ಒಂದು ಅಗೆಯುವಂತಹ ಕಾರ್ಯವನ್ನ ಇಲ್ಲಿಗೆ ನಿಲ್ಲಿಸುವುದಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಈ ಮೂಲಕ 8ನೇ ಸ್ಪಾಟ್ ನಲ್ಲಿ ಯಾವುದೇ ಕಳೆ ಬರಗಳು ಪತ್ತೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಓಕೆ, ಈಗ ಪಾಯಿಂಟ್ ನಂಬರ್ 9 ಅದು ಎಲ್ಲಿರುವಂತದ್ದು ದಾಮೋದರ್? ಅಂದ್ರೆ ಈ ಪಾಯಿಂಟ್ ನ ಪಕ್ಕದಲ್ಲಿ ಇದೆಯಾ ಅಥವಾ ಅದಕ್ಕೆ ಬೇರೆ ಹಾದಿಯ ಮೂಲಕ ಸಾಗ್ಬೇಕಾ ಅಥವಾ ಅಲ್ಲಿ ಏನಾದ್ರೂ ಪೂರಕ ಸಿದ್ಧತೆಗಳನ್ನ ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು ಏನಾದ್ರೂ ಕಂಡು ಬರ್ತಾ ಇದೆಯಾ ಅಂತ? ಪಾಯಿಂಟ್ ನಂಬರ್ 9 ಇರುವಂತಹದ್ದು ಮುಖ್ಯ ರಸ್ತೆಯ ಪಕ್ಕದಲ್ಲೇ. ಅದರಿಂದ ಅಲ್ಲಿ ಈಗಾಗಲೇ ಯಾವುದೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿಲ್ಲ. ಒಂದು ವೇಳೆ ಅಲ್ಲಿ ಇವತ್ತೇ ಅಗೆಯುವಂತಹ ಕಾರ್ಯಗಳಿದ್ರೆ ಈಗಾಗಲೇ ಅಲ್ಲಿಗೆ ಸಿಬ್ಬಂದಿಗಳು ತೆರಳಿ ಅಲ್ಲಿ ಆ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳಿತ್ತು. ಆದ್ರೆ ಅಂತಹ ಯಾವುದೇ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತಿಗೆ ಇಲ್ಲಿ ಅಗೆಯುವಂತಹ ಕಾರ್ಯ ಮುಕ್ತಾಯಗೊಳಿಸಿ ನಾಳೆ ಮತ್ತೆ 9ನೇ ಗೊಳಿಸುವಂತಹ ಸಾಧ್ಯತೆಗಳು ಇದಾವೆ. ಓಕೆ, ಅಂದ್ರೆ ಇವತ್ತಿಗೆ ಕಾರ್ಯಾಚರಣೆ ಬಹುತೇಕ ಇಲ್ಲಿಗೆ ಸ್ಥಗಿತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಗೌತಮ್,
ಅಂದ್ರೆ ಇವತ್ತಿನ ಕಾರ್ಯಾಚರಣೆಯನ್ನ ಇಲ್ಲಿಗೆ ಸ್ಥಗಿತಗೊಳಿಸುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು. ಬಹುಶಃ ಸಂಪರ್ಕ ಕಡಿತಗೊಂಡಿದೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ. ಮತ್ತೆ ಮುಂದಿನ ಹಂತಗಳಲ್ಲಿ ಏನಾಯ್ತು ಇವತ್ತಿನ ಒಂದು ಅಪ್ಡೇಟ್ಸ್ ಅನ್ನುವಂಥದ್ದನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಈಗ ಗಮನಿಸಿದ್ರೆ ಅಲ್ಲಿ ಅಧಿಕಾರಿಗಳು ಸಮಾಲೋಚನೆಯಲ್ಲೇ ತೊಡಗಿಕೊಂಡಿರುವಂಥದ್ದು, ಅಲ್ಲಿ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಅಲ್ಲಿ SIT ತಂಡದ ಸದಸ್ಯರಾಗಿರುವಂತಹ SP ದಯಾಮ ಅವರು ಕೂಡ ಅಲ್ಲಿ ಇದ್ದಾರೆ. ಜೊತೆಗೆ FSL ಆಗಿರ್ಬೋದು, ಸೋಕೋ ಇರಬಹುದು, ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳಾಗಿರಬಹುದು, ಅದೇ ರೀತಿ ಭದ್ರತೆಗೆ ನಿಯೋಜನೆಯಾದಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಅದೇ ಒಂದು ಜಾಗದಲ್ಲಿ ಇದ್ದಾರೆ. ಈ ನಡುವೆ ಅಲ್ಲಿ ಕೆಲಸವನ್ನ ನಿರ್ವಹಿಸಿದಂತಹ ಕಾರ್ಮಿಕರು, ಅಗೆಯೋದಕ್ಕೆ ನಿಯೋಜನೆಯಾಗಿದ್ದಂತಹ ಕಾರ್ಮಿಕರು ಅಲ್ಲಿಂದ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ಪಾಯಿಂಟ್ಗೆ ತೆರಳುವಂಥದ್ದು ಇವತ್ತು ಬಹುತೇಕ ಸಂಶಯ. ಯಾಕಂತ ಹೇಳಿದ್ರೆ ಅದು ರಸ್ತೆಯ ಪಕ್ಕದಲ್ಲೇ ಇದೆ ಅನ್ನುವಂತಹ ವಿಚಾರಗಳು, ಅದರ ಜೊತೆಗೆ ಅಲ್ಲಿ ಒಂದು ಉತ್ಖನನವನ್ನ ಮಾಡ್ಬೇಕಿದ್ರೆ ಇಲ್ಲಿ ಯಾವ ರೀತಿ ಒಂದು ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು ಅಂದ್ರೆ ಅದನ್ನ ಹೊರಗಡೆಗೆ ಕಾಣದ ಹಾಗೆ ಶೇಡ್ ನೆಟ್ ಅಥವಾ ಇನ್ನಿತರ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಅದನ್ನ ಒಂದು ಮರೆ ಮಾಡುವಂತಹ ಕೆಲಸಗಳಾಗಬೇಕಿತ್ತು. ಅದ್ಯಾವುದು ಕೂಡ ಆಗಿಲ್ಲ, ಅಥವಾ ಅದು ಆಗುವಂತಹ ಒಂದು ಲಕ್ಷಣಗಳು ಕೂಡ ಇವತ್ತಿನ ಮಟ್ಟಿಗೆ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಇವತ್ತಿನ ಮಟ್ಟಿಗೆ ಬಹುತೇಕ ಪಾಯಿಂಟ್ ನಂಬರ್ 8ಕ್ಕೆ ಇವತ್ತಿನ ಕಾರ್ಯಾಚರಣೆಯನ್ನ ನಿಲ್ಲಿಸುವಂತಹ ಸಾಧ್ಯತೆಗಳು ದಟ್ಟ ಆಗಿದೆ. ಅದರ ಜೊತೆಗೆ ಇವತ್ತಿನ ಒಂದು ಕಾರ್ಯಾಚರಣೆಯ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ವಲ್ಪ ನೋಡ್ತಾ ಹೋಗೋದಿದ್ರೆ, ಬೆಳಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ಬೆಳ್ತಂಗಡಿಯಿಂದ SIT ಅಫಿಷಿಯಲ್ಸ್ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಈ ಒಂದು ಜಾಗಕ್ಕೆ ಬಂದಿದ್ರು. ನೇತ್ರಾವತಿ ಸೇತುವೆಯ ಸಮೀಪ ಇಳಿದು ಸುದೆಗಂಡಿಯ ಮೂಲಕ ಕೆಳಭಾಗಕ್ಕೆ ಇಳಿದು ಪಾಯಿಂಟ್ ನಂಬರ್ 7 ಅಂದ್ರೆ ನಿನ್ನೆ ಉತ್ಖನನ ನಡೆದಂತಹ ಪಾಯಿಂಟ್ ನಂಬರ್ 6 ನ ಪಕ್ಕದಲ್ಲೇ ಇದ್ದಂತಹ ಪಾಯಿಂಟ್ ನಂಬರ್ 7ಗೆ ತೆರಳಿದ್ರು. ಅಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಅದರ ಜೊತೆಗೆ ಅಧಿಕಾರಿಗಳು ಇವತ್ತು ಒಂದಷ್ಟು ಪೂರಕ ವ್ಯವಸ್ಥೆಗಳನ್ನ, ಸಿದ್ಧತೆಗಳನ್ನ ಮೊದಲೇ ಮಾಡಿಕೊಂಡಿದ್ರು ಅನ್ನುವಂಥದ್ದು. ಆ ಒಂದು ಅಗೆಯುವಂತಹ ಜಾಗದಲ್ಲಿ ಮಳೆ ಬಂದ್ರೆ ರಕ್ಷಣೆಯನ್ನ ಪಡೆಯೋದಕ್ಕೆ ಶೀಟ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಜೊತೆಗೆ ಅಲ್ಲಿನ ದೃಶ್ಯಗಳು ಹೊರಭಾಗಕ್ಕೆ ಕಾಣಬಾರದು ಎನ್ನುವಂತಹ ನೆಲೆಯಲ್ಲಿ ಅಲ್ಲಿ ಶೇಡ್ ನೆಟ್ ಅನ್ನ, ಗ್ರೀನ್ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ್ರು. ಅದರ ಜೊತೆಗೆ ಅಗೆಯೋದಿಕ್ಕೆ ಮಿನಿ ಎಕ್ಸ್ಕವೇಟರ್ ಅನ್ನ ಕೂಡ ಅಲ್ಲಿಗೆ ಕರೆಸಿಕೊಂಡಿದ್ರು. ಆ ಬಳಿಕ ಅಗೆಯುವಂತಹ ಒಂದು ಪ್ರಕ್ರಿಯೆ ಆರಂಭ ಆಯಿತು. ಪಾಯಿಂಟ್ ನಂಬರ್ 7 ನ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದ್ರು. ಸರಿಸುಮಾರು ಮಧ್ಯಾಹ್ನದ ವರೆಗೂ ಕೂಡ 6 ಅಡಿ ಆಳದವರೆಗೂ ಕೂಡ ಅಗೆದ್ರು. ಯಾವುದೇ ರೀತಿಯ ಅವಶೇಷ ಅಲ್ಲಿ ಪತ್ತೆಯಾಗಲಿಲ್ಲ. ಹೀಗಾಗಿ ಆ ಒಂದು ಗುಂಡಿಯನ್ನ, ಅಗೆದಂತಹ ಹೊಂಡವನ್ನ ಮತ್ತೆ ಮಣ್ಣಿನಿಂದ ಮುಚ್ಚಿ ಸೀಲ್ ಮಾಡಿ ಮುಂದಿನ ಪಾಯಿಂಟ್ ನ ಉತ್ಖನನದತ್ತ ಮುಂದಾಗಿದ್ರು. ಅದರ ನಡುವೆ ಊಟದ ವಿರಾಮವನ್ನ ಪಡೆದುಕೊಂಡು ಊಟದ ವ್ಯವಸ್ಥೆಯನ್ನ ಅಲ್ಲಿಗೆ ಮಾಡಲಾಗಿತ್ತು. ಕಾರ್ಮಿಕರು ಅಂದ್ರೆ ಅವರಿಗೆ ಆದಂತಹ ಊಟದ ವ್ಯವಸ್ಥೆಯನ್ನ, ಊಟೋಪಚಾರದ ವ್ಯವಸ್ಥೆಯನ್ನ ಕಾರ್ಮಿಕರು ಅಲ್ಲಿಗೆ ತೆಗೆದುಕೊಂಡು ಹೋಗಿ, ಅಂದ್ರೆ ನೇತ್ರಾವತಿ ಸೇತುವೆ ಸಮೀಪದಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿಗೆ ವ್ಯವಸ್ಥೆಗಳಾಗಿರುವಂತದ್ದು. ಆ ಬಳಿಕ ಮುಂದಿನ ಪಾಯಿಂಟ್ ನತ್ತ ಗಮನವನ್ನ ಹರಿಸಿದ್ರು. ಪಾಯಿಂಟ್ ನಂಬರ್ 8ರ ಉತ್ಖನನಕ್ಕೆ ಮುಂದಾಗಿದ್ರು. ಈ ವೇಳೆ ಅಂದ್ರೆ ಅಪರಾಹ್ನದ ಬಳಿಕ, ಊಟದ ವಿರಾಮದ ಬಳಿಕ ಆರಂಭಗೊಂಡಂತಹ ಕಾರ್ಯಾಚರಣೆ ಆಲ್ಮೋಸ್ಟ್ ಈಗ 4:45, 5 ಗಂಟೆಯವರೆಗೂ ಕೂಡ ನಡೆದಿದೆ. ಆದ್ರೆ ಯಾವುದೇ ರೀತಿಯ ಕುರುಹುಗಳು, ಮೂಳೆಯ ತುಂಡುಗಳಾಗ್ಲಿ, ಬುರುಡೆಯಾಗ್ಲಿ ಅಥವಾ ಯಾವುದೇ ಕಳೇಬರವಾಗ್ಲಿ ಆ ಒಂದು ಸಾಕ್ಷಿ ದೂರುದಾರ ತೋರಿಸಿದಂತಹ ಸ್ಪಾಟ್ ನಲ್ಲಿ ಪತ್ತೆಯಾಗಿಲ್ಲ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಸೊ ಒಟ್ಟು 8 ಜಾಗಗಳ ಉತ್ಖನನ ಈಗಾಗಲೇ ಕಂಪ್ಲೀಟ್ ಆಗಿದೆ. ಈ ಪೈಕಿ 7ರಲ್ಲಿ ಏನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ನಿನ್ನೆ ಒಂದಷ್ಟು ಮೂಳೆಗಳು, ಒಂದಷ್ಟು ಅವಶೇಷಗಳು ಪತ್ತೆಯಾಗಿರುವಂತದ್ದು. ಅದನ್ನ ಸಂಗ್ರಹಿಸಿ ಮುಂದಿನ ಹಂತದ ತನಿಖೆಗೆ ಕಳುಹಿಸುವಂತಹ ಕೆಲಸಗಳಾಗಿದೆ. ಮುಂದಿನ ದಿನಗಳಲ್ಲಿ ಅದರ ಒಂದು ವರದಿ ಕೂಡ ಬರೋದಕ್ಕಿದೆ. ಈ ನಡುವೆ ಸಾಕಷ್ಟು ಊಹಾಪೋಹಗಳಿಗೆ ಕಾರಣ ಆಗಿದ್ದಂತಹ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ಸ್ಪಷ್ಟತೆಗಳು ಲಭಿಸ್ತಾ ಹೋಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀವಿ, SP ದಯಾಮ ಅವರು ಫೋನ್ ನಲ್ಲಿ ಮಾತನಾಡ್ತಾ ಇದ್ದಾರೆ. ಅತ್ಯಂತ ಓಡಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ
ಪ್ರತಿಯೊಂದು ಹಂತದಲ್ಲೂ ಕೂಡ ಉನ್ನತ ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ, ಏನಾಯ್ತು, ಏನು ಡೆವಲಪ್ಮೆಂಟ್ಸ್ ಅನ್ನುವಂಥದ್ದನ್ನ. ಸೊ ಅದೆಲ್ಲವನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈ ನಡುವೆ ಸಿಎಂ ಜೊತೆಗೆ ಗೃಹ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮುಖ್ಯವಾಗಿ DGIGP ಸಲೀಂ ಅವರು ಸಿಎಂ ಅವರಿಗೆ ಒಟ್ಟು ಏನೇನೆಲ್ಲ ಆಗ್ತಾ ಇದೆ ಎನ್ನುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪ್ರಾಥಮಿಕವಾಗಿ ಅಂದ್ರೆ ಈ ಹಂತದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ ಈ ಒಂದು ತನಿಖೆಯಲ್ಲಿ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಅದೇ ರೀತಿ SIT ಮುಖ್ಯಸ್ಥರಾದಂತಹ ಈ ಒಂದು ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು 3 ದಿನ ಇಲ್ಲೇ ಇರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಆದ್ರೆ ಇವತ್ತು ಅವರು ಬೆಂಗಳೂರಿನಲ್ಲಿ ಗೃಹ ಸಚಿವರ ಜೊತೆಗೆ ಒಂದು ಸಮಾಲೋಚನೆಯನ್ನ ನಡೆಸಿದ್ದಾರೆ, ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇಷ್ಟರ ಮಟ್ಟಿಗೆ ಏನು ಪ್ರಗತಿ ಆಗಿದೆ ಈ ಒಂದು ತನಿಖೆಯಲ್ಲಿ ಸಂಬಂಧಪಟ್ಟ ಹಾಗೆ ಅಥವಾ ಏನೆಲ್ಲ ವಿಚಾರಗಳಿದೆ ಅನ್ನುವಂಥದ್ದನ್ನ ಬ್ರೀಫ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಸಭೆ ಕೂಡ ನಡೆದಿದೆ. ಮುಖ್ಯವಾಗಿ ಹರಡುವಂತಹ ಸುಳ್ಳು ಸುದ್ದಿಗಳಿಗೆ ಒಂದು ಕಡಿವಾಣವನ್ನು ಹಾಕುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ಚರ್ಚೆಯಾಗಿದೆ, ಅಲ್ಲಿ ಡಿಸ್ಕಷನ್ಗಳಾಗಿದೆ ಎನ್ನುವಂತಹ ಒಂದು ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸೊ ಇದೀಗ ಪಾಯಿಂಟ್ ನಂಬರ್ 8ರ ಒಂದು ಉತ್ಖನನದ ಕಾರ್ಯವನ್ನ ಈಗಾಗಲೇ ಅಧಿಕಾರಿಗಳು ಮುಗಿಸಿಕೊಂಡಿದ್ದಾರೆ. ಇನ್ನೇನು ಮುಂದಿನ ಪಾಯಿಂಟ್ ನತ್ತ ಹೋಗೋದು ಬಹುತೇಕ ಡೌಟ್ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಮುಂದಿನ ಪಾಯಿಂಟ್ ನಲ್ಲಿ ಪೂರಕ ವ್ಯವಸ್ಥೆಗಳು ಯಾವುದು ಕೂಡ ಇನ್ನಾಗಿಲ್ಲ ಅನ್ನಂತಹ ಮಾಹಿತಿಯನ್ನು ಈಗಾಗಲೇ ದಾಮೋದರ್ ಅವರು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅಧಿಕಾರಿಗಳು ಸಮಾಲೋಚನೆಯನ್ನ ಮುಗಿಸಿ ವಾಪಸ್ ಬರ್ತಾರೆ ಯಾವಾಗ ಅನ್ನುವಂಥದ್ದು ಈಗ ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ವಿಚಾರಗಳು.
ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ನಿನ್ನೆ ಶೀಟ್ ಹಾಕೋದಿಕ್ಕೆ ತೆಗೆದುಕೊಂಡು ಹೋಗಿದ್ದಂತಹ ವಸ್ತುಗಳನ್ನ ಈಗ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನೆ ಸಂಜೆ ವೇಳೆಗೆ ಆಲ್ಮೋಸ್ಟ್ ಮಧ್ಯಾಹ್ನದ ಬಳಿಕ ಅಲ್ಲಿ ಶೀಟ್ ಅಳವಡಿಕೆಯ ಕಾರ್ಯ ನಡೆದಿತ್ತು. ಅಂದ್ರೆ ನಿನ್ನೆ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಸೊ ಆ ಮಳೆಯಿಂದ ರಕ್ಷಣೆಯನ್ನ ಪಡೆಯುವಂತಹ ನೆಲೆಯಲ್ಲಿ ಶೀಟ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಅಂದ್ರೆ ರಕ್ಷಣೆಯನ್ನ ಪಡೆಯುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅವುಗಳನ್ನ ಅಲ್ಲಿಂದ ಅಂದ್ರೆ ಆ ಪಾಯಿಂಟ್ ನಿಂದ ತೆಗೆದುಕೊಂಡು ಬರ್ತಾ ಇರುವಂತದ್ದು, ಶೀಟ್ ಅನ್ನ ಹೊತ್ತುಕೊಂಡು ಕಾರ್ಮಿಕರು ಬರ್ತಾ ಇರುವಂತಹ ಒಂದು ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇದು ನೇತ್ರಾವತಿ ಸೇತುವೆ ಸಮೀಪದಿಂದ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜ್. ಈಗ ಅಲ್ಲಿಂದ ಕಾರ್ಮಿಕರು ಆ ಶೀಟ್ಗಳನ್ನ, ಮೆಟಲ್ ಶೀಟ್ಗಳನ್ನ ತೆಗೆದುಕೊಂಡು ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಒಂದಷ್ಟು ಸಿಬ್ಬಂದಿಗಳು ಕೂಡ ಇತ್ತ ಕಡೆಗೆ ಬರ್ತಾ ಇದ್ದಾರೆ. ಸೊ ಈ ಮೂಲಕ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಅಂತ್ಯ ಆಗುತ್ತೆ ಅನ್ನುವಂಥದ್ದು ನಾವು ಹೇಳಬಹುದು. ಪಾಯಿಂಟ್ ನಂಬರ್ 8ನಲ್ಲಿ ಎಂಟರಲ್ಲಿ ಏನು ಕೂಡ ಸಿಕ್ಕಿಲ್ಲ. ಸೊ ಮುಂದಿನ ಪಾಯಿಂಟ್ ನತ್ತ ಇವತ್ತು ತೆರಳುವಂಥದ್ದು ಡೌಟ್ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ಆಲ್ಮೋಸ್ಟ್ ಮುಗಿಸಿದ ಹಾಗೆ ಕಾಣ್ತಾ ಇದೆ. ಸೊ ಮುಂದಕ್ಕೆ ನಾಳೆ ಈ ಒಂದು ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರಿಸ್ತಾರೆ ಎನ್ನುವಂತಹ ಮಾಹಿತಿಗಳಿರುವಂತದ್ದು. ಸೊ ಅಲ್ಲಿ ನಾವು ನೋಡಬಹುದು ತೆರಳಿದಂತಹ, ಜೊತೆಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಸಿಬ್ಬಂದಿ, ಶಸ್ತ್ರ ಸಹಿತರಾದಂತಹ ಸಿಬ್ಬಂದಿ ಸಾಕ್ಷಿ ದೂರುದಾರನನ್ನ ಇಲ್ಲಿಗೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು, ಅಥವಾ ಆತನ ಕೈ ಹಿಡಿದುಕೊಂಡು ನಿಂತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರ ರೈನ್ ಕೋಟ್ ಅನ್ನ ಧರಿಸಿರುವಂತದ್ದು, ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿ ಮುಸುಕುಧಾರಿಯಾಗಿರುವಂತದ್ದು, ಶಸ್ತ್ರ ಸಹಿತವಾದ ANF ಸಿಬ್ಬಂದಿ ಆತನನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಇರುವಂತಹ, ಮುಸುಕುದಾರಿ ಸಾಕ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ಉತ್ಖನನ ನಡೀತಾ ಇರುವಂತಹ ಸ್ಥಳದಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ. ಜೊತೆಗೆ ಪ್ರತಿಯೊಂದು ಹಂತದ ಅಪ್ಡೇಟ್ಸ್ ಅನ್ನ ಕೂಡ ನಿರಂತರವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳಾಗಿದೆ. ಸೊ ಈಗ ಇನ್ನೊಂದಷ್ಟು ಸಮಾಲೋಚನೆಯಲ್ಲಿ ಅಲ್ಲಿ ಅಫಿಷಿಯಲ್ಸ್ ನಿರತರಾಗಿರುವಂತದ್ದು, ಅಧಿಕಾರಿಗಳು ನಿರತರಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಒಂದಷ್ಟು ಸಮಾಲೋಚನೆಗಳು ನಡೀತಾ ಇದೆ, ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಏನು ಎತ್ತ ಎನ್ನುವಂಥದ್ದರ ಬಗ್ಗೆ ಕೂಡ ಕಂಪ್ಲೀಟ್ ಆದ ಡೀಟೇಲ್ಸ್ ಸಿಗೋದಕ್ಕಿದೆ. ಸೊ ಅಲ್ಲಿ ಈಗಾಗಲೇ ಅಗೆದಂತಹ ಗುಂಡಿಯನ್ನ, ಅಂದ್ರೆ ಪಾಯಿಂಟ್ ನಂಬರ್ 8ರ ಉತ್ಖನನದ ವೇಳೆ ಅಗೆದಂತಹ ಗುಂಡಿಯನ್ನ ಈಗಾಗಲೇ ಮುಚ್ಚಿದ್ದಾರೆ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸೊ ಈ ನಡುವೆ ಅಲ್ಲಿ ಅಧಿಕಾರಿಗಳು SP ದಯಾಮ್ ಅವರು ಅಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ಕೂಡ ನಾವೀಗ ಫುಟೇಜ್ ನಲ್ಲಿ ಗಮನಿಸ್ತಾ ಇದ್ದೇವೆ. ಒಂದು SITಯ ಟೀಮ್ನ ಭಾಗ ಆಗಿರುವಂತಹ ದಯಾಮ ಅವರು, SP ದಯಾಮ ಅವರಲ್ಲಿ ಕುಳಿತುಕೊಂಡಿರುವಂಥದ್ದು, ಸಮಾಲೋಚನೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಕಾರ್ಯಾಚರಣೆಯನ್ನು ಮುಗಿಸಿ ಮೇಲ್ಭಾಗಕ್ಕೆ, ಅಂದ್ರೆ ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಬರ್ತಾರೆ ಎನ್ನುವಂತಹ ಡೀಟೇಲ್ಸ್ ಲಭಿಸ್ತಾ ಇದೆ. ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್ ಅವರನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಸೊ ಎಲ್ಲರೂ ಕೂಡ ಸಮಾಲೋಚನೆಯಲ್ಲಿ ನಿರತರಾಗಿರುವಂಥದ್ದು ಎಲ್ಲವನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ.
ತೆರಳಿದ್ದಂತಹ ಮಿನಿ ಎಕ್ಸ್ಕವೇಟರ್ ಈಗ ಮತ್ತೆ ಮೇಲ್ಭಾಗಕ್ಕೆ ಬರ್ತಾ ಇದೆ ಎನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ನೇತ್ರಾವತಿ ಸೇತುವೆ ಸಮೀಪದ ಸುದಗಂಡಿಯ ಮೂಲಕ ಕೆಳಭಾಗಕ್ಕೆ ಇಳಿದಂತಹ ವಾಹನ ಇದೀಗ ಮತ್ತೆ ಮೇಲಕ್ಕೆ ಬರೋದಕ್ಕೆ ಸಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾದಿಯನ್ನ ಮಾಡಿಕೊಂಡು ಹೋದಂತಹ ದಾರಿಯಲ್ಲೇ ಮತ್ತೆ ಮೇಲ್ಭಾಗಕ್ಕೆ ಬರೋದಿಕ್ಕೆ ಬರ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಆಪರೇಟರ್ ಅದನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ ಅಧಿಕಾರಿಗಳು ಆ ಸ್ಥಳಕ್ಕೆ ತೆರಳುವ ಮುನ್ನವೇ ಅದನ್ನ ಕೆಳಗೆ ಇಳಿಸಲಾಗಿತ್ತು. ಕಾರ್ಯಾಚರಣೆಗೆ ಅನುಕೂಲವಾಗುವಂತಹ ನೆಲೆಯಲ್ಲಿ ಉತ್ಖನನ ನಡೆಯುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಸೊ ಈಗ ಮತ್ತೆ ಅದು ಬರ್ತಾ ಇದೆ. ಹೋದಂತಹ ದಾರಿಯಲ್ಲೇ ಅದನ್ನ ಬರುವಂತಹ ಕೆಲಸಗಳಾಗ್ತಾ ಇದೆ. ಈ ನಡುವೆ ಸಾಕ್ಷಿ ದೂರುದಾರನನ್ನ ANF ಸಿಬ್ಬಂದಿಗಳು ಶಸ್ತ್ರ ಸಹಿತವಾದ ಭದ್ರತೆಯೊಂದಿಗೆ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರನ ಎಕ್ಸ್ಕ್ಲೂಸಿವ್ ಫೂಟೇಜಸ್ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನೇರ ಪ್ರಸಾರದಲ್ಲಿ ಲಭ್ಯ ಆಗ್ತಾ ಇರುವಂತದ್ದು. ಸೊ ಈಗ ಎಲ್ಲರೂ ಕೂಡ ಮೇಲ್ಭಾಗಕ್ಕೆ ಬರ್ತಾ ಇದ್ದಾರಾ ಎನ್ನುವಂತಹ ಒಂದು ವಿಚಾರಗಳನ್ನ ನಾವು ಇಲ್ಲಿ ಹೇಳ್ಬಹುದು. ಸೊ ಏನು ಎತ್ತ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸ್ಪಷ್ಟ ಆಗುತ್ತೆ. ಸೊ ಈಗಾಗಲೇ ಸಾಕ್ಷಿ ದೂರುದಾರನನ್ನ ಸಿಬ್ಬಂದಿಗಳು ಕರೆದುಕೊಂಡು ಬರ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ.
ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಂತಹ ವಾಹನ ಈಗ ಅಲ್ಲಿಂದ ತೆರಳುತ್ತಾ ಇದೆ. ಸಾಕ್ಷಿ ದೂರುದಾರನನ್ನ ಈ ಒಂದು ಸ್ಥಳದಿಂದ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಬಂದಿರುವಂತಹ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗೋದಿಕ್ಕೆ ವಾಹನಗಳು ನೇತ್ರಾವತಿ ಸೇತುವೆಯ ಸಮೀಪಕ್ಕೆ ಬಂದು ನಿಂತಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರನ್ನ ಕರೆದುಕೊಂಡು ವಾಹನಗಳು ಇಲ್ಲಿಂದ ತೆರಳುವುದಕ್ಕಿದೆ. ಈ ಮೂಲಕ ಈ ಒಂದು ಕಾರ್ಯಾಚರಣೆಯನ್ನ ಇವತ್ತಿಗೆ ಮುಕ್ತಾಯಗೊಳಿಸಿದಂತಹ ಲಕ್ಷಣಗಳು. ಮುಂದಕ್ಕೆ ನಾಳೆ ಈ ಒಂದು ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥದ್ದು. ಸೊ ಈಗಾಗಲೇ ನೋಡಬಹುದು ನಾವು ಮಾಧ್ಯಮಗಳ ಪ್ರತಿನಿಧಿಗಳು ಕೂಡ ಯಾವ ರೀತಿ ಇಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ. ಅಪ್ಡೇಟ್ಸ್ ಕೊಡೋದಿಕ್ಕೆ ಜಾಯ್ನ್ ಆಗಿದ್ದಾರೆ ಚಾನೆಲ್ ಮುಖ್ಯಸ್ಥ ದಾಮೋದರ್ ದೊಂಡಲೆ. ಎಸ್ ದಾಮೋದರ್, ಏನಿದೆ ಫೈನಲ್ ಅಪ್ಡೇಟ್ಸ್ ಅಂತ? ಇವತ್ತು ಎರಡು ಕಡೆಗೆ ಉತ್ಖನನ ಕಾರ್ಯ ನಡೆಯಿತು. ಪಾಯಿಂಟ್ ನಂಬರ್ 7 ಮತ್ತು ಪಾಯಿಂಟ್ ನಂಬರ್ 8 ಎರಡು ಕಡೆಯೂ ಕೂಡ ಉತ್ಖನನ ನಡೆದಿದೆ. ಉತ್ಖನನ ಕಾರ್ಯವೂ ಕೂಡ ಪೂರ್ಣಗೊಂಡಿದೆ. ಆದ್ರೆ ಎರಡೂ ಕಡೆಯೂ ಕೂಡ ಯಾವುದೇ ಕಳೇಬರ ಆಗ್ಲಿ ಏನೂ ಕೂಡ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎರಡು ಕಡೆಯ ಉತ್ಖನನದ ಕಾರ್ಯವನ್ನ ಮುಗಿಸಿ ಅಲ್ಲಿಂದ ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ನೇರ ಪ್ರಸಾರದ ಮೂಲಕ ಒದಗಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಸುದ್ದಿ ನ್ಯೂಸ್ ನಲ್ಲಿ ಸಂಪೂರ್ಣವಾಗಿ ಬೆಳಗ್ಗಿನಿಂದ ಈವರೆಗೂ ಕೂಡ ನೇರ ಪ್ರಸಾರ ಆಗಿತ್ತು. ಜೊತೆಗೆ ಅಲ್ಲಿ ಒಂದೆರಡು ಕಡೆ ಶೇಡ್ ನೆಟ್ ಅನ್ನ ಬಳಕೆ ಮಾಡಿದ್ರು. ಜೊತೆಗೆ ಪಾಯಿಂಟ್ ನಂಬರ್ 7ರಲ್ಲಿ ಒಂದು ಚಪ್ಪರದ ರೀತಿಯಲ್ಲಿ ಅಲ್ಲಿ ಅಳವಡಿಸಿದ್ರು. ಅವುಗಳೆಲ್ಲವನ್ನು ಕೂಡ ಮೇಲೆ ಸಾಗಿಸಿ ಕಾರ್ಮಿಕರು ಕೂಡ ತೆರಳಿದ್ದಾರೆ. ಅಧಿಕಾರಿಗಳು ಇದೀಗ ಅಧಿಕಾರಿಗಳಿಗೆ ವಾಹನ ಬಂದು ಸ್ಟೆಲ್ಲಾ ವರ್ಗೀಸ್ ಅವರಿರ್ಬೋದು, ಜಿತೇಂದ್ರ ದಯಾಮ್ ಅವರಿರ್ಬೋದು ಮತ್ತು ಎಲ್ಲ ಮುಸುಕುದಾರಿ ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿಂದ ಹೊರಟಿರುವಂತದ್ದು. ಇದೀಗ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದ ಉತ್ಖನನ ಕಾರ್ಯದ 8ನೇ ಗುರುತಿನ ಉತ್ಖನನ ಕಾರ್ಯ ಮುಗಿದು ಇದೀಗ ಅಧಿಕಾರಿಗಳು ಹೊರಟಿದ್ದಾರೆ. ಇನ್ನು ಉತ್ಖನನ ಕಾರ್ಯ 9, 10, 11, 12, 13ರಂದು ನಾಳೆ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿ ಇವತ್ತು ಅಧಿಕಾರಿಗಳು ಸ್ಥಳದಿಂದ ತೆರಳಿದ್ದಾರೆ. ಗೌತಮ್, ಈಗ ಪಾಯಿಂಟ್ ನಂಬರ್ 8 ಎಷ್ಟು ಆಳಕ್ಕೆ ಅಗೆದಿರುವಂತದ್ದು ಅನ್ನುವಂತ ಡೀಟೇಲ್ಸ್ ಏನಾದ್ರು ಈಗ ಸಿಕ್ಕಿರುವಂತದ್ದ ದಾಮೋದರ್? ಈಗ ಪಾಯಿಂಟ್ ನಂಬರ್ 8 ಒಂದು 10 ಅಡಿ ಅಗಲ ಮತ್ತು 6 ಅಡಿಗಿಂತ ಹೆಚ್ಚು ಆಳವನ್ನ ಅಗದಿದ್ದಾರೆ. ಯಾಕೆಂತಂದ್ರೆ JCB ಯನ್ನು ಕೂಡ ಬಳಕೆ ಮಾಡಿದ್ದಾರೆ ಆರಂಭದಿಂದಲೇ ಅನ್ನುವಂತಹದ್ದು. ಅದರ ಜೊತೆಗೆ ಯಾವುದೇ ಕಳೇಬರ ಪತ್ತೆಯಾಗದಂತ ಹಿನ್ನೆಲೆಯಲ್ಲಿ ಅಷ್ಟು ಅಗದಷ್ಟನ್ನು ಅದನ್ನು ಮುಚ್ಚಿ ಅದನ್ನ ಸೀಲ್ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಗೌತಮ್, ಓಕೆ. ಈಗ ಬೇರೆ ಯಾರಾದ್ರೂ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂತದ್ದು? ಬಹುಶಃ ಯಾರು ಕೂಡ ಭೇಟಿ ಕೊಟ್ಟಿಲ್ಲ ಅನ್ನುವಂಥದ್ದು ಇವತ್ತು. ಇಲ್ಲ, ಇವತ್ತು ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಭೇಟಿ ನೀಡಲಿಲ್ಲ. ಅದರ ಜೊತೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ
ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಮೊಹಂತಿ ಅವರು ಒಂದು ಚರ್ಚೆ ನಡೆಸಿದ್ರು, ಸಮಾಲೋಚನೆ ನಡೆಸಿದ್ರು, ಮಾತುಕತೆ ನಡೆಸಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಇಲ್ಲಿಗೆ ಭೇಟಿ ನೀಡಲಿಲ್ಲ. ಗೌತಮ್. ಓಕೆ, ಸೊ ಹಾಗಿದ್ರೆ ನಾಳೆ ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಬೆಳಿಗ್ಗೆ ಯಥಾ ಪ್ರಕಾರ. ಯಥಾ ಪ್ರಕಾರ ನಾಳೆ ಬೆಳಗ್ಗೆ ಮತ್ತೆ ಕಾರ್ಯಾಚರಣೆ ಮುಂದುವರಿಯಲಿದೆ. ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಗೌತಮ್. ಓಕೆ, ಅದರ ಜೊತೆಗೆ ಇವತ್ತಿನ ಒಂದಷ್ಟು ಬೆಳವಣಿಗೆಗಳು ಏನು ಅಂತ ಹೇಳಿದ್ರೆ, ಅಲ್ಲಿ ಪತ್ತೆಯಾದಂತಹ ಅಂದ್ರೆ ಮೊದಲ ಪಾಯಿಂಟ್ ನಲ್ಲಿ ಉತ್ಖನನ ಆದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ATM ಕಾರ್ಡ್ ಹಾಗೇನೆ ಪ್ಯಾನ್ ಕಾರ್ಡ್ ನ ಒಂದಷ್ಟು ವಾರಸುದಾರರು ಯಾರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲಿ ಲಭ್ಯ ಆಯಿತು ಅನ್ನುವಂಥದ್ದು ಇವತ್ತಿನ ಹೆಚ್ಚುವರಿ ಅಪ್ಡೇಟ್ಸ್. ಹೌದು, ಹೆಚ್ಚುವರಿ ಅಪ್ಡೇಟ್ಸ್ ಏನು ಅಂತಂದ್ರೆ ಅದು ದಾಬಾಸ್ಪೇಟೆಯ ನೆಲಮಂಗಲದ ದಾಬಾಸ್ಪೇಟೆಯ ಸುರೇಶ್ ಅವರಿಗೆ ಸೇರಿದಂತಹ ಕಾರ್ಡ್, ಅದರ ಜೊತೆಗೆ ಅವರ ತಾಯಿಯ ಕಾರ್ಡ್. ತಾಯಿಯವರು ಈಗಲೂ ಅಲ್ಲಿ ಇದ್ದಾರೆ ಅವರ ಊರಿನಲ್ಲಿ. ಅವರು ಮಾತನಾಡಿಸಿರುವಂತಹ ವಿಡಿಯೋ, ಅದರ ಜೊತೆಗೆ ಅವರ ಅಕ್ಕ ಮಾತನಾಡಿಸಿರುವಂತದ್ದು. ಮಾರ್ಚ್ ತಿಂಗಳಲ್ಲಿ ಸುರೇಶ್ ಅವರು ದಾಬಾಸ್ಪೇಟೆಯಲ್ಲೇ ಮರಣ ಹೊಂದಿರುವಂತದ್ದು. ಏನಂತಂದ್ರೆ ಅವರಿಗೆ ಜಾಂಡೀಸ್ ಕಾಯಿಲೆಯಿಂದ ಮರಣ ಹೊಂದಿರುವಂತದ್ದು. ಅವರು ಸುಮಾರು 2 ವರ್ಷಗಳಿಂದ ಬೇರೆ ಬೇರೆ ಅನಾರೋಗ್ಯದಿಂದ ಪೀಡಿತರಾಗಿದ್ರು ಅನ್ನುವಂಥದ್ದು ಅವರ ಮನೆಯವರು, ಅವರ ತಾಯಿ ಮತ್ತು ಅಕ್ಕ ಸ್ಪಷ್ಟಪಡಿಸಿರುವಂತದ್ದು. ಇವುಗಳ ಬಗ್ಗೆಯೂ ಕೂಡ ಸುದ್ದಿ ನ್ಯೂಸ್ ಮಾಹಿತಿಯನ್ನ ನೀಡಿದೆ. ಇವತ್ತಿನ ಓವರ್ ಆಲ್ ಡೆವಲಪ್ಮೆಂಟ್ ನಲ್ಲಿ 2 ಗುಂಡಿಗಳ ಉತ್ಖನನ ನಡೆದಿದೆ, ಆದರೆ ಏನೂ ಕೂಡ ಪತ್ತೆಯಾಗಿಲ್ಲ. ಓಕೆ ಎಸ್, ಥ್ಯಾಂಕ್ ಯು ದಾಮೋದರ್. ಇವತ್ತಿನ ಟೋಟಲ್ ಓವರ್ ಆಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಹಂತದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗಿದ್ದಕ್ಕಾಗಿ. ಬಹುಶಃ ಇವತ್ತಿನ ಒಂದು ಕಾರ್ಯಾಚರಣೆಯ ಬಗ್ಗೆ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಒದಗಿಸುವಂತಹ ಒಂದು ಕೆಲಸವನ್ನ ಮಾಡಿದೆ. ಸೊ ಮುಂದಿನ ಹಂತಗಳಲ್ಲೂ ಕೂಡ ನಡೆಯುವಂತಹ ಉತ್ಖನನಗಳ ಮಾಹಿತಿಯನ್ನ ಸುದ್ದಿ ನ್ಯೂಸ್ ನಿರಂತರವಾಗಿ ಅಂದ್ರೆ ನಿಖರವಾದ ಮಾಹಿತಿಯನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೀಡ್ತಾ ಹೋಗುತ್ತೆ. ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಟ್ಟಿದೆ ಅನ್ನುವಂಥದ್ದು. ಸೊ ಇವತ್ತಿನ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ಗಮನಿಸಿದ್ರೆ, ಈಗಾಗಲೇ ದಾಮೋದರ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಳ್ತಂಗಡಿ SIT ಕಚೇರಿಯಿಂದ ಸಾಕ್ಷಿ ದೂರುದಾರನನ್ನ ಕರೆಸಿಕೊಂಡು ಅಧಿಕಾರಿಗಳು ಹೊರಟರು. ನೇತ್ರಾವತಿ ಸೇತುವೆ ಸಮೀಪ ವಾಹನದಿಂದ ಇಳಿದು ಸುದಗಂಡಿಯ ಮೂಲಕ ಈ ಒಂದು ಉತ್ಖನನ ನಡೆಯುವಂತಹ ಜಾಗಕ್ಕೆ ನದಿಯ ಪಕ್ಕದ ಹಾದಿಯಲ್ಲೇ ತೆರಳಿದ್ರು. ಇದು ನದಿ ಪರಂಬೋಕು ಜಾಗ ಆದಂತಹ ಹಿನ್ನೆಲೆಯಲ್ಲಿ ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಮಣ್ಣನ್ನು ಅಗೆಯುವಂತಹ ಅವಕಾಶ ಲಭ್ಯ ಆಯಿತು. ಸೊ ಪಾಯಿಂಟ್ ನಂಬರ್ 7 ನಲ್ಲಿ ಮೊದಲಿಗೆ ಉತ್ಖನನವನ್ನ ಆರಂಭ ಮಾಡಿದ್ರು. ಮಧ್ಯಾಹ್ನದವರೆಗೆ ಪಾಯಿಂಟ್ ನಂಬರ್ 7 ನಲ್ಲೇ ಅಗೆಯುವಂತಹ ಕೆಲಸಗಳಾಯಿತು. ಅದರಲ್ಲಿ ಯಾವುದೇ ರೀತಿಯ ಒಂದು ಕಳೆಬರಗಳಾಗ್ಲಿ ಅವಶೇಷಗಳಾಗ್ಲಿ ಪತ್ತೆಯಾಗಲಿಲ್ಲ. ಸೊ ಹೀಗಾಗಿ ಈ ಒಂದು ಪಾಯಿಂಟ್ ಅನ್ನ ಮತ್ತೆ ಮುಚ್ಚಿ ಅಂದ್ರೆ ಅಗೆದಂತಹ ಹೊಂಡವನ್ನ ಮತ್ತೆ ಮಣ್ಣು ಮುಚ್ಚಿ ಅದನ್ನ ಸೀಲ್ ಮಾಡಿ ಮುಂದಿನ ಪಾಯಿಂಟ್ ನ ಉತ್ಖನನಕ್ಕೆ ಮುಂದಾದ್ರು. ಅದರ ಮಧ್ಯೆ ಊಟದ ವಿರಾಮವನ್ನ ಪಡೆದುಕೊಂಡು ಊಟವನ್ನ ಸ್ಥಳಕ್ಕೆ ತರಿಸಿಕೊಂಡು ಅಲ್ಲೇ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆ ಬಳಿಕ ಒಂದಷ್ಟು ವಿರಾಮದ ಬಳಿಕ ಮುಂದುವರೆದಂತಹ ಕಾರ್ಯಾಚರಣೆ ಪಾಯಿಂಟ್ ನಂಬರ್ 8ಕ್ಕೆ. ಪಾಯಿಂಟ್ ನಂಬರ್ 8ರಲ್ಲಿ ಅಪರಾಹ್ನದ ಬಳಿಕ ಈ ಒಂದು ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ರು. ಸೊ ಈ ಒಂದು ಪಾಯಿಂಟ್ ಅನ್ನ ಆಲ್ಮೋಸ್ಟ್ 10 ಅಡಿ ಅಗಲ 6 ಅಡಿ ಆಳದವರೆಗೆ ಅಗೆದ್ರು ಕೂಡ ಯಾವುದೇ ರೀತಿಯ ಕಳೆಬರ ಸಿಗ್ಲಿಲ್ಲ, ಏನು ಕೂಡ ಪತ್ತೆಯಾಗಲಿಲ್ಲ. ಸೊ ಹೀಗಾಗಿ ಈ ಒಂದು ಪಾಯಿಂಟ್ ಅನ್ನ ಕೂಡ ಈ ಒಂದು ಸ್ಥಳದಲ್ಲಿ ಆಗಿದಂತಹ ಗುಂಡಿಯನ್ನ ಕೂಡ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಸೀಲ್ ಮಾಡಿ ಈ ಒಂದು ಕಾರ್ಯಾಚರಣೆಯನ್ನ ಇಲ್ಲಿಗೆ ಮುಗಿಸಿದ್ರು. ಆ ಬಳಿಕ ಸಾಕ್ಷಿ ದೂರುದಾರ ಸಹಿತ ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿದ್ದಂತಹ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ವಿಭಾಗಗಳ ಸಿಬ್ಬಂದಿಗಳು ಮತ್ತೆ ಬಂದು ನೇತ್ರಾವತಿ ಸೇತುವೆಯ ಸಮೀಪ ಅವರಿಗೋಸ್ಕರ ಕಾದಿದ್ದಂತಹ ವಾಹನಗಳಲ್ಲಿ ತೆರಳಿದ್ದಾರೆ. ಸೊ ಈ ಮೂಲಕ ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಅಂತ್ಯಗೊಂಡಿದೆ. ನಾಳೆ ಮತ್ತೆ ಯಥಾ ಪ್ರಕಾರ ಕಾರ್ಯಾಚರಣೆ ಮುಂದುವರಿಯುತ್ತೆ. ಸೊ ನಾಳಿನ ಕಾರ್ಯಾಚರಣೆಯ ಒಂದು ಸಮಗ್ರ ಮಾಹಿತಿಗಳನ್ನ ಕೂಡ ಹಂತದಲ್ಲಿ ನಿರಂತರವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.